ಶ್ರೀ ಗುರುಗಣಾಧಿಪತಯೇ ನಮಃ. ಅಂಬುರುಹದಳ ನೇತ್ರೇ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯುಳ್ಳ ಅಂಬಿಕಾಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುಲಿಧಿಯಾತ್ಮಜೆಗೆ ಕೈ ಮುಗಿದು ಅಂಬುಜಾಚಲವಾಣಿಯರ ಪಾದಾಂಬುಜಕ್ಕೆ ಪೊಡಮುಡುತ ವರ್ಣಿಪೆನಿ ಕಥಾಮೃತವಳ್ ಒಂದು ದಿನ ಕೈಲಾಸ ಶಿಖರದಿ ನಲ್ದಿ ಮಂದಿಯನು ಕೂಡುತ್ತ ಸಂತಸದಿಂದ ಮೆರೆದ ತಂದೆ ತಾಯಿಗಳು ಎನ್ನುವಂತಹ ಪಾತ್ರಕ್ಕೆ ಒಳಗಾಗಿ ಪ್ರತಿಯೊಬ್ಬರಿಂದಲೂ ಮನ್ನಣೆಯ ಮಣೆಯನ್ನು ಪಡೆಯುವವರು ನಾವು. ಈ ಲೋಕದಲ್ಲಿ ಲಯಕರ್ತೃವಾಗಿ ಕಾಣಿಸಿಕೊಂಡಿರುವಂತಹ ನನ್ನ ನೆಲೆಯೇನು ಬೆಲೆಯೇನು ಎನ್ನುವುದು ಧಾರ್ಮಿಕರಿಗೆ, ಸಜ್ಜನರಿಗೆ, ದೈವಭಕ್ತಿಯುಳ್ಳವರಿಗೆ ಪ್ರತಿಯೊಬ್ಬರಿಗೂ ಅರ್ಥವಾದ ವಿಚಾರ. ಹಾಗೆಂದು ನಮ್ಮನ್ನು ಪೂಜಿಸುವ ಪ್ರತಿಯೊಬ್ಬರೂ ಕೂಡ ಕೈಲಾಸದಲ್ಲೇ ಇರುವುದು ಅಂತ ಏನೂ ಅಲ್ಲ. ಮಿಕ್ಕುಳಿದ ಲೋಕಗಳಲ್ಲಿ ಅಲ್ಲಲ್ಲೇ ಇದ್ದುಕೊಂಡು ಶಿವನನ್ನು ಭಜಿಸುವುದರ ಮೂಲಕವಾಗಿ ಸಾಯುಜ್ಯವನ್ನು ಪಡೆಯುವುದಕ್ಕೆ ಬಹಳಷ್ಟು ಮಂದಿಗಳು ಹಾತೊರೆಯುತ್ತಾರೆ. ನಂದಿವಾಹನ ಅಂತ ನನ್ನನ್ನು ಹೇಳ್ತಾರೆ. ಕೇವಲ ಸಾಂಕೇತಿಕವಾಗಿ ನಂದಿಯನ್ನು ಏರಿದವ ನಾನು, ಅದು 4 ಪಾದಗಳನ್ನು ನೆಲದಲ್ಲಿ ಊರಿದ ಹಾಗೆ ಧರ್ಮದೇನು ಚತುಷ್ಪಾದಗಳನ್ನು ಊರಿ ನಿಂತದ್ದರ ಮೇಲೆ ಈಶ್ವರ ರೂಢನಾಗಿದ್ದಾನೆ. ಅಂದ್ರೆ ಧರ್ಮದ ನೆಲೆಯನ್ನು ಎಲ್ಲ ದೃಷ್ಟಿಕೋನದಿಂದಲೂ ಖಚಿತವಾಗಿ ಊರಿದ್ದಾನೆ ಎನ್ನುವುದೇ ಸಾಂಕೇತಿಕವಾದಂತಹ ಅರ್ಥ. ಹಣೆಯಲ್ಲಿರುವಂತಹ ಚಂದ್ರ ಬಾಗಿ ಯಾರು ಬರ್ತಾರೋ ಅಂತವರಿಗೆ ತಲೆಯಲ್ಲಿ ಸ್ಥಾನಮಾನವನ್ನು ಕೊಡುವವ. ಕೊರಳಲ್ಲಿರುವಂತಹ ವಿಷ ನಂಜು ಯಾರಿಗೂ ಸಿಕ್ಕಬಾರದು, ನಂಜನ್ನು ನಾನೇ ಉಂಡು ನಂಜುಂಡ ಅಂತ ಹೆಸರನ್ನು ಪಡೆದದ್ದು ಮಾತ್ರ ಅಲ್ಲ, ಭಕ್ತರಿಗೆ ಬಂದಿರುವಂತಹ ಕಟ್ಟಕೋಟಲೆಗಳನ್ನು ದೂರೀಕರಿಸಿದ ಭಗವಂತ. ಅಷ್ಟು ಮಾತ್ರ ಅಲ್ಲ, ನನ್ನ ಮುಖದಲ್ಲಿರುವಂತಹ 3 ಕಣ್ಣುಗಳು, ಅದು ಒಂದು ಕಣ್ಣು ಸೂರ್ಯನನ್ನು, ಮತ್ತೊಂದು ಕಣ್ಣು ಚಂದ್ರನನ್ನು, ಇನ್ನೊಂದು ಕಣ್ಣು ಅಗ್ನಿಯನ್ನು ಪ್ರತಿನಿಧೀಕರಿಸುತ್ತದೆ. ಮೈ ಮೇಲಿರುವಂತಹ ಹಾವುಗಳಾಗಲಿ ಇತ್ಯಾದಿ ಇತ್ಯಾದಿ ಎಲ್ಲ ವಿಚಾರಗಳು ಕೂಡ ಈಶ ತತ್ವವನ್ನು ಪ್ರತಿಪಾದಿಸುವುದಕ್ಕೆ ಪ್ರಪಂಚ ಮುಖದಲ್ಲಿ ಸ್ಥಾಯೀಭೂತವಾಗಿದೆ. ನನ್ನನ್ನು ಭಕ್ತಿಯಿಂದ ಒಲಿಸುವವರಿಗೆ ಬಹಳ ವೆಚ್ಚ ಮಾಡಬೇಕು ಅಂತ ಇಲ್ಲ. ಒಂದು ಹಿಡಿ ಭಸ್ಮ ಇದ್ರೆ ಸಾಕು, ಒಂದು ಶುದ್ಧವಾದಂತಹ ರುದ್ರಾಕ್ಷಿ ಇದ್ರೆ ಸಾಕು, ಬಿಲ್ವಪತ್ರ ಇದ್ರೆ ಸಾಕು. ಕೆಲವರೆಲ್ಲ ಹೇಳುವ ಕ್ರಮ ಉಂಟು, ಈಶ್ವರ ಅಂತ ಹೇಳಿದ್ರೆ ಭಕ್ತರಿಗೆ ಅಗ್ಗದಲ್ಲಿ ಸಿಕ್ಕುವ ದೇವರು. ಅಗ್ಗ ಅಂತ ಹೇಳಿದ್ರೆ ಕಡಿಮೆ ಬೆಲೆಯಲ್ಲಿ ಸಿಕ್ಕುವ ಅಂತದರ ಅರ್ಥ ಅಲ್ಲ,
ಭಕ್ತರ ಪಾಲಿನ ಕಾಮಧೇನುವಾಗಿ ಭಕ್ತರಿಗೆ ಬಹಳಷ್ಟು ಸಮೀಪವರ್ತಿಯಾಗಿ ಒದಗಿ ಬರುವವ ಅಂತ ಲೆಕ್ಕ. ಪುರಂದರನೇ ಬಂದು ಪೂಜಿಸಿ ದೇವಲೋಕದ ಕಡೆಗೆ ನೀವೊಮ್ಮೆ ಬರಬೇಕು ಅಂತ ಪ್ರಣಾಮಗಳನ್ನು ಸಲ್ಲಿಸಿದಾಗ ಅವನಿಗೆ ಆಶೀರ್ವಾದವನ್ನು ಕೊಟ್ಟು ನಾನು ಬಿಡುಗೊಟ್ಟಿದ್ದೇನೆ. ನಾನು ಯೋಚನೆ ಮಾಡುವುದು, ಈ ದುಷ್ಟರು ಅಂತ ಇದ್ದಾರಲ್ಲ, ದುಷ್ಟರನ್ನು ಶಿಕ್ಷಿಸುತ್ತ ಶರಣರ ದುಷ್ಟರನ್ನು ಶಿಕ್ಷಿಸುತ್ತ ಚರಣರ ಭೀಷ್ಟವನ್ನು ಕರುಣಿಸುವ ಮಾಯೆಯು ಕೊಟ್ಟ ನೇಮವ ಮರೆತನದರಿವು ಸೃಷ್ಟಿಯೊಳಗೆ. ಮಾಯೆಯು ಕೊಟ್ಟ ನೇಮವ ಮರೆತನದರಿವು ಸೃಷ್ಟಿಯೊಳಗೆ. ದುಷ್ಟರನ್ನು ಶಿಕ್ಷಿಸುತ್ತ ಶರಣರ ಭೀಷ್ಟವನ್ನು ಕರುಣಿಸುವ ಮಾಯೆಯೋ ಪಾರ್ವತಿ, ದುಷ್ಟ ಶಿಕ್ಷಣ ಶಿಷ್ಟ ಸಂರಕ್ಷಣ ಎನ್ನುವುದು ಭಗವತ್ ತತ್ವಕ್ಕೆ ಪ್ರಾಮುಖ್ಯವಾದಂತಹ ವಿಚಾರ. ಯಾರು ನಮ್ಮ ಅಡಿಗಳನ್ನು ಪೂಜಿಸ್ತಾರೋ ಅಂತವರದ್ದಾದಂತಹ ಕಣ್ಣ ನೀರನ್ನು ಒರೆಸುವುದಕ್ಕಾಗಿ ನಾನಿರುವವ ಶಂಕರ. ಮಾತ್ರ ಅಲ್ಲ, ಅಭಯಂಕರನಾಗಿ ಲೋಕಮುಖದಲ್ಲಿ ಪ್ರಕಟನಾದವ. ಒಂದು ಕಾಲದಲ್ಲಿ ಆದಿಕಿರಾತ ಅಂತ ಹೆಸರನ್ನು ನಾನು ಪಡೆದವ. ಯಾಕಂದ್ರೆ ಜೀವರನ್ನು ಬೇಟೆಯಾಡುವಂತಹ ಕಿರಾತನೇ ನಾನು. ಪಶುಪ್ರಾಯರಾದಂತಹ ಎಲ್ಲರನ್ನೂ ಕೂಡ ಪಶುಪತಿಯಾಗಿ ಪಾಲಿಸಿ ಸರಿದಾರಿಗೆ ತರುವಲ್ಲಿ ನಾನು ಲಯಕರ್ತೃ. ಲಯ ಎನ್ನುವುದಕ್ಕೆ ಅರ್ಥ ಕೊಲ್ಲುವುದು ಅಂತ ಮಾತ್ರ ಅರ್ಥ ಅಲ್ಲ, ಸಮಸ್ಥಿತಿಯಲ್ಲಿ ಎಲ್ಲರನ್ನು ಕೊಂಡೊಯ್ಯುವುದಕ್ಕೆ ಇರುವವ. ಒಂದು ರೀತಿಯದ್ದಾದಂತಹ ವ್ಯವಸ್ಥಾಪನಾವಸ್ಥೆ ಅಂತಲೇ ಅದರ ಅರ್ಥ. ಅದು ಒಂದು ಅಂಶದಲ್ಲಿ ನನ್ನಲ್ಲಿದ್ರೆ ಮಿಕ್ಕುಳಿದ ಇಬ್ಬರಲ್ಲಿ ಒಂದೊಂದು ಅಂಶಗಳುಂಟು. ಆದಿಮಾಯಿತ ನೇಮದ ತೆರನಾಗಿ ಲೋಕಮೂರರಲ್ಲಿ ಮೂರು ಮೂರ್ತಿಗಳಾದಂತಹ ನಾವು ಕರ್ತವ್ಯವನ್ನೆಸಗುತ್ತಾ ಇರುವಾಗ ಯಾವುದೇ ಒಂದು ರೀತಿಯದ್ದಾದಂತಹ ನ್ಯೂನ್ಯತೆ ಪ್ರಾಪಂಚಿಕರಿಗೆ ಬರಕೂಡದು. ಈಗ ನಾನೊಂದು ಉದ್ದೇಶ ಮಾಡಿದ್ದೇನೆ. ನಾವು ಇಲ್ಲೇ ಇರುವುದಲ್ಲ, ಜಗತ್ತಿನ ತಂದೆ ತಾಯಿಗಳಾದಂತಹ ನಾವು ಒಮ್ಮೆ ಭೂಮಿಗೆ ಇಳಿದು ಜನರ ಹತ್ತಿರ ಹೋಗಿ ಅವರ ಕಷ್ಟ ಸುಖಗಳನ್ನು ಆಲೋಚನೆ ಮಾಡಿ ಅವರದ್ದಾದಂತಹ ಬೇಡಿಕೆಗಳನ್ನು ಸಲ್ಲಿಸುವುದರ ಮೂಲಕವಾಗಿ ನಾವು ಅವರಿಗೆ ಸಮೀಪವರ್ತಿಗಳಾಗಬೇಕು. ನಾವು ಹೀಗೆ ಹೋಗುವುದೇ ಅಲ್ಲ, ಪ್ರಕಟವಾಗಿ ಹೀಗೆ ಹೋದೆವು ಅಂತಾದ್ರೆ ನಮ್ಮನ್ನು ಕಂಡು ಭಕ್ತಿ ಇಲ್ಲದಿದ್ದವರು ಕೂಡ ಒಂದು ನಾಟಕದ ಭಕ್ತಿಯನ್ನು ತೋರಿಸಲಿಕ್ಕೆ ಸಾಕು. ಅದಕ್ಕಾಗಿ ಮಾರುವೇಷವನ್ನು ರೂಪಾಂತರವನ್ನು ಹೊಂದಿ ಅವರದ್ದಾದಂತಹ ಹತ್ತಿರಕ್ಕೆ ನಾವು ಹೋಗುವಾಗ ನಮ್ಮ ಬಗ್ಗೆ ಅಲ್ಲ, ದೈವದ ಬಗ್ಗೆ ಅವರಿಗೆ ಎಷ್ಟು ವಿಶ್ವಾಸ ಇದೆ, ದೈವವನ್ನು ಅವರು ಎಷ್ಟು ಮನಗಾಡ್ತಾರೆ, ಆ ರೀತಿಯದ್ದಾದಂತಹ ಒಂದು ವಿಮರ್ಶೆ, ಒಂದು ಪರೀಕ್ಷೆ ನಾವು ನಡೆಸಿದ್ರೆ ಏನು. ಈಗ ನಾವು ಹೊರಡುವುದಿದ್ರೆ ನೀನು ಬರ್ತೀಯೇನೆ ಸ್ವಾಮಿ? ನೀವು ಯಾವ ರೂಪದಲ್ಲಿ ಹೋಗ್ತೀರೋ ಅದಕ್ಕೆ ಅನುಕೂಲೆಯಾಗಿ ನಾನು ನಿಮ್ಮ ನೆರಳಾಗಿ ಜೊತೆಯಾಗಿ ಬರ್ತೇನೆ. ಹಾಗಾದ್ರೆ ನಾನೊಂದು ಆಲೋಚನೆ ಮಾಡಿದ್ದೇನೆ. ಏನು? ಒಂದು ಕಿರಾತರ ವೇಷ ಮಾಡಿದ್ರೇನು? ನೀವು ಕಿರಾತ ಆದ್ರೆ ನಾನು ಕಿರಾತಿನಿ ಆಗ್ತೇನೆ. ಹೌದಲ್ಲ? ವೇಷ ಮಾಡುವಾಗ ಹೆಣ್ಮಕ್ಕಳಿಗೆ ಬಹಳ ಚಂದದಿಂದ ಅಂದದಿಂದ ಒಪ್ಪವೂರ್ಣವಾಗಿ ಶೃಂಗಾರವಾಗಿ ಮತ್ತೊಬ್ಬರಿಗೆ ಬಹಳಷ್ಟು ರಮ್ಯವಾಗಿ ಮನೋಹರವಾಗಿ ಮೋಹಕವಾಗಿ ಕಾಣುವ ಹಾಗೆ ವೇಷ ಮಾಡುವುದಕ್ಕೆ ಹೆಣ್ಮಕ್ಕಳಿಗೆ ಬಹಳ ಪ್ರಿಯ. ಬಹಳ ಪ್ರಿಯ. ಹೌದು, ವೇಷ ಮಾಡ್ತಾರೆ, ಆದ್ರೆ ಸ್ವಲ್ಪ ತಡವಾಗ್ತದೆ. ಗಂಡು ಮಕ್ಕಳ ಹಾಗೆ ಬೇಗ ಹೋಗುವುದಕ್ಕಾಗುದು. ಆದ್ರೆ ಒಂದು ನೆನಪು ಮಾಡು, ಏನು? ನೀನು ಕಿರಾತಿನಿಯಾಗಿ ಬರುವುದಿದ್ರು ಕಿರಾತರ ವರ್ಗದಲ್ಲಿ ಚಂದದ ಹೆಣ್ಣಾಗಿ ಬಾ. ಈ ಕೆಲವು ವರ್ಗದಲ್ಲಿ ಬಹಳ ಚಂದ ಆ ವರ್ಗದವರಿಗೆ ಕಾಣ್ತದೆ, ಬಾಕಿದ್ದ ವರ್ಗದವರಿಗೆ ಚಂದ ಕಾಣದಿದ್ರು ಅವರು ಹೇಳುವ ಕ್ರಮ ಉಂಟು, ನಮ್ಮಲ್ಲಿ ನಾವೇ ಚಂದ ಅಂತ. ಹಾಗೆ ಕಿರಾತರ ವರ್ಗದಲ್ಲಿ ನಾನು ಕಿರಾತ, ಸುಂದರ ಕಿರಾತನಾಗ್ತೇನೆ.
ನೀವು ಸುಂದರ ಆದ್ರೆ ನಾನು ಸುಂದರಿ ಆಗ್ತೇನೆ. ಹೌದಲ್ಲ? ಹಾಗಾದ್ರೆ ಯಾಕೆ ತಡ ಮಾಡುವುದು? ಗಣಪನೋ ಗುಹನೋ ಮೊದಲಾದವರನ್ನೆಲ್ಲ ಸೇರಿಸಿ ಪಡೆಗಳಾಗಿಸಿ ಆ ಪಡೆಯ ಮುಖಂಡರಾಗಿ ನಾವೇ ಮುಂದೆ ನಿಂತು ಬೇಟೆಯಾಟಕ್ಕೆ ಹೊರಡೋಣ. ಭೂತಪತಿಯಲ್ಲಿದವನು ಭೂತರದೊಳರಿಯದಂತೆ ಕಿರಾತ ರೂಪದಿ ಪೋಪೆ ನಿನ್ನ ಗದಾತೆ ಸಖಿತಾಯ್
ಮುದಿಯಪ್ಪಣ್ಣ ನಾವಂದ್ರೆ ಯಾರು? ಕಾಡಕ್ಕಿರಾತು. ನಮ್ಮ ಉದ್ಯೋಗವೇನು? ಎಲ್ಲಿಂದ ಎಲ್ಲಿಯವರೆಗೆ ನಮ್ಮ ಬೇಟೆ? ಮೂಡು ಘಟ್ಟಾದಿಂದ ಪಡು ಸಮುದ್ರ ತಟಾ ತನಕ ನಮ್ಮ ಬೇಟೆ. ಬೇಟೆಯಾಡದೆ ಹಲ್ಲೆಲ್ಲ ಏನಾಗೈತೆ? ಕುಟ್ಟೆ ಬಿದ್ದೈತೆ. ಹೌದೆಲ್ಲ ನಾವು ಒಟ್ಟಾಗಿ ಬಂದಿದ್ದೇವೆ. ಎಲ್ಲಿಂದ ಬಂದದ್ದು? ನೆನಪುಟ್ಟ ನಿನಗೆ? ಏನು ಹೇಳು ನೋಡುವ. ಎಲ್ಲಿಂದ? ಕೈಲಾಸದಿಂದ ಬಂದವರು. ನಾನು ಯಾರು? ಅಲ್ವಾ? ಹೌದು. ಅದು ಇಲ್ಲದಿದ್ರೆ ನೀ ಅಪ್ಪ ಆಗುದು ಹೇಗೆ? ನೀನ್ ಯಾರು? ಗಣಪತಿ. ಆದ್ರೆ ವೇಷ ಮಾತ್ರ ಒಳ್ಳೇದಾಗಿದೆ. ನಾನು ಅದೇ ಕಷ್ಟಪಟ್ಟು ಇದ್ದೇನೆ. ಓ, ಅವ ಯಾರು? ಷಣ್ಮುಖ. ಇವ? ಇವ ಒಬ್ಬೊಬ್ಬರ ಪರಿಚಯವೂ ಸಿಗುವುದಿಲ್ಲ. ಎಲ್ಲರೂ ಬೇರೆ ಬೇರೆ ಆಗಿಯೇ ಕಾಣ್ತಾ ಇದ್ದಾರೆ. ಕಾಡಕಿರಾತ್ರ ವೇಷವನ್ನು ಮಾಡಿ ಬಂದವರು ನಾವು. ಮೃಗ ಬೇಟೆ ಆಡಬೇಕು ಅಂತಾದ್ರೆ ಇಲ್ಲಿಯ ಕ್ರಮವನ್ನು ಅನುಸರಿಸಬೇಕು ಅಲ್ವಾ? ಮೃಗ ಬೇಟೆ ಆಡ್ಬೇಕಾದ್ರೆ ಏನ್ ಬೇಕು? ಗಣೆಗಾರರು ಬೇಕು. ಹೌದಲ್ಲ? ಎಷ್ಟೆಲ್ಲ ಗಣೆಗಾರ ಇದ್ದಾರೆ ಲೆಕ್ಕ ಮಾಡ್ತೀಯಾ? ಲೆಕ್ಕ ಮಾಡಿ. ಏನು ಸಿಕ್ತಾ? ಎಲ್ಲಿಂದ ಪ್ರಾರಂಭ? ಒಂದರಿಂದ ಒಂದಕ್ಕೆ ಒಂದು ಸೇರಿದ್ರೆ 2, ಆಮೇಲೆ 3, 3, ಆಮೇಲೆ 4. ಯಾವುದನ್ನು? ಲೆಕ್ಕದೊಳಗೆ 4, ಆಮೇಲೆ ಏನು? ಲೆಕ್ಕದೊಳಗೆ 4, ಆಮೇಲೆ 5, 5 ಒಂದು 6 ಸಾಕು. ಆಗ ಹಾರಿದ್ದು ಲೆಕ್ಕದೊಳಗೆ 6, ಆಮೇಲೆ 7. ಎಲ್ಲಿ? ಯಾರು ಮಲಗಿದವರು? ಯಾರು? ಲೆಕ್ಕದೊಳಗೆ 7, ಆಮೇಲೆ 8. 9. ಈಗಲ 9 ಅಲ್ಲ, ಲೆಕ್ಕದೊಳಗೆ 9, 10, 10, 20. ನನ್ನ ಮೇಲೆ
ಏಲ್ಲ ಏಲ್ಲ ಅದು ಲೆಕ್ಕದೊಳಗೆ 10 ಲೆಕ್ಕದೊಳಗೆ 10 10 10 20 20 ನಿನಗೆ 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 ಲೆಕ್ಕದೊಳಗೆ 2 10 20 ಆಮೇಲೆ 30 ನೋಡುವಾಗಲೇ ಗೊತ್ತಾಗ್ತದೆ ವೇಷ ಮಾಡಿದ್ದೆ ಹಾಗೆ 30 3 10 4 10 ಹಾ ಯಾರು ತಪ್ಪಿಸಿಕೊಂಡವ ಯಾರು ಏ, ಏಲ್ಲ 4 10 4 40 10 ಅಲ್ಲ ಲೆಕ್ಕದೊಳಗೆ 40 40 ಆಮೇಲೆ 50 ಹಾ 50 50 100 ಮತ್ತೇನ ಹಲ್ದಿ ಪುಡಿಗೆ 100 100 ಹಾ. ಆಮೇಲೆ 200 ಹ್ಮ್ ಆಮೇಲೆ 300 400 500 ಏಲ್ಲ 100 100 ಹೆಚ್ಚಾಗಿ ಹೋಗುದು 100 ಹೆಚ್ಚಾಗುವುದು 1000 1,000 ಸಾವಿರ ಹಾ. ಆಮೇಲೆ ಲಕ್ಷ ಹಾ. ಆಮೇಲೆ ಕೋಟಿ ಹಾ. ಅಂದ್ರೆ ಮಾಡ್ಕೊಳ್ಳಿ ಗಣೆಗಾರರು ಲೆಕ್ಕಕ್ಕಿಂತ ಮಿಗಿಲಾಗಿದ್ದಾರೆ ಹೌದು. ಗಣೆಗಾರಿದ್ರೆ ಸಾಕಾಗುದಿಲ್ಲ ಸಾಕಾಗುದಿಲ್ಲ. ಆಯುಧಗಳು ಆಯುಧ ಬೇಕು ಬೇಕು. ಯಾವುದೆಲ್ಲ ಆಯುಧಗಳು ಬೇಕು ಸಿಲ್ವನ ಪರಶು ಈಟಿ ಕತ್ತಿ ಈಟಿ ಕಟಾರಿ ಕುಂತ ಸೋಮಾರ ಮುದುಗಾರ ಪಿಂಡಿವಾಳ ಮೂಸುಂಬಿ ಎಲ್ಲ ಆಯ್ತು ಎಲ್ಲ ಇದೆಯಾ ನಿನ್ನಲ್ಲಿ ನನ್ನಲ್ಲಿ ಪರ್ನ ತುಕ್ಕು ಅದ್ಯಾಕೆ ಅದೇನು ಬಂದೂಕ ಹೌದು. ಹ್ಮ್ ಕಿವಿಗೆ ಮದ್ದು ತುಂಬಿಸುದು ಹ್ಮ್ ತಲೆಗೆ ಬೆಂಕಿ ಕೊಡುದು ಹ, ಮೆರುಗ ಬರುವಾಗ ಡಿಮ್ಮ ಮಾಡುದು ಹೌದಾ ಮೆರುಗ ಹತ್ತನ ಎತ್ತಕ್ಕೆ ಹೋಗಿ ಕುತ್ತ ಶಾಣ ನೀರು ಸಾಕಾಗುವುದಿಲ್ಲ ಸಾಕಾಗುವುದಿಲ್ಲ. ಬಲೆಗಳು ಬೇಕು ಬಲೆ ಬೇಕು. ಯಾವುದೆಲ್ಲ ಬಲೆಗಳು ಬೇಕು ಎಲ್ಲ ಉಂಟು. ಎಲ್ಲಾ ಬಲೆಗಳಿದ್ದಾವೆ ನಿನ್ನಲ್ಲಿ ನನ್ನಲ್ಲಿ ಕಡಲೆ ಕಡಲೆ ಹೌದು. ಅದು ಯಾಕೆ ಎಲ್ಲ ಕಟ್ಟಿ ಆದ್ಮೇಲೆ ಕಡೆಗೆ ಕಟ್ಟುದು ಓ ಹಾಗೆ ಹೌದೌದು. ಕಡಲಿನಲ್ಲಿ ಯಾವಾಗಲೂ ಇರ್ತದಲ್ವಾ ಹೌದು. ಆಗಲಿ ಹೌದು. ಬೇಕಾದಂತಹ ಬಲೆಗಳಿದ್ದಾವೆ ಹಾ. ಈಗ ಪ್ರಾಣಿಗಳು ಬಂದಿದ್ದಾವಂತ ಕಂಡು ಹಿಡಿಯುವುದು ಹೇಗೆ ನಾಯಿ ಬೇಕು. ನಾಯಿ ಬೇಕು ನಾಯಿ ಹ್ಮ್ ನಾಯಿ ಉಂಟು. ಹೌದಾ ನಾಯಿ ಬೇಕು ಅಂತ ಇಲ್ಲ ಮತ್ತೆ ಒಬ್ಬ ಇದ್ದಾನೆ ಯಾರು ಒಯ್ಯುವ ಅವ ನಾಯಿ ಮಾಡುವ ಎಲ್ಲ ಕೆಲಸ ಮಾಡ್ತಾನೆ ಅವನು. ಎಲ್ಲ ಮಾಡುದಿಲ್ಲ. ಹಾ. ಅವ ಮಾಡುವ ಕೆಲಸ ನಾಯಿ ಮಾಡ್ತದ ಇಲ್ಲ, ಇಲ್ಲ. ಇಲ್ವಲ್ಲ ಹಾಗಾದ್ರೆ ಮೃಗ ಕಂಡು ಹಿಡಿಬೇಕು ಅಂತ ಆದ್ರೆ ಎಲ್ಲಿ ಮೃಗ ಉಂಟು ಅಂತ ವಾಸನೆ ಹಿಡಿದು ತಗೊಳ್ತಾನೆ ಹೌದಲ್ವಾ ಹೌದು. ಹಾಗಾದ್ರೆ ಈಗ ಬೇಟೆ ಆಡ್ಬೇಕು ಹೌದು. ಕ್ರಮ ಅಂತ ಉಂಟಲ್ಲ ಹೌದು. ಹೇಗೆ ದೇವರ ಮೂಲ ಆಮೇಲೆ ಆಮೇಲೆ ಅಮ್ಮನವರು ಹಾ. ಆಮೇಲೆ ಮೇಲ್ಮನೆ ಕೋಲ ಕೆಳಗೆ ಮೇಲೆ ಕಾವ ಉಂಟ ಕುರುಡ ಕೆಂಪ ಪಂಪ, ಕುಂಚಿ, ಕಪ್ಪ. ಆ ಮುಂದಿನ ಒಂದು ತಲೆ ತೆಗಿಬೇಕು ಏನದು ಹಾ ಹಾ ಸರಿಯಾ ಸರಿ ಸರಿಯಾ ಆಯ್ತಲ್ಲ ಪ್ರಾರಂಭಿಸುದಲ್ವಾ ಬೇಟೆಯಾಡುತ್ತ ಬಂದ ನೀಸ ಬೇಟೆಯಾಡುತ್ತ ಬಂದ ನೀಚ ಮತದನ ಪರಿತೋಚ ಬೇಟೆಯಾಡುತ್ತ ಬಂದ ನೀಸ ಬೇಟೆಯಾಡುತ್ತ ಬಂದ ನೀಚ ನಿಲ್ಲಿಸು ಇಡ್ಲಿ ಏನದು ಇಡ್ಲಿ ಸಾಂಬಾರ್ ಉಂಟು. ಯಾಕೆ ಅದು ಅಲ್ಲ, ಸಮಾಧಾನ ಇರಿ ಸಾವಧಾನ ಸಮಾಧಾನ ಆ ಮಾತು ಕೇಳಿದ್ರು ಸುಮ್ಮನಿರುವುದಿಲ್ಲ ಇವರು ಬೊಬ್ಬೆ ಹೊಡೆಯುತ್ತಾ ಇದ್ದಾರೆ ಹೌದಲ್ಲ ಈ ರೀತಿ ಬೊಬ್ಬೆ ಸಿಕ್ಕಿತಾ ಸತ್ತದ್ದು ಕೂಡ ಎದ್ದು ಓಡಿ ಸತ್ತಮಿಗ ಕೂಡ ಎದ್ದು ಓಡಿ ಹೋದಿ ಹೌದೌದು ಒಂದು ಕೆಲಸ ಮಾಡುವ ಹಾ ಒಬ್ಬೊಬ್ಬರು ಒಂದೊಂದು ಗಂಡಿಯಲ್ಲಿ ನಿಲ್ಲುವ ಅದೌದು ಯಾರು ಯಾವ ಗಂಡಿಯಲ್ಲಿ ನಿಲ್ತಾರೆ ಕೇಳು ಯಾವ ಗಂಡಿ ನಾನು ಈ ಗುಂಡಿ ಕಲ್ಲಂಗಡಿ. ಎಲ್ಲರೂ ಒಂದೊಂದು ಉಂಟು ಗಂಡಿಯಲ್ಲಿ ನೀನು ನಾನು ಹ, ನೀರು ಕೆಳಗಿಂದ ಮೇಲೆ ಹೋಗ್ತದಲ್ಲ ಅಲ್ಲಿ ನಿಲ್ತೇನೆ ನಾನು. ಕೆಳಗಿಂದ ನೀನು ಹೋಗಲ್ಲ ಹೌದಾಯ್ತು ಹೋಗಲ್ಲ ಆಗತ್ತೆ ಹೋಗಲ್ಲ ಆಗತ್ತೆ ಹೆಂಗೆ ಹೇಳು ಹಾಗೆ. ಮೇಲಿಂದ ಹಾ. ಗುಡ್ಡೆ
ಅಲ್ಲಿ ಮೃಗಗಳುಂಟು. ಹೌದು, ಕೆಳಗೆ ಇಳಿತದೆ. ಸರಿ. ಕೆಳಗೊಂದು ತೋಡುಂಟು. ಹಾ. ತೋಡಿನಲ್ಲಿ ನೀರು ಬುರ್ರ ಇಳಿತದೆ. ಹಾ. ಕೆಳಗಿಂದ ನೀರು ಬೇರೆ ಅಂತ ಹಾ. ಹೊಟ್ಟೆಯೊಳಗೆ ತುಂಬಿತಾ ಹಾ. ಪುನಃ ಮೇಲೆ ಹೋಗುದ್ವಾ? ಹಾ. ಅದೇ ಶಾಣ ನೀರು. ಹಾ. ಬೆಟ್ಟದಲ್ಲಿದ್ದಂತಹ ಮೃಗ ಹಾ. ನೀರು ಕುಡಿಯುವುದಕ್ಕಾಗಿ ಹಾ. ಕೆಳಮುಖವಾಗಿ ಇಳಿದು ಬರ್ತದೆ. ಹೌದು. ತೊರೆಯಲ್ಲಿದ್ದಂತಹ ನೀರನ್ನು ಹೀರಿ ಹಾ. ಹೊಟ್ಟೆಯಲ್ಲಿ ತುಂಬಿಸಿಕೊಂಡು ಹಾ. ಆಮೇಲೆ ಮೇಲ್ಮುಖವಾಗಿ ಹೋಗ್ತದೆ. ನೀರು ಮೇಲೆ ಹೋಗುದಿಲ್ವಾ? ಕೆಳಗಿನ ನೀರು ಮೇಲೆ ಹೋಗೋ ಕ್ರಮ ಹೌದೌದು. ಹಾಗಾದ್ರೆ ಸರಿ. ಹಾ. ಈ ಕಾಡಿನಲ್ಲಿ ಮೃಗ ನಾ ಕಾಣೆ. 4 ಆನೆಲ್ಲ 8 ಆನೆ ಏನು? ನಾ ಕಾಣೆ. ಆ ಕಾಡಿನಲ್ಲಿ 5 ಆನೆ. ಅಲೋಕ ಸುಕರ ಇಲೋಕ ಕೇಸರಿಯಿಂದ ಬೇಟೆಯಾಡುತ್ತಾ ಬಂದ ನೀಶ ಹೇಗೆ ಬೇಟೆ? ಭರ್ಜರಿ ಬೇಟೆ ಭರ್ಜರಿ ಬೇಟೆ ಅಲ್ವಾ? ಹೌದೌದು. ಎಲ್ಲರೂ ಒಂದೊಂದು ಮೃಗವನ್ನು ಕೊಂದಿದ್ದಾರೆ. ಹೌದೌದು. ನಾವು ಹಾಗೆ ಬೇಟೆಯಾಡ್ತಾ ಬಹಳ ದೂರ ಬಂದಿದ್ದೇವೆ. ಹೌದೌದು. ಈಗ ಈಗ ನೀವು ಸ್ವಲ್ಪ ವಿಶ್ರಾಂತಿ ಬಿಡಿ. ಹಾ. ಆಮೇಲೆ ಹಾ. ನಿಮ್ಮನ್ನು ಕರೀತೇನೆ. ನಿಮಗೆ ಕೆಲಸ ಉಂಟು. ಹೌದು. ಹೌದಾ? ನಾವು ಸೀದಾ ಅಲ್ಲಿಗೆ ಹೋಗುದಾ? ಕೈಲಾಸಕ್ಕ ಕೈಲಾಸಕ್ಕೆ ಹೋಗ್ತೇವೆ. ಹೋಗಿ. ಸುಮ್ಮನೆ ಇಲ್ಲಿ ಅಂತ. ಬೇಕಾದಾಗ ಕರೆಸ್ತೀನಿ. ಆಯ್ತು, ಆಯ್ತು. ಹೋಗಿ. ಅಲ್ಲಿ ಹೋಗುವ, ನಾವು ಅಲ್ಲಿ ಹೋಗಿ. ಹೋಗುವ. ಆಯ್ತಾ? ಅಮ್ಮನೂ ಅವಳು ಇರ್ಬೇಕು. ಗೌರಿ, ನೋಡಿದೆಯ ಗೌರಿ ರೂಢಿಯ ಧರ್ಮವ ಗೌರಿ ನೋಡಿದೆಯ ನೋಡಿದೆಯ ಗೌರಿ ರೂಢಿಯ ಧರ್ಮವ ಗಾಢದಿಲ್ ದೀಕ್ಷಿಸಲು ಧರ್ಮವ ಗಾಢದಿಲ್ ದೀಕ್ಷಿಸಲು ಕಾಡ ಮನುಜರತೆ ನಡೆತಂದು ನಾವಿಲ್ದು ಕಾಡ ಮನುಜರತೆ ನಡೆತಂದು ನಾವಿಲ್ದು ಮಾಡಿದ ವೇಷವಿದು ವೇಷವಿದು ನೋಡಿದೆಯ ಗೌರಿ ರೂಢಿಯ ಧರ್ಮವ ಗಾಢದಿಲ್ ದೀಕ್ಷಿಸಲು ನೋಡಿದೆಯ ಗೌರಿ ನೋಡಿದೆಯ ನೋಡಿದೆಯ ಗೌರಿ ಗೌರಿ, ಸ್ವಾಮಿ. ಕೈಲಾಸದಲ್ಲಿ ಸಂತೋಷದಿಂದಿದ್ದವಳು ನೀನು. ನಾನು ಭಕ್ತರನ್ನು ಪರೀಕ್ಷೆ ಮಾಡಬೇಕೆಂಬ ಉದ್ದೇಶವನ್ನು ನಿನ್ನ ಮುಂದಿರಿಸಿದಾಗ ಹಾ. ನಾನು ಬರ್ತೇನೆ. ಹಠ ಹಿಡಿದವಳು ನೀನು ಹೌದು. ಅಲ್ವೇ? ಭೂಮಿಗೆ ಇಳಿದು ಬಂದಿದ್ದೇವೆ ಹ್ಮ್. ಮಕ್ಕಳ ಸಹಿತ. ಹೌದು. ಆದ್ರೆ ನಾವು ಬರುವಾಗ ಬಂದದ್ದು ಹೇಗೆ? ಕಾಡ ಕಿರಾತರ ವೇಷವನ್ನು ಧರಿಸಿ ಬಂದಿದ್ದೇವೆ. ನಿಜ. ಈ ರೂಢಿಯಲ್ಲಿ ಮಾನವರಿದ್ದಾರೆ ಅಲ್ವೇ? ಹೌದು. ಮಾನವರಂದ್ರೆ ಯಾರು? ಹ್ಮ್. ಮನನಶೀಲರು. ಹ್ಮ್. ಯಾವುದನ್ನು ಯೋಚನೆ ಮಾಡಬೇಕು, ಹ್ಮ್. ಯಾವುದನ್ನು ಬಿಡಬೇಕು, ಹಾ. ಯಾವುದು ಧರ್ಮ, ಹ್ಮ್. ಯಾವುದು ಅಧರ್ಮ, ಹಾ. ಯಾವುದು ಸತ್ಯ, ಹ್ಮ್. ಯಾವುದು ಅಸತ್ಯ, ಹಾ. ಇದನ್ನೆಲ್ಲವನ್ನು ಚೆನ್ನಾಗಿ ತಿಳಿದುಕೊಂಡವರು. ಹೌದು. ಹಾಗಾಗಿ ಅವರನ್ನು ಮನನಶೀಲರು ಅಂತ ಕರೆಯುತ್ತಾರೆ. ಹ್ಮ್. ಗೌರಿ, ಏನು ಸ್ವಾಮಿ? ಭೂಮಿಯಲ್ಲಿದ್ದಂತಹ ಧರ್ಮವನ್ನು ನಾವು ಜಾಗೃತಗೊಳಿಸುವುದಕ್ಕಾಗಿ ಹಾ. ಕಾಡ ಕಿರಾತರ ವೇಷವನ್ನು ಮಾಡಿ ಬಂದರೂ ಹ್ಮ್. ಪರೀಕ್ಷೆ ಮಾಡುವುದಕ್ಕಾಗಿ ಮುಂದಡಿಯನ್ನು ಇಟ್ಟಿದ್ದೇವೆ ಮಾತ್ರ. ಹೌದು. ಹೊರಡಬೇಕು ಹ್ಮ್. ಎಂಬ ಆತುರ ನನ್ನಲ್ಲಿದೆ. ಹಾ. ಅದಕ್ಕಾಗಿ ನಿನ್ನಲ್ಲಿ ಕೇಳುವುದು ನಾನು, ಏನು? ರೂಢಿಯ ಧರ್ಮವ ಪರೀಕ್ಷಿಸುವವರ ಬಗ್ಗೆ ನಿನ್ನ ಅಭಿಪ್ರಾಯ ಏನು ಅಂತ ಹೇಳ್ತೀಯಾ? ಸ್ವಾಮಿ,
ಚಿನುಮಯಾತ್ಮನಿಕಾಂತ ಮುನಿಜನವದಿತ ಕಾಂತ ಮುನಿಜನವದಿತ ವನಜ ಭವಾದಿಗಳು ಚಿನುಮಯತ್ಮನಿಕಾಂತ ಮುನಿಜನವದಿತ ವನಜ ಭವಾದಿಗಳು ಇನಿಯ ನಿನ್ನಯ ನೆಲೆಯನು ತಿಳಿಯರು ಇನಿಯ ನಿನ್ನಯ ನೆಲೆಯನು ತಿಳಿಯರು ಮತ್ತೀ ಮನುಜರು ತರಿಯುವರು ಈ ಮನುಜರು ತರಿಯುವರು ಚಿನುಮಯ ಮನಿಕಾಂತ ಕಾಂತ ಈ ಸಮಯದಲ್ಲಿ ಕೈಲಾಸದಿಂದ ನೀವು ಇಳಿದು ಬಂದವರು. ಹೌದು. ನಿಮ್ಮ ಜೊತೆಯಾಗಿ ನಾನು ಕೂಡ ಬಂದಿದ್ದೇನೆ. ಯಾಕೆ? ಭಕ್ತರನ್ನು ಉದ್ಧರಿಸುವುದಕ್ಕಾಗಿ. ನಿಜ ರೂಪದಲ್ಲಿ ಬಂದರೆ ಖಂಡಿತವಾಗಿಯೂ ಭಕ್ತರು ನಮ್ಮನ್ನು ಗುರುತಿಸುತ್ತಾರೆ ಎನ್ನುವ ಕಾರಣಕ್ಕೋಸ್ಕರವಾಗಿ ಈ ರೂಪದಿಂದ ಬಂದವರು ಸ್ವಾಮಿ. ವೇಷ ಮಾಡಿ ಬಂದಿದ್ದೇವೆ. ಹೌದು. ನಿಮ್ಮ ನೆಲೆಯನ್ನು ಅರಿಯುವುದಕ್ಕೆ ಈ ಪ್ರಪಂಚದಲ್ಲಿ ಯಾರಿಂದ ಸಾಧ್ಯ ಇದೆ ಸ್ವಾಮಿ? ಸಾವಿರ ವರ್ಷಗಳ ಕಾಲ ತಪಸ್ಸನ್ನಾಚರಿಸುವಂತಹ ಮುನಿಗಳಿಗೆ ನಿಮ್ಮ ಶಕ್ತಿಯನ್ನು ಅರಿಯುವುದಕ್ಕೆ ಕಷ್ಟವಾಗ್ತದೆ. ದರ್ಶನ ಸಿಗುವುದು ಕಷ್ಟವೇ. ಹೌದು. ದೇವತೆಗಳು ಕೂಡ ನಿಮ್ಮನ್ನು ಪೂಜಿಸ್ತಾರೆ. ಅಂತಹದರಲ್ಲಿ ನೇರವಾಗಿ ನಿಮ್ಮನ್ನು ಕಾಣುವವರಿಗೆ ನಿಮ್ಮ ಶಕ್ತಿಯನ್ನು ಅರಿಯುವುದಕ್ಕಾಗುವುದಿಲ್ಲ ಅಂತ ಆದ್ರೆ ಈ ರೂಪದಲ್ಲಿ ಬಂದಂತಹ ನಮ್ಮನ್ನು ಗುರುತಿಸಿಕೊಳ್ಳುವುದಕ್ಕೆ ಕೇವಲ ಮನುಜರಿಂದ ಸಾಧ್ಯ ಇದೆ ಸ್ವಾಮಿ. ಮಾನವರಿಂದ ಸಾಧ್ಯವಿಲ್ಲ ಅಂತ ಹೇಳುವುದು. ಹೌದು. ಭಕ್ತರನ್ನು ಉದ್ಧರಿಸುವುದಕ್ಕಾಗಿ ನೀವು ಭಕ್ತರ ಆಧೀನರಾಗಿದ್ದೀರಿ. ಈ ಹೊತ್ತಿನಲ್ಲಿ ಇದೇ ರೂಪದಿಂದ ಮುಂದುವರಿದ್ರೆ ನಿಮ್ಮನ್ನು ಗುರುತಿಸಿಕೊಳ್ಳುವುದು ಹೇಗೆ ಸ್ವಾಮಿ? ಹೌದಲ್ವಾ? ನಮ್ಮನ್ನು ಗುರುತಿಸುವುದಕ್ಕೆ ಸಾಧ್ಯವಿಲ್ಲ. ಆದ್ರೆ ನಾವು ಪರೀಕ್ಷೆ ಮಾಡಬೇಕಾದ್ದಲ್ಲಿಂದ ಈ ಭೂಮಿಯಿಂದಲ್ಲ. ಮತ್ತೆ ನಾನು ಸ್ವಲ್ಪ ದೃಷ್ಟಿಯನ್ನು ಮೇಲೆ ಹಾಯಿಸಿದ್ದೇನೆ. ಮೇಲೆ ಅಂದ್ರೆ ನಮ್ಮವರೇ ಇದ್ದಾರಲ್ಲ, ಹಾ, ಎರಡು ಮೂರ್ತಿಗಳಲ್ಲಿ ಇದ್ದಾರಲ್ಲ. ಹೌದು. ಒಬ್ಬ ನಾನು, ಇನ್ನಿಬ್ಬರಿದ್ದಾರೆ. ಹೌದು. ಒಬ್ಬ ಸತ್ಯಲೋಕದಲ್ಲಿದ್ದಾನೆ, ಮತ್ತೊಬ್ಬ ವೈಕುಂಠದಲ್ಲಿ, ಹೌದು ಅಲ್ವಾ? ಹಾ. ಈಗ ನಾವು ಮೊದಲಾಗಿ ಇಲ್ಲಿಗೆ ಹೋಗಬೇಕು. ಹಾ. ಈ ಸೃಷ್ಟಿಕರ್ತ ನಾವು ಸೃಷ್ಟಿಯಾಗುವಾಗ ಬಹಳಷ್ಟು ಮಾತನಾಡಿದ್ದಾರೆ. ನಾನು ಅದು ಮಾಡ್ತೇನೆ, ನನಗಿಂತ ದೊಡ್ಡವರು ಯಾರು ಇಲ್ಲ. ಹಾ. ಆವಾಗ ನಾನು ಸುಮ್ಮನೆ ನಿಂತಿದ್ದೆ. ಓಹೋ. ಆಮೇಲೆ ಅಲ್ವಾ ನಾವು ನಾರಾಯಣನ ಒಳಗೆ ಹೋದ್ದು, ಹೌದು ಅಲ್ವೇ? ಈಗ ಅವನ ಬಗ್ಗೆ ನಾವು ಸ್ವಲ್ಪ ಪರೀಕ್ಷೆ ಮಾಡಬೇಕು. ಓಹೋ. ಬ್ರಹ್ಮ ಹೇಗಿದ್ದಾನೆ, ಅವನ ಸೃಷ್ಟಿ ಹೇಗೆ ನಡೆಯುತ್ತದೆ, ಅವನು ಯಾರನ್ನು ಪೂಜಿಸ್ತಾನೆ, ಹೇಗೆ ನಡೆದುಕೊಳ್ತಾ ಇದ್ದಾನೆ, ಸೃಷ್ಟಿ ಮಾಡಿದಂತಹ ಆ ಜೀವಿಗಳನ್ನು ಹೇಗೆ ನೋಡಿಕೊಳ್ತಾ ಇದ್ದಾನೆ ಎಂಬುದನ್ನು ನೋಡ್ಬೇಕಾ ಬೇಡೋ? ಹೌದು. ಅದಕ್ಕಾಗಿ ನೀನು ನನ್ನ ಜೊತೆ ಬಾ, ಹಾ. ನಾವು ಸತ್ಯಲೋಕವನ್ನು ಸೇರಿಕೊಳ್ಳೋಣ. ಆಗ್ಲಿ. ಹೋಗು.
ನೇಮದ ತೆರದಿ ಜೀವರ ಸೃಷ್ಟಿಸಿದನು ಚತುರಾಸ್ಯ ಚತುರಾಶ್ಯರಾದಂತಹ ನಾನು ಸತ್ಯಲೋಕದ ಬ್ರಹ್ಮಸಭೆಯಲ್ಲಿ ವಿರಾಜಿತನಾಗಿ ಸುಖದಿಂದಲೂ ನೆಮ್ಮದಿಯಿಂದಲೂ ಒಂದು ಹಂತದ ನಿರಾಳತೆಯಿಂದಲೂ ಕಾಲಯಾಪನೆಯನ್ನು ಮಾಡ್ತಾ ಇರುವ ಸಮಯ. ಲೋಕದ ಆದಿಮೂಲವಾದಂತಹ ಶಕ್ತಿಯನ್ನು ಪರಾತ್ಪರತರವಾದ ಪರಾಶಕ್ತಿ ಅಂತ ಮಾನಿಸಿ ಒಂದಾಗಿದ್ದದಕ್ಕೆ ಹಲವಾಗಬೇಕೆಂಬ ಬಯಕೆ ಹುಟ್ಟಿ ಮೂರಾಗಿ ಕಾಣಿಸಿಕೊಂಡ ಕಾಲದಲ್ಲಿ ಅನುಜ್ಞೆ ಏನು, ನಮ್ಮ ಹೆಸರೇನು, ನಾವು ನಡೆಸಬೇಕಾದ ಕಾರ್ಯಗಳೆಂತು ಅಂತ ಕೇಳಿದ ಕಾಲದಲ್ಲಿ ಆ ಆದಿಮಾಯಾ ಸ್ವರೂಪಿಣಿ ಇದ್ದಂತಹ ನೇಮವನ್ನೇ ಮಾನಿಸಿ ಸೃಷ್ಟಿಶೀಲನಾಗುತ್ತಾ ಮುನ್ನಡೆದವನು ನಾನು. ಹಾಗೆ ಸೃಷ್ಟಿಸುವುದಕ್ಕೆ ನಮಗೆ ಆಧಾರಭೂತವಾದ ಅಧಿಷ್ಠಾನ ಯಾವುದು ಅಂತ ಕೇಳಿದರೆ ಯಾವುದು? ಹೋದ ಕಲ್ಪದಲ್ಲಿ ಲಯವಾದ ಪ್ರಪಂಚ ಎಂಬುದು ನಿರೂಪ. ಅದರಿಂದಲೇ ಅಂಡಜವೋ ಉದ್ಭಿಜವೋ ಜರಾಯುಜವೋ ಸ್ವೇದಜವೋ ಮೊದಲಾದಂತಹ ಅನೇಕ ಜೀವವರ್ಗಗಳನ್ನು ಪಂಚಭೂತಾತ್ಮಕವಾದಂತಹ ಈ ಬ್ರಹ್ಮಾಂಡದಲ್ಲಿ ಸೃಜಿಸ್ತಾ ಸಾಗಿದೆ. ಆ ಕರ್ಮ ಅದರಿಂದಲೇ ಲಭ್ಯವಾಗುವ ಫಲ ಅದನ್ನು ಅನುಭವಿಸುವುದಕ್ಕಾಗಿ 84 ಲಕ್ಷ ಜೀವರಾಶಿಗಳಲ್ಲಿ ಎಲ್ಲಿ ಹೇಗೆ ಎಷ್ಟು ಅವಧಿಗೆ ಹುಟ್ಟಬೇಕು, ಬೆಳೆಯಬೇಕು, ಆ ಬಳಿಕ ಲಯ ಹೊಂದಬೇಕು ಎಂಬ ನಿಗಮನವನ್ನು ಇರಿಸಿಕೊಂಡು ಈ ಸೃಷ್ಟಿ ಪ್ರಪಂಚದ ವಿಸ್ತಾರಕ್ಕೆ ಕಾರಣನಾದವನು ನಾನು. ಸರಿ. ಹಾಗೆ ಒಂದಿದ್ದದ್ದು ಮೂರಾಯಿತು, ಮೂರಿದ್ದದ್ದು 33 ಕೋಟಿ ದೇವತೆಯಾಗಿ ಆವಿಷ್ಕೃತವಾಯಿತು. 3 ಲೋಕದಲ್ಲಿದ್ದಂತಹ ಸತ್ವರಜ ಗುಣೋಪೇತರಾದಂತಹ ಅಥವಾ ತಾಮಸಿಕವಾದಂತಹ ಪ್ರವೃತ್ತಿಯನ್ನು ಹೊಂದಿದಂತಹ ಜೀವಜಾಲ ಈ ಪ್ರಪಂಚದಲ್ಲಿ ನೆರೆದು ನಿಲ್ಲುವುದಕ್ಕೆ ಪರ್ಯಾಪ್ತವಾಯಿತು. ಅದಕ್ಕೆ ಬೇಕಾದಂತಹ ವಸ್ತು ವಿಷಯಗಳು, ಆನುಕೂಲ್ಯಗಳು, ಸೌಕರ್ಯಗಳು ಪ್ರತಿಯೊಂದನ್ನು ಕೂಡ ಲೋಕ ನಿಯಾಮಕರಾದಂತಹ ಶಕ್ತಿಗಳು ಅವರವರ ಹೊಣೆಯರಿತು ಲೋಕಮುಖಕ್ಕೆ ಒದಗಿಸಿಕೊಡ್ತಾ ಇದ್ದಾರೆ. ಹೀಗೆ ಈ ಲೋಕ ವ್ಯವಸ್ಥೆ ಮುನ್ನಡೆಯುತ್ತಾ ಇರುವಾಗ ಇತ್ತೀಚೆಗೆ ಬಂದ ಯೋಚನೆ, ಲೌಕಿಕರಲ್ಲಿ ಮಾತ್ರ ಆ ಪ್ರವೃತ್ತಿಯನ್ನು ನಾವು ಕಾಣುವುದಲ್ಲ, ಎಂತಹ ಶ್ರೇಷ್ಠ ಕರ್ಮದಲ್ಲೇ ತಮ್ಮನ್ನು ತಾವು ತೊಡಗಿಸಿಕೊಂಡು ವ್ಯಾಮೋಹ ವಿರಹಿತರಾಗಿಯೇ ತಮ್ಮನ್ನು ತೊಡಗಿಸಿಕೊಂಡ್ರು ಅಪವಾದವೆಂಬುದು ಯಾರನ್ನೂ ಬಿಟ್ಟದ್ದು ಇಲ್ಲ. ಸೃಷ್ಟಿ ಸ್ವಯಂಪೂರ್ಣವೂ ಅಲ್ಲ, ಪರಿಪೂರ್ಣವೂ ಅಲ್ಲ. ನ್ಯೂನಾತಿರೇಕಗಳಿಂದ ಸಮನ್ವಿತವಾದಂತಹ ಈ ಸೃಷ್ಟಿಯನ್ನು ಅತ್ಯಂತ ಶ್ರೇಷ್ಠ ಅಂತ ಪರಿಭಾವಿಸುವುದಕ್ಕೆ ಆಸ್ಪದವಿಲ್ಲ ಎಂಬುದಾಗಿ ಲೋಕದ ಕುರಿತಾಗಿ ಅಲ್ಲಿನ ಸೃಷ್ಟಿಯ ಕುರಿತಾಗಿ ಗಮನವಿರಿಸಿದವರೆಲ್ಲರೂ ಆಡ್ತಾ ಇರುವುದನ್ನು ಮನನ ಮಾಡಿದಂತಹ ನನಗೆ ಈ ಸೃಷ್ಟಿ ಪ್ರಪಂಚಕ್ಕೊಂದು ಪಾಠವನ್ನು ಚತುರಾನನಾದಂತಹ ನಾ ಮಾಡಬೇಕು ಅಂತ ಕಂಡಿತು. ನಾಲ್ಮೊಗದಿಂದ ಲೋಕ ಉಪಾದೇಯ ಅಂತ ಅಂಗೀಕರಿಸಬೇಕಾದಂತಹ ವೇದವನ್ನು ಕರುಣಿಸಿದಂತಹ ನಾನು, ಆ ವೇದವೇದ್ಯನನ್ನು ಸದಾ ಸಂಸ್ತುತಿಸ್ತಾ ಇರುವಂತಹ ನಾನು, ಲೋಕದ ವಿಧಿ ನಿಷೇಧಕ್ಕೆ ಆಕರವಾದಂತಹ ಜ್ಞಾನ ಮೂಲವನ್ನು ಒದಗಿಸಿಕೊಟ್ಟರೂ ಕೂಡ ಸೃಷ್ಟಿಯನ್ನು ಹೀಗೆ ಹಳೆಯುತ್ತಾರೆ ಅಂತಾದರೆ ನ್ಯೂನತೆ ಇಲ್ಲದ, ಅತಿರೇಕವಲ್ಲದ ಸೃಷ್ಟಿ ಈ ಪ್ರಪಂಚದಲ್ಲಿ ಹೇಗೆ ಸಾಧ್ಯ ಎಂಬುದರ ಪಾಠವನ್ನು ಆ ವೇದವಿಧಾತನಾದಂತಹ ನಾನೇ ಒದಗಿಸಬೇಕು ಅಂತ ಸಂಕಲ್ಪಿಸಿದ್ದರ ಪರಿಣಾಮ ಒಂದು ಕ್ರತು ಮಾಡಬೇಕು ಅಂತ ಕಂಡಿದ್ದೆ. ಕ್ರತು ಬೆಸಗಿ ಪಡೆದಿರುವ ಕುಬರಿಯ ಪಡೆದಿರುವ ಕುವರಿಯ ಸತಿ ಶಿರೋಮಣಿಯಳನು ಕಮಲದ ಹಿತದಿ ಶಾರದೆಗೆನುವ ನಾಮವ ನೀಡುತ್ತ ಪೊರೆದ, ಹಿತದಿ ಶಾರದೆಗೆನುವ ನಾಮವ ನೀಡುತ್ತ ಪೊರೆದ. ಕ್ರತು ಬೆಸಗಿ ಪಡೆದಿರುವ ಕುವರಿಯ
ಸತಿ ಶಿರೋಮಣಿಗಳನ್ನು ಕಮಲಜ ದೇವತೆಗಳಿಗೆ ದಿವ್ಯತ್ವ ಸಿದ್ಧಿಗೆ ಹೇತುವಾಗಬಹುದಾದ ಯಜ್ಞವನ್ನು ಯಜ್ಞಕಲ್ಪವನ್ನು ಈ ಲೋಕ ಸರಿಯಾಗಿ ಪರಿಭಾವಿಸಿದ್ದೇ ಇಲ್ಲ. ಸರ್ವಸಾಧ್ಯತೆಗಳನ್ನು ಅಂತರ್ಗತವಾಗಿ ಹೊಂದಿದಂತಹ ಯಜ್ಞ ಪ್ರಕಲ್ಪವನ್ನು ಅದರ ಸಾಧ್ಯತೆಗಳನ್ನು ಶೋಧಿಸ್ತಾ ಹೋದವರಿಗೆ ನ್ಯೂನಾತಿರೇಕವಿಲ್ಲದಂತಹ ಸೃಷ್ಟಿಯಾಗಲಿ, ಆ ಸೃಷ್ಟಿಚಕ್ರದ ಒಳಗೆಯೇ ತಮಗೆ ನ್ಯೂನಾತಿರೇಕಗಳಿಲ್ಲದ ಫಲಗಳನ್ನಾಗಲಿ ಹೊಂದುವುದಕ್ಕೆ ಸಾಧ್ಯ. ಇದನ್ನು ತೋರಿಕೊಡಬೇಕಾದದ್ದು ಯಾವ ವೇದಗಳಲ್ಲಿ ಯಜ್ಞ ಪ್ರಕಲ್ಪ ವಿದಿತವಾಗಿದೆಯೋ ಅದರ ಅನುಷ್ಠಾನ ಮಾಡಬೇಕಾದ್ರೆ ಅನುಸಂಧಾನ ಹೇಗಿರಬೇಕು, ಫಲಾವಾಪ್ತಿಯನ್ನು ಹೊಂದುವಂತಹ ವಿಧಾನ ಹೇಗೆ, ಇದನ್ನು ತೋರಿಕೊಡುವ ಉದ್ದೇಶದಿಂದಲೇ ಸೃಷ್ಟಿಯ ನ್ಯೂನತೆಯನ್ನು ಅತಿರೇಕವನ್ನು ನಿವಾರಿಸಿ ಸರ್ವಗುಣ ಸಮನ್ವಿತವಾದ ಸರ್ವದೋಷ ವಿವರ್ಜಿತವಾದ ಸೌಂದರ್ಯಾತಿಶಯತೆಯಿಂದಲೇ ಪರಿಪೂರ್ಣವಾದಂತಹ ಸ್ತ್ರೀ ರೂಪವೊಂದನ್ನೇ ಕಾಮನೆಯಾಗಿಸಿಕೊಂಡು ಕಾಮಿತಾರ್ಥಪ್ರದಾಯಕವಾದಂತಹ ಕ್ರತುವೊಂದನ್ನು ಎಸಗಿ ಅದರ ಮೂಲಕವಾಗಿಯೇ ಸುತೆಯೊಬ್ಬಾಕೆಯನ್ನು ಹೊಂದಿದೆ. ಕ್ರತು ಸುತೆಯಾಕೆ, ಆ ಕ್ರತುವಿಗೆ ಸುತೆಯಾಗಿ ಉದಿಸಿ ನಿಂದವಳವಳು ಎದ್ದು ಬಂದು ನಿಂತು ನನಗೆ ಮಣಿದ ಕಾಲದಲ್ಲಿ ಆಕೆಯನ್ನು ಆ ಕ್ರತುವನ್ನು ನನ್ನನ್ನು ನಾ ಬೇರ್ಪಡಿಸಿ ನೋಡಲಾಗದೆ ಇದ್ದದ್ದರಿಂದ ಮಮತೆಯಿಂದ ವಾತ್ಸಲ್ಯದಿಂದ ಪರಿಗ್ರಹಿಸಿದೆ. ವ್ಯಾವಹಾರಿಕವಾಗಿ ಅವಳೊಡನೆ ವರ್ತಿಸುವುದಕ್ಕೆ ಅನುಕೂಲ್ಯವನ್ನು ಕಲ್ಪಿಸುವಂತೆಯೇ ಸರಸ್ವತಿ ಅಥವಾ ಶಾರದಾ ಎಂಬ ಅಭಿಧಾನವನ್ನಿತ್ತು ಲೋಕವು ಅವಳನ್ನು ಹಾಗೆಯೇ ಗುರುತಿಸುವಂತೆ ಒಂದು ಅನುಕೂಲತೆಯನ್ನು ಕಲ್ಪಿಸಿಕೊಟ್ಟೆ. ದಿನ ದಿನಕ್ಕೆ ವೀಣೆಯನ್ನು ಹಿಡಿದುಕೊಂಡು ವಾದನದಲ್ಲಿ ನೈಪುಣ್ಯವನ್ನು ಪ್ರಕಟಿಸ್ತಾ ಸುಸ್ವರದ ಮೂಲಕವಾಗಿಯೇ ಚಿತ್ತಹಾರಕವಾದಂತಹ ಅನುರಾಗವನ್ನು ಅವಳ ವಾದನದಲ್ಲೂ ಅವಳನ್ನು ಮೂಡಿಸುವಂತೆಯೇ ಪ್ರವರ್ಧಮಾನ ಸ್ಥಿತಿಗೆ ಬರ್ತಾ ಇರುವಂತಹ ಆಕೆಯನ್ನು ಕಂಡಾಗ ಸೃಷ್ಟಿಶೀಲತೆಯಲ್ಲಿ ನಾನು ಪರಮಾರ್ಥವನ್ನು ಹೊಂದುವುದಕ್ಕಾಗಿ ಮಾಡಿದ ಕ್ರತು ಸಾರ್ಥಕ ಅಂತ ಅನುದಿನ ಅನುಕ್ಷಣ ಕಾಣುವುದಕ್ಕೆ ತೊಡಗಿದೆ. ಆಗಲಿ ಇನ್ಯಾರು ಹೇಳುವುದಕ್ಕಿಲ್ವಲ್ಲ, ದೋಷ ವಿವರ್ಜಿತವಾದ ಫಲವನ್ನು ಹೊಂದುವುದಕ್ಕೆ ಯಜ್ಞವೇ ಮಾರ್ಗ ಅಂತ ಬೋಧಿಸಿದ್ದು ಮಾತ್ರ ಅಲ್ಲ, ಆಚರಿಸಿ ಸಾಧಿಸಿ ತೋರಿಯೂ ಕೊಟ್ಟಿದ್ದೇನೆ ಎಂಬಲ್ಲಿಗೆ ಮಾಡಿದ ಕರ್ಮ ಸಮರ್ಪಕವಾಗಿದೆ, ಸಾರ್ಥಕವಾಗಿದೆ ಅಂತ ಒಂದು ಕೃತಾರ್ಥತೆಯುಂಟು. ಬ್ರಹ್ಮಸಭೆಯಲ್ಲಿ ಇಂದಿನ ಕಲಾಪಗಳನ್ನು ನಿರ್ವಹಿಸುವುದಕ್ಕೆ ವಿಭುಧವರೇಣ್ಯರಾದವರು, ತಪಸ್ಸಿನಿಂದ ಇಲ್ಲಿ ಸ್ಥಾನಾಪನ್ನತೆಯನ್ನು ಹೊಂದಿದವರು ಸಮನ್ವಿತರಾಗಿ ಕಾಯ್ತಾ ಇರುವಾಗ ಅದನ್ನೇ ಪ್ರವೇಶಿಸಿ ಇಂದಿನ ಕಾರ್ಯಕ್ಕೆ ಕಲಾಪಕ್ಕೆ ಅನುವು ಮಾಡಿಕೊಡಬೇಕು. ಸಾಗಲಿ ಸಭಾ ಕಲಾಪ. ವಾರಿ ಜಾಂಬಕಿಗೊಲಿದು ಯೌವನ ಏರಿ ರಂಜಿಸುತ್ತಿರಲು ದುಗುಡದ ಭಾರದಲ್ಲಿ ನಡೆದಂದು ಜನಕನ ಪದಕ್ಕೆ ವಂದಿಸಲು ಬಾರಮ್ಮ ಮಗಳೇ ವೈಯಾರಿಯೇ ಶಾರದಾ ಮಗಳೇ ಬಾರಮ್ಮ ಮಗಳೇ ವೈಯಾರಿಯೇ ಶಾರದ ನೀರಜ ಮುಖಿಗೆ ಇದೇನಿ ಶಾರದ ನೀರಜ ಮುಖಿಗೆ ಇದೇನಿ ಈ ರೀತಿಯಲ್ಲಿ ಚಿಂತಾ ಭಾರದಿ ನಡೆತಂದ ಈ ರೀತಿಯಲ್ಲಿ ಚಿಂತ ಭಾರದಿ
ನಡೆ ತಂದ ಕಾರಣ ಬರಿಯದಾಗಿಗೆನು ಈ ರೀತಿಯಲ್ಲಿ ಚಿಂತ ಬಾರದಿ ನಡೆದಂದ ಕಾರಣ ಬರೆಯದಾಗಿಗೆನು ಬಾರಮ್ಮ ಮಗಳೇ ವೈಯಾರಿಯೇ ಶಾರದ ನೀರಜಮುಖಿಯೇ ಇದೇನೆ ಮಗಳೇ ಗಜಗಮನೆಯಾಗುವುದು ಸುಂದರಿಯಾದವಳಿಗೆ ಸುಶೋಭಿತವಾದಂತಹ ಒಂದು ಉಪಕ್ರಮ ವಿಧಾನವೇ. ಹಾಗೆ ಅಂತ ಅದು ಸೌಂದರ್ಯ ಪ್ರಾಕಟ್ಯಕ್ಕೆ ಬೇಕಾದಂತಹ ಉಪಕ್ರಮವಾಗಬೇಕು ಬಿಟ್ರೆ ಮನದ ದುಗುಡದ ಭಾರವನ್ನು ಗತಿಯಲ್ಲೋ ವಿಗತಿಯಲ್ಲೋ ತೋರುತ್ತಾ ಬರುವುದು ಹೌದಾದರೆ ಎಂಥವರಿಗಾದರೂ ಅದು ಶೋಭಾಯಮಾನ ಅಂತ ಅನ್ನಿಸ್ತದೋ? ಇಲ್ಲಪ್ಪ. ನಿನ್ನ ವಯ್ಯಾರವನ್ನು ನಾವು ಕಂಡುಂಡವರು. ಮಿಂಚಿನ ಬಳ್ಳಿಯಂತೆ ಇತ್ತಿಂದತ್ತ ಅತ್ತಿಂದಿತ್ತ ಸತ್ಯಲೋಕದಲ್ಲಿ ನೀ ಸಂಚರಿಸುವಾಗ ಸರಸ್ವತಿಯ ಆ ಸಂಚಾರ ವಿಶೇಷವೇ ನಮ್ಮೊಳಗೆ ಸಂಚಲನವನ್ನು ಮೂಡಿಸ್ತಾ ಇರುವುದು. ಬ್ರಹ್ಮಲೋಕವಾಸಿಗಳಾದ ಸತ್ಯಲೋಕ ಸ್ಥಿತರಾದ ಸರ್ವರ ಅನುಭವಕ್ಕೂ ಬಂದ ವಿಚಾರವೇ. ಸಂಚಲನೆಗೆ ಹೇತುವಾದವಳು ಹತಪ್ರಭಳಾಗಿ ದುಗುಡದ ಭಾರದಿಂದ ಇನ್ನೇನು ನಡೆದು ಬರ್ತಾ ಇರುವಾಗ ಕುಸಿದೇ ಹೋಗುತ್ತೀಯೋ ಎಂಬಂತೆ. ಏನಾಯ್ತು ನಿನಗೆ? ಬೇಕಾದ ಸರ್ವ ವ್ಯವಸ್ಥೆಗಳನ್ನು ಕಲ್ಪಿಸಿ ಪಾಲನೆಗೆ ಪೋಷಣೆಗೆ ಏನು ಮಾಡಬೇಕು ಅಂತ ಸಮಯೋಚಿತವಾಗಿ ಅರಿತು ವ್ಯವಸ್ಥೆಯನ್ನು ಮಾಡಿಕೊಡ್ತಾ ಇದ್ದೇನಲ್ಲ. ಯಾವುದರಲ್ಲೂ ನ್ಯೂನಾತಿರೇಕ ಇಲ್ಲ ಅಂತಾದಾಗ ಮನಸ್ಸಿಗೆ ಈ ಕ್ಲೇಶ ಬಂದದ್ದಕ್ಕೆ ಕಾರಣ ಏನು ಅಂತ ನಾವು ವಿಚಾರಿಸಬೇಕಾಯ್ತೋ ಇಲ್ವೋ? ಕೇಳಬೇಕು. ಏನಾಯ್ತು? ಯಾರು ನೋವು ಮಾಡಿದ್ರು? ಯಾಕೆ ಹೀಗೆ ಕುಸಿತಾ ಇದ್ದೀವಿ? ಹೇಳೋದಕ್ಕೆ ಅವಕಾಶ ಇದೆಯೇ? ಅದನ್ನೇ ಕೇಳಬೇಕು ಅಂತ ಇದ್ದೇನೆ. ಲಾಲಿಬುದಿಲೆ ತಾತ ಪೇಳುವ ಮಾತ ಲಾಲಿಬುದಿಲೆ ತಾತ ಪೇಳುವ ಮಾತ ತಾತ ಆಲಸ್ಯಗೊಳ್ಳದೆ ನೀ ಲೋಕ ಪ್ರಖ್ಯಾತ ಆಲಸ್ಯಗೊಳ್ಳದೆ ನೀ ಲೋಕ ಪ್ರಖ್ಯಾತ ಎಲತಾತ ಪೇಳುವ ಮಾತಲಾಲಿಸೋ ಬಾಲೆಯ ನುಡಿಯದು ಕೀಳುಗಳೆಯದೆ ಬಾಲೆಯ ನುಡಿಯೆಂದು ಕೀಳುಗಳೆಯದೆ ಆಲೋಚಿಸುತ್ತ ನೋಡು ನಿಲ್ಲಯ ಮನದೇ ಲಾಲಿಪುದಿಲೆ ತಾತ ಪೇಳುವ ಮಾತ ಆಲಸ್ಯಗೊಳದಿನಿ ಲೋಕ ಪ್ರಖ್ಯಾತ ಲಾಲಿಸೋ ಎಲೆ ತಾತ ಬರುವ ಪೂರ್ವದಲ್ಲೇ ಬಹಳಷ್ಟು ಯೋಚನೆ ಮಾಡಿ ಬಂದವಳು ನಾನು. ಬ್ರಹ್ಮಸಭೆ ಇದು. ಇಲ್ಲಿಗೆ ನಾನು ಬರಬಹುದಾ ಬರಬಾರ್ದಾ ಅಂತ ಯೋಚಿಸುತ್ತಾ ಬಂದವಳು. ಬ್ರಹ್ಮಾನುಬಂಧಿಗಳಾದವರೆಲ್ಲರೂ ಬರಬಹುದಾದ ಸಭೆಯೇ ಬ್ರಹ್ಮಸಭೆ. ಸರಿ, ಹೌದು. ಬರಬಹುದಂತ ಆಯಿತು. ಸಭೆಗೆ ಬಂದವರೆಲ್ಲ ಮಾತಾಡ್ಬೇಕಂತಿಲ್ಲ. ಸಭೆಯಲ್ಲಿ ಮಾತಾಡುವುದೊಂದೇ ಕರ್ತವ್ಯ ಕರ್ಮವೂ ಅಲ್ಲ. ಅದಲ್ಲ,
ಸಭಾ ಕಲಾಪದಲ್ಲಿ ಭಾಗಿಯಾಗುವುದು ಅಂತಂದ್ರೆ ಕೇಳುವುದು ಆಗ್ತದೆ ಆದದ್ದನ್ನು ಒಪ್ಪುವುದು ಆಗ್ತದೆ ಆಗಬೇಕಾದನ್ನು ಹೇಳುವುದು ಆಗ್ತದೆ. ಅಪ್ಪ ಹೇಗಾದ್ರೂ ಭಾಗಿಯಾದ್ರೆ ಆಯ್ತು. ಬಂದಿದ್ದೇನೆ, ಹಾ ಇಲ್ಲಿ ಮಾತಾಡಬಹುದಾ ಮಾತಾಡದೆ ಉಳಿಬಹುದಾ ಅಂತ ಯೋಚನೆ ಮಾಡುವುದು ನಾನು. ಸಭೆ ಅಂತ ಆಗಬೇಕಾದ್ರೆ ಅದು ಬ್ರಹ್ಮ ಸಭೆಯಿಂದ ತೊಡಗಿ ಅಥವಾ ಪ್ರಪಂಚದಲ್ಲಿರುವ ಸಣ್ಣ ಸಭೆಯಲ್ಲಿಯ ತನಕ ಯಸಾ ಸಭಾ ಯತ್ರ ನಸಂತಿ ವೃದ್ಧ, ವೃದ್ಧರಿಲ್ಲದ ಸಭೆ ಸಭೆಯಲ್ಲ ಅಂತ ಪ್ರಾಜ್ಞರೆಲ್ಲ ಸೇರಿ ತೀರ್ಮಾನಿಸಿದರು. ಸರಿ, ಅಂದರೆ ಕೂದಲು ನೆರೆತವರು ಅಂತ ಭೌತಿಕವಾದ ಗುಣಲಕ್ಷಣ ಹೇಳಿದ್ದಲ್ಲ. ಪ್ರಾಜ್ಞತೆಯಿಂದ ವೃದ್ಧಿಯನ್ನು ಹೊಂದಿದವರು ಯಾರಿದ್ದಾರೋ ಅವರಿಲ್ಲದ ಸಭೆ ಸಭೆಯಲ್ಲ ಅಂತ. ಸರಿಯಪ್ಪ, ಅಂಥದ್ದು ಸಭೆ ಅಂತ ತಿಳಿದ ಮೇಲೆ ಪ್ರಾಜ್ಞಸಮ್ಮತವಾದ ಮಾತು ಹೌದು ಅಂತ ಆದ್ರೆ ಯಾರಿಗೂ ಹೇಳಬಹುದಮ್ಮ? ಹೇಳಬಹುದೇ? ಧಾರಾಳ ಹೇಳು, ಅದಕ್ಕೆ ಮಾತಾಡಬಹುದೇ? ಹಾಗಾದ್ರೆ ಹೇಳು. ಏನು ಕಾತರದಿಂದ ಆತುರದಿಂದ ಮಾತಾಡಲೇಬೇಕು ಅಂತ ಬಂದಾಗುಂಟು. ಖಂಡಿತ ಹೌದಪ್ಪ. ಏನಾಯ್ತು ಅಪ್ಪ? ಪರಿಸರದಲ್ಲಿ ಕೇಳುವಂತ ಪ್ರತಿ ಒಂದು ಶಬ್ದಗಳು ನಮ್ಮ ಕಿವಿಗೆ ಕೇಳುತ್ತದೆ. ಹೌದು. ಆದ್ರೆ ಬುದ್ಧಿ ಮತ್ತೆ ಮನಸ್ಸು ಅದನ್ನೆಲ್ಲ ಸ್ವೀಕರಿಸಬೇಕು ಅಂತ ಏನಿಲ್ವಲ್ಲ. ಈಗ ನಾನು ಮಾತಾಡ್ತಾ ಹೋಗುವುದು, ಹೌದು, ನೀವು ನಿಮ್ಮಷ್ಟಕ್ಕೆ ಇರುವುದು, ಅದಕ್ಕೆ ತನ್ಮಯತೆ ತಲ್ಲೀನತೆ ಅಂತ ಆಡು. ಹಾಗಾಗಿ ಒಂದು ಕರ್ತವ್ಯ ಕರ್ಮವನ್ನು ಎಸಗುವಾಗ ಅದರಲ್ಲೇ ನಾವು ಮುಳುಗಿ ಹೋಗಬೇಕು, ಲೀನವಾಗಬೇಕು. ಹೌದಪ್ಪ. ಅದಿಲ್ಲದಿದ್ದರೆ ಎಲ್ಲಿಯಾದರೂ ಪರರಲ್ಲಿ ಅಥವಾ ಪರ ವಸ್ತು ವಿಷಯಗಳಲ್ಲಿ ಆಸಕ್ತಿ ತಾನಾಗಿ ಕುದುರುವುದಕ್ಕೆ ತೊಡಗುತ್ತದೆ. ಸತ್ಯ. ಹೌದು ಅಪ್ಪ, ಆಲಸ್ಯಗೊಳ್ಳಬಾರ್ದು ತಾವು. ಇಲ್ಲಿದ್ದು ಏನು ಮಾಡುವುದಿದ್ರೂ ಆಲಸ್ಯಗೊಳ್ಳುವುದಕ್ಕಿಲ್ಲ. ಅದರಲ್ಲೂ ಮುದ್ದಿನ ನೀನೇ ಬಂದು ಆಡುವಂತಹ ಈ ಕಾಲದಲ್ಲಿ ಅದನ್ನು ಕೇಳುವುದರಲ್ಲಿ ಒಂದು ಸೌಖ್ಯ ಇರುವಾಗ ಯಾಕೆ ಆಲಸ್ಯಮ್ಮ? ಹಾಗಲ್ಲಪ್ಪ, ತುಂಬಿದ ಸಭೆಯಲ್ಲಿ ಬಹಳಷ್ಟು ಹಿರಿಯವರು ಇರ್ತಾರೆ, ಅದರ ಮಧ್ಯದಲ್ಲಿ ಕಿರಿಯವರು ಇರ್ತಾರೆ. ಕಿರಿಯವರಾಡಿದ ಮಾತು ಓ ಅವರು ಸಣ್ಣವರು ಆಡಿದ್ದಲ್ವಾ ಅಂತ ತಿರಸ್ಕರಿಸುವುದು, ಕೀಳರಿಮೆ ತಾಳುವುದು ಇರ್ತದೆ. ಲೋಕದಲ್ಲಿ ವಿಷಯನಿಷ್ಠ ವ್ಯವಹಾರ, ವಸ್ತುನಿಷ್ಠ ವ್ಯವಹಾರ, ವ್ಯಕ್ತಿನಿಷ್ಠ ವ್ಯವಹಾರ ಆಗ್ತದಪ್ಪ. ಈಗ ಅರ್ಥಗರ್ಭಿತವಾದದ್ದನ್ನು ಆಡಿದ್ರೆ ಆಡಿದ ಬಾಲೆಯ ಕುರಿತಾಗಿ ಗಮನ ಹೋಗುವುದಿಲ್ಲ. ಆ ಆಡಿದ ಮಾತಿನ ಗರ್ಭದಲ್ಲಿದ್ದ ಅರ್ಥದತ್ತ ನಮ್ಮ ಮನಸ್ಸು ಸೆಳೆಯಲ್ಪಡ್ತದೆ, ಬುದ್ಧಿ ಪ್ರಚೋದಿತವಾಗ್ತದೆ. ಅಂತದನ್ನು ಹೇಳಿದ್ರೆ ಆಯ್ತು. ಅಪ್ಪ, ಮಗಳಾಡುವ ಮಾತು ಓ ನನ್ನ ಮಗಳಾಡುವುದಲ್ವಾ ಅಂತ ಕೀಳರಿಮೆ ತಾಳಬಾರ್ದು. ನನ್ನ ಮಗಳೇ ಆಡುವ ಮಾತು ಅಂತ ಮಮತೆ ಹೆಚ್ಚಾಗುತ್ತಾ ಉಂಟು. ಏನೀಗ ಅಪ್ಪ, ಪ್ರಪಂಚದಲ್ಲಿರುವಂತಹ ಸಕಲ ಜೀವರಾಶಿಗಳ ಸೃಷ್ಟಿಗೆ ಕಾರಣೀಕರ್ತರಾದವರು ನೀವು. 84 ಲಕ್ಷ ಜೀವರಾಶಿಗಳನ್ನು ಸೃಷ್ಟಿಸುವವರಂತೆ ನೀವು. ಅದೇ ರೀತಿ ನನ್ನನ್ನು ಸೃಷ್ಟಿಸಿದವರು ತಾವು. ಅಪ್ಪ, ಸೃಷ್ಟಿಯಾಗಿದೆ, ಶಾರದಾ ಎನ್ನುವಂತ ಹೆಸರನ್ನಿರಿಸಿದ್ದೀರಿ. ಅದನ್ನು ಸೃಷ್ಟಿಸಿದ್ದಕ್ಕೆ ಒಂದು ರೀತಿ, ನಿನ್ನನ್ನು ಸೃಷ್ಟಿಸುವುದಕ್ಕೆ ಒಂದು ರೀತಿ. ಆದ್ದರಿಂದ ಸೃಷ್ಟಿ ಅದೂ ಹೌದು ಇದೂ ಹೌದು, ಕರ್ತೃ ನಾನೂ ಹೌದು, ಆದರೆ ವಿಧಾನ ಮಾತ್ರ ಪ್ರತ್ಯೇಕ. ಖಂಡಿತ ಹೌದಪ್ಪ. ಆದ್ದರಿಂದಲೇ ಅದರಲ್ಲಿಲ್ಲದ ವಿವಶತೆ ವ್ಯಾಮೋಹ ನಿನ್ನ ಕುರಿತಾಗಿ ಉಂಟೇ ಉಂಟು. ಇರ್ಲಿ ಅಪ್ಪ. ಅಪ್ಪ, ಇರುವುದಕ್ಕೆ ಶಾರದ ಮಂಟಪ. ನೀನು ಬಂದ ಮೇಲೆ, ನೀ ಕುಳ್ಳಿರ್ದ ಮೇಲೆ ಆ ಮಂಟಪದ ಹೆಸರೇ ಹಾಗೆ ಅಂತಾಗಿ ಹೋಗಿ ಶಾರದ ಮಂಟಪದಲ್ಲಿ ಇದ್ದದಿಷ್ಟು ದಿನ ಶಾರದಾ ಮಂಟಪ. ಹೌದಪ್ಪ. ಹೌದು ಅಪ್ಪ, ನುಡಿಸುವುದಕ್ಕೆ ವೀಣೆ, ಕಚ್ಚಪಿ ನಾಮಕವಾದ ವೀಣೆ, ಅದರ ಮೂಲಕವಾಗಿ ಸರಾಗವಾಗಿ ನಮ್ಮೆಲ್ಲರ ಮನಸ್ಸಿಗೆ ಆಮೋದ ಪ್ರಮೋದಕ್ಕೆ ಕಾರಣಲಾದವಳು ನೀನು. ಅದು ಹೌದಪ್ಪ. ಎಷ್ಟಂತ ನುಡಿಸುವುದಪ್ಪ? ಸಂತೋಷಗೊಳ್ಳುವವರು ಇರುವಲ್ಲಿಯ ತನಕ ಪ್ರದರ್ಶನ ಸಾಗಲೇಬೇಕಲ್ಲ. ಅಲ್ಲ, ಅವರಿಗೆ ಸಂತೋಷ ಆಗ್ತದಂತ ನಾವೆಷ್ಟೊತ್ತು ನುಡಿಸ್ಲಿಕ್ಕೆ ಆಗ್ತದೆ ಹೇಳಿ? ಹಾಗೆಂತ ಪ್ರದರ್ಶನಕ್ಕೆ ತೊಡಗಿದವರು ಒಂದು ಯೋಚನೆ ಮಾಡಿಯೇ ತೊಡಗುವುದಲ್ವೋ? ಏನಂತ? ನಮ್ಮ ಸಂತೋಷಕ್ಕೆ ಮಾತ್ರ ನಾವು ತೊಡಗುವುದಲ್ಲ, ಅನ್ಯರ ಸಂತೋಷಕ್ಕಾಗಿ ನಮ್ಮನ್ನು ನಾವು ತೆತ್ತುಕೊಂಡ ಮೇಲೆ. ಈಗ ನಾನೇ ಕೇಳ್ತೇನೆ, ನಿನಗೆ ಕೆಳಗಿನಿಂದ ಕಾಣುವ ಪ್ರಪಂಚದಲ್ಲಿ ಅಡುಗೆ ಮಾಡುವವರು ಇರ್ತಾರೆ, ಒಂದೇ ವಿಧವಾದಂತಹ ಪದಾರ್ಥವನ್ನು ಪ್ರತಿನಿತ್ಯ ಎಸಗುತ್ತಾರೆ ಎಂಬುದರಿಂದ ಅದರ ಕುರಿತಾಗಿ ಬೇಸರ ಬಂದು ಇವತ್ತು ಇದು ಮಾಡುವುದಿಲ್ಲ ಅಂತ ಹೇಳಲಿಕ್ಕೆ ಉಂಟು? ಅದಿಲ್ಲ. ಅವರು ಅದಕ್ಕೆ ನಿಯುಕ್ತರಾದ ಕರ್ಮಿಗಳು ಹೌದು ಅಂತ ಆದ್ರೆ ಅವರ ಇಷ್ಟ ಅನಿಷ್ಟಗಳನ್ನು ಬದಿಗಿಟ್ಟಾದರು ಅನ್ಯರಿಗೆ ಇಷ್ಟ ಆಗುವಂತೆ ತಾವು ಮಾಡಲೇಬೇಕಾಗ್ತದೆ. ಅನ್ಯರನ್ನು ರಂಜಿಸ್ತೇನೆ ಅಂತ ಹೊರಟು ಈಗ ಅರ್ಧದಲ್ಲಿ ಕೈ ಬಿಟ್ರೆ ಕೈ ಬಿಡುದಂತಲ್ಲ. ಆಸಕ್ತಿ ಇಲ್ಲ ಅಂತ. ಆಸಕ್ತಿ ಯಾಕಿಲ್ಲ? ಆಸಕ್ತಿ ಅಂತ ಹೇಳಿದ್ರೆ ಹಾಗಲ್ಲಪ್ಪ. ಶಾರದ ಮಂಟಪದಲ್ಲಿ ಕುಳಿತುಕೊಳ್ಳುವುದು, ವೀಣೆಯನ್ನು ನುಡಿಸ್ತಾ ಇರುವುದು, ಇಷ್ಟು ಮಾತ್ರ ಇದರಲ್ಲಿ ದಿನ ಕಳೀತಾ ಇದ್ದವಳು ನಾನು ಇದು ತನಕ. ಈಗ ಮತ್ತೇನು ಬೇಕು ನಿನಗೆ? ಏನು ಬೇಕಾ? ಹೌದು, ಇಷ್ಟಿದ್ರೆ ಸಾಕಪ್ಪ. ಅದಕ್ಕೆ ಕೇಳಿದೆ ಏನು ಬೇಕು ಅಂತ. ಚಲಿಸಿದರಿಗೆ ಉದ್ಯೋಗ ಭೂಷಣವು ತಾತ
ಉದ್ಯೋಗ ಭೂಷಣವೋ ಎನ್ನುವ ವಚನವಿದು ಲೋಕಸಮ್ಮತವು ಎನ್ನುವ ವಚನವಿದು ಲೋಕಸಮ್ಮತವು ಘನವಾದ ಕಾರ್ಯವಗೇನಾದರಿತ್ತು ಘನವಾದ ಕಾರ್ಯವ ಏನಾದರಿತ್ತು ತನುಜಯ ಸಲಗಿನಿ ಬಂದಿನ ನಿಂತು ಲಾಲಿಪು ದಿಲಿದಾತ ಪೇಳುವ ಮಾತ ತಾತ ವ್ಯಕ್ತಿಗೆ ಕರೆಯುವುದಕ್ಕೆ ಹೆಸರೊಂದಿದ್ರೆ ಸಾಕಾದೀತ ಹೇಳಿ. ಅದು ವ್ಯವಹಾರಕ್ಕಾಗುತ್ತದೆ ಹಾಗೆ ಅಂತ ಅದೊಂದೇ ವ್ಯವಹಾರ ಕೂಡ ಅಲ್ಲ, ತನ್ನ ವ್ಯಕ್ತಿತ್ವವನ್ನು ಪ್ರಪಂಚ ಮುಖಕ್ಕೆ ತೋರಿಸಿಕೊಡ್ಬೇಕಾದ್ರೆ ಉದ್ಯೋಗ ಎನ್ನುವುದು ಬೇಕು. ಕ್ರಿಯಾಶೀಲತೆ, ಅಭಿವ್ಯಕ್ತಿ ಇದನ್ನು ಸಾಧಿಸಬೇಕು ಅಂತಾದ್ರೆ ಯಾವುದಾದ್ರೂ ಉದ್ಯೋಗದಲ್ಲಿ ನಿಮಗ್ನರಾಗಬೇಕು. ಖಂಡಿತ ಅಪ್ಪ. ಹೌದು. ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡಿ. ಆದಿಮಾಯಿ ನಿಮ್ಮನ್ನು ಸೃಷ್ಟಿಸಿದಂತಹ ಕಾಲದಲ್ಲಿ ನಿಮಗೂ ಉದ್ಯೋಗವನ್ನು ಕೊಟ್ಟಿದ್ದಾರೆ. ಹೌದು. ಸೃಷ್ಟಿಸುವಂತಹ ಕಾರ್ಯ ನೀವು ಸೃಷ್ಟಿಸಿದ್ದೀರಿ. ಅದರಲ್ಲಿ ಒಂದುಂಟು, ಸೃಷ್ಟಿ ಮಾಡುವ ಮಹಾಸಂಕಲ್ಪದಲ್ಲಿ ಕಾರ್ಯ ಎಸಗುವುದಕ್ಕಾಗುವಷ್ಟು ಪಕ್ವತೆಯುಳ್ಳ ಸೃಷ್ಟಿಯನ್ನೇ ಅವರು ಮೊದಲಿಗೆ ಮಾಡಿದ್ದಾರೆ. ಆದ್ದರಿಂದಲೇ ಹುಟ್ಟಿಸಿದ ಕ್ಷಣ ಕರ್ಮ ಏನು ಅಂತ ಆಡಿದ್ದಾರೆ, ಗುಣ ಏನು ಅಂತ ಸೂಚಿಸಿದ್ದಾಳೆ, ಹೆಸರು ಯಾವುದು ಅಂತ ಹೇಳಿದ್ದಾಳೆ, ತೊಡಗಿಕೊಳ್ಳಿ ಅಂತ ಆಡಿದ್ದಾಳೆ. ನಿಮ್ಮ ಸೃಷ್ಟಿಗೆ ಒಳಗಾದಂತಹ ಚಾತುರ್ವರ್ಣದವರ ಬಗ್ಗೆ ನೀವು ಸ್ವಲ್ಪ ಯೋಚನೆ ಮಾಡಿ ಅಪ್ಪ. ಮಾಡಿದರೆ ಅವರವರ ವ್ಯಕ್ತಿತ್ವವನ್ನು ತೋರಿಸಿಕೊಡುವುದಕ್ಕೆ ನೋಡಿ ಒಂದೊಂದು ಉದ್ಯೋಗ ಇದೆ ಅವರಿಗೆ. ಹೌದಾ? ಹಾಗಿರುವಾಗ ನಿಮ್ಮ ಮಗಳಾಗಿ ನನಗೆ, ನನ್ನ ಮಗಳಾಗಿ ನಿನಗೆ ಏನು ಉದ್ಯೋಗ ಇಲ್ಲದೆ ಹೀಗೆ ಜೀವನವನ್ನು ಸಾಗಿಸುವುದಕ್ಕೆ ಸಾಧ್ಯವಾ? ಸಾಧ್ಯ ಇಲ್ವಾ? ನಾಳೆ ಜನ ಆಡಿಕೊಳ್ಳುವುದಿಲ್ವಾ? ಅಲ್ಲ, ನಿನಗೆ ಬೇಕಾದ್ದೆಲ್ಲ ಏನನ್ನು ದುಡಿಯದೆ ಇಲ್ಲಿ ಸಿಗುತ್ತದೆ ಅಂತ ಆದಾಗ ಅದರಲ್ಲೇ ಕಾಲಯಾಪನೆ ಮಾಡ್ತೀಯಾದ್ರೆ ನನಗೆ ನೀನು ಇಂಥದ್ದೇ ಮಾಡಬೇಕು ಅಂತ ಅಪೇಕ್ಷೆಯನ್ನು ನಾನಾಗಿದ್ದು ತನಕ ಹೇಳಿದ್ದಿಲ್ವಲ್ಲ ಅಪ್ಪ. ನೀವು ಹೇಳುವುದಿಲ್ಲ, ಮತ್ತೆ ನಾಳೆ ಜನ ಆಡಿಕೊಳ್ತಾರೆ. ಏನು ಅಂತ ಹೇಳ್ತಾರೆ? ಆ ಬ್ರಹ್ಮನ ಮಗಳು ಮಾಡುವುದಕ್ಕೆ ಏನು ಉದ್ಯೋಗ ಇಲ್ಲ, ಸರಿ ತಿನ್ನುವುದು ಮಲಗುವುದು ಬಿಟ್ರೆ ಮತ್ತೆ ಏನು ಇಲ್ಲ ಅಂತ. ಹಾಗಾದ್ರೆ ಸರಿಯಪ್ಪ. ಮತ್ತೀಗ ನಾನು ಏನು ಮಾಡಬೇಕು ಅಂತ ಹೇಳುವುದು ನೀವು? ಹಾಗಲ್ಲ, ಮತ್ತೆ ಏನಾದ್ರೂ ಒಂದು ಘನವಾದಂತ ಉದ್ಯೋಗವನ್ನು ನನಗಿತ್ತರೆ ಹೆಚ್ಚಾಗ್ಲಿಕ್ಕಿಲ್ವ ಮಗಳೇ? ಯಾವ್ದಪ್ಪ? ಘನವಾದದ್ದನ್ನು ನಿನಗಿತ್ತರೆ ಯಾಕೆ? ಅಲ್ಲ, ಉದ್ಯೋಗ. ಮತ್ತೆ ನೀನು ಅದನ್ನೇ ಒಂದು ಆರೋಪವಾಗಿಸಿಕೊಂಡು ಇಂಥ ಕೆಲಸ ಎಲ್ಲ ನನ್ನಲ್ಲಿ ಮಾಡುವುದಕ್ಕೆ ಹೇಳುವುದು ಅಂತ ನೀನು ಹೇಳ್ತಾ ಬಂದ್ರೆ ಈಗ ನಿನಗೆ ಬಂದ ತೊಡಕು ಪರಿಹಾರ ಮಾಡುವುದೇ ನನಗೆ ಕರ್ತವ್ಯ ಅಂತಾಗಿ ಹೋಗ್ತದಲ್ಲ. ಸಾಧ್ಯವೇ ಇಲ್ಲಪ್ಪ. ಯಾವ ಕೆಲಸ? ನೀವು ಯಾವ ಉದ್ಯೋಗವನ್ನು ಕೊಟ್ಟರು ನಾನು ಮಾಡ್ತೇನೆ. ಎಷ್ಟು ಘನವಾದದ್ದನ್ನಾದ್ರೂ ಮಾಡ್ತೀನಿ. ಸದಾ ಸಿದ್ಧಳಾಗಿದ್ದೇನೆ. ತ್ರಿಕರಣಗಳಿಂದ ಹಂಬಲಿಸಿ ಬಂದು ನಿಂತಾಡ್ತಾ ಇರುವ ಮಾತು ಸತ್ಯಪ್ಪ. ಒಳಿತು ಮಗಳೇ, ಒಳಿತು. ಮುದ್ದು ಮಗಳೇ ಸರ್ವ ವಿದ್ಯಾಧೀಶ್ವರಿ ಜಗೋ ಮುದ್ದು ಮಗಳೇ ಸರ್ವ ವಿದ್ಯಾಧೀಶ್ವರಿ ಜಗೋ ಹೊತ್ತಿಬೆ ಪಟ್ಟವ ನಿನಗೆ ಬದ್ಧವಾಗಿಯೇ ನೀ ಪ್ರಸಿದ್ಧಿಯ ಪಡೆಯುವ, ಬದ್ಧವಾಗಿಯೇ ನೀ ಪ್ರಸಿದ್ಧಿಯ ಪಡೆಯುವ. ವಿದ್ಯೆಯನಿತ್ತು ಜಗತ್ತಿಗೆ ಮುದ್ದು ಮಗಳೇ ಸರ್ವ ವಿದ್ಯಾಧೀಶ್ವರಿ ಎಂದು ನಮ್ಮವರೇ ಇರ್ಲಿ, ಮಮತೆ ವ್ಯಾಮೋಹ ಅಧಿಕ ಆಗುವುದು ಯಾವಾಗ ಗೊತ್ತೋ? ಯಾವಾಗ? ನಾವು ಬಯಸಿದ ವಿಧಾನದಲ್ಲಿ ಅವರ ಸ್ಪಂದಗಳು ಪ್ರತಿಸ್ಪಂದಗಳು ಇದ್ದ ಕಾಲದಲ್ಲಿ. ಯಾಕೆ ಹೇಳ್ತೇನೆ ಅಂದ್ರೆ, ನೀ ಸುಶೋಭನೆಯಾಗಿ ಈ ಲೋಕದಲ್ಲಿ ಇರುವುದು ನಮಗೆಲ್ಲರಿಗೂ ಅಪೇಕ್ಷಿತವೇ. ಸರಿ. ಆದರೆ ಪ್ರವರ್ಧಮಾನ ಸ್ಥಿತಿಗೆ ನೀ ಬರ್ತಾ ಇರುವಂತೆಯೇ ಕ್ರಿಯಾಶೀಲತೆಯತ್ತ ನಿನ್ನ ಚಿತ್ತ ಹರಿದು ಬುದ್ಧಿಯನ್ನು ಅದಕ್ಕೆ ಸಂಯೋಜನೆ ಮಾಡಿ ಅಪ್ಪನಲ್ಲಿ ಆದರೂ ಹೋಗಿ ಕೇಳಿ
ನನ್ನ ಅಭಿವ್ಯಕ್ತಿಗೆ ಮಾರ್ಗ ಯಾವುದು, ವಿಧಾನ ಯಾವುದು ಅಂತ ಅರಿಯಬೇಕು ಅಂತ ಹಾತೊರೆದು ಬಂದು ನಿಂತು ಹೇಳಿದೆಯಲ್ಲ ಮುದ್ದು ಮಗಳು. ಆಗಲಿ ಆಗಲಿ, ಒಳ್ಳೆಯದೇ. ಇಂತಹ ಅಪೇಕ್ಷೆಯನ್ನು ವ್ಯಕ್ತಪಡಿಸಿದ ನಿನಗೆ ಸುಯೋಜಿತವಾದಂತಹ ಒಂದು ಕಾರ್ಯವನ್ನೇ ಕರ್ತವ್ಯವಾಗಿಸಿ ಉದ್ಯೋಗವಾಗಿಸಿ ಕೊಡಮಾಡುವುದಕ್ಕೆ ನಾನು ಸಂಕಲ್ಪಿಸ್ತೇನೆ ಮಗಳೇ. ಓಹೋ, ಹೌದೇ? ಏನಪ್ಪ ಅದು? ನಿಜವಾಗಿ ಲೋಕದಲ್ಲಿ ಉಪಾದೇಯವಾದಂತಹ ಜ್ಞಾನರಾಶಿಯನ್ನು ಕೊಡಮಾಡಿದವನು ನಾನು ಹೌದಾದರೂ ಅದನ್ನು ಅರಿಯುವುದಕ್ಕೆ ಜಾತರಾದವರು ಬೆಳೀತಾ 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 ನಾವು ಮಾಡಬೇಕಾದದ್ದು ಯಾವ ಕರ್ಮವನ್ನು ಎಂಬ ಅರಿವನ್ನು ಹೊಂದಬೇಕಾದರೆ ಅದಕ್ಕೆ ಬೇಕಾದದ್ದು ವಿದ್ಯೆಯ ಸಿದ್ಧಿ. ಈಗ ನೀ ಕೇಳಿದ್ದದನ್ನೇ ಅಲ್ವೋ, ನಾ ಮಾಡಬೇಕಾದದ್ದೇನು? ವೇದವಿಧಾತನ ಮಗಳಾಗಿ ನನಗೆ ಕರ್ತವ್ಯ ಯಾವುದು? ಎಲ್ಲರೂ ಕೂಡ ಜ್ಞಾನದ ಮಕ್ಕಳೇ. ಜ್ಞಾನದಿಂದಲೇ ಅವರೆಲ್ಲರ ಸೃಷ್ಟಿಯೂ ಆದದ್ದು ಹೌದು ಅಂತ ಒಪ್ಪಿದರೆ ಆ ಜ್ಞಾನಗಣವನ್ನು ಹೊಂದುವುದಕ್ಕೆ ನಾವು ಆರ್ಜಿಸಬೇಕಾದ ವಿದ್ಯೆ ಯಾವುದು ಅಂತ ಲೋಕ ಎಲ್ಲ ಅರಿಯುವುದಕ್ಕೆ ಹೊರಟು ನಿನ್ನಂತೆ ಕಾತರಳಾದದ್ದು ಹೌದು ಅಂತ ಆದರೆ ಅವರೆಲ್ಲರಿಗೂ ಅನುಗ್ರಹಿಸುವ ವಿದ್ಯಾಧಿದೇವತೆಯ ಪಟ್ಟ. ವಿದ್ಯಾಧಿದೇವತೆಯ ಪಟ್ಟ? ಹೌದು. ಅರಿಯಬೇಕಾದದ್ದನ್ನು ಅರಿಯುವುದಕ್ಕೆ ಹಂಬಲಿಸುವಂತಹ, ಅರಿವನ್ನು ವಿಸ್ತರಿಸುವುದಕ್ಕಾಗಿ ಅಪೇಕ್ಷಿಸುವಂತಹ ಮಂದಿಗೆ ಅನುಗ್ರಹ ಮಾಡುವಂತಹ ಸಿದ್ಧಿಪ್ರದಾಯಕಿಯಾದಂತಹ ನೀನು ವಿದ್ಯಾಧಿದೇವತೆ ಅಂತ ಮಾನಿತಳಾಗಬೇಕು. ಲೋಕದಲ್ಲಿ ನಿನ್ನ ಪ್ರಸಿದ್ಧಿ ಹಾಗೆಯೇ ಬರಬೇಕಾದದ್ದು. ಅಂದ್ರೆ ಒಂದೆರಡು ವಿದ್ಯೆಗಲ್ಲ, ಸರ್ವ ವಿದ್ಯೆಗಳಿಗೂ ನೀನು ಅಧಿಷ್ಠಾತ ದೇವತೆ ಆಗಬೇಕು. ಹೌದೇನಪ್ಪ? ಒಳ್ಳೆ ಮುಹೂರ್ತ ನೋಡಬೇಕು. ನೋಡಿ, ಲೋಕ ಎಲ್ಲ ತಿಳಿಯಬಹುದಾದಷ್ಟು ಶ್ರೇಷ್ಠವಾದ ಸಮಾರಂಭವನ್ನು ಆಯೋಜಿಸಬೇಕು. ಕಾರ್ಯಕ್ರಮ ಉಂಟಾ? ಕಾರ್ಯಕ್ರಮಕ್ಕೆ ಅಭ್ಯಾಗತರಾಗಿ ಬರಬೇಕಾದ ಮಹನೀಯರುಗಳು ಯಾರು ಅಂತ ಆಯ್ಕೆ ಮಾಡಿ ನಾವು ಆಹ್ವಾನ ಕಳಿಸಬೇಕು. ಅವರೆಲ್ಲರೂ ಸಮನ್ವಿತರಾದಂತಹ ವೇಳೆಯಲ್ಲಿ ಅವರೆಲ್ಲರ ಸಮಕ್ಷದಲ್ಲೂ ನನ್ನ ಮಗಳ ಯೋಗ್ಯತೆ ಏನು, ವೈಶಿಷ್ಟ್ಯ ಏನು ಎಂಬುದನ್ನು ತೋರಿಸಿಕೊಡುವುದಕ್ಕೆ ಅಲ್ಲಿ ವಿದ್ಯಾಧಿದೇವತೆಯಾಗಿ ಪಟ್ಟಬಂಧ ಮಹೋತ್ಸವ. ಸತ್ಯವಪ್ಪ ಇದು? ನಾನು ಸತ್ಯಲೋಕವಾಸಿಯಾಗಿ ಸುಳ್ಳು ಹೇಳ್ತೇನೆ ಅಂತ ನಿಂಗೆ ಹೇಳಿದ್ಯಾ? ಓ, ವಿಶೇಷವಾಗಿ ಹಾಗಾದ್ರೆ ಕಾರ್ಯಕ್ರಮ ನಡೆಯಬೇಕು. ಅದಕ್ಕೆ ಬೇಕಾದ ಸಿದ್ಧತೆ ನೀನು ಅಪೇಕ್ಷೆಯನ್ನು ವ್ಯಕ್ತಪಡಿಸಿದ ಆ ಕ್ಷಣದಿಂದ ಪ್ರಾರಂಭ ಆಯ್ತು ಅಂತ ಎಲ್ಲ ಸಿದ್ಧತೆಯನ್ನು ಎಲ್ಲರೂ ಬರ್ಬೇಕಪ್ಪ. ಹೊಸದಾದ ಮಂಟಪ ರಚನೆಯಾಗಿ ಎಲ್ಲರೂ ಬರಬೇಕು. ಯಾರೆಲ್ಲ ಬರಬೇಕು ಅಂತ ನಿನ್ನ ಅಪೇಕ್ಷೆ. ನಾನು ಯಾರನ್ನು ಕರೀತೇನೆ ಎಂಬುದನ್ನು ಬದಿಗಿಡುವ. ಅಪ್ಪ, ನಿಮ್ಮಲ್ಲಿ ಒಂದು ಕೋರಿಕೆ ನನ್ನದು. ಏನು ಅಂತ? ಕಾರ್ಯಕ್ರಮಕ್ಕೆ ನಾಳೆ ನಡೆಯುವುದಕ್ಕೆ ಪ್ರತಿಯೊಬ್ಬರು ಬರಬೇಕು ಸತ್ಯಲೋಕಕ್ಕೆ. ಆದ್ರೆ ಸತ್ಯಲೋಕಕ್ಕೆ ಬಂದ್ರೆ ಸಾಕಾಗುವುದಿಲ್ಲ, ಕಾರ್ಯಕ್ರಮ ಆಗುವ ಸ್ಥಳದಲ್ಲಿರ್ಬೇಕು ಅಂತ ಆಸೆ. ಅಂದ್ರೆ ಈಗ ಇಲ್ಲಿಗೆ ಬಂದವರು ಕಾರ್ಯಕ್ರಮದಲ್ಲಿ ಬರುವುದಿಲ್ಲ, ಹಾಗಾಗಿ ಅಲ್ಲಿಗೆ ಬರಬೇಕು ಅಂತ ಆಸೆ. ಬರುವುದಿಲ್ಲ ಅಂತ ನೀ ಶಂಕಿಸುವುದಕ್ಕೆ ಕಾರಣ ಏನು ಅಂತ? ಹಾಗೇನಿಲ್ಲ, ಅಲ್ಲಿಗೆ ಬಂದ್ರೆ ಒಳ್ಳೇದು ಅಂತ. ಬರುವುದೇ ಕಾರ್ಯಕ್ರಮಕ್ಕಾಗಿ ಇಂತಿದ್ದರೆ ಸತ್ಯಲೋಕ ಇದು ತನಕ ಯಾರಿಗೆ ಅಪರಿಚಿತವೋ ಅವರು ಬರುವುದಕ್ಕಿಲ್ಲ. ಇಲ್ಲಿನ ವೈಶಿಷ್ಟ್ಯ ಅವರಿಗೆ ಗೊತ್ತೇ. ಆದ್ರೆ ಈ ಕಾರ್ಯಕ್ರಮದ ವೈಶಿಷ್ಟ್ಯ ಏನು ಅಂತ ಅರಿಯುವುದಕ್ಕೆ ಎಲ್ಲರೂ ಬಂದು ಭಾಗಿಗಳಾಗುವಂತೆ ನಾನು ಈಗ ಯಾರ್ಯಾರನ್ನು ಕರೀಬೇಕು ಹೇಳು. ಮತ್ತೆ ಅವರು ಬರಲಿಲ್ಲ ಇವರಿಲ್ಲ ಅಂತ ನೀನು ಹೇಳುವುದಕ್ಕಿಲ್ಲ. ಇಂದ್ರಾದಿ ಸುಮನಸರು ಬರಬೇಕು. 30 ಕೋಟಿ ದೇವತೆಗಳಲ್ಲಿ ಯಾರೆಲ್ಲ ಬರಬೇಕು ಅಂತಿದ್ದ ದಿಕ್ಪತಿಗಳಿಂದ ಮೊದಲುಗೊಂಡು ಎಲ್ಲ ದೇವ ಪ್ರಮುಖರನ್ನು ಈ ಬ್ರಹ್ಮಸಭೆಗೆ ನಿನ್ನ ವಿದ್ಯಾಧಿದೇವತೆಯ ಪಟ್ಟಾಭಿಷೇಕದ ಸಂದರ್ಭದಲ್ಲಿ ಆ ಸುಮುಹೂರ್ತದಲ್ಲಿ ಹರಸುವುದಕ್ಕಾಗಿ ನಾನೇ ಆಹ್ವಾನಿಸ್ತೇನೆ. ಇಂದ್ರಾದಿ ಸುಮನಸರು ಬರಬೇಕು, ಯಕ್ಷರು ಬರಬೇಕು, ಯಕ್ಷರು ಬರ್ತಾರೆ, ಗಂಧರ್ವರು ಬರಬೇಕು, ಕಿನ್ನರರು ಬರ್ತಾರೆ, ಕಿಂಪುರುಷರು ಬರ್ತಾರೆ, ಸಪ್ತ ಋಷಿಗಳು ಬರಬೇಕು. ನೋಡು ನೋಡು ನೋಡು, ಅದೇ ಇಷ್ಟ ಆಗುವುದು. ವಿದ್ಯಾಧಿದೇವತೆಯಾಗಿ ಅಲಂಕೃತಳಾಗುವ ವೇಳೆಯಲ್ಲಿ ಜ್ಞಾನಾಭಿಮಾನಿಗಳೆನಿಸಿದ ಜ್ಞಾನೋಪಾಸಕರಾದ ಋಷಿ ಮುನಿಗಳಲ್ಲಿ ಪ್ರಾಶಸ್ತ್ಯವನ್ನು ಪ್ರಾಧಾನ್ಯವನ್ನು ಹೊಂದಿದ ಸಪ್ತಋಷಿಗಳು ಸಗೌರವದಿಂದ ಅವರನ್ನು ಬರಮಾಡಿಕೊಳ್ಳುವ. ಮತ್ತೆ ಲಕ್ಷ್ಮೀನಾರಾಯಣರು ಬರಬೇಕಪ್ಪ, ಆಮಂತ್ರಿಸುವ. ಆದೀತು. ಯಾಕೆಂದರೆ ನಾನೂ ಭಜಕನಾಗಿ ಅನವರತವಾಗಿ ಅವರನ್ನು ಸ್ತುತಿ ಮಾಡ್ತಾ ಇರುವುದರಿಂದ ಅಭೀಷ್ಟ ಪ್ರದಾಯಕರು ನಮ್ಮ ಮಂಗಳ ಮಹೋತ್ಸವಕ್ಕೆ ಆಗಮಿಸಿರ್ತಾರೆ, ಕರೆಯುವ. ಅವರು ಬರಬೇಕು, ಬರ್ತಾರೆ. ಮತ್ತೆ ಯಾರು ಬರಬೇಕು? ಮತ್ತೆ ಅಪ್ಪ ಅಪ್ಪ ನನಗೆ ನೆನಪೇ ಇರಲಿಲ್ಲ. ನೋಡಿ, ಹರ ಮತ್ತೆ ಮಾರ ಬರಬೇಕು. ಯಾರು? ಹರ ಮತ್ತೆ ಮಾರ ಬರುವುದಲ್ಲ, ಅವರ ಹೆಸರು ಹೇಳಿದರೆ ಎಚ್ಚರ. ಮಾರನಾಥನು ತರುವ ಸ್ತ್ರೀ ಪುರುಷರ ಮನಸೂರ ಗೊಂಬನು ಸುಮ ಶರದಿ ಮಾರನಾದನು ಸರ್ವ ಸ್ತ್ರೀ ಪುರುಷರ ಮನಸೂರ
ಸುಮ ಶರದಿ ಮನಸೂರೆದೊಂಬನು ಸುಮ ಶರದಿ ಗೌರಿ ವಲ್ಲಭನಾಥ ಭೂರಿ ಕಾಮುಕನವ ಗೌರಿ ವಲ್ಲಭನಾಥ ಭೂರಿ ಕಾಮುಕ ಅವರೀರ್ವರ ನುಳಿದು ಸಂತಸದಿ ಸಂತಸದಿಯೇ ಮಾರನತನು ಸರ್ವ ಸ್ತ್ರೀ ಪುರುಷರ ಮನ ಸೂರ್ಯ ಕುಂಬನು ಸುಮ ಶರದಿಗೆ ಯಾರು ಮತ್ತೊಬ್ಬ ಹರ ಆ, ಇಬ್ಬರು ಇದ್ದವರಲ್ಲಿಂದ ಅಪಹರಿಸುವುದನ್ನು ಶೀಲವಾಗಿಸಿಕೊಂಡವರು. ಹೌದಾ? ಒಬ್ಬ ಚಿತ್ತಾಪಹಾರಕ, ಸ್ತ್ರೀ ಪುರುಷರ ಸಾಂಗತ್ಯವನ್ನು ಮಾಡುವುದನ್ನೇ ತನ್ನ ಕರ್ಮ ಅಂತ ತಿಳಿದವನು. ಅದೇನಷ್ಟು ಶ್ರೇಷ್ಠವಾದದ್ದು ಅಂತ ತಿಳಿದೆಯೋ? ಅಲ್ವೇ? ಅನುರಕ್ತಿ ಯಾವುದರಲ್ಲಿ ಹುಟ್ಟಬೇಕೋ ಅಲ್ಲಿ ಹುಟ್ಟದಂತೆ ಮಾಡುವುದಕ್ಕೆ ಅನುಚಿತವಾದ ಸ್ಥಾನದಲ್ಲಿ ಅನುರಕ್ತಿಯನ್ನು ಹುಟ್ಟಿಸಿ ಎಲ್ಲರನ್ನು ಅನ್ಯಾಸಕ್ತರನ್ನಾಗಿಸಿ ಪಥಭ್ರಷ್ಟರನ್ನಾಗಿಸಿ ಕಾಮವಿವಶರನ್ನಾಗಿಸುವಂತಹ ಕಾಮಕ್ಕೆ ದೇವನೆನಿಸಿದ ಮಾರ ಬರಲಾರ, ಕರೆಯಲಾರೆ. ಅಪ್ಪ, ಹ, ಏನು? ಯಾಕೆ ಹಾಗೆ ನೀವು ಯೋಚನೆ ಮಾಡುವುದು? ಈಗ ನೋಡಿ, ಹ, ಎರಡಿದ್ದದನ್ನು ಒಂದೇ ಮಾಡುವಂತ ಯೋಗ್ಯತೆ ಹೊಂದಿದವ ಅವನು. ಹ, ಮತ್ತೆ ಕಾಮನೆ. ಹ್ಮ್, ಈಗ ವಿದ್ಯೆಯನ್ನು ಕಲಿಬೇಕಾದ್ರೆ ವಿದ್ಯಾ ಕಾಮನೆ ಎನ್ನುವುದು ಬೇಕು. ಹ್ಮ್. ಅದು ಮೂಡಬೇಕಾದ್ರೆ ಅವನೇ ಅಲ್ವಾ ಕಾರಣನು? ಕಾಮನೆಗಳೆಲ್ಲರಿಗೂ ಅವನೇ ಕಾರಣನಾಗಬೇಕಾಗಿಲ್ಲ. ಹ. ಪ್ರೇರಣೆಯನ್ನು ಕೊಡುವುದಕ್ಕೆ ಹರಿಯಿಂದ ತೊಡಗಿ ಅನೇಕರಿಗಾಗುತ್ತದೆ. ಅವರೆಲ್ಲರ ಅನುಗ್ರಹ ವಿಶೇಷದಿಂದಲೂ ನಮ್ಮಲ್ಲಿರುವ ಸತ್ಕಾಮಗಳು ಅದು ತಾನಾಗಿ ಪ್ರವರ್ಧಮಾನ ಸ್ಥಿತಿಗೆ ಬರುವುದಕ್ಕೆ ಸಾಧ್ಯ. ಆದರೆ ದೇಹಕ್ಕುಂಟಾಗಬಹುದಾದಂತಹ ಬಾಧೆಗಾಗಿ, ಕಾಮಕ್ಕಾಗಿ ಪರಸ್ಪರ ಸ್ತ್ರೀ ಪುರುಷರನ್ನು ಸಮ್ಮಿಳಿತರಾಗಿಸುವಲ್ಲಿ ವಿಶೇಷ ಅನುರಕ್ತಿಯನ್ನು ಆಸಕ್ತಿಯನ್ನು ಪ್ರಕಟಿಸ್ತಾ ತನ್ನಲ್ಲಿರುವ ಅರವಿಂದ ಶೋಕಾದಿ ಪಂಚ ಸುಮಶರಗಳ ಮೂಲಕವಾಗಿ ಅದೇ ಕರ್ಮವನ್ನು ತನ್ನ ಪ್ರಧಾನ ಉದ್ದೇಶ ಅಂತ ತಿಳಿದ ನೀಚ ಕರ್ಮ. ಈಗ ಅವರವರಿಗೆ ಅದು ಶ್ರೇಷ್ಠವೇ ಇರಬಹುದು. ನಮ್ಮ ಅಭಿರುಚಿಗೆ ಯಾವುದು ನೀಚ ಅಂತ ಕಾಣ್ತದೋ ಅದು ನಮ್ಮ ಸನಿಹಕ್ಕೆ ಸುಳಿಯದಿದ್ದರಾಯ್ತು. ಅವನು ನಮ್ಮ ಲೋಕಕ್ಕೂ ನಮ್ಮ ಕರ್ಮಕ್ಕೂ ನಮ್ಮ ಉತ್ಸವಕ್ಕೂ ಬಾಹಿರ. ಅವನನ್ನು ಕರೆಯಬೇಕು ಅಂತ ನೀವು ಒತ್ತಾಯ ಮಾಡುವುದೇ ಬೇಡ. ಅವನನ್ನೇ ಕರೆಯುವುದಾದರೆ ಪಟ್ಟಬಂಧ ಮಹೋತ್ಸವ ಬೇಡಪ್ಪ, ನಿಮಗೆ ಮನಸ್ಸಿಲ್ಲ ಅಂತ ಆದ ಮೇಲೆ ಕರೆಯುವುದೇ ಇಲ್ಲ, ಬೇಡ. ಇಲ್ಲ, ಅಂಥವರೆಲ್ಲ ಬಂದು ಇಲ್ಲಿ ಉತ್ಸವ ಆಗುವುದಕ್ಕೆ- ಸಭೆಯನ್ನು ಕೆಡಿಸ್ತಾನಂತ ಆದ ಮೇಲೆ ಬರುವುದು ಬೇಡ. ಇಲ್ಲ, ಬರ್ಲಿಕ್ಕಿಲ್ಲ. ಈ ಸಭೆ ಹಾಳು ಮಾಡುವವರೆಲ್ಲ ಕಾರ್ಯಕ್ರಮಕ್ಕೆ ಬರುವುದು ಬೇಡ. ಆದ್ದರಿಂದಲೇ ಹೇಳಿದ್ದು. ಈಗ ಉಳಿದಂತೆ ಸಭೆಯಲ್ಲಿ ಶೋಭಾಯಮಾನವಾಗಿರುವವರು ನೀ ಹೇಳಿದವರಷ್ಟು ಸಾಕುತ್ತಾನೆ. ಉಳಿದಂತೆ ನಾವು ಸೇರಿ ಬಿಟ್ಟು ಬಿಡುವ ಅಂತಿದ್ದೆ. ಪಾಪಗಳನ್ನು ಅಪಹರಿಸುವುದಕ್ಕೆ ಬೇಕಾದಂತಹ ಅವನು ಯೋಚನೆ ಮಾಡು, ಭೂರಿ ಕಾಮುಕನಿದ್ದಾನೆ. ಅವು ಯಾವ ಕಾಲದಲ್ಲಿ ಏನನ್ನು ಕಾಮಿಸ್ತಾನೆ, ಹೇಗೆ ಕಾಮಿಸ್ತಾನೆ ಅಂತ ಹೇಳುವುದಕ್ಕಾಗುವುದಿಲ್ಲ. ತಾನು ಬಯಸಿದ್ದನ್ನೆಲ್ಲವನ್ನು ತಾನೇ ಹೊಂದ ಬಯಸಿದಂತಹ ಹಠಕ್ಕೆ ಪ್ರತಿರೂಪದಂತಿರುವಂತಹ ಉಳಿದವರನ್ನು ಬೆಚ್ಚಿ ಬೀಳಿಸುವುದಕ್ಕೆ ಬೇಕಾದ ನೇತ್ರಾಗ್ನಿಯನ್ನು ತನ್ನೊಳಗೆ ಹೊತ್ತು ಅದರ ಮೂಲಕವಾಗಿ ಬಯಸಿದ್ದನ್ನು ಹೊಂದುವ ಕಾಮನೆಗೆ ಸದಾ ಆಸ್ಪದವನ್ನು ಕೊಡುವ ಅವ ಪೂರಿ ಕಾಮ. ಬೇಡ ಬೇಡ ಬೇಡ, ಮಲಿನಾಂಬರನಾದಂತಹ ಆತ, ನೀಚ ಸಂಸರ್ಗದಲ್ಲೇ ಸದಾ ಇರುವಂತಹ ಆತ, ಆಶುತೋಷನೆಂಬ ಬಿರುದನ್ನುಡಿಸುವುದಕ್ಕೆ ಅನುಚಿತ ಕರ್ಮಾಸಕ್ತಿಯನ್ನು ಹೊಂದಿದವರಿಗೆ ಅನುಗ್ರಹ ಪ್ರದಾಯಕನಾದ ಆತ ಉಚಿತ ಕರ್ಮವಾದ ಇದರಲ್ಲಿ ಭಾಗಿಯಾಗುವುದು ಬೇಡಪ್ಪ. ಒಳ್ಳೆ ಕಾರ್ಯಕ್ರಮಕ್ಕೆ ಕೆಟ್ಟ ಮನಸ್ಸಿನವರು ಬರುವುದು ಬೇಡ. ಮತ್ತೆ ಅಂತವರನ್ನೇ ಉಲ್ಲೇಖಿಸಿ ನೀ ಆಡ್ತಿ ಅಂತಾದ್ರೆ ಅನ್ನೋ ಕಾರ್ಯಕ್ರಮವೇ ನಿಲ್ಲಿಸಬೇಕು. ನನಗೆ ಗೊತ್ತಿರ್ಲಿಲ್ಲ ಅದಿಲ್ಲ ಅಂತವರಂತ. ಈಗ ಗೊತ್ತಾಯ್ತು. ಇನ್ನೊಮ್ಮೆ ಅವರನ್ನು ಸ್ಮರಿಸಿಕೊಳ್ಳುವುದಕ್ಕೆ ಬೇಡವೇ ಬೇಡ. ಉಳಿದಂತೆ ಅಪ್ಪ, ಸತ್ಯಲೋಕ ಶೃಂಗಾರಗೊಳ್ಬೇಕಪ್ಪ. ಸತ್ಯಲೋಕ ಶೃಂಗಾರಗೊಳ್ಳಬೇಕು ಅಂತಾದ್ರೆ ನೀನು ಸೀರೆ ಸರಕು ಸರಿ ಮಾಡುದು ಅಲ್ಲ, ಆ ಜೊತೆಯಲ್ಲಿ ಅದೇ ನನಗೆ ಗೊತ್ತಾಯ್ತು. ಅಪ್ಪ, ಲೋಕ ಬೇರೆ ಅಲ್ಲ, ನೀನು ಬೇರೆ ಅಲ್ಲ ಎಂಬ ಭಾವದಲ್ಲಿ ಇದ್ದಿ. ನೀ ಸನ್ನದ್ಧಳಾದ್ರೆ ಲೋಕವೇ ಸುಂದರಗೊಂಡಂತೆ ಎಂಬ ಭಾವ. ಹೌದು ಕೂಡ. ನೀನಿದ್ದರೆ ಅದು ಈ ಲೋಕಕ್ಕೆ ಒಂದು ಶೋಭೆ. ಸರ್ವಾಂಗ ಸೌಂದರ್ಯದಿಂದ ಶೋಭಿಸುವಂತೆ ಸುರುಚಿರಾಭರಣವನ್ನು ಧರಿಸಿ ಸುವಸನಧಾರಿಣಿಯಾಗಿದ್ದುಕೊಂಡು ನೀ ಸನ್ನದ್ಧಳಾಗುವಾಗ ನೋಡು, ನವೋ ನವವೆನಿಸುವ ವಿಧಾನದಲ್ಲಿ ಮಂಟಪದ ರಚನೆ, ಅಲ್ಲಿರುವಂತಹ ಚಿತ್ರ ವಿಚಿತ್ರವಾದ ಕಲಾಕೃತಿಗಳು, ಭಾವಚಿತ್ರಗಳು, ಅದರ ಮಧ್ಯದಲ್ಲಿ
ಸ್ವಸ್ಥಮಾನಸರಾಗಿ ತಮ್ಮ ತಮಗೆ ವಿಹಿತವಾದ ಆಸನದಲ್ಲಿ ಮಂಡಿತರಾದ ದೇವಾನುದೇವತೆಗಳು, ಅತಿಥಿಗಳು, ಅಭ್ಯಾಗತರು ಇವರೆಲ್ಲರಿಂದಲೂ ಸಮನ್ವಿತವಾಗಿರುವಾಗ ಆ ವೈಭವದ ಮಹೋತ್ಸವ ಹೇಗಿರ್ತದೆ ಹೇಳುವುದೆಂತದ್ದು? ಮುಹೂರ್ತ ನಿರ್ಣಯ ಮಾಡಿ ಹೇಳಿಕೆ ಕಳಿಸ್ತೇನೆ, ನೋಡಿ ತಿಳಿಯುವಿ ಅಂತ. ಚಿಂತೆ ಮಾಡಬೇಡ. ಇಳಿತು ಕಮಲದ ದರದ ಹದನವ ಅಲೆಗಳಿಂದೊಡಲರಿತು ಮಾರನು ಕಲಲಿ ಖರ್ಚಿಸಿ ತನ್ನ ಮನದೊಳಗೆ ನಿಂತು ನುಡಿದ ಸೃಷ್ಟಿ ಕಾರ್ಯಕ್ಕೆ ಎಲ್ಲ ಬಾಣವ ಸೃಷ್ಟಿ ಕಾರ್ಯಕ್ಕೆ ಎಲ್ಲ ಬಾಳವ ಬಿಟ್ಟು ಸತಿ ಪುರುಷರನು ಪ್ರೇಮದೊಳೊಟ್ಟುಗೂಡಿಸುತ್ತಲೇ ಸಕಾಯವ ಕೊಟ್ಟಿನ ಬಗೆ ಪ್ರೇಮದೊಳೊಟ್ಟುಗೂಡಿಸುತ್ತಲೇ ಸಕಾಯವ ಕೊಟ್ಟಿನ ಬಗೆ ಸೃಷ್ಟಿ ಕಾರ್ಯಕ್ಕೆ ಎಲ್ಲ ಬಾಣವ ಬಿಟ್ಟು ಸತಿ ಪುರುಷರನು ಪ್ರೇಮದೊಳೊಟ್ಟುಗೂಡಿಸುವೆ ಎನ್ನ ಮೀರುವವರು ಈ ಜಗದೊಳಗೆ ಯಾರು ಇಲ್ಲ. ಒಟ್ಟಾಲಗವನ್ನು ಕೊಟ್ಟ ಈ ಕಾಲಕ್ಕೆ ಯಾವತ್ತು ಆಡುವ ಮಾತು ನಾನು ಏನು ಅಹಂಕಾರದಿಂದ ಅಲ್ಲ, ಮತ್ತೆ ಅಭಿಮಾನದಿಂದ ಆಡ್ತಾ ಇದ್ದೇನೆ. ಯಾಕೆ? ಯಾಕೆ? ಪಾಲನಾ ಕರ್ತೃವಾದಂತಹ ನಾರಾಯಣನ ಮಗನಾಗಿ ಮನುಮತನೆಂದು, ಮಾರನೆಂದು, ಅನಂದನೆಂದು ಇತ್ಯಾದಿ ಇತ್ಯಾದಿ ಹೆಸರುಗಳಿಂದ ಪ್ರಪಂಚದಲ್ಲಿ ಕಾಣಿಸಿಕೊಂಡವ ನಾನು. ಸರಿ. ಮಾತ್ರ ಅಲ್ಲ, ಇರುವುದಕ್ಕೆ ಕುಸುಮಾವತಿ ಪಟ್ಟಣ ಇರುವಳು ಎನ್ನ ಜೊತೆಯಲ್ಲಿ ಕುಸುಮಾಕ್ಷಿಯಾದ ರತಿ ಇರುವುದು ಎನ್ನಲ್ಲಿ ಪಂಚ ಸಾಯಕಗಳು, ಕುಸುಮ ಸಾಯಕಗಳು ಎಲ್ಲ ಕುಸುಮ 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 ಪಂಚ ಸಾಯಕಗಳು. ಇದಕ್ಕೆ ಪ್ರತ್ಯೇಕವಾದ ಗುಣವುಂಟು. ಉಳಿದವರೆಲ್ಲ ಒಂದು ಬಾಣ ಪ್ರಯೋಗ ಮಾಡಿದ್ರೆ ಒಂದಿದ್ದದ್ದು ಎರಡಾಗ್ತದೆ. ಹೌದು. ನಾನು ಬಾಣ ಪ್ರಯೋಗ ಮಾಡಿದ್ರೆ ಹಾಗಲ್ಲ, ಮತ್ತೆ ಎರಡಿದ್ದದ್ದು ಒಂದಾಗ್ತದೆ. ಯೋಗ ಇದ್ರೆ ಮೂರನೇದೊಂದು ಹುಟ್ಟಿಕೊಳ್ತದೆ. ಇದಕ್ಕೆಲ್ಲ ಅನುಗ್ರಹ ಎನ್ನುವುದು ಮಾರನಾದ ನನ್ನ ಅನುಗ್ರಹ ಬೇಕು. ನನ್ನ ಬಾಣ ಪ್ರಯೋಗ ಮಾಡದಿದ್ರೆ ಯಾರು ಏನು ಮಾಡಿದ್ರು ಪ್ರಯೋಜನಕ್ಕೆ ಬರುವುದಿಲ್ಲ. ಮಾರನ ಅನುಗ್ರಹ ಬೇಕು. ಮಾತ್ರ ಅಲ್ಲ, ನನ್ನದ್ದೇ ಕುರಿತಾಗಿ ನನ್ನನ್ನೇ ಆರಾಧಿಸುವವರು ಎಷ್ಟು ಮಂದಿ ಬೇಕು, ನನ್ನನ್ನೇ ಪೂಜೆ ಮಾಡುವವರು ಎಷ್ಟು ಮಂದಿ ಬೇಕು. ಯಾಕೆ? ಅಂತಹ ಯೋಗ್ಯತಾ ಸಂಪನ್ನ ನಾನು ಆದ ಕಾರಣ ಪ್ರಪಂಚದಲ್ಲಿ ಈ ರೀತಿಯಾಗಿ ಗೋಚರಿಸಿದ್ದೇನೆ. ಆದ್ರೆ ಒಂದು ಒಟ್ಟೋಲಗ ಕೊಟ್ಟ ಈ ಕಾಲಕ್ಕೆ ನನ್ನ ಮಿತ್ರನಾದಂತಹ ಮಾರುತ ಬಂದು ಒಂದು ಮಾತು ಹೇಳಿದ. ಸತ್ಯಲೋಕದಲ್ಲಿ ಕಾರ್ಯಕ್ರಮ, ವೈಭವದ ಕಾರ್ಯಕ್ರಮ, ಬಹಳ ವಿಜೃಂಭಣೆ. ಏನು ಅಂತ ಕೇಳಿದ್ರೆ ಮಗಳಾದ ಶಾರದೆಗೆ ವಿದ್ಯಾದಿ ದೇವತೆ ಎನ್ನುವಂತಹ ಪಟ್ಟಾಭಿಷೇಕದ ಕಾರ್ಯಕ್ರಮ ಎಲ್ಲಾ ಕಡೆಗೆ ಹೇಳಿಕೆ ಹೋಗಿದೆ ಅಂತೆ. ಆದರೆ ಕೈಲಾಸ ಪರಶುವನಿಗೆ ಮತ್ತು ನನಗೆ ಹೇಳಿಕೆ ಇಲ್ಲ. ಅಲ್ಲ, ಪರಶುವನಿಗೆ ಹೇಳಿಕೆ ಕೊಡದಿದ್ರೆ ನಮಗೇನು ಸಮಸ್ಯೆ ಇಲ್ಲ, ಅದು ಅವರವರು ಒಂದೇ, ಅವರವರು ಏನು ಬೇಕಾದ್ರೂ ಮಾಡಿಕೊಳ್ಳಿ. ಆದ್ರೆ ನನ್ನನ್ನು ಜರಿದಿದ್ದಾನೆ ಆಗುವುದಕ್ಕೆ ಸಂಬಂಧದಲ್ಲಿ ನನ್ನ ಅಣ್ಣ
ಈ ಅಣ್ಣನೇ ತಮ್ಮನನ್ನು ನಿಂದಿಸುವುದಾ? ಅದಲ್ಲದಿದ್ರೆ ನಮ್ಮ ಮನೆಯಲ್ಲಿ ಆಗುವ ಕಾರ್ಯಕ್ರಮ, ಅದಕ್ಕೆ ತಮ್ಮನಿಗೆ ಹೇಳಿಕೆ ಇಲ್ಲ, ಹೇಳಿಕೆ ಕೊಡದಿದ್ರೆ ಬೇಡ, ಈ ರೀತಿಯಾಗಿ ನಿಂದಿಸುವುದಾ? ಮನುಮತ ಬಂದ್ರೆ ಕಾರ್ಯಕ್ರಮ ಹಾಳು ಮಾಡ್ತಾನೆ. ಓಯ್, ನೀವ್ ಹೇಳ್ಬೇಕು, ನಾನು ಹೋದಲ್ಲಿ ಎಲ್ಲಿಯಾದ್ರೂ ಕಾರ್ಯಕ್ರಮ ಹಾಳಾದ್ದುಂಟಾ? ಇಲ್ಲಪ್ಪ, ನಾನು ಹೋಗುದೇ ಇಲ್ಲ. ಹೋದ್ರೆ ಕಾರ್ಯಕ್ರಮ ಹಾಳಾಗ್ತದ? ಹಾಳಾಗದಾಗೆ ನಾವು ನೋಡಿಕೊಳ್ತೇವೆ. ಹಾಗಿದ್ರೆ ಇವ ಯಾಕೆ ಉದ್ದೇಶ ಪೂರ್ವಕವಾಗಿ ನನ್ನನ್ನು ಹೀಯಾಳಿಸಿದ್ದಾನೆ ಅಂತ ಆಯ್ತು. ಆದ್ರೆ ನನಗೊಂದು ಕೆಟ್ಟ ಅಭ್ಯಾಸವ ಒಳ್ಳೆ ಅಭ್ಯಾಸವ ಅಂತ ಗೊತ್ತಿಲ್ಲ. ನನಗೊಂದು ಅಭ್ಯಾಸ ಉಂಟು. ಏನು? ಯಾರಾದ್ರೂ ಒಂದು ಕಾರ್ಯಕ್ರಮಕ್ಕೆ ನೀವು ಬರ್ಲೇಬೇಕು ಅಂತ ಹೇಳಿಕೆ ಕೊಟ್ರೆ ಆ ಕಾರ್ಯಕ್ರಮಕ್ಕೆ ನಾನು ಹೋಗುದಿಲ್ಲ. ಮತ್ತೆ ಹೇಳಿಕೆ ಕೊಟ್ರೆ ಕಾರ್ಯಕ್ರಮಕ್ಕೆ ಹೋಗುದಿಲ್ಲ. ಮತ್ತೆ ಯಾರು ಇವ ಬರಬಾರ್ದು ಅಂತ ನನಗೆ ಹೇಳಿಕೆ ಕೊಡುವುದಿಲ್ವಾ, ಅಲ್ಲಿಗೆ ಎಲ್ಲರಿಗಿಂತ ಮುಂದೆ ನಾನು ಹೋಗಿರ್ತೇನೆ. ಹಾಗೆ ಇವತ್ತಾಯ್ತು. ಈಗ ಇವ ಹೇಳಿಕೆ ಕೊಡ್ಲಿಲ್ಲಲ್ಲ, ಅವ ಹೇಳಿಕೆ ಕೊಡದಿದ್ರೆ ಏನಂತೆ, ಈ ಕಾರ್ಯಕ್ರಮಕ್ಕೆ ಹೋಗ್ಬೇಕು, ಹೋಗ್ಲೇಬೇಕು. ಇವನ ಕಾರ್ಯಕ್ರಮದ ಚಂದ ನೋಡ್ಲಿಕ್ಕಲ್ಲ, ಮತ್ತೆ ಇವನ ಕಾರ್ಯಕ್ರಮ ನೋಡುವ ಹೇಗೆ ನಡೀತದೆ ಅಂತ. ನನ್ನನ್ನು ನಿಂದಿಸಿದ್ದಾನಲ್ಲ, ಹೀಯಾಳಿಸಿದ್ದಾನಲ್ಲ, ಅದನ್ನು ಸತ್ಯಗೊಳಿಸುವುದಕ್ಕಾಗಿ ಆದ್ರೂ ಮನುಮತನಾದ ನಾನು ಅಲ್ಲಿಗೆ ಹೋಗಬೇಕು. ತಡ ಮಾಡುವುದಲ್ಲ, ಸತ್ಯ ಹೋಗ್ಬೇಕು. ಪಟ್ಟಾಭಿಷೇಕವ ಕೈಯಲೆ ಮಗ ಪರಮೇಷ್ಠಿಯ ದಿನದಿ ಶಿಲ್ಪಿಗಳ ತಟ್ಟನೆ ಕರೆಸಲು ಮಯ ವಿಶ್ವಕರ್ಮರು ಪಟ್ಟಣ ಸಿಂಗರಿಸಿದರು. ಒಬ್ಬೊಬ್ಬರಾಗಿ ಆಗಮಿಸ್ತಾ ಇರುವ ವೇಳೆಯಲ್ಲಿ ಸಂರಚನೆಗೊಳಪಟ್ಟಂತಹ ಸಭಾ ಮಂಟಪವನ್ನು ಈ ಸಮಾರಂಭದ ಕೇಂದ್ರ ಸ್ಥಾನದಲ್ಲಿ ಸಾಲಂಕೃತಳಾಗಿರುವ ನೀನು ಕಂಡು ಆಸ್ವಾದಿಸಬೇಕು ಎಂಬುದಕ್ಕಾಗಿ ಜೊತೆಯಲ್ಲಿ ಕರೆದುಕೊಂಡು ಹೊರಟೆ. ಅದೋ ಅಲ್ಲಿ ಬಂದು ಕುಳಿತದ್ದು ಇಂದ್ರಾದಿ ಸುಮನಸರು ಒಬ್ಬೊಬ್ಬರಾಗಿ ಬರ್ತಾ ಇದ್ದಾರೆ. ಇದು ಇಲ್ಲಿ ಎಲ್ಲರೂ ಈಗಾಗಲೇ ಬಂದಾಗಿದೆ. ಏನಪ್ಪ ಇದು? 30 ಕೋಟಿ ದೇವತೆಗಳ ಅಧಿಪತಿಯನ್ನು ಹೊಂದಿದಂತ ಆಧಿಪತ್ಯವನ್ನು ಹೊಂದಿದ ದೇವೇಂದ್ರ ಇಂದ್ರ ಬರ್ತಾ ಇರುವಂತಹ ದೃಶ್ಯ ಹಿಂದಿನಿಂದ ಕಾಣ್ತಾ ಇರುವುದು ಕಲ್ಪವೃಕ್ಷ, ಕಾಮಧೇನು, ಉಚ್ಚೈಶ್ರವಸ್ಸು, ಸ್ವರ್ಗದ ಸುವಸ್ತುಗಳನ್ನೆಲ್ಲ ಸುತ್ತಲೂ ಅಲಂಕಾರಿಕವಾಗಿ ಇರಿಸಿಕೊಂಡ ಸ್ಥಿತಿಯಲ್ಲಿ ದಿಕ್ಪತಿಗಳಿಂದ ಸಮನ್ವಿತನಾದಂತಹ ಇಂದ್ರ ಐರಾವತವನ್ನೇರಿದ್ದಾನೆ. ಏನಪ್ಪ ಒಂದು ಕೈ ಚಳಕ ಅಂತ ಹೇಳಿದ್ರೆ, ಇಲ್ಲಿ ನೋಡು, ಲಕ್ಷ್ಮೀನಾರಾಯಣ ಮೂರ್ತಿಗಳು ಪ್ರಸನ್ನೇಂದ್ರಿಯ ಮಾನಸರಾಗಿ ಭಜಿಸುವಂತಹ ಎಲ್ಲ ಭಜಕರನ್ನು ಅನುಗ್ರಹಿಸುವ ಅಭಯವರದ ಹಸ್ತಗಳನ್ನು ಹಿಡಿದುಕೊಂಡು ಅಜ್ಜ ಅಜ್ಜಿ ನೋಡಿ ನೋಡೋದು ನೋಡಿ ನನ್ನನ್ನೇ ಅಂತ. ಹೆಣ್ಣು ಮಕ್ಕಳಿಗೆ ಒಂದು ಸಂಬಂಧದ ನೆಲೆ ಇಲ್ಲದೆ ಯಾವುದನ್ನು ಗ್ರಹಿಸುವುದಕ್ಕಾಗುವುದಿಲ್ಲ ಅಂತ ಆಯ್ತು. ಲೋಕದಲ್ಲಿ ಸರ್ವರಿಂದಲೂ ಅಭಿವಂದ್ಯರಾದಂತಹ ಆ ಅನಾದಿ ದಂಪತಿಗಳನ್ನು ನಾ ತೋರಿದ್ರೆ ಅಜ್ಜ ಅಜ್ಜಿ ಅನ್ನುತ್ತಾರೆ. ಸಂಬಂಧದಲ್ಲಿ ಅಜ್ಜ ಅಜ್ಜಿ ಅಲ್ವಾ? ಹೌದು. ಆ ಅಜ್ಜ ಅಜ್ಜಿ ಅಂತ ಲೋಕ ಉಳಿದವರನ್ನು ಹೇಗೆ ಗುರುತಿಸ್ತದೆ? ಅವರು ಯಾವ ಸ್ಥಿತಿಯಲ್ಲಿದ್ದಾರೆ, ಇವರು ಹೇಗಿದ್ದಾರೆ? ಕಳೆದು ಹೋಗದ ಯೌವನದ ಇವರು, ಯೌವನ ಕಳೆದು ಅಜ್ಜ ಅಜ್ಜಿ ಎಂದರಾಗುವ ಉಳಿದವರು. ನೀವು ಯೋಚನೆ ಮಾಡಬೇಡಿ ಅಪ್ಪ. ನಾನು ಯೋಚನೆ ಮಾಡಬೇಡಿ ಅಂತ ಬಂದಂತ ಅವರೆದುರು ಅಜ್ಜ ಅಜ್ಜಿ ಅಂತ ಹೇಳುವುದಿಲ್ಲ, ನಾನು ಭಾವಚಿತ್ರ ನೋಡಿ ಹೇಳಿದ್ದಷ್ಟೇ. ಅಲ್ಲ, ನಿಂದೆಯನ್ನು ಸ್ತುತಿಯನ್ನು ಸಮಾನವಾಗಿ ಸ್ವೀಕರಿಸುವ ಅವರಿಗೆ ನೀವು ಏನು ಹೇಳಿದ್ರು ಚಿಂತಿಲ್ಲ. ಆದಿತಪ್ಪ. ಆದ್ದರಿಂದ ಸಪ್ತಋಷಿಗಳು ಅಲ್ಲಿ ಅವರು ಪ್ರತ್ಯೇಕವಾಗಿದ್ದಾರೆ. ಇಲ್ಲಿ ಅವರ ಸ್ವರೂಪವನ್ನು ಮಯ ವಿಶ್ವಕರ್ಮರು ಜೊತೆಯಾಗಿ ಸೇರಿ ಅದು ನವೋ ವಿಧಾನದಲ್ಲಿ ಕಲಾತ್ಮಕವಾಗಿ ರಚಿಸಿದಂತಹ ಕ್ರಮ ನೋಡು. ಜೀವಂತಿಗೆ ನೋಡಿ, ಜೀವಂತ ಎದ್ದು ಬಂದು ನಿಂತ ಹಾಗೆ ಕಾಣ್ತಾವ. ನೋಡಿಯಪ್ಪ, ಮಗಳಾದಂತ ನನ್ನ ಮನಸ್ಥಿತಿ ಏನೆನ್ನುವುದನ್ನು ಅರ್ಥವಿಸಿಕೊಂಡವರು ನೀವು. ಮಗಳಿಗೆ ಬೇಸರ ಆಗ್ತದೆ ಎನ್ನುವಂತಹ ಕಾರಣಕ್ಕಾಗಿ ಆ ಭಾವಚಿತ್ರವಾ ಯಾವುದರದ್ದು? ಈಗ ಸಪ್ತರ್ಷಿಗಳದ್ದು. ನೀನು ಹೇಳಿದ್ದಲ್ಲ ಸಪ್ತರ್ಷಿಗಳನ್ನು ಭರಿಸಬೇಕು ಅಂತ. ಹೀಗೆ ಕಲಾತ್ಮಕವಾಗಿಯೂ ಭರಿಸಿದ್ದೇನೆ, ಅದು ಭೌತಿಕವಾಗಿ ಹಾಗೆ ಬಂದಿದ್ದಾರೆ. ಅದಲ್ಲಪ್ಪ, ಶೂಲಧಾರಿಯಾದಂತ ಪರಮೇಶ್ವರನ ಭಾವಚಿತ್ರ ನೋಡಿ ಅಲ್ಲಿ. ಓ, ನೀವೇ ಹೇಳಿ ಮಾಡಿಸಿದ್ದಂತ ಕಾಣ್ತದೆ. ಇದ್ಯಾರಿಟ್ರಿಲ್ಲಿ? ನೀವೇ ಹೇಳಿದಲ್ವಾ? ಯಾರು? ನಾನು? ನೀವ್ ಹೇಳದೆ ಯಾರನ್ನು? ತಡಿ ತಡಿ ತಡಿ. ಬರಬಾರದು ಇರಬಾರದು ಅಂದ್ರೆ ಬರಬಾರದು ಅಷ್ಟೇ ಅರ್ಥ. ಅದಕ್ಕೆ ಯಾವ ವಿಧದಲ್ಲೂ ಸಾನ್ನಿಧ್ಯ ಸಾಮೀಪ್ಯಗಳು ಅವರದ್ದಿರುವುದಕ್ಕಿಲ್ಲ. ಇದು ನಿರ್ಣಯ. ಬೇಡವಾ?
ಬ್ರಹ್ಮ ನಿರ್ಣಯ ಅಂದ್ರೆ ಅದೇ ದೊಡ್ಡದು ಅಂತ. ಅದಕ್ಕಿಂತ ದೊಡ್ಡದು ಇನ್ನೊಬ್ಬರು ಮಾಡುವುದಕ್ಕೆ ನನ್ನ ಲೋಕದಲ್ಲಿ ಅದು ಬೇಡ ಬಿಡಿ, ನಿಮ್ಮ ಏನು ಅಂತ? ಮನಸ್ಸಿಲ್ಲ ಅಂತ ಆದ್ಮೇಲೆ ಬೇಡ. ನೀವು ಉಳಿದದ್ದು ನೋಡು. ನೋಡ್ತೀನಪ್ಪ. ಆ ಕಸ ತೆಗೀರಿ ಅಲ್ಲಿಂದ. ಅದು, ಅಲ್ಲಿ ನೋಡು, ಅಲ್ಲಿ ಅಪ್ಪ, ನೋಡು. ಭೂಲೋಕದ ವಿಷಯ ನೀನು ನೋಡ್ತಾ ಇದ್ದೀಯ. ಎಷ್ಟು ಚಂದ ಅಲ್ವಪ್ಪ. ಹ- ಅಲ್ಲಿ ನೋಡಿ, ಮಾರನ ಭಾವಚಿತ್ರ ಮನ್ಮಥನದ್ದು. ಹೇಳಿಕೆ ಅವರಿಗೆ ಹೇಳಿದ್ದೇನೆ, ಚಿತ್ರ ರಚನಕಾರರಿಗೆ ಹೇಳುವುದಕ್ಕೆ ಬಿಟ್ಟು ಹೋಗಿದೆ. ಏನು? ಮಾಡುವ ಮೊದಲು ಕೇಳಬೇಕೆಂಬ ಔಚಿತ್ಯ ಪ್ರಜ್ಞೆ ಇಲ್ಲ. ಮಾಡುವುದೇ ಅವರಿಗೆ ಹೇಳುವುದಕ್ಕೆ ಬಿಟ್ಟು ಆದದ್ದಷ್ಟೇ. ಅದು ನನ್ನದೇ ತಪ್ಪು, ಅದನ್ನು ಸರಿಪಡಿಸಿದ್ದೀಗ. ಅಪ್ಪ, ಕರೆ ಬೇಡ ಅಂತ ಹೇಳಿದ್ದೇನೆ, ಚಿತ್ರ ಬೇಡ ಅಂತ ಹೇಳಿಲ್ಲ ನಾನು. ಸರಿಪಡಿಸಿದ್ದೆಂತದ್ದು ಎಂತದು? ನೋಡಿ, ಅಲ್ಲಿ ಬರಿದಾಯಿತು, ಇಲ್ಲಿ ಬರಿದಾಯಿತು. ಹಾ, ಏನ್ ಮಾಡುದು ಅದನ್ನು? ಬರಿದಾದದ್ದಕ್ಕೆ ಬೇಕಾದಂತೆ ತುಂಬಿಸುವುದಕ್ಕೆ ನೀನು ಹೋಗಿ ಪೀಠದಲ್ಲಿ ಕುಳ್ಳಿರುವ ಕಾಲದಲ್ಲಿ ನಾನು ಸೂಕ್ತವಾದ ವ್ಯವಸ್ಥೆ ಮಾಡ್ತೇನೆ. ಮತ್ತೆ ಕೆಲವೊಂದು ಸ್ಥಳಗಳು ಅದು ಬರಿದಾಗಿದ್ರೆ ಚಂದ. ಸರಿ. ಎಲ್ಲರೂ ಕೇಳ್ತಾರೆ, ನೋಡು ಏನಾದ್ದು ಅಂತ. ಅದು ಇಂಥವರದ್ದಿತ್ತು, ತೆಗೆದು ಹಾಕಿ ಮೆಟ್ಟಿದ ಬ್ರಹ್ಮ ಅಂತ ಆಗುತ್ತದೆ. ಅರ್ಥ ಆಯ್ತಾ ನಿನಗೆ? ಸರಿಯಪ್ಪ. ಅದು ಬರಿದಾದದ್ದಲ್ಲ, ಮರ್ಯಾದೆ ಸಂದಾಯವಾದದ್ದು. ನೀನು ಹೀಗೆ ಬಾ, ಅದೋ ಹೀಗೆ ಮುಂದೆ ವಿದ್ಯಾಧಿ ದೇವತೆ ಏರಬೇಕಾದಂತಹ ಪಟ್ಟ. ಸರಿಯಪ್ಪ. ಮುಹೂರ್ತಿಕೋತ್ತಮರೆಲ್ಲರೂ ಕೂಡ ಇದೇ ಸುಮುಹೂರ್ತ ಅಂತ ಸಾರ್ತಾ ಇರುವಂತಹ ಈ ದಿವ್ಯ ಕ್ಷಣದಲ್ಲಿ ಅದು ದೇವಾನುದೇವತೆಗಳು ಲೋಕದ ತಂದೆ ತಾಯಂದಿರಿಗೆ ನಮಿಸಿ ಆಗಲಿ ವಿದ್ಯಾಧಿ ದೇವತೆಯಾಗಿ ಸರ್ವಲೋಕದಲ್ಲಿರುವಂತಹ ಎಲ್ಲ ವಿದ್ಯಾಪಿಪಾಸುಗಳನ್ನು ಅನುಗ್ರಹಿಸ್ತಾ ಯಶೋಭಾಜನಳಾಗ. ಏರಿಕ ಈಗ ಸರಿಯಾಯ್ತು ನೋಡಿ. ಬಂದವರಲ್ಲೆಲ್ಲ ಅಪೇಕ್ಷೆ ವಿಶಿಷ್ಟವಾದ ಸ್ಥಾನಾಪನ್ನತೆಯಿಂದ ಇಂದಿನಿಂದ ಉದ್ಯೋಗ ನಿರ್ವಹಣೆಗೆ ತೊಡಗುವಂತಹ ಈಕೆಗೆ ನಿಮ್ಮೆಲ್ಲರ ಶುಭ ಹಾರೈಕೆಗಳು ಅಪೇಕ್ಷಿತ. ಪ್ರತ್ಯೇಕವಾಗಿ ಅಲ್ಲಿ ಬಂದು ಅವಳು ಮಾತಾಡಿಸುವುದಕ್ಕಿಂತ ಸಮಾರಂಭದ ಕೇಂದ್ರ ಸ್ಥಾನದಲ್ಲಿರುವ ಅವಳಲ್ಲಿ ನೀವು ಬಂದು ಮಾತಾಡಿಸಿದ್ರೆ ಜೊತೆಯಲ್ಲಿ ಇದ್ದು ನಾ ಪರಿಚಯ ಮಾಡಿಸ್ತೇನೆ. ಹೀಗೆ ಬನ್ನಿ. ಅದು ಬರ್ತಾ ಇದ್ದಾರೆ. ಭೂರಿ ವೈಭವ ಮೆರೆಯುತ್ತಲಿರಲಲ್ಲಿ ಯಾರರಿಯ ದಂಡದಲ್ಲಿ ಮಾರನು ಸೇರಿದ ಮನಜ ಲೋಕವ ಭೂರಿ ವೈಭವ ಮೆರೆಯುತ್ತಲಿರಲಲ್ಲಿ ಕುಸುಮಾವತಿ ಪಟ್ಟಣವನ್ನು ತೊರೆದು ನೇರವಾಗಿ ಸತ್ಯಲೋಕವನ್ನು ಸೇರಿಕೊಂಡಿದ್ದೇನೆ. ಯಾರಿಗೂ ನಾನು ಬಂದದ್ದು ತಿಳಿಯಬಾರದೆನ್ನುವ ಕಾರಣಕ್ಕೆ ನನ್ನ ಹೆಸರಿಗೆ ತಕ್ಕಂತೆ ಅನಂಗನಾಗಿ ಸತ್ಯಲೋಕವನ್ನು ಪ್ರವೇಶ ಮಾಡಿದ್ದೇನೆ. ಇಲ್ಲಿ ಬಂದು ನೋಡಿದ್ರೆ ಎಂತದ್ದು ಇದು? ಹೌದು, ಎಂತಹ ವಿಜೃಂಭಣೆ, ಎಂತಹ ವೈಭವ, ಯಾರು ಮೆಚ್ಚಲೇಬೇಕು. ನನಗೊಂದು ಆಶ್ಚರ್ಯ, ಏನು ನನ್ನ ಅಣ್ಣ ಇಂತಹ ಒಂದು ಕಾರ್ಯಕ್ರಮಕ್ಕೆ ಇಷ್ಟು ವೆಚ್ಚ ಮಾಡುವುದಕ್ಕೆ ಯಾವಾಗದಿಂದ ಪ್ರಾರಂಭ ಮಾಡಿದ್ದು ಅಂತ. ಇವ ಮೊದಲೆಲ್ಲ ಇಷ್ಟು ವೆಚ್ಚ ಮಾಡ್ಲಿಕ್ಕಿಲ್ಲ, ಬಹಳ ಲೆಕ್ಕಾಚಾರದಲ್ಲಿ ಇರ್ತಾನೆ. ಹೌದು, ಆದ್ರೆ ಲೆಕ್ಕಾಚಾರವನ್ನು ಮೀರಿ ಇಷ್ಟು ವೆಚ್ಚ ಮಾಡಿದ್ದಾನೆ ಅಂತಾದ್ರೆ ಇದಕ್ಕೆ ಕಾರಣ ಏನು? ಮಗಳ ಮೇಲೆ ಇರುವಂತಹ ಮಮತೆ ಇದಕ್ಕೆ ಕಾರಣ. ಅಲ್ವಾ? ಬಹಳ ವಿಜೃಂಭಣೆ, ಬಹಳ ವೈಭವ, ಯಾರೂ ಮೆಚ್ಚಲೇಬೇಕು. ಅಷ್ಟು ವೆಚ್ಚವನ್ನು ಮಾಡಿದ್ದಾನೆ. ಮಾಡಿದ ವೆಚ್ಚ ಕಂಗಳಿಗೆ ಇಲ್ಲಿ ಗೋಚರಿಸ್ತಾ ಇದೆ ಎನ್ನುವುದು ಅಷ್ಟೇ ಸತ್ಯ. ಸರಿ. ಓಹೋ ನೋಡಿದ್ರ, ಸುರರು, ಕಿನ್ನರರು, ಕಿಂಪುರುಷರು, ಉರಗರು, ಸಿದ್ಧರು, ಸಾಧ್ಯರು, ಗರುಡ ಗಂಧರ್ವರು ಎಲ್ಲರೂ ಬಂದು ಸತ್ಯಲೋಕದಲ್ಲಿಯೇ ನೆಲೆಸಿದ ಹಾಗೆ ಕಾಣುತ್ತಾ ಇದೆ. ನಿಜವಾಗಿ ಮೆಚ್ಚಬೇಕಾದ್ದು ಯಾರನ್ನು? ಇಂಥವರ ಭಾವಚಿತ್ರವನ್ನು ಇಲ್ಲಿ ಚಿತ್ರಿಸಿದ್ದಾರಲ್ಲ, ಅವರ ಕೈ ಚಳಕವನ್ನು ನಾವು ಮೆಚ್ಚಲೇಬೇಕು. ಸತ್ಯ. ಬಹುಶಃ ನನ್ನ ಅಣ್ಣನ ನಿರ್ಧಾರವೇ ಹೀಗಿರಬೇಕು. ಮೊದಲು ಎಲ್ಲಿಯೂ ಆಗಿರಬಾರದು, ಇಲ್ಲಿ ಎಲ್ಲಿಯೂ ಆಗಬಾರದು, ಅಂತದ್ದು ಇಲ್ಲಿ ಆಗಬೇಕು ಎನ್ನುವುದಕ್ಕಾಗಿ ಈ ಕಾರ್ಯಕ್ರಮವನ್ನು ಇಲ್ಲಿ ಸಂಘಟಿಸಿದ್ದಾನೆ. ಅಪ್ಪ, ವಂದಿಸಿಕೊಂಡಿದ್ದೇನೆ. ನನ್ನ ಅಪ್ಪ ನೋಡಲಿ, ನನ್ನನ್ನೇ ನೋಡಿ ನೀನು ಇಲ್ಲಿಗೆ ಬಂದ್ಯಾ ಅಂತ ಕೇಳಿದ ಹಾಗುಂಟು. ನಗುತ್ತಾ ಇದ್ದಾರೆ. ನೋಡಬಾರದು, ಈ ಕಡೆ ನೋಡಿ ಮನು ಮುನಿಗಳಿದ್ದಾರೆ. ಎಲ್ಲರೂ ಅಲ್ಲಿಂದಲೇ ನನಗೆ ಆಶೀರ್ವಾದ ಮಾಡುವ ಹಾಗೆ ನನಗೆ ಕಾಣುತ್ತಾ ಉಂಟು.
ಏನು? ಅಲ್ಲಿ ಒಂದು ಸ್ಥಳ ಬರಿದಾಗಿ ಉಂಟಲ್ಲ. ಹೌದಲ್ಲ? ಹಾ? ಹಾ? ಓಯ್, ಹಾ, ಒಂದು ಭಾವಚಿತ್ರ ಕೆಳಗೆ ಬಿದ್ದು ಹಾ, ಪುಡಿ ಪುಡಿಯಾಗಿದೆ. ಹೌದು. ಯಾರದ್ದು ಇದು? ಪುಡಿ ಯಾರದ್ದು? ಆದದ್ದು ಹೇಗೆ? ಅಲ್ಲಿ ಇಟ್ಟವರು ಸರಿ ಇಡ್ಲಿಲ್ವಾ ಅಂತ ಹಾಗೆಯ? ಅಲ್ವಾ? ಅಲ್ಲ. ನೋಡುವ. ಓ, ಯಾರದ್ದು? ಪರಮೇಶ್ವರ ದೇವನದ್ದು. ಆಹಾ. ಪರಶಿವನ ಭಾವಚಿತ್ರ ಹಾ, ಪುಡಿ ಪುಡಿಯಾಗಿದೆ. ಹಾ, ಹ, ಅದು ಪುಡಿಯಾಗ್ಲಿ ಇಡಿಯಾಗ್ಲಿ ನಮಗೆ ಯಾಕೆ? ಹಾ, ನಮಗೆ ಯಾಕೆ ಅವರ ವಿಷಯ? ಹಾ. ಬಹುಶಃ ಹಾ. ಅಲ್ಲಿ ಸಿಕ್ಕಿಸಿದ್ದು ಕೆಳಗೆ ಬಿದ್ದು ಪುಡಿಯಾಗಿರಬೇಕು. ಇವರಿಗೆ ಗೊತ್ತಾಗ್ಲಿಲ್ಲ ಅಂತ ಕಾಣ್ತದೆ. ಹಾ. ಇರ್ಲಿಯ ಇಲ್ಲಿಯೂ ಹಾಗೆ ಉಂಟಲ್ಲ. ಹಾ, ಏ, ಕೆಳಗೆ ಬಿದ್ದಿದೆ. ಹೌದು. ನೋಡುವ. ಹಾ, ಯಾರದ್ದು? ನನ್ನ ಹಾಗೆ ಕಾಣ್ತದೆ. ಸರಿ ನೋಡಿ. ನನ್ನತ್ತೆ. ಹಾ, ಈಗ ಗೊತ್ತಾಯ್ತು ನನಗೆ. ಹಾ, ಅದು ಕೆಳಗೆ ಬಿದ್ದದ್ದಲ್ಲ, ಮತ್ತೆ? ಅದು ಕೆಳಗೆ ಬೀಳಿಸಿದ್ದು. ಆಹಾ. ಹಾ. ನಾವಿರುವರು ಬರಬಾರದು ಅಂತ ಹೇಳಿದ್ದ. ಹಾ. ಬರಬಾರದು ಅಂತ ಮಾತ್ರ ಹೇಳಿದ್ದು. ಹಾ. ನಮ್ಮ ಭಾವಚಿತ್ರವಿಲ್ಲಿ ಇರಬಾರದು ಅಂತ ಹೇಳಿಲ್ಲ ಅಂತ ಕಾಣ್ತದೆ. ಹ್ಮ್. ಆದ್ರೆ ಭಾವಚಿತ್ರ ಇರಿಸುವವರು ಹಾ. ನಮ್ಮ ಭಾವಚಿತ್ರವನ್ನು ಇರಿಸಿದ್ದಾರೆ. ಹಾ. ಆ ಸಿಟ್ಟಿನಿಂದ ಹ್ಮ್. ಅದನ್ನು ಕೆಳಗೆ ಹಾಕಿ ಹಾ. ಪುಡಿ ಮಾಡಿದ್ದಾನೆ. ಒಂದು ನಮ್ಮ ಪುಣ್ಯ. ಹಾ. ಯಾಕೆ? ಏನು? ಪುಡಿ ಮಾಡಿದ್ದನ್ನು ಬಹುಶಃ ಆಳುಗಳಲ್ಲಿ ತೆಗೆಯುವುದಕ್ಕೆ ಹೇಳಿರ್ಬೇಕು. ಹಾ. ಅವರು ಸಮಯಕ್ಕೆ ಸರಿಯಾಗಿ ಬರಲಿಲ್ಲ, ತೆಗಿಲಿಲ್ಲ. ಹಾ. ಆದ ಕಾರಣ ಅದನ್ನು ಜೋಡಿಸುವಾಗ ಗೊತ್ತಾಯ್ತು ನಮ್ಮದ್ದೇ ಇದು ಅಂತ. ಹೌದು. ಹಾಗಿದ್ರೆ ಇಷ್ಟೂ ಪ್ರಕರಣ ಮುಂದುವರಿದೆ. ಹಾ. ಯಾಕೆ ಇವ ಹೀಗ ಮಾಡಿದ? ಯಾಕೆ? ಯಾಕೆ ಇವನ ಬುದ್ಧಿಯಲ್ಲಿ ಕೊರತೆ ಆಯ್ತು? ಹ್ಮ್. ಇಲ್ಲದಿದ್ರೆ ಇಷ್ಟೆಲ್ಲ ವೆಚ್ಚ ಮಾಡಿ ಇಷ್ಟು ವೈಭವದ ಕಾರ್ಯಕ್ರಮ ಮಾಡ್ತಾನೆ ಅಂತಾದ್ರೆ ಹಾ. ಇದೆಲ್ಲ ಉಳಿದವರಿಂದ ಸಾಧ್ಯ ಉಂಟಾ? ಆಹಾ. ಇವನನ್ನು ಮೆಚ್ಚುವುದು ಯಾಕೆ ಗೊತ್ತುಂಟಾ? ಯಾಕೆ? ಇವ ಸಾಮಾನ್ಯದವಲ್ಲ ನನ್ನ ಅಣ್ಣ. ಹಾ. ಒಂದು ಕಾರ್ಯಕ್ರಮ ಸಂಘಟನೆ ಮಾಡುವುದಕ್ಕೆ ಹಾ. ಇವನ ಹಾಗೆ ಈ ಪ್ರಪಂಚದಲ್ಲಿ ಬೇರೆ ಯಾರಿಗೂ ಕೊಡ್ಲಿಕ್ಕಿಲ್ಲ. ಆಹಾ. ಅವನಿಗೆ ಸರಿ ಗೊತ್ತಿರ್ತದೆ. ಹಾ. ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಇದ್ರೆ ಹಾ. ಆ ಕಾರ್ಯಕ್ರಮಕ್ಕೆ ಯಾರೆಲ್ಲ ಬರಬೇಕು, ಹಾ. ಆ ಕಾರ್ಯಕ್ರಮದಲ್ಲಿ ಯಾರೆಲ್ಲ ಇರಬೇಕು, ಹಾ. ಆ ಕಾರ್ಯಕ್ರಮಕ್ಕೆ ಈಗ ಒಂದು ಸಭಾ ಕಾರ್ಯಕ್ರಮ ಇರಿಸಿದ್ರೆ ಹಾ. ಅಲ್ಲಿ ಯಾರೆಲ್ಲ ಬರಬೇಕು, ಹಾ. ಅಲ್ಲಿ ಯಾರು ಅತಿಥಿಯಾಗಿರಬೇಕು, ಹಾ. ಅಲ್ಲಿ ಯಾರು ಅಧ್ಯಕ್ಷರಾಗಿರಬೇಕು, ಹಾ. ಅಲ್ಲಿ ಯಾರು ಗೌರವಾನ್ವಿತ ವ್ಯಕ್ತಿಗಳಾಗಿ ಕಾಣಿಸಿಕೊಳ್ಬೇಕು, ಎಲ್ಲ ಇವನಿಗೆ ಗೊತ್ತಿದ್ದಷ್ಟು ಹಾ. ಬೇರೆ ಯಾರಿಗೂ ಗೊತ್ತಿಲ್ಲ. ಆಹಾ. ಅದಕ್ಕೆ ತಕ್ಕಂತೆ ಇಲ್ಲಿ ವ್ಯವಸ್ಥೆ ಮಾಡಿ ಹಾ. ಇದನ್ನೊಂದು ಹೀಗೆ ಯಾಕೆ ಮಾಡಿದ? ಯಾಕೆ? ಓಯ್, ಹಾ. ನಾನು ಬಂದಿದ್ದೆ ನನ್ನಷ್ಟಕ್ಕೆ ಮಾತಾಡುವುದಕ್ಕೆ. ಹೌದು. ಕಾರ್ಯಕ್ರಮ ಸಂಘಟಕರು ಎಲ್ಲಿದ್ದಾರೆ ಅಂತ ನೋಡ್ಬೇಕು. ಹಾ. ನೋಡುವ, ಅದನ್ನೊಮ್ಮೆ ನೋಡುವ. ಹಾ. ಎಲ್ಲ ನಿಲ್ಲಿಸಿ ತರಳಗಿವನೇ ಎಲ್ಲ ನಿಲ್ಲಿಸಿ ತರಳಗಿವನೇ ಪಟ್ಟ ಮಿನ್ನು ಕಾಮೆ ಇರಳ ಗದ್ದಲ ಮುಲ್ಲತಿಗೆ ನಿರ್ಮಲದಲ್ಲಿ ಅಲ್ಲಿ ಕುಳಿತಿದ್ದಾನೆ. ನನ್ನನ್ನು ನಿಂದಿಸಿ ಮಗಳಿಗೆ ಪಟ್ಟಾಭಿಷೇಕ ಕಾರ್ಯಕ್ರಮ ಹಾ. ಮಾಡ್ತಾನ? ಹಾ. ಮಾಡ್ಲಿ, ಹಾ. ಮಾಡ್ಲಿಕ್ಕೆ ಬಿಟ್ಟಾನ? ಹಾ. ಅದನ್ನು ನೋಡ್ಬೇಕು. ಹಾ. ಇವ ನನ್ನನ್ನು ನಿಂದಿಸಿ ಈ ರೀತಿಯಾಗಿ ಅಪಮಾನಿಸಿ ಹ್ಮ್. ಮಗಳನ್ನು ಮೇಲಕ್ಕೆ ಕೊಂಡು ಹೋಗ್ತಾನೆ. ಹೌದು. ಅವನಿಗೆ ಪಟ್ಟಾಭಿಷೇಕ. ಹಾ. ಹೇ, ಹಾ. ಖಂಡಿತವಾಗಿಯೂ ಹಾ. ನನ್ನನ್ನು ನಿಂದಿಸಿ ಹ್ಮ್. ಈ ಕಾರ್ಯಕ್ರಮ ಇವು ಮಾಡ್ತಾ ಇದ್ದ ಭ್ರಮಿಸಿದ್ರೆ ಹಾ. ಇದನ್ನು ಸಾಂಗವಾಗಿ ನೆರವೇರುವುದಕ್ಕೆ ಬಿಡುವುದಿಲ್ಲ. ಹಾ. ಓಯ್, ಹಾ. ಛೇ, ಇಬ್ಬರು ಕುಳಿತ ಚಂದ ನೋಡಿದ್ರ. ಹೌದು. ಇವರನ್ನು ಯಾರಾದ್ರೂ ಹಾ. ಕಣ್ಣಿನಲ್ಲಿ ದೃಷ್ಟಿ ಇದ್ದವರು ಹ್ಮ್. ತಂದೆ ಮಗಳು ಅಂತ ಹೇಳಿಯಾರ? ಇಲ್ವಾ? ಅಲ್ಲಿ ಕುಳಿತ ಚಂದ ನೋಡುವಾಗ ಹಾ. ಒಳ್ಳೆ ಗಂಡ ಹೆಂಡತಿ ಕುಳಿತ ಹಾಗೆ ಕುಳಿತಿದ್ದಾರೆ. ಸಭೆ ತುಂಬಿ ನಿಂತಿದೆ. ಅವರಲ್ಲದು ಆಸನಗಳಲ್ಲಿ ಇಲ್ಲಿ ಬನ್ನಿ ಬನ್ನಿ ಕುಳಿತುಕೊಳ್ಳಿ ಕುಳಿತುಕೊಳ್ಳಿ ಕುಳಿತುಕೊಳ್ಳಿ. ಆಸೀನರಾಗಿ ಅಷ್ಟೇ. ಅವ ಅದರಲ್ಲೇ ಇದ್ದಾನೆ. ಹಾ. ಯಾಕಂದ್ರೆ ಅವನಿಗೆ ಸ್ವಲ್ಪ ಹಾ. ನಾಚಿಕೆ ಸಂಕೋಚ ಉಂಟು. ಹಾ. ಅವ ಸ್ವಲ್ಪ ಹೀಗೆ ಹೀಗೆ ಜಾರ್ತಾ ಇದ್ದಾನೆ. ಹಾ. ಇವಳಿಗೆ ಚಟ ಉಂಟು. ಇವಳು ಆದಷ್ಟು ಅವನಿಗೆ ಹತ್ತಿರ ಹತ್ತಿರ ಹೋಗಿ ವರಿಸ್ತಾ ಇದ್ದಾನೆ. ಹಾ. ಹಾಗಿದ್ರೆ ಹ್ಮ್. ಗಂಡ ಹೆಂಡತಿ ಹಾಗೆ ಹಾ. ಕಾಣ್ತಾರೆ ಅಂತ ಆದ್ರೆ ಹಾ. ಕಾಣುವುದಲ್ಲ. ಮತ್ತೆ? ಇವರು ನನ್ನನ್ನು ನಿಂದಿಸಿದಾರಲ್ಲ, ಹೌದು. ಗಂಡ ಹೆಂಡತಿ ಆಗಬೇಕು ಇವರು. ಹಾ. ಅದಕ್ಕೆ ಏನು ಮಾಡ್ತಾರೆ ಗೊತ್ತಾ? ಈರ್ವಲಿಂಗ
ಗುದಲಿ. ಹೌದು, ಯಾವ ಬಾಯಿಂದ ಇವಳನ್ನು ಮಗ ಅಂತ ಕರೆದಿದ್ದಾನ ಅದೇ ಬಾಯಿಂದ ಇವಳು ನನ್ನ ಹೆಂಡತಿ ಅಂತ ಕರಿಬೇಕು. ಹಾಗೆ ಮಾಡದಿದ್ರೆ ನಾನು ಮನ್ಮತ ಅಲ್ಲ. ಕುಳಿತಿದ್ದಾರಲ್ಲ ಹೌದು, ಈರುವರೆಗೆ ಎರಡೆರಡು ಸರ ಒಂದೊಂದೆಲ್ಲ ಇವನಿಗೆ ತಾಗ್ಲಿಕ್ಕಿಲ್ಲ, ಸಾಲದ ಎರಡೆರಡು ಬೇಕಾಗಿತ್ತು. ಅದಕ್ಕಾಗಿ ಏಕಕಾಲದಲ್ಲಿ ಎರಡೆರಡು ಬಾಣ ನೋಡು. ಇಬ್ಬರಿಗೆ ಎರಡೆರಡು ಬಾಣ ಸರಿ ಆಯ್ತು. ಈಗ ನೋಡಿ ಹೇಗೆ ಕಾಣ್ತಾರೆ. ಗಾಳಿ ಬರ್ತಾ ಉಂಟು. ಹೌದು, ಗಾಳಿಗೆ ಸಿಕ್ಕಿದ ಆಲದ ಮರದ ಹಾಗೆ ಮೆಲ್ಲ ಅಂದಾಡುವುದಕ್ಕೆ ಪ್ರಾರಂಭ ಆಯ್ತು. ಅಲುಗಾಡಬೇಕು. ಹೌದು. ಓಯ್ ಆದ್ರೆ ಏನು ಒಂದು ಉಳಿತಲ್ಲ. ಹೌದು, ಬರುವಾಗ 5 ತಂದಿದ್ದೆ, 4 ವೆಚ್ಚ ಆಯ್ತು, ಇನ್ನು ಒಂದು ಉಂಟಲ್ಲ. ಅದು ಇರ್ಲಿ. ಇಲ್ಲ, ನನಗೆ ಅಭ್ಯಾಸ ಇಲ್ಲ, ಉಳಿತಾಯ ಸ್ವಲ್ಪ. ನನಗೊಂದು ಅಭ್ಯಾಸ ಉಂಟು. ಎಲ್ಲಿಗಾದ್ರೂ ಹೋಗುವಾಗ ನಾನು ಎಷ್ಟಾದ್ರೂ ಇಟ್ಕೊಂಡು ಹೋದ್ರೆ ಅದನ್ನು ಪೂರ್ತಿ ವೆಚ್ಚ ಮಾಡುವುದೇ. ಹೌದಾ? ಅದರಲ್ಲಿ ಉಳಿಸುವ ಅಭ್ಯಾಸ ಇಲ್ಲವೇ ಇಲ್ಲ. ಕೊಂಡು ಹೋಗುವಾಗಲೇ ಆಲೋಚನೆ ಮಾಡುದು, ಇದನ್ನು ಪೂರ್ತಿ ಮುಗಿಸೇ ಬರುವುದು ಅಂತ. ಹಾಗೆ ಇವತ್ತು ಬರುವಾಗ 5 ತಂದಿದ್ದೇನೆ, ಒಂದು ಉಳಿಯಿತು. ಹೌದು, ಯಾರೋ ಹಿಂದಿನಿಂದ ಹೇಳ್ತಾ ಇದ್ದಾರೆ ಏನು ಒಂದು ಉಳಿಸು ಉಳಿಸು ಅಂತ. ಹೌದು, ಯಾಕೆ ಅಂತ ಗೊತ್ತಾಯ್ತು. ಬಹುಶಃ ಇದ್ದದ್ರಲ್ಲಿ ಒಂದನ್ನು ನನಗಿರ್ಲಿ ಅಂತ. ಹಾಗೆ ಅದಕ್ಕೆ ಅಲ್ವಾ ಬೇಡ ನಿಮಗೆ ಬಿಡ್ತಿದ್ದೆ. ನೀವು ಒಬ್ಬರೇ ಹೋದ್ರೆ ಅಡ್ಡಿಲ್ಲ, ಇಬ್ಬರು ಹೋಗ್ತೀರಲ್ಲ, ಸಮಸ್ಯೆ ಆಯ್ತು. ಇಲ್ಲಿ ನೀವು ಕಡಿಮೆ ಆಗ್ತದೆ, ಅಲ್ಲಿ ಒಂದು ಕಡಿಮೆ ಆಗ್ತದೆ ಸಭೆಯಲ್ಲಿ. ಹಾಗಾಗಬಾರ್ದು. ಅದಕ್ಕಾಗಿ ಏನ್ ಮಾಡುದು? ನಿಮಗೆ ಬೇಡ ಬೇಡ ಬೇಡ, ನಿಮಗೆ ಬಿಡುವುದು ಅಪಾಯ. ಮದುವೆ ಆಗ್ಲಿಲ್ಲ ಇನ್ನು. ಹೌದು, ಇಲ್ಲಿಂದ ಎದ್ದು ನೇರ ಹೋದ್ರೆ ಕಾರ್ಯಕ್ರಮ ಅರ್ಥದಲ್ಲಿ ನಿಲ್ತದೆ. ಹಾಗಾಗಬಾರ್ದು, ಕಾರ್ಯಕ್ರಮ ಆಗಬೇಕು. ಹೇಗೆ ಆಗಬೇಕು ಅಂತ ನಿರ್ಧಾರ ನನ್ನದಷ್ಟೇ, ಕಾರ್ಯಕ್ರಮ ನಿಲ್ಲಬಾರ್ದು. ಅವರಿಗೆ ನಿಶ್ಚಯ ಉಂಟು, ಯಾರಿಗೆ ಬಿಟ್ಟು ನನಗೆ ಬಿಡ್ಲಿಕ್ಕಿಲ್ಲೇವ ಅಂತ. ಯಾಕೆ ಬಿಡಬೇಕಾದ ಅವಶ್ಯಕತೆ ಇಲ್ಲ, ಅವರದ್ರಲ್ಲಿ ಮುಳುಗಿ ಆಗಿದೆ, ಅವರಿಗೆ ಬೇಡ. ಆದ್ರೆ ಏನು ಮಾಡೋಣ, ಒಂದು ಉಳಿತು, ಅದನ್ನು ಹಾಗೆ ಕೊಂಡು ಹೋಗುದಿಲ್ಲ, ಇಲ್ಲೇ ವೆಚ್ಚ ಮಾಡು. ಸರಿ, ಇವರಿಗೆ ಇರುವರಿಗೆ ಅನುಕೂಲವಾಗುವ ತೆರದಲ್ಲಿ ಈ ವಾತಾವರಣ ನಿರ್ಮಾಣ ಆಗಬೇಕಲ್ಲ. ಅದಕ್ಕಾಗಿ ಆ ಕಡೆಗೆ ಒಂದು ಮಾಡೋಣ. ನಮ್ಮಲ್ಲಿದ್ದದೆಲ್ಲ ಖರ್ಚಾಯ್ತು. ಹೌದು, ನಮ್ಮಲ್ಲಿಲ್ಲ. ಸರಿ ಆಯ್ತು. ಇಲ್ಲಿ ಏನ್ ಮಾಡುದು? ಹೋಗುವುದನೇರ ಹೋಗಿ. ಯಾಕೆ ನಾನು ಮಾತ್ರ ಅಲ್ಲ, ಮತ್ತೆ ನೀವು ಯಾರು ಹೋಗಬಾರ್ದು ಸಭೆಯಲ್ಲಿ ಇದ್ದವರು. ಯಾಕೆ? ಈ ಕಾರ್ಯಕ್ರಮ ನೋಡ್ಬೇಕು. ಇಷ್ಟರವರೆಗೆ ಆದದ್ದು ಆಟ ಅಲ್ಲ, ಆಟ ಪ್ರಾರಂಭ ಆಗುದು ಇನ್ನು. ಅದನ್ನು ನೋಡ್ಬೇಕು. ಒಂದು ಕೆಲಸ ಮಾಡುವ, ಏನು? ನೀವೆಲ್ಲ ಇಲ್ಲೇ ಕುಳಿತು ನೋಡಿ, ನೀವು ನಾನು ಅಲ್ಲಿ ಕುಳಿತು ನೋಡ್ತೇನೆ. ನೋಡು, ಮಾರಣಾಸ್ತ್ರವು ಸೋಂಕಿದ ಕ್ಷಣದಲ್ಲಿ, ಮಾರಣಾಸ್ತ್ರವು ಸೋಂಕಿದ ಕ್ಷಣದಲ್ಲಿ ಈರ್ವರೊಳು ವಿರಹಾಗ್ನಿಯದು ಮಳೆದೋರಿತದನೇನೆಂಬೆನು. ಮಾರಣಾಸ್ತ್ರವು ಸೋಂಕಿದ ಕ್ಷಣದಲ್ಲಿ ಓರೆ ನೋಟದಿ ಓರ್ವರು, ಓರೆ ನೋಟದಿ ಓರ್ವರು, ಪೂರಿ ಸ್ನೇಹದೊಳಿಸುತ್ತಲಿರೆ ಚಾರದೆಯೊಳಿಲ್ ತಿಳಿದನು. ಓರೆ ನೋಟದಿ ಓರ್ವರು. ಒಮ್ಮೆಲೆ ಒಂದು ಆಹ್ಲಾದ ಮನಸ್ಸನ್ನು ಆವರಿಸಿದ ಅನುಭವ. ಬಂದವರನ್ನು ಪರಿಚಯ ಮಾಡಿಸಿ ಮಾತಾಡಿಸುವುದಕ್ಕೆ ಅಂತ ಸನಿಹದಲ್ಲೇ ಇದ್ದವಳನ್ನು ಮುಟ್ಟುವುದಕ್ಕೆ ಹೊರಟ್ರೆ ಮಿಂಚು ಹೊಡೆದ. ಅವಳು ಇದ್ದಾಗಿಲ್ಲ,
ಕಾಣಬೇಕು ಅಂತ ಉಂಟು, ಕಾಣುವುದಕ್ಕೆ ನಾಚಿಕೆ ತಡೆಯಾಗುತ್ತಾ ಉಂಟು. ವಿಷಯ ಏನು ಅಂತ ಅರ್ಥ ಆಯ್ತು. ಹೇಗೂ ಸಮಾರಂಭ ಆಯೋಜನೆ ಆಗಿದೆ. ಹೌದು, ಆಗುದಿದ್ರೆ ಎಲ್ಲ ಒಟ್ಟಿಗೆ ಆದ್ರೆ ಅಷ್ಟೇ ಅಲ್ವಾ? ಆದ ಸಂಯೋಜನೆಯಲ್ಲೇ ಸಮಾರಂಭ ಸಮಗ್ರವಾಗಲಿ, ಸಂಪನ್ನವಾಗಲಿ. ಶಾರದಾ, ಮದುವೆ ಬೇಡವೇನಿ ನಿನಗೆಲ್ಲ ಮದ ಗಜನಿ ಬಯಾನಿ, ನಿನಗೆಲ್ಲ ಮದ ಗಜನಿ ಬಯಾನಿ. ಏನೇ ಮದುವೆ ಬೇಡವೇನಿ ನಿನಗೆಲ್ಲ ಮದ ಗಜನಿ ಬಯಾನಿ, ನಿನಗೆಲ್ಲ ಮದ ಗಜನಿ ಬಯಾನಿ. ಏನೇ ಮದನ ಚರಬು ವಿಧ ವಿಧದಲ್ಲಿ ತನುವನು, ಮದನ ಚರಬು ವಿಧ ವಿಧದಲ್ಲಿ ತನುವನು. ಹದಗೆಡಿಸುತ್ತಲಿರೆ ಅದ ಚಮಿಸುವಡಿ. ಮದುವೆ ಬೇಡವೇನಿ ನಿನಗೆಲೆ ಮದ ಗಜನಿ ಭಯಾನಿ, ನಿನಗೆಲೆ ಮದ ಗಜನಿ ಭಯಾನಿ. ಏನೇ ಏನೇ ಮದುವೆ ಬೇಡವೇನಿ. ಶಾರದಾ, ಶಾರದಾ, ಏನು ಹಾಗೆ ನೋಡಿದಿ? ಇದು ತನಕ ಕಂಡದ್ದೇ ಇಲ್ಲ ಎಂಬಂತೆ ಹೊಸದಾಗಿ ಕಂಡರಸುವ ಯತ್ನ. ಏನಿಲ್ಲ, ನೀ ಹೇಗೆ ಕಾಣ್ತಿ ಅಂತ ನಿನಗೆ ಗೊತ್ತಾ? ಏನೇನು ನೀ ಅಳುಕುದು ಯಾಕೆ? ಹೇಗೆ ಕಾಣ್ತೇನೆ? ನಾನು ಕಲ್ಪಿಸಲಾರದಷ್ಟು ಸುಂದರಿಯಾಗಿ ಈ ಕಾಲದಲ್ಲಿ ಕಾಣ್ತಾ ಇದ್ದೆ. ನಿನ್ನನ್ನು ನಿನಗೆ ಕಾಣಬೇಕು ಅಂತಿದ್ರೆ ನನ್ನ ಕಣ್ಣು ನೋಡು, ನೀ ಕಾಣಿಸಿದ್ದೆ. ಅಲ್ಲ, ನಿನಗೆ ಕಾಲ ಕಾಲಕ್ಕೆ ನಿನಗೆ ಏನಾಗಬೇಕು ಅಂತ ನೀನಾಗಿ ತಿಳಿದು ಕೇಳುವಷ್ಟು ಪ್ರೌಢತೆ ಇದ್ದದ್ರಿಂದ ಈಗ ನಿನ್ನಲ್ಲಿ ಕೇಳೋದು ಏನು? ಈಗ ನಿನಗೊಂದು ಜನಿಸಿದವರಿಗೆ ಉದ್ಯೋಗ ಭೂಷಣವಾದ್ರಿಂದ ಉದ್ಯೋಗ ಸಿಕ್ಕಿದ್ರೆ ಸಾಕ. ನಿನಗೆ ಅದೇ ಉದ್ಯೋಗವ? ಮತ್ತೆ ಆ ಉದ್ಯೋಗ ಮಾತ್ರ ಇರಬೇಕಾದದ್ದ? ಮತ್ತೇನು? ಮತ್ತು ಆಗಬೇಕಾದದ್ದೆಲ್ಲ ಸಕಾಲದಲ್ಲಿ ಆಗಬೇಕಲ್ಲ. ಸಾಮಾನ್ಯವಾಗಿ ಪ್ರಪಂಚದಲ್ಲೇ ಉಂಟು ನಾಣ್ಣುಡಿ. ಹೆಣ್ಣಾದವಳೊಬ್ಬಳು ತನ್ನ ಸಮರ್ಪಕವಾದ ಕಾರ್ಯಾಚರಣೆಯಲ್ಲಿ ಬದುಕಿಗೆ ಆಲಂಬನವಾಗಿ ಆಸರೆಯಾಗಿ ವೃಕ್ಷದೋಪಾದಿಯಲ್ಲಿ ಸ್ಥಿರವಾಗಿ ಬದುಕಲ್ಲಿ ನಿಲ್ಲಬಲ್ಲಂತಹ ಪುರುಷ ಪುಂಗವನೋರ್ವನ ಆಸರೆಯನ್ನು ಹೊಂದದ ಹೊರತಾಗಿ ಬದುಕು ಪರಿಪೂರ್ಣವಲ್ಲ ಅಂತ ನಾನು ಯೋಚಿಸುವುದು. ನಿನಗೆ ಬೇಕಾದದ್ದನ್ನೇ ಮಾಡುವುದಕ್ಕೆ ಹೊರಟಾಗ ಈಗ ಮದುವೆ ಬೇಡುವ? ಹೌದು, ಸತ್ಯವ ಮದುವೆ ಬದುಕಿನಲ್ಲೊಂದು ಸಾಂಗತ್ಯ, ಬದುಕಿನ ಮಾಧುರ್ಯವನ್ನು ಜೊತೆ ಜೊತೆಯಾಗಿ ಸವಿಯಬಹುದಾದಂತಹ ಒಂದು ಸಾಮೀಪ್ಯ, ಆ ಆತ್ಮೀಯತೆ, ಮಧುರಾನುಬಂಧ, ಅನುರಾಗ ಬೇಡವೆ? ಬೇಡವೇನೆ? ಮನಸ್ಸು ಉಂಟೆ? ಅರಿತು ನೋಡಲಿನ್ನು ಅರಿತು ನೋಡಲಿನ್ನು ನೋಡಲಿನ್ನು
ಮೆರೆಯುವ ರೂಪವನು ಮೆರೆಯುವ ರೂಪವನು ನೋಡಲು ಅರಿತು ಸರಿಯಗ ಪುರುಷನ ಯಾರನು ಕಾಣಿನು ಸರಿಯಗ ಪುರುಷನ ಯಾರನು ಕಾಣಿನು ಹರಿಯುಳು ಮುನ್ನಂತಿರುವ ಚೆಲುವನ ಹರಿಯುಳು ಮುನ್ನಂತಿರುವ ಚೆಲುವನ ಮುನ್ನಂತಿರುವ ಚೆಲುವನ ಮುನ್ನಂತಿರುವ ಚೆಲುವನ ಕಾಣು ಕಾಣು ಕಾಣಿನು ಆ ಸರಿಯದ ಪುರುಷಳ ಯಾರನು ಕಾಣಿನು ತರಿಯುಳು ನಿಲ್ಲಂತಿರುವ ಚೆಲುವನ ತರಿಯುಳು ನಿಲ್ಲಂತಿರುವ ಚೆಲುವನ ಕಾಣಿನು ಯಾರನು ಕಾಣಿನು ಯಾರನು ಸರಿಗಗ ಪುರುಷನ ಕಾಣಿನು
ರೂಪವನು ರೂಪವನು ಸರಿಯದ ಯಾರನು ಕಾಣಿನು ದರೆಯೊಳು ನಿಲ್ಲುತ್ತಿರುವ ಚೆಲುವನ ಧರೆಯೊಳು ನಿಲ್ಲುತ್ತಿರುವ ಚೆಲುವನ 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 ಕಾಣಿನು ಯಾರನು ಧರೆಯೊಳು ಅರಿದು ನೋಡಲಿಲ್ಲು ಎಲ್ಲಲಿ ಮೆರೆಯುವ ರೂಪವನ್ನು ಸರಸ್ವತಿ, ದೇವಾ ನಿನ್ನ ಅಭಿಪ್ರಾಯ ಏನು ಅಂತ ಕೇಳುವುದಕ್ಕೆ ಆಸಕ್ತನಾಗಿ ನಾ ಕೇಳಿದ್ದೇ ತಡ. ನೀ ಮಾತಾಡಬೇಕು ಅಂತಿಲ್ಲ, ನಿನ್ನ ಅಂಗೋಪಾಂಗಗಳೇ ಮಾತಾಡುವುದಕ್ಕೆ ತೊಡಗಿ. ಸರಿ,
ಪ್ರತಿಯೊಂದು ಅಂಗವೂ ಕೂಡ ಲಾವಣ್ಯಯುಕ್ತವಾಗಿದ್ದು ಭಾಷಾ ಸಮನ್ವಿತವಾಗಿ ಅದು ಏನನ್ನೋ ಧ್ವನಿಸುವುದಕ್ಕೆ, ಸೂಚಿಸುವುದಕ್ಕೆ, ಅಪೇಕ್ಷಿಸುವುದಕ್ಕೆ, ಆಸ್ವಾದಿಸುವುದಕ್ಕೆ ಹಾತೊರೆಯುತ್ತಾ ಇದ್ದದ್ದನ್ನು ನಾನು ಗಮನಿಸಿದೆ. ಸರಿ, ಅಲ್ಲ, ನನ್ನ ಬಗ್ಗೆ ಮೂಕವಾದಂತಹ ಅಂಗಗಳನ್ನೇ ಇಷ್ಟು ಕುಣಿಸಬಹುದಾಗಿ ಮಾತಾಡಿಸಬಹುದಾದ ನೀನು ಈಗ ನಾ ಕೇಳಿದ್ದಕ್ಕೆ ಏನು ಹೇಳ್ತೀನಿ ಅಂತ ಕುತೂಹಲ ನನಗೆ ಮತ್ತೂ ಹೆಚ್ಚಾಯಿತು. ಇಲ್ಲ, ಹಾ, ಕೆಲವೊಂದು ಭಾಗದಲ್ಲಿ ಭಾಷೆ ಎನ್ನುವುದು ಪ್ರಧಾನವಾಗಿರುವುದಿಲ್ಲ. ಭಾವ ಬೇಕಾಗ್ತದೆ, ಅದಕ್ಕೆ ಸಂಕೇತ ಸಾಕಾಗ್ತದೆ. ಕೆಲವೆಲ್ಲ ಮಾತಾಡಿ ಬಿಟ್ರೆ ಹೋಯ್ತು. ಕೆಲವೊಮ್ಮೆ ಭಾವನೆ ಎನ್ನುವುದು ಮುಖ್ಯವಾಗಿರ್ತದೆ. ಹೌದಪ್ಪ, ಈಗ ಎಲ್ಲಿ ಭಾಷೆ ಬೇಡ ಅಂತ ಗೊತ್ತಿರ್ತದೋ ಅಲ್ಲಿ ಅದನ್ನು ವಿನಿಯೋಗಿಸದ ಸಂಯಮವೂ ಬೇಕಾಗ್ತದೆ. ಬೇಡ ಅಂತ ಗೊತ್ತಿದ್ದು ಉಪಯೋಗಿಸುವವರಿಲ್ವೋ, ಉಪಯೋಗಿಸಿ ಕೆಡಿಸುವವರಿಲ್ವೋ. ಅದು ಭಾಷೆ ಮಾತ್ರ ಅಲ್ಲ, ಭಾಷೆಗಾಗಲಿ, ಭಾವಕ್ಕಾಗಲಿ, ಗೀತಕ್ಕಾಗಲಿ, ನೃತ್ಯಕ್ಕಾಗಲಿ, ಎಲ್ಲದಕ್ಕೂ ಮಾತು ಮೌನವಾಯಿತು. ಯಾಕೆ? ನೀನೇ ಕಾರಣ ಅದಕ್ಕೆ. ನೀನು ಆಗಲೂ ಹೀಗೆ ಕರೀತಾ ಇದ್ದದ್ದು? ಇಲ್ಲ ಇಲ್ಲ, ಸರಿ ಉಂಟು. ಇಲ್ಲ, ಸರಿಯಾಗಿ ಹೇಳಿದೆ. ಇದು ತನಕ ತಪ್ಪಿದ್ದದನ್ನು ಸರಿ ಮಾಡಿದೆ. ದೇವಾ, ಏನು ದೇವಿ? ಇಷ್ಟು ಸೊಗಸಾಗಿದೆ, ಇಷ್ಟು ಇಂಪಾಗಿದೆ. ಅಲ್ಲ, ಈಗ ನಾನು ನನ್ನ ಸ್ವರ ಎಷ್ಟು ಉಂಟು ಅಂತ ಪರೀಕ್ಷಿಸುವುದಕ್ಕೆ ಕೇಳಿದ್ದಲ್ಲ, ನಿನಗೆ ಬದುಕಿನಲ್ಲಿ ಸಾಂಗತ್ಯ ಬೇಡುವೋ ಅಂತ ಅಪೇಕ್ಷಿಸಿ ಸರಿ ಆ ಪ್ರಶ್ನೆಗೆ ಒಂದು ಉತ್ತರ ನಿರ್ದಿಷ್ಟವಾಗಿ ಬರ್ತದೆ ಅಂತ ನಿರೀಕ್ಷಿಸಿ ಕೇಳಿ ನಿಂತದ್ದು. ನನ್ನ ಬಗ್ಗೆ ನಾನು ಯೋಚನೆ ಮಾಡುವಾಗ ಏನು ಯೋಚಿಸಿದಿ? ಒಮ್ಮೆ ನನ್ನನ್ನು ಯೋಚನೆಯಿಂದ ನನ್ನನ್ನು ಸರಿಯಾಗಿ ನೋಡುವಾಗ ರೂಪ ಎನ್ನುವುದಿದೆ ನನ್ನಲ್ಲಿ. ಎನ್ನುವುದು ಇದೆ ಅಂತಲೋ? ಅತಿಶಯವಾದ ರೂಪದ ನಿಧಿ ನೀನು. ರೂಪ ಇದೆ, ಯೌವನ ಇದೆ, ವಿದ್ಯೆ ಇದೆ, ಬುದ್ಧಿ ಇದೆ. ಇದಕ್ಕಿಂತ ಹೆಚ್ಚು ಏನ್ ಬೇಕು ಹೆಣ್ಣಿಗೆ? ಇಲ್ಲ, ಅದೆಲ್ಲದರ ಸಮರ್ಪಕವಾದ ವಿನಿಯೋಗ ಆದ್ರೆ ಬದುಕೇ ಸಾರ್ಥಕ ಅಂತ ಆಗ್ತದೆ. ವಿನಿಯೋಗ ಆಗಬೇಕಾದ್ರೆ ಏನು? ಮದುವೆ ಅದೇ ಸಾಂಗತ್ಯ, ಸಾಹಚರ್ಯ, ಸಾಮೀಪ್ಯ ಅದೆಲ್ಲ ಸಿಕ್ಕುವುದ ಸಂಬಂಧಕ್ಕೆ ಮದುವೆ, ವಿವಾಹ ಅಂತ. ಮದುವೆ ಅಂತ ಆಗಬೇಕಾದ್ರೆ ಸರಿಯಾದಂತ ವರನು ಬೇಕಲ್ಲ. ಅದು ತನಕ ಮನದಿಂದಲೂ ದೇಹದಿಂದಲೂ ದೂರರಾದ ಜೊತೆ ಆಗ ಹತ್ತಿರ ಆಗುತ್ತಾರೆ. ಮತ್ತಷ್ಟು ಸಾಮೀಪ್ಯ, ನಿಕಟತೆಯಿಂದ ಪರಸ್ಪರ ಹಂಚಿಕೊಳ್ತಾರೆ. ನಾನಂತಲ್ಲ, ಮದುವೆಯ ಕನಸನ್ನು ಹೊತ್ತಂತ ಪ್ರತಿಯೊಂದು ಹೆಣ್ಣು ಯೋಚನೆ ಮಾಡುವುದೇನು? ನಾನು ಮದುವೆ ಆಗುವಂತ ಹುಡುಗ ಹೀಗೆ ಇರಬೇಕು, ರೂಪವಂತನಾಗಿರ್ಬೇಕು, ವಿದ್ಯಾವಂತನಾಗಿರ್ಬೇಕು, ಗುಣವಂತನಾಗಿರ್ಬೇಕು, ಶೀಲವಂತನಾಗಿರ್ಬೇಕು, ಶ್ರೀಮಂತನಾಗಿರ್ಬೇಕು ಅಂತ ಆಸೆ ಪಡ್ತಾಳೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ರೂಪವಂತನಾಗಿರ್ಬೇಕಂತ ಆಸೆ ಪಡುವುದು ಹೆಚ್ಚು. ಕನ್ಯೆಯಾದವಳು ಮೊದಲು ದೃಷ್ಟಿ ನೆಡುವುದೇ ರೂಪದತ್ತ ಅಂತ ತಿಳಿದವರೆಲ್ಲ ಒಕ್ಕರಲಿನಿಂದ ಹೇಳಿಲ್ಲ. ಹೌದೌದು. ಹಾಗೆ ನಾನ್ ಮದುವೆ ಆಗ್ಬೇಕಾದ್ರೂ ಅಂತ ರೂಪವಂತ ವರನಾಗ್ಬೇಕಲ್ಲ. ಈಗ ಸತ್ಯಲೋಕಾಧೀನವಾಗಿ 14 ಲೋಕಗಳು ಉಂಟು. ಇಲ್ಲಿಂದಲೇ ಎಲ್ಲವನ್ನೂ ಗಮನಿಸಬಲ್ಲ ಸಾಧ್ಯತೆಯನ್ನು ಹೊಂದಿದ ನಿನಗೆ ಇದ್ದವರನ್ನು ಎಲ್ಲಿಂದಲೂ ಸೂಚಿಸುವುದಕ್ಕೆ ಈಗ ಸ್ವಾತಂತ್ರ್ಯ ಉಂಟು. ಎಲ್ಲಿಲ್ಲಪ್ಪ. ಅಲ್ಲ, ನೀ ಸರಿ ನೋಡಿ ಹೇಳು. ಈಗ ನನಗೆ ಸಮಾಧಾನ ಆಗಬೇಕು ಅಂತ ಇಲ್ಲ ಅಂತ ಹೇಳಬೇಡ. ಎಲ್ಲಿ ನೋಡಿದ್ದು ಅದು ಎಲ್ಲಾ ಲೋಕದ ಪ್ರಾತಿನಿಧ್ಯವನ್ನು ಹೊಂದಿದ ಸುಂದರರು ಇಲ್ಲೇ ಸಮನ್ವಿತರಾಗಿದ್ದಾರೆ. ಸಭೆಯಲ್ಲೇ ನೋಡಿ ಹೇಳಿದ್ರು ಆದೀತು. ಕೆಲವರು ಆದವರಿದ್ದಾರೆ, ಕೆಲವರು ಆಗದೇ ಇದ್ದವರಿದ್ದಾರೆ. ಹೌದು, ಹಾಗೆ ಅಂತ ಅಪೇಕ್ಷೆ ಹೊತ್ತು ಕಾತರರಾಗಿ ಕುತ್ತಿಗೆಯನ್ನು ಉದ್ದುದ್ದ ಮಾಡುವವರು ಇದ್ದಾರೆ. ಅದೇ ಹೌದು, ಕೆಲವರು ತೆಳ್ಳಗಿದ್ದಾರೆ, ಕೆಲವರು ಬೆಳ್ಳಗಿದ್ದಾರೆ. ಹೌದು, ಈಗ ಯಾವ ತೆಳ್ಳಗೆ ನಿನಗೆ ಇಷ್ಟ ಆಗ್ತದೆ, ಕೆಲವರು ದಪ್ಪ ಇದ್ದಾರೆ, ಕೆಲವರು ಕುಳ್ಳಗಿದ್ದಾರೆ, ಕೆಲವರು ಕಪ್ಪಿದ್ದಾರೆ. ಅವರು ಹೇಗೆ ಇರಲಿ, ನಿನ್ನ ಮನಸ್ಸೇ ಹೇಗುಂಟು? ಅಲ್ಲ, ನನ್ನ ನಿನ್ನ ಮನಸ್ಸೇ ಹೇಗುಂಟು? ಕೆಲವರಿಗೆ ಮೀಸೆ ಉಂಟು, ಕೆಲವರಿಗೆ ಮೀಸೆ ಇಲ್ಲ, ಕೆಲವರಿಗೆ ಗಡ್ಡೆ ಉಂಟು, ಕೆಲವರಿಗೆ ಗಡ್ಡೆ ಇಲ್ಲ, ಕೆಲವರಿಗೆ ಗಡ್ಡೆ ಮೀಸೆ ಎರಡೂ ಉಂಟು. ಈಗ ಯಾರ್ಯಾರಲ್ಲಿ ಏನೇನುಂಟು ಅದೆಲ್ಲ ಇರಬಾರ್ದು ಅಂತ ಹೇಳುದು. ಹಾಗಲ್ಲ, ಎಲ್ಲ ಒಬ್ಬರಲ್ಲೇ ಇರಬೇಕು ಅಂತ. ಹಾಗೆ ಅಷ್ಟು ಒಬ್ಬರಲ್ಲೇ ಇರಬೇಕು ಅಂತ ನಾನೊಂದು ಹೀಗೆ ಕಲ್ಪನೆಯಲ್ಲಿದ್ದೇನೆ. ನನ್ನ ಹುಡುಗ ಹೀಗೆ ಇರಬೇಕು ಅಂತ. ಬೇಕಾದೆಲ್ಲ ಒಟ್ಟಾಗಿ ಒಂದೇ ಕಡೆಯಲ್ಲಿ ಸಿಗಬೇಕು. ಅಂತವನಿದ್ರೆ ಆಗಬೇಕು ಅಂತ ಮನಸ್ಸು ನನಗೆ. ಅದಿಲ್ಲದಿದ್ರೆ ಆಗುದೇ ಇಲ್ವೋ? ಹಾಗಲ್ಲ, ಅಂದ್ರೆ ಹೇಗಿರ್ಬೇಕು ಅಂತಿದ್ರೆ. ಅಲ್ಲ, ಈಗ ಯೋಚನೆ ಮಾಡು. ನೀ ಬಯಸಿದಷ್ಟು ಅಲ್ಲದಿದ್ರು ಅಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಹೆಚ್ಚು ಕಡಿಮೆ ಇದ್ರು, ಕಡಿಮೆ ಇದ್ದದನ್ನು ಮತ್ತೆ ತುಂಬಿಸಿಕೊಳ್ಳುವುದಕ್ಕಾಗ್ತದೆ, ಹೆಚ್ಚಿದ್ದದನ್ನು ಮತ್ತೆ ಕಳೆದು ಸರಿ ಮಾಡುವುದಕ್ಕಾಗ್ತದೆ. ದಾಂಪತ್ಯ ಅಲ್ವೋ? ಪರಸ್ಪರ ಹಾಗೆ ಮಾಡಿಕೊಳ್ಳುವುದಕ್ಕಾಗ್ತದೆ. ನೀನು ಅಲ್ಲೇ ನೋಡುವುದು. ನೀನು ಏನಿಲ್ಲ, ಅಲ್ಲಿ ಯಾರಿದ್ದಾರೆ? ನಿಮ್ಮನ್ನೇ ನೋಡಿದ್ದು ನಾನು. ನನ್ನನ್ನ? ನಾ ಮದುವೆ ಆಗುವಂತ ವರ ಹೇಗಿರ್ಬೇಕು ಅಂತ ಹೇಳಿದ್ರೆ ಒಂದಿಷ್ಟು ಎತ್ತರ ಇರ್ಬೇಕಪ್ಪ. ನಾನಿದ್ದಷ್ಟೇ ಎತ್ತರ, ಇಷ್ಟೇ ಎತ್ತರ ಇರ್ಬೇಕು. ಇಷ್ಟಿದ್ರೆ ಸಾಕಲ್ಲ? ಇಷ್ಟಿದ್ರೆ ಸಾಕಲ್ಲ? ಇಷ್ಟೇ ಬೆಳ್ಳಗಾಗಿರ್ಬೇಕು.
ಅಲ್ಲ ನನಗಿಂತ ಬಿಳಿ ಬೇಡ. ಬೇಡ ಬೇಡ ಬೇಡ, ಇಷ್ಟೇ. ತುಂಬಾ ಬಿಳಿ ಚಂದ ಕಾಣುವುದಿಲ್ಲ. ಅಲ್ಲ ನಿನಗೆ ಕಾಣುವುದು ಹೇಗೆ ಅಂತ ನೀನು ಹೇಳಿದ್ರೆ ಆಯ್ತು. ಅಲ್ಲ ಎಲ್ರಿಗೂ ಅಷ್ಟೇ, ಅದು ತುಂಬಾ ಬಿಳಿ ಇದ್ರೆ ಚಂದವಾ? ಅಲ್ಲ ಬಿಳಿಯಾಗೆ ಇರುವವರಿಗೆ ಮತ್ತೆ ಹಾಗೆ ಇದ್ದವರು ಬೇಕಾದದ್ದು. ಅದು ಉಳಿದವರಿಗೆ ಚಂದ ಕಾಣದಿದ್ರೆ ಅವರಿಗೆ ಅದೇ ಚಂದ. ಈಗ ನಿನಗೆ ಇಷ್ಟು ಇಷ್ಟು ಬಿಳಿ ಸಾಕು ಸಾಕು, ಬಿಡು. ಒಂದಿಷ್ಟೇ ದಪ್ಪ ಇರಬೇಕು, ತುಂಬಾ ದಪ್ಪ ಬೇಡ. ಇಷ್ಟು ಅಂದ್ರೆ ನಿನ್ನಷ್ಟು ಉಂಟು, ನನ್ನಷ್ಟು ಉಂಟಲ್ಲ. ನಿಮ್ಮಷ್ಟು? ನನ್ನಷ್ಟು. ಹಾ, ಇಷ್ಟೇ ದಪ್ಪ, ಇಷ್ಟೇ ನೀಳವಾದಂತ ತೋಡುಗಳು ಹಿಡಿದ್ರೆ ಆಚೆ ಈಚೆ ಕೈ ಏನಿಲ್ಲ. ಹೇಗೆ? ಏನಿಲ್ಲ, ಈಗ ನಾನು ನೋಡ್ಲಾ? ಬೇಡ, ಕೇಳಿದ್ದು. ಈಗ ಅಲ್ಲಿಂದ ಇಲ್ಲಿಂದ ಹಾಗೆ ಕೆಲವೆಲ್ಲ ಮಾಡಿ ನೋಡ್ಬೇಕು ಅಂತಿಲ್ಲ, ನೋಡಿದ್ರೆ ಅರ್ಥ ಆಗ್ತದೆ. ನಿನಗೆ ಊಹಿಸುವುದಕ್ಕಾಗ್ತದೆ, ಸಾಕಾಗ್ತದೆ. ಇದೀಗ ಇದರ ನೀಳವಾದಂತಹ ಗಾತ್ರ ಪರ್ಯಾಪ್ತ ಅಂತ ಕಾಣ್ತದ. ಸಾಕು ಸಾಕು ಸಾಕು, ಇಷ್ಟೇ ದಪ್ಪ ಇರ್ಬೇಕು, ತುಂಬಾ ತೆಳ್ಳಗೆ ಬೇಡ. ಓಹ್, ಮುಖ್ಯವಾಗಿ ಮೀಸೆ ಹೀಗೆ ಇರ್ಬೇಕು, ಮೀಸೆ. ಹೌದೇ? ಹಾ, ಕೆಲವರಿಗೆಲ್ಲ ಒಂದು ಮೀಸೆ ಇರ್ತದಪ್ಪ. ಅಯ್ಯೋ ದೇವ್ರೇ, ಅಲ್ಲ ವಿಕಾರ ಇದ್ದವರದ್ದು ಬಿಡು, ಅದೆಲ್ಲ ಬೇಡ. ಒಳ್ಳೆದಿದ್ದದನ್ನು ಮಾತ್ರ ಆಯ್ಕೆ ಮಾಡುವ ಸನ್ನಿವೇಶದಲ್ಲಿ ವಿಕಾರವನ್ನು ಮತ್ತೆ ಮತ್ತೆ ನೆನಪಿಸುವುದು ಹಾಗಾಗಿ ಯಾಕೆ? ಬೇಡ ನನಗೆ. ಅದು ಬಿಡು ಬಿಡು. ಹೀಗೆ ಮೀಸೆ ಮೀಸೆ ಒಂದಿದ್ರೆ ಚಂದ ಕಾಣುವುದಿಲ್ಲ. ಹಾ? ಇಷ್ಟೇ ಗಡ್ಡ ಬೇಕು. ಹೌದೇ? ಹಾ, ಓ, ನಾನೀಗ ಲೋಕಪಿತಾಮಹನಾಗಿ ಗಡ್ಡ ಬಿಟ್ಟು ಕೆಟ್ಟನು ಅಂತ ಭಾವಿಸಿ ನಿನಗೀಗ ಗಡ್ಡವೂ ಬೇಕು. ಗಡ್ಡ ಮೀಸೆ ಎರಡು ಜೊತೆಲಿದ್ರೆ ಚಂದ ಕಾಣುವುದದು. ಆಹಾ, ಹಾ, ಅದನ್ನು ಎರಡನ್ನು ನೀ ಹಿಡ್ಕೊಂಡು ಯಾವುದೋ ಲೋಕಕ್ಕೆ ಹೋದವಳಾಗಿದ್ದಿ. ಹಾಗಲ್ಲ, ಇಲ್ಲಿ ಆಗಲಿಲ್ಲ. ಒಂದು ಆಸೆ ಉಂಟು, ಮುಂದಿನ ಲೋಕದವರು ಬ್ರಹ್ಮನ ಗಡ್ಡ ಅಂತ ಬಿಟ್ರೆ ಹೇಗೆ. ಅದನ್ನೇ ಒಂದು ಆದರ್ಶವಾದ ಸ್ವರೂಪ ಕಲ್ಪನೆಯಾಗಿಸಿಕೊಂಡು ಅನುಸರಿಸುವುದು. ಹಾಗೆ ಇಷ್ಟೆಲ್ಲ ಇರುವಂತ ವರನೊಬ್ಬನಿದ್ರೆ ಮದ್ವೆ ಆಗ್ಬೇಕನ್ನುವಂತ ಮನಸ್ಸು. ಅದಿರ್ಲಿ, ಏನ್ ನನ್ನ ಬಗ್ಗೆ ಮಾತ್ರ ನಾನು ಹೇಳ್ತಾ ಇದ್ದೇನಪ್ಪ. ಒಮ್ಮಿಂದೊಮ್ಮೆ ನಿನಗೇನಾಯ್ತು? ಹಾಗಲ್ಲ, ಚೆನ್ನಾಗಿ ಸುಲಲಿತವಾಗಿ ಸುಗಮವಾಗಿ ಸಾಗುತ್ತಾ ಇತ್ತು. ಮನದೆಣಿಕೆಯಂತೆ ವರಿಸಬೇಕಾದ ವರನ ಸ್ವರೂಪ ಹೇಗೆ ಅಂತ ವರ್ಣಿಸ್ತಾ ಇದ್ದೆ. ನಾ ಅದ್ರಲ್ಲಿ ತನ್ಮೇಲೆ ನೀನು ಒಮ್ಮೆಗೆ ಯಾಕೆ ಸಿಡಿದೆ? ಮತ್ತೆ ಹುಟ್ಟಿದವಳು ನಾನು. ಆಗಲಿ, ನನ್ನ ಮದುವೆ ಕತೆ ಅಂತಿರಲಿ, ನಿಮ್ಮದೇನು? ಜೊತೆಯಲ್ಲಿ ಹುಟ್ಟಿದವರೆಲ್ಲ ಆಗಿದ್ದಾರೆ. ಒಂದೊಂದು ಸಾಕಾಗುದಿಲ್ಲ ಅಂತ ಇನ್ನೊಂದು ಕಟ್ಟಿಕೊಂಡವರು ಇದ್ದಾರೆ. ನೀವೇನಾಗುದಿಲ್ಲ. ಅಲ್ಲ ನೀ ಯಾವಾಗ ಹುಟ್ಟಿದೆ ಅಂದೆ? ನಾನು ಮತ್ತೆ ಹುಟ್ಟಿದ್ದಲ್ಲ. ಆದ್ದರಿಂದಲೇ ಆಗಲಿಲ್ಲ. ಆದ್ದರಿಂದಲೇ ಆಗಲಿಲ್ಲ. ಆದ್ದರಿಂದಲೇ ಆಗಲಿಲ್ಲ. ನಿನಗೆಳೆ ನಾನೆನಗೆ ಹೋಲುವ ವನಿತೆಯು ನೀನಾಗೆ, ಮನದೊಳಗಿಲ್ಲನು ಮಾನವ ದೇತಕ್ಕೆ ಸನ್ಮತದಲ್ಲಿ ಸತಿ ಪುರುಷರೆಂದೆನಿಸುವ. ನಿನಗೆಳೆ ನಾನೆನಗೆ ಹೋಲುವ ವನಿತೆಯು ನೀನಾಗೆ. ಲಕ್ಷ್ಮೀನಾರಾಯಣರು ಹೆಸರು ಹೇಳಿದ್ರೆ ನಿಮ್ಗೆ ಕೋಪ ಬರ್ತದೆ, ಆದ್ರೂ ನೆನಪಿಸುವುದಕ್ಕೆ ಹೇಳಬೇಕಾಗ್ತದೆ ನಾನು. ಪಾರ್ವತಿ ಪರಮೇಶ್ವರ, ನೀವ್ ಯಾಕಾಗ್ಲಿಲ್ಲ? ಪರಮೇಶ್ವರನಿಗೆ ಸಿಕ್ಕಂತಹ ಪಾರ್ವತಿ ಬ್ರಹ್ಮನ ಬದುಕಿನಲ್ಲಿ ಒದಗಲಿಲ್ಲ ಇಲ್ಲಿಯ ತನಕ. ಓ, ಸಿಗ್ಲಿಲ್ಲ. ನಾರಾಯಣನಿಗೆ ಲಭ್ಯಳಾದಂತಹ ಲಕ್ಷ್ಮೀ ಸ್ವರೂಪ ನನಗೆ ಸಿದ್ಧಿಸಲಿಲ್ಲ. ಅಷ್ಟೇ ಕಾರಣ. ಸಿಗ್ಬೇಕಿತ್ತು. ಈಗ ನಿನಗೆ ನನ್ನಂತಹ ರೂಪ ಯೌವನ ಸಂಪನ್ನರಾದವನು ಸಿಗಲಿಲ್ಲ ಎಣೆ ಅಂತ ನೀ ಭಾವಿಸ್ತೀಯಾದ್ರೆ, ನಾನು ಹಂಬಲಿಸಿ ಕಾಮಿಸಿದ್ದಂತಹ ಸ್ವರೂಪದಿಂದ, ಸೌಂದರ್ಯದಿಂದ, ಲಾವಣ್ಯದಿಂದ ನೀನೇ ಇದ್ದೀಯ. ಪರಸ್ಪರರು ಕಾಣುವಾಗ ನನಗೆ ಕಾಣುತ್ತದೆ, ಇದು ತನಕ ನಾವು ತಪ್ಪಿದ್ದನ್ನು ತಿದ್ದಿಕೊಳ್ಳುವುದಕ್ಕೆ ಇದು ಕಾಲ ಅಂತ. ನನ್ನನ್ನೇನೋ ನೀನು ತಿಳಿಯುವುದು, ನಿನ್ನನ್ನೇನಾಗಿಯೋ ನಾವು ಪರಿಭಾವಿಸುವುದು. ಇಲ್ಲವೇ? ನಾವು ಅದಕ್ಕಾಗಿದ್ದವರೇ ಅಲ್ಲ, ಹಾಗಿರಬೇಕಾದವರು ಅಲ್ಲ. ಮತ್ತೆ ಹೇಗೆ? ಸತಿಪತಿಯರಾಗಿ ಜೊತೆ ಜೊತೆಯಾಗಿ ಬದುಕಿನಲ್ಲಿ ಮುನ್ನಡೆಯುವುದಕ್ಕೆ ನಾ ಅಕ್ಷರವಾದ್ರೆ ನೀ ಶಬ್ದವಾಗಬೇಕಾದವರು, ನೀ ಶಬ್ದವಾದ್ರೆ ನಾ ವಾಕ್ಯವಾಗಬೇಕಾದವರು, ನಾ ವಾಕ್ಯವಾದ್ರೆ ನೀ ಪ್ರಬಂಧವಾಗಿ ಕಂಗೊಳಿಸಬೇಕಾದವರು, ಸಹಿತವನ್ನು ಸಾಧಿಸ್ತಾ ಸಾಧಿಸ್ತಾ ಮುನ್ನಡೆಯಬೇಕಾದವರು. ತಪ್ಪು ಪದಾರ್ಥಗಳಂತೆ ಜೊತೆ ಜೊತೆ ಏನು ತಪ್ಪಲ್ವೇ ಇದು? ಯಾವುದು ಇದು? ನಾ ಸರಿಯನ್ನು ಸಾಧಿಸುವ ಬಗೆ ಹೇಗೆ, ಇದು ತನಕ ತಿಳಿದ ತಪ್ಪು ಯಾವುದು ಅಂತ ವಿವರಿಸ್ತಾ ಇದ್ರೆ ಇದು ತಪ್ಪಲ್ವ ಅಂತ ಕೇಳ್ತಾ. ಇದು ತನಕ ನಾವು ತಿಳಿದುಕೊಂಡದ್ದೇ ಸರಿ, ಈಗ ನಾವು ಯೋಚನೆ ಮಾಡುವುದೇ ತಪ್ಪು. ನಾವು ಮದುವೆ ಆಗುವುದು ತಪ್ಪಲ್ವೇ? ತಪ್ಪ ಮಗಳಲ್ವೇ ನಾನು? ತಪ್ಪಲ್ವ? ಹಾ, ಹಾಗಾದ್ರೆ ಬೇಡ ಬಿಡು, ನಾವು ತಪ್ಪೇ ಆಗುದಾದ್ರೆ ಬೇಡ ಬಿಡು. ಹಾಗಲ್ಲ, ತಪ್ಪಲ್ವಾ? ಮಗಳಾದಂತ ನನ್ನ ಮದುವೆ ಆದ್ರೆ ನಾಳೆ ಜನ ಏನೆಲ್ಲ ಆಡಿಕೊಳ್ಳುವುದಿಲ್ಲ, ತಪ್ಪು ಅಂತ ಹೇಳಿದ ಮಗಳ ಗಂಡ ಅಂತ. ಅಲ್ಲಲ್ಲ, ನೀನಿಗೆ ತಪ್ಪು ಅಂತ ಹೇಳಿದ್ದಲ್ವಾ? ಅಲ್ಲ, ಬೇಡ ಬಿಟ್ಟು ಬಿಡುವ. ತಪ್ಪನ್ನೆಲ್ಲ ನಾವೇ ಒಪ್ಪುದು. ಹೌದು, ಕೆಲವರಿಗೆಲ್ಲ ಸರಿ ಮಾಡ್ಲಿಕ್ಕೆ ಆಗ್ತದಪ್ಪ ತಪ್ಪನ್ನು. ನಿನಗೂ ಇದು ಸರಿ ಮಾಡಬೇಕಾದ ತಪ್ಪು ಅಂತ ಖಂಡಿತ. ಹಾಗಾದ್ರೆ
ಹಾಗಲ್ಲ, ಸರಿ ಮಾಡ್ಲಿಕ್ಕೆ ಆಗ್ತದಂತಾದ್ರೆ ಒಳ್ಳೇದಲ್ವಾ? ನಿನ್ನನ್ನು ಮಗಳು ಅಂತ ನಾನು ಸಾಂದರ್ಭಿಕವಾಗಿ ಕರೆದದ್ದು ಹೌದು, ಆದರೆ ಈ ದಾಂಪತ್ಯ ಅನೂರ್ಜಿತವಾಗಬೇಕಾದದ್ದೇನೂ ಅಲ್ಲ. ಯಾಕೆ ಅಂದ್ರೆ ಯಾಕೆ? ನಿನ್ನನ್ನು ಹೇಗೆ ಪಡೆದಿದ್ದೆ ಕ್ರತುಮುಖದಿ ಪಡೆದಿರಲು ನಿಲ್ಲನು, ಕ್ರತುಮುಖದಿ ಪಡೆದಿರಲು ನಿನ್ನನು, ಸುತೆಯು ನೀನೆನಗಲ್ಲ, ಸುತೆಯೋ ನೀನೆನಗಲ್ಲ, ಅದರೀಕ್ಷಿತೆಯೊಳೆಮ್ಮನು ನಿಂದಿಸಲು ಕಾರಣಗಳಿಲ್ಲೆನುತ, ನಿಷ್ಕಾರಣವಾದ ನಿಂದೆ. ಅದರೀಕ್ಷಿತೆಯೊಳೆಮ್ಮನು ನಿಂದಿಸಲು ಕಾರಣಗಳು ಇಲ್ಲೆನುತ, ತಪ್ಪಲ್ವಾ ಅಂತ ಕೇಳಿದಾಗ ಹಿಂಜರಿದದ್ದು ಯಾಕೆ ಅಂದ್ರೆ ಮನಸ್ಸೇ ಮಾತಾಗ್ತಾ ಉಂಟೋ ಮನೋ ಒಪ್ಪದ್ದನ್ನು ಮಾತಿನಲ್ಲಿ ನೀ ಹೇಳ್ತಾ ಇದ್ದೀಯೋ ಅಂತ ಗೊತ್ತಾಗುವುದಕ್ಕೆ. ಸರಿ, ಬೇಡ ಬಿಡು ಅಂದಾಗ ಅದಕ್ಕಾಗಿ ಹಾತೊರೆದು ಬಂದದ್ದು ನೋಡಿದಾಗಲೇ ನಿನ್ನ ಮನದ ತುಡಿತ ಏನು ಅಂತ ಅರ್ಥ ಆಯ್ತು. ತಪ್ಪಲ್ವೇ? ಅಳುಕಬೇಕಾಗಿಲ್ಲ, ಅಂಜಬೇಕಾಗಿಲ್ಲ, ಅದಕ್ಕಾಗಿ ನಾಚಬೇಕಾಗಿಲ್ಲ. ಅಧೋಲೋಕ ನಿವಾಸಿಗಳಿಂದ ತೊಡಗಿ ಸರ್ವಲೋಕದಲ್ಲೂ ಇರುವ ಪ್ರಾಜ್ಞರು ನಿಂದೆಗೀಡು ಮಾಡಬಹುದಾದ ಸಂಬಂಧ ಹೊಂದಿದಾಗ್ತದೆ ಅಂತ ತಿಳಿಯಬೇಕಾಗಿಲ್ಲ. ಮತ್ತೆ ಸರ್ವಾರ್ಥ ಸಾಧನವಾದದ್ದಕ್ಕೆ ಯಜ್ಞ ಅಂತ ಹೆಸರು. ಕ್ರತುಮುಖದಿಂದಲೇ ಸಂಕಲ್ಪಿಸಿ ನಿನ್ನನ್ನು ನಾ ಪಡೆದ ನಿನ್ನನ್ನು ಇದು ತನಕ ತಪ್ಪಾಗಿ ಮಗಳು ಅಂತ ತಿಳಿದಿದ್ದೆ. ನಿನ್ನನ್ನು ಮಗಳಾಗಿ ಪರಿಭಾವಿಸಿದ್ದು ತಪ್ಪು ಅಂತ ಗೊತ್ತಾದ ಈ ಕಾಲದಲ್ಲಿ ಆ ತಪ್ಪನ್ನು ಸರಿಪಡಿಸಿ ನಿನ್ನನ್ನು ಸತಿಯಾಗಿಸಿಕೊಳ್ತಾ ಇದ್ದೇನೆ. ತಪ್ಪು ಅಂತ ಗೊತ್ತಾದಾಗ ಸರಿಪಡಿಸುವುದು ತಪ್ಪಲ್ಲ ಅಲ್ವಲ್ಲ? ಅದು ಯಾವಾಗ ತಪ್ಪು ಅಂತ ಗೊತ್ತಾಯ್ತು ಆ ತಪ್ಪನ್ನು ಒಪ್ಪಿಕೊಳ್ಬೇಕಪ್ಪ, ಸರಿಪಡಿಸಿಕೊಳ್ಬೇಕಪ್ಪ, ಸರಿಪಡಿಸಿ ಸಿಕ್ಕಿದ ಸರಿಯನ್ನು ಅಪ್ಪಿಕೊಳ್ಬೇಕಪ್ಪ. ಅಂದ್ರೆ ನಾವೀಗ ಮಾಡುತ್ತಿರುವುದು ತಪ್ಪಲ್ಲ, ತಪ್ಪನ್ನು ಸರಿ ಮಾಡ್ತಾ ಇರುವುದು. ಅರ್ಥ ಆಯ್ತಾ ನಿನಗೆ? ಆದ್ದರಿಂದ ಉಳಿದಂತೆ ಯಜ್ಞ ಫಲ, ಅದರ ಪ್ರಾಪ್ತಿ, ಅದರ ವೈಶಾಲ್ಯ, ಇದರ ಬಗ್ಗೆ ನೀ ತುಂಬಾ ಚಿಂತೆ ಮಾಡಬೇಡ. ಗೊತ್ತಿದ್ದವರು ಕೇಳಿದ್ರೆ ಉತ್ತರ ಹೇಳುವುದಕ್ಕೆ ಸುಲಭ, ಮತ್ತೆ ಗೊತ್ತಿಲ್ಲದವರು ಎಷ್ಟು ಕೇಳಿದ್ರು ಅವರಿಗೆ ಏನು ಹೇಳಿದ್ರು ಉತ್ತರ ಆಗುವುದಿಲ್ಲ. ಆದ್ದರಿಂದ ತಿಳಿದವರಿಗೆ ಹೇಳಬಹುದಾದ ಉತ್ತರ ನನಗುಂಟು, ಆದರೆ ನೀನೇನು ಅಂತ ತಿಳಿದ ಮೇಲೆ ಇನ್ನೂ ಇಲ್ಲ. ಆ ದೂರವಾದರೂ ನನಗೆ ಸಹ್ಯವಾಗುವುದಿಲ್ಲ. ಹೀಗೆ 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 ಮಮತೆಯಲ್ಲಿ ಕೂಡಿದನೆ ಮಗಳ ಕ್ರಮವನರಿವೆ, ಸತ್ಯಲೋಕದಿಂದಲೇ ನಾನು ಪ್ರಾರಂಭ ಮಾಡಬೇಕು ಸತ್ಯಧರ್ಮವನ್ನು ವೀಕ್ಷಿಸುವುದಕ್ಕಾಗಿ ಎಂಬ ಹಾಗೆ ಮೇಲೆ ಬರುವಾಗಲೇ ದಿವ್ಯ ದೃಷ್ಟಿಯಿಂದ ನೋಡಿದ್ರೆ ಅಮಮ ಅಮಮ ಏರಿದ ಆಶ್ಚರ್ಯ! ಸೃಷ್ಟಿ ಮಾಡುವಂತಹ ಸೃಷ್ಟಿಕರ್ತ ಬ್ರಹ್ಮ ಹೆಣ್ಣೋರ್ವಳನ್ನು ಸೃಷ್ಟಿ ಮಾಡಿ ಅವಳನ್ನೇ ಮದುವೆ ಆಗುವುದಕ್ಕಾಗಿ ಮುಂದುವರಿಯುತ್ತಾ ಇದ್ದಾನಲ್ಲ, ಆಶ್ಚರ್ಯವಲ್ವೇ? ಧರ್ಮವನ್ನು ತೊರೆದು ಬಿಟ್ಟನಲ್ವೇ ಇವ ಬ್ರಹ್ಮದೇವ? ಹಾಗಾದ್ರೆ ಅವನ ಬಳಿಗೆ ಹೋಗಿ ವಿಚಾರಣೆ ಮಾಡಬೇಕು. ಅವನ ಬಳಿಗೆ ಹೋಗ್ತೇನೆ. ಇಲ್ಲಿ ಬಂದು ನೋಡಿದ್ರೆ ಸತ್ಯಲೋಕದ ದ್ವಾರ ಮುಚ್ಚಿ ಹೋಗಿದೆ. ಒಳಗಿರಬಹುದೇನು ನೋಡು, ಕರೀತೇನೆ. ಓ ಬ್ರಹ್ಮದೇವರೇ! ಯಾರು ಯಾರು? ಓ ಬ್ರಹ್ಮದೇವರೇ, ನಾನು ಬ್ರಹ್ಮದೇವರನ್ನು ಕಾಣುವುದಕ್ಕೆ ಬಂದದ್ದು. ಬ್ರಹ್ಮದೇವರ ಭಕ್ತ ನಾನು. ಅವರನ್ನು ಪೂಜೆ ಮಾಡಬೇಕು ಅಂತ ಮನಸ್ಸಾಗಿದೆ ನನಗೆ. ಸಂದರ್ಶನ ಇಲ್ಲ ಅಂತ ಹೇಳಿ. ಅಯ್ಯೋ, ಅವರಿಗೆ ಬಿಡುವಿಲ್ವಲ್ಲ? ಬಿಡುವಿಲ್ವಾ? ಏನ್ ಮಾಡ್ತಾ ಇದ್ದಾರೆ? ಸೃಷ್ಟಿ ಕಾರ್ಯದಲ್ಲಿ ತೊಡಗಿದ್ದಾರೆ. ಓ, ಅವ್ರು ಯಾವಾಗಲೂ ಸೃಷ್ಟಿ ಕೆಲಸವೇ ಮಾಡುವುದು. ಈಗಲೂ ಸೃಷ್ಟಿ ಕಾರ್ಯವನ್ನೇ ಮಾಡ್ತಾ ಇದ್ದಾರಾ? ಒಂದು ಸಲ ಅವರನ್ನು ನೋಡ್ಬೇಕು ಅಂತ ಮನಸ್ಸಾಗಿದೆ. ಒಂದು ಸಲ ಬಾಗಿಲು ತೆಗೀರಿ. ಆಗುದಿಲ್ಲ ಅಂತ ಹೇಳಿದ್ದಲ್ವಾ? ಒಮ್ಮೆ ಹೇಳಿದ್ರೆ ಭಾಷೆ ಬರುದಿಲ್ವಾ? ಭಾಷೆ ಬರುದಿಲ್ವಾ? ಹಾಗಾದ್ರೆ ನೀವು ಬಾಗಿಲು ತೆಗುವುದಿಲ್ವಾ? ತೆಗೆಯುವುದಿಲ್ವಾ?
ತೆಗೆಯುವುದಿಲ್ವಾ? ತೆಗೆಯುವುದಿಲ್ಲ ಅಂದ್ರೆ ನಾನೇ ತೆಗೀತೇನೆ. ಏನು ಮಾಡಿದ್ದೀರಿ ನೀನು? ಏನಾಯ್ತೀಗ? ಸತ್ಯಲೋಕವಾಸಿ ನೀನು ಹಾ, ಏನು ಕೆಲಸ ಮಾಡ್ತಾ ಇದ್ದೀರಿ? ನಿನಗೆ ಸೃಷ್ಟಿಕರ್ತನಾದಂತಹ ನೀನು ಹಾ, ಸೃಷ್ಟಿಯನ್ನೇ ಮಾಡಬೇಕು. ಸೃಷ್ಟಿ ಮಾಡಿದ ಮೇಲೆ ಮತ್ತೆ ಯಾವುದಕ್ಕೂ ತಲೆ ಓಡಿಸಬಾರದು. ಆದ್ರೆ ಹೆಣ್ಣೋರ್ವಳನ್ನು ಸೃಷ್ಟಿ ಮಾಡಿ ಆಮೇಲೆ ಅವಳನ್ನು ನೋಡಿ ಮೋಹಿತನಾದೆಯಾ? ನಿನಗಿರುವಂತಹ ಯೋಗ್ಯತೆ ಏನು, ನಿನ್ನ ಸ್ಥಾನಮಾನ ಏನು, ಅದನ್ನು ಯೋಚನೆ ಮಾಡದೆ ಅವಳ ಜೊತೆಯಲ್ಲಿ ಚಕ್ಕಂದಾಡುವುದಕ್ಕೆ ಪ್ರಾರಂಭ ಮಾಡಿದ್ಯಲ್ಲ. ಹುಲ್ಲು ಮೃಗ ಮೆಲುವ ನೀನು ಎನ್ನ ಕೇಳುವ ಜ್ಞಾನು ಎಂತವರು ಇಲ್ಲಿಗೆ ಬಂದು ತಲುಪಿದ್ರು ಅಂತ ಬರ್ಬೇಕಾಗ್ತದೆ. ಕಾಡಲ್ಲಿ ಅಂಡಲಿ ಇದ್ದ. ತನ್ನ ಹಸಿವನ್ನು ನೀಗಿಕೊಳ್ಳುವುದಕ್ಕೆ ಸಿಕ್ಕ ಸಿಕ್ಕ ಖಗಮೃಗಗಳನ್ನು ಹೊಡೆದು ಕೊಲ್ಲುತ್ತ ಹೌದು, ಅದನ್ನು ಉಂಡು ಬದುಕನ್ನು ಕಳೆಯುವ. ಸರಿ, ಹುಟ್ಟಿದ್ಯಾಕೆ ಬೆಳೆದದ್ಯಾಕೆ ಸಾಯುವುದೆಂತು ಅಂತ ಅರಿಯದೆಯೇ ಅದನ್ನು ಯೋಚನೆ ಮಾಡುವುದೇ ಇಲ್ಲ ನಾವು. ಹುಟ್ಟಿ ಬೆಳೆದು ಸಾಯುವ ವರ್ಗದಲ್ಲಿ ಶಬರ ವರ್ಗದಲ್ಲಿದ್ದ ನೀನು ಇಲ್ಲಿಯ ತನಕ ಬಂದು ಹೌದು, ನನ್ನನ್ನು ಬಾಗಿಲು ಹಾಕಿದ್ಯಾಕೆ? ಒಳಗೇನು ಹೆಣ್ಣಿಯಾರು ಬಂದಿದ್ದು ಸರಿ ಅಂತ ಈ ಜನ ಯಾರು ಅಂತ ಬೇಡುವ. ಸಾಮಾನ್ಯ ಕಿರಾತರಿಗೆ ಇಲ್ಲಿ ಬರುವುದಕ್ಕಾಗುವುದಿಲ್ಲ. ಅಸಾಮಾನ್ಯನೇ ಇರ್ಲಿ, ಬಂದದ್ದು ಕಿರಾತ ರೂಪದಿಂದ ಅಂತ ಆದರೆ ಆ ಕರ್ಮಕ್ಕೆ ಮಾನ್ಯತೆ ಇಲ್ಲವಾದ್ದರಿಂದ ಆಗ 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 ನಾವು ಕಾಡಿನಲ್ಲಿಯೇ ಹುಟ್ಟಿದವರು, ಕಾಡಿನಲ್ಲಿಯೇ ಬೆಳೆದವರು, ಕಾಡು ಪ್ರಾಣಿಗಳನ್ನೇ ತಿಂದು ಬದುಕುವವರು. ಮತ್ತೆ ನೀತಿ ಶಾಸ್ತ್ರ ಧರ್ಮ ಅಂತೆಲ್ಲ ನಿಮಗೇನು ಗೊತ್ತಿರ್ತದೆ? ನಾವು ನೀತಿ ತಪ್ಪಿದವರಲ್ಲ. ನಾವೇನು ನಮ್ಮ ಯೋಗ್ಯತೆ ಏನು ನಮಗೆ ಚೆನ್ನಾಗಿ ಗೊತ್ತು. ವ್ಯಾಪ್ತಿಯ ನೀತಿ ಅಲ್ವೋ ಹೇಳಿದ್ದು. ಆದ್ರೆ ಸತ್ಯಲೋಕ ವ್ಯಾಪ್ತಿಯ ನೀತಿ ಧರ್ಮ ನ್ಯಾಯ ಅದೇನು ಅಂತ ನಿನಗೇನು ಗೊತ್ತು? ನೀನು ಅದನ್ನು ನನಗೆ ಹೇಳುವುದಾ? ನಿನ್ನ ನೀತಿ ಧರ್ಮ ಸರಿ ಉಂಟೇನೋ? ಏಯ್, ನೀನು ದೇವರ ಸ್ಥಾನದಲ್ಲಿದ್ದಿ. ದೇವ ಎಂಬ ಹೆಸರಿಗೆ ಕಳಂಕವನ್ನು ತಂದಿದ್ದೆ, ಅದರ ಯೋಚನೆ ಮಾಡಿದ್ದೀರಿ? ಸತ್ಯಲೋಕದಲ್ಲಿದ್ದು ಈ ರೀತಿಯಾದಂತಹ ಕೆಟ್ಟ ಕೆಲಸವನ್ನು ಮಾಡುವುದಕ್ಕೆ ನೀನು ಮುಂದುವರಿದಿದ್ದಾದ್ರೆ ಕೇಳುವುದಕ್ಕೆ ನಮಗೂ ಅಧಿಕಾರವಿದೆ. ಗೊತ್ತಾಯ್ತಲ್ಲ? ನಾನು ಕೇಳಿದ್ದೇನೆ, ಅವಳು ಯಾರು, ಯಾಕೆ ಹೀಗೆ ಮಾಡಿದೆ ಅದನ್ನೇ ಹೇಳು. ಒಳಗಿರುವ ಸತ್ವ ವಿಶೇಷ ಏನು ಅಂತ ಗೊತ್ತಿಲ್ಲದೆ, ಹಿರಣ್ಯ ಗರ್ಭನ ಒಡಲೊಳಗೆ ಏನು ಅಂತ ಗೊತ್ತಿಲ್ಲದೆ, ಅಂತರಂಗ ಏನು ಅಂತ ಗೊತ್ತಿಲ್ಲದೆ, ಓನ್ಲಿ ಇದೇ ಅಲ್ವಾ ನನ್ನನ್ನು ಪ್ರಶ್ನಿಸುವುದಕ್ಕೆ? ಹಿರಣ್ಯ ಗರ್ಭನದ್ದು ಇರುವುದು ಇದೆ ಅಲ್ವಾ? ಹಿರಣ್ಯ ಗರ್ಭನದ್ದು ಹೀಗೆ ಇರಬೇಕಾದದ್ದು. ಹೀಗೆ ಇರ್ತದ?
ಮಾಡಿದ್ದು ತಪ್ಪು ಅಂತ ಹೇಳುವುದಕ್ಕೆ ಹಣೆಗಣ್ಣಲ್ಲಿ ಕಿಚ್ಚನ್ನು ಹೆಚ್ಚಿನದಾಗಿ ಹೊಂದಿದ ಮುಕ್ಕಣ್ಣನೇ ಕೈಲಾಸದಿಂದ ಇಳಿದು ಬಂದರು. ಇದುವೇ ಸರಿ. ಇದುವೇ ಸರಿ. ಯಾರಿಗೂ ಬೆದರುವುದಕ್ಕಿಲ್ಲ. ಅವ ಬಂದರು ನೀನು ಕೇಳ್ತೀಯಾ? ಹೌದಾ? ನಡಿಯ ಲೆಕ್ಕಿಸುವುದಿಲ್ವಾ? ನಿನ್ನಲ್ಲೆಲ್ಲ ಲೆಕ್ಕಿಸುವುದಂತದ್ದು. ಲೆಕ್ಕಿಸುವುದಿಲ್ವಾ? ದಾರಿ ಹೋಗರು ಬಂದು ನಿಂತು ಅವನನ್ನು ನೀನು ಎದುರಿಸ್ತೀಯಾ? ಎದುರಿಸ್ತೀಯಾನೋ? ಎದುರಿಸ್ತೀಯಾನೋ? ನೋಡು. ಕಂದ ಪರಶಿವನನ್ನು ಭಯಗೊಂಡನು ಕಮಲಾಸನನು ಮಂಡೆಯ ಬಾಗುತ್ತ ಪದಕ್ಕೆ ಮುತ್ತಂಡ ಪ್ರಣಾಮ ಕೈಯಲಿಕೆ ಪ್ರಣಾಮ. ಶಂಭುವೆ ಬಂದದ್ದಾರು ಅಂತ ಗೊತ್ತಾಗಲಿಲ್ಲ. ಅನುಚಿತವಾಗಿ ಒಬ್ಬಾತ ಆಗಂತುಕ ಬಂದು ಆಡಬಾರದನ್ನಾಡಿದ ಕಾಲದಲ್ಲಿ ತಡೆದು ನುಡಿದ ರಭಸದಲ್ಲಿ ಅತಿಶಯೋಕ್ತಿ ಇದ್ದರೂ ಇರಬಹುದು. ಆದರೆ ಕಂಡ ಮೇಲೆ ಧನಮಹಿಮನಾದ ನಿನಗೆ ಮಾನ್ಯತೆಯನ್ನು ಕಲ್ಪಿಸದೆ ಉಳಿಯುವುದಕ್ಕಿಲ್ಲ. ಇದೋ ಕೈ ಮುಗಿದಿದ್ದೇನೆ, ಶಿರ ತಗ್ಗಿದ್ದೇನೆ, ವಂದನೆಗಳನ್ನು ಸಲ್ಲಿಸಿದ್ದೇನೆ. ಅಹಂಕಾರದಲ್ಲಿ ವಿಶಿಷ್ಟವಾಗಿರುವಂತಹ ಸತ್ಯಲೋಕದಲ್ಲಿ ವಿರಾಜಮಾನನಾಗಿ ರಾರಾಜಿಸುತ್ತಿರುವಂತಹ ನಿನ್ನ ಯೋಗ್ಯತೆಗೆ ಕಳಂಕವನ್ನು ತಂದೆ ನೀನು. ನಮಸ್ಕರಿಸುವುದಕ್ಕೆ ಯಾರು ಯೋಗ್ಯ, ಅದನ್ನು ಪುರಸ್ಕರಿಸುವುದಕ್ಕೆ ಯಾರು ಮಾನ್ಯ ಎನ್ನುವುದರ ಕಡೆಗೆ ಗಮನವನ್ನು ಹರಿಸಿದರೆ ನಿನ್ನಂತಹ ನತದೃಷ್ಟರಿಂದ, ನಿನ್ನಂತಹ ಅಯೋಗ್ಯರಿಂದ, ನಿನ್ನಂತಹ ವಿಚಾರ ಶೂನ್ಯರಿಂದ ನಮಸ್ಕಾರವನ್ನು ವಂದನೆಯನ್ನು ಪಡೆಯುವುದಕ್ಕೆ ನಾನಿಲ್ಲ. ಆದದ್ದರಿಂದ ತಿರಸ್ಕರಿಸಿದ್ದೇನೆ. ಮಗಳು 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 ಅಂತ ಆರಾಧಿಸಿ ಕರೆದಿರುವಂತಹ ಶಾರದೆಯನ್ನು ಮದುವೆಯಾಗಿರುವಂತಹ ಭಂಡ ನಿನಗೆ ಧಿಕ್ಕಾರ. ಸುತೆಯಲ್ಲೋ ಶಾರದೆಯೂ ವರಕತು ಸಂಭವೆಯ ಸತಿಯೂ ಸಿತಗಣನೆ ಕಥಿಯೇಕೆ, ಸಿತಗಣನೆ ಕಥಿಯೇಕೆ ಗಗಿಸುತ್ತ ನೀ ನೋಡು ಪರಾಕೆ. ಸುತೆಯಲ್ಲವೋ ಶಾರದೆಯೂ ಮಗಳು ಅದಕ್ಕೆ ಈಗ ಆಕ್ರೋಶವು. ಹೌದು, ಸುದ್ದಿ ಬಂತು ನಮಗೆ. ಆಗ್ತಾ ಉಂಟು ಅನ್ಯಾಯ ಇಲ್ಲಿ ಅಂತ. ಅನ್ಯಾಯ ಏನು ಆದದ್ದಿಲ್ಲ. ಮತ್ತೆ ಅನ್ಯಾಯ ಆಗುತ್ತಿತ್ತು. ಅನಪೇಕ್ಷಿತರಾದವರನ್ನು ಕರೆದು ಮಾಡಿದೆ. ಆಹಾ. ಆ ಕಾರ್ಯಕ್ಕೆ ಯಾರು ಅಪೇಕ್ಷಿತರೋ ಅಷ್ಟೇ ಮಂದಿಯನ್ನು ಕರೆದು ಮಾಡಿದೆ. ಓಹೋ. ಆದ್ದರಿಂದಲೇ ಕರ್ಣಾಕರ್ಣಿಕೆಯಾಗಿ ಕೇಳಿದ್ದರಲ್ಲೋ, ಕಣ್ಮುಚ್ಚಿ ಕಂಡದ್ದರಲ್ಲೋ, ಯಾವುದೋ ಅನುಚಿತತೆ ಇದ್ದರೂ ಇರಬಹುದು ಓಹೋ. ಅಂತ ಕಾಣ್ತದೆ. ಯಾಕೆ ಅಂದ್ರೆ ಆಗ್ರಹ ಮೊದಲೇ ಹೊಂದಿ ಯಾವುದನ್ನು ಎಲ್ಲಿಂದ ಹೇಗೆ ನೋಡಿದ್ರು ಆ ಆಗ್ರಹಕ್ಕೆ ಪೂರಕವಾಗಿಯೇ ಕಾಣುವುದಕ್ಕೆ ಕಾಣ್ತದೆ. ಆದ್ದರಿಂದಲೇ ನನ್ನ ಕೃತ್ಯವು ಸುತೆಯನ್ನು ವರಿಸಿದ ಪಿತನ ದುಷ್ಕೃತ್ಯದ ಹಾಗೆ ನಿನಗೆ ಕಾಣ್ತಾ ಇದ್ದದಿರಬೇಕು. ಅದೇ ಹೌದು ಅಂತ ಹೇಳಿದ್ರು. ಇಲ್ಲ ಮತ್ತೆ ನನಗೆ ಯೋಚನೆಯಾದದ್ದು, ನಾ ಮದುವೆಯಾಗುವ ಕೆಲ ಕ್ಷಣಗಳ ಮೊದಲಷ್ಟೇ ಸುತೆ ಎಲ್ಲವೂ ಶಾರದೆಯು. ಅವಳು ಸುತೆಯೇ ಅಲ್ಲ. ನಾನು ಕಾಮ್ಯಕರ್ಮವನ್ನು ಸಂಕಲ್ಪಿಸಿ ಯಜ್ಞ ಮೂಲಕವಾಗಿ ಹೆಣ್ಣು ಮಗುವೊಂದನ್ನು ಹೊಂದಿದಾಗ ಅದೀಗ ನಾವು ಕರೆಯುತ್ತೇವೆ. ಕೈ ಹಿಡಿದ ಸತಿಯನ್ನಾದರೂ ಅಮ್ಮ ಅಂತ ಕರೆಯುವುದಿಲ್ಲ. ಅವಳು ತನ್ನ ಮಗುವಿನ ಅಮ್ಮನಾಗುವುದಕ್ಕೆ ಇದ್ದವಳು ಎಂಬುದನ್ನು ಅರಿತು ಪತಿಯಾದವನ ಅಮ್ಮ ಅಂತ ಕರೀತಾನಾದ್ರೆ ಮಾತೃತ್ವವನ್ನು ಆರೋಪಿಸಿ ಕರೆಯುವುದು ಅಂತ ಅರ್ಥ. ಈಗ ಹೆಂಡತಿಯನ್ನ ಅಮ್ಮ ಅಂತ ಕರೀಲಿಕ್ಕೆ ಆಗ್ತದಲ್ಲ? ಆಗ್ತದೆ, ಗೊತ್ತಿಲ್ಲ. ಆಗ್ತದೆ, ನನಗಾಗ್ತದೆ. ಇರಬಹುದು. ನನಗೆಲ್ಲ ಲೋಕದಲ್ಲಿ ಸಂಸ್ಕಾರ ಇದ್ದ ಅನೇಕರಿಗೆ ಆಗ್ತದೆ. ಏನಮ್ಮ ಅಂತ ಕೇಳಿದರೆ ಅದರಲ್ಲಿ ಅಪಚಾರ ಏನು ಆಗುವುದಿಲ್ಲ. ಮಾತ್ರ ಅಲ್ಲ, ತನ್ನ ಮನವೆಚ್ಚಿದಂತಹ ಮಡದಿಯನ್ನಾಗಲಿ ಹೆಣ್ಣನ್ನಾಗಲಿ ಬಾಲೆ ಅಂತ ಕರೆಯುವುದಿಲ್ಲ. ಈಗ ದೇಹ ಸಂಬಂಧವನ್ನು ಹೊಂದಬಹುದಾದಂತಹ ಹೆಂಡತಿಯನ್ನು ಅಮ್ಮ ಅಂತ ಕರೆದ್ರೆ ಅಮ್ಮ ಎನ್ನುವ ಪವಿತ್ರವಾದ ಶಬ್ದಕ್ಕೆ ಏನರ್ಥ? ಏನಿಲ್ಲ, ಅವಳಲ್ಲಿ ಮಾತೃತ್ವ ಜಾಗೃತವಾಗುಂಟು ಅಂತ ಅರ್ಥ. ತನಗವಳು ಹೆತ್ತ ತಾಯಿ ಅಂತ ಅರ್ಥ ಅಲ್ಲ, ನಿನ್ನಲ್ಲಿದ್ದ ಯೋಗ್ಯತೆಯನ್ನು ಗುರುತಿಸಿದ್ದೇನೆ ಅಂತ ಅರ್ಥ. ಈಗ ಸಂಬಂಧ ಅಂತ ಹೇಳಿದ್ರೆ ದೇಹಭೂತವಾಗಿ ಒಂದು ಆಚಾರ ವಿಚಾರಗಳಲ್ಲಿ ನಾವು ಸಂಬಂಧವನ್ನು ಕಲ್ಪಿಸುವಾಗ ಊರ್ಜಿತವಾಗುವುದು ಕೇವಲ ಶಬ್ದ ಮಾತ್ರ. ಈಗ ಮಗಳು ಅಂತ ಕರೆದ್ರೆ
ಹೇಳಿದ್ರೆ ಮಗಳ ಭಾವದಲ್ಲೇ ಅವಳಿದ್ದಾಳೆ. ಹೌದಪ್ಪ. ಆ ಮಗಳು ಅಂತ ಕರೆಯಿಸಿಕೊಂಡವಳು ತಿರುಗಿಸಿ ಕರೆಯುವುದು ಅಪ್ಪ ಅಂತಲೇ ಆಗಲಿ. ಅವಳು ಕರೆದದ್ದು ಹಾಗೆ. ನಾ ಹೇಳಿದನಲ್ಲ, ಅವಳಿಗೆ ವಿದ್ಯಾಧಿದೇವತೆಯ ಪಟ್ಟವನ್ನು ವಿರಚಿಸುವ ಕಾಲದಲ್ಲಿ ನನಗುಂಟಾದ ಯಥಾರ್ಥ ಜ್ಞಾನ ಇದು ತನಕ ಕ್ರತುಮುಖದಿಂದ ಪಡೆದವಳನ್ನು ಬಾಲೆಯಾಗಿ ನಾ ತಪ್ಪಾಗಿ ತಿಳಿದೆ. ಆದ್ದರಿಂದಲೇ ಅವಳು ಸತಿಯಾಗುವುದಕ್ಕೆ ಯೋಗ್ಯಳಾದವಳು ಅಂತ ಖಚಿತವಾದದ್ದರಿಂದ ಆ ಭಾವವನ್ನೇ ಬಿಟ್ಟೆ. ಒಂದು ವಿಷಯ, ಈಗ ನೀನು ಸಂಕಲ್ಪ ಮಾತ್ರದಿಂದ ಪಡೆದೆ. ಹೌದು. ಯಜ್ಞ ಸಂಭವೆ. ಹೌದು. ಆ ಸಂಕಲ್ಪ ಏನು ಅಂತ ಪಡೆಯುವ ಪೂರ್ವದಲ್ಲಿ ಯಜ್ಞವನ್ನು ಮಾಡುವಾಗ ಏನಾಗಿ ಪಡೆಯಬೇಕು ಅಂತ ದೋಷವಿದೂರವಾದ ಕನ್ಯಾ ಸೃಷ್ಟಿಯ ಸಂಕಲ್ಪ ಆಯ್ತಾ? ಹೌದು. ಪಡೆದಾದ ಮೇಲೆ ಅವಳನ್ನು ಏನು ಅಂತ ಕರೆದೆ? ಯಜ್ಞ ಫಲವಾದಂತಹ ಅವಳನ್ನು ಮಗಳೇ ಅಂತಲೂ ಕರೆದೆ. ಅವಳಿಗೆ ನಾಮಕರಣ ಯಾಕೆ ಮಾಡಿದೆ? ಅವಳಿಗೆ ಪಿತೃಸ್ಥಾನದಲ್ಲಿ ಇದ್ದದ್ರಿಂದಲೇ ಮಾಡಿ ನಾಮಕರಣ ಮಾಡುವಲ್ಲಿಯೂ ನೀನು ತಂದೆ, ನೀನವಳನ್ನು ಕರೆಯುವಲ್ಲಿಯೂ ತಂದೆ, ಹೌದು. ನೀನವಳನ್ನು ಬೇಕು ಅಂತ ಯಜ್ಞಮುಖದಿಂದ ತಂದೆ, ಸಾಕಿ ವಿದ್ಯಾಧಿಪೀಠವನ್ನು ಕೊಡುವಲ್ಲಿವರೆಗೂ ನೀನವಳಿಗೆ ತಂದೆ. ಹೌದಪ್ಪ. ಅವಳು ನಿನಗೆ ಮಗಳು. ಹೌದು. ಮತ್ತೆ ಅವಳು ಹೆಂಡತಿಯಾಗಬೇಕು ಅಂತ ನಿನಗೆ ಹೇಗೆ ಭಾವ ಬಂದದ್ದು? ಈಗ ಆದಿಮಾಯಾ ಸ್ವರೂಪಿಣಿ ಅಲ್ವೋ? ಹೌದು. ನಿನ್ನ ಸತಿಯೊಳಗಿರುವಂತಹ ಪರಾಶಕ್ತಿಯನ್ನು ನೀನೇನು ಅಂತ ಕಾಣ? ಇಲ್ಲ ಹಾಗೆಲ್ಲ ಮಾತಾಡಬೇಡ. ಈ ಪ್ರಪಂಚ ಅಲ್ಲ, ನೋಡು, ಉತ್ತರ ಹೇಗೆ ಮಾತಾಡಬೇಕು ಅಂತ ನಿರ್ದೇಶ ನನಗೆ ಹೇಳಬೇಡ. ನೀನಲ್ಲ. ಸರಿ ಸರಿ, ಅದನ್ನು ಉತ್ತರಿಸುವ. ಉತ್ತರಿಸು. ಆದಿಮಾಯಾ ಅದನ್ನು ನಿಲ್ಲಿಸಿ ಹೋಗು. ಹಾಗೆ ಮಾತಾಡಬೇಡ, ಹೀಗೆ ಮಾತಾಡಬೇಕಂತ ಬೆತ್ತಟ್ಟಿ ನಿರ್ದೇಶನ ಕೊಡುವುದಕ್ಕೆ ನೀನು ಹೊರಟರೆ ಅದಕ್ಕೆ ನೀನು ಜನ ಅಲ್ಲ. ಸರಿ, ಮೊದಲಾಗಿ ನಿರ್ಣಯಿಸು. ನೀನು ಕೇಳಿದ ಪ್ರಶ್ನೆಗೆ ಉತ್ತರಿಸುವ ಬೇಕಾದ ಪ್ರಶ್ನೆ ಕೇಳು. ನಾನು ಮಾತಾಡಬೇಕಾದದ್ದು ಹೇಗೆ ಅಂತ ನಿರ್ಣಯಿಸುವುದಕ್ಕೆ ಅದು ಸರಿಯಾದ್ರೂ ತಪ್ಪಾದ್ರೂ ನನಗೆ ವಿಹಿತವಾದ ವಿಧಾನದಲ್ಲಿ ನಾನು ಮಾತಾಡುವುದು. ಅದಾಗುದಿಲ್ಲ. ಅಲ್ಲಲ್ಲ, ನನಗೆ ಬೇಕಾದ ಒಂದು ವಿಷಯ ಅದಾಗುದಿಲ್ಲ. ಕೇಳಲಿಕ್ಕೆ ಬಂದದ್ದು ನಾನು. ನೀನು ಹೇಗೋ ಮಾತಾಡಿದ್ದನ್ನೆಲ್ಲ ಕೇಳಿ ಹೋಗುತ್ತಿದ್ರೆ ನಾನು ಯಾಕೆ ಬರುವುದು? ನನಗೆ ಬೇಕಾದದ್ದನ್ನೇ ಮಾತಾಡಿದ್ದೇನೆ. ನಿನಗೆ ಅನುಕೂಲ ಇದ್ರೆ ಕೇಳಿದ್ರೆ ನಿನ್ನ ಪ್ರಶ್ನೆ ಅಲ್ಲಲ್ಲ, ನನಗೆ ಅದನ್ನು ಸಿದ್ಧಾಂತ ಮಾಡಿ ನನಗೆ ಬೇಕಾದದ್ದನ್ನು ನಾನು ಮಾತಾಡುವಾಗ ನಿನಗೆ ಅನುಕೂಲ ಇದ್ರೆ ನೀನು ಕೇಳಬೇಕು. ಇಲ್ಲ, ಹಾಗಾಗುದಿಲ್ಲ. ನಿನಗೆ ಅನುಕೂಲ ನನಗೆ ಅನುಕೂಲ ಇದ್ದದ್ದನ್ನೇ ನಾವು ಮಾತಾಡುವುದು. ಆಗುದಿಲ್ಲ. ನಾನು ನಿನ್ನನ್ನು ವಿಚಾರಿಸುವುದಕ್ಕಾಗಿಯೇ ಬಂದು ನಿಂತವ. ಅದಿರ್ಲಿ, ನಿನ್ನ ಮನೆಯಲ್ಲಿ ಯೋಗಕ್ಷೇಮ ಮಾತಾಡಿ ವಿಚಾರ ಬಂದದ್ದಲ್ಲ. ವಿಷಯಾಂತರ ಮಾಡಬೇಡ. ಮಾಡುದಿಲ್ಲ ನಾನು. ನೀನು ಮಾಡಬೇಡ. ನೀನು ಕೇಳಿದ್ದಕ್ಕೆ ಉತ್ತರ ಕೇಳು. ಈಗ ಮಾತು ಹೇಗೆ? ನೀನೀಗ ಏನು ಕೇಳಿದ್ದು? ಹಾಗಾಗುದಿಲ್ಲ. ಅಲ್ಲ, ನೀ ಕೇಳಿದ್ದಲ್ಲ. ಪ್ರತಿಕ್ರಿಯೆ ಇದ್ರೆ ಮಾತ್ರ ಉತ್ತರ. ಪ್ರತಿಕ್ರಿಯೆ ಇದ್ರೆ ಕೇಳು. ಈಗ ಪ್ರಶ್ನೆಯ ಉತ್ತರವ ವಿಚಾರಣೆ ಎಲ್ಲ ನಂತರ ಯಾರ ಮಾತು ಹೇಗೆ, ಯಾರಿಗೆ ಯಾವುದರಲ್ಲಿ ವ್ಯಾಪ್ತಿ ಅದು ನಿರ್ಣಯ ಆದ ಮೇಲೆ ಮುಂದೆ ಹೋದ್ರೆ ಸಾಕು. ಆದ ಮೇಲೆ ಹೋದ್ರೆ ಸಾಕು. ನೀನು ಪ್ರಶ್ನೆ ಕೇಳುವುದೇ ಅನುಚಿತ, ಪ್ರಶ್ನೆ ಕೇಳುವ ಧಾಟಿ, ಅದರಲ್ಲಿರುವ ತಾಮಸ ಭಾವ ಅದು ನನಗೆ ಅನುಚಿತ ಅಂತ ಕಂಡ್ರೆ ನೀನು ಬದಲಾಯಿಸ್ತೀಯೋ? ನೋಡುವ. ಬದಲಾಯಿಸ್ತೀಯ. ಸರಿಯಾದ್ರೆ ಬದಲಾಯಿಸುವ. ಈಗ ಇಲ್ಲಿ ಹೀಗೆ ಬಂದು ನನ್ನ ಏಕಾಂತ ಭಂಗ ಮಾಡಿ ಪ್ರಶ್ನೆ ಕೇಳುವ ವಿಧಾನ ನನಗೆ ಅನುಚಿತ ಅಂತ ಕಾಣ್ತದೆ. ನೋಡು, ಬದಲಾಯಿಸು. ನೋಡು, ಇಲ್ಲಿ ಕೇಳು. ಬದಲಾಯಿಸು. ಇಲ್ಲಿ ಕೇಳು. ಬದಲಾಯಿಸು. ನಾ ಹೇಳಿದ್ದು ನೀನು ಮಗಳನ್ನು ಮದುವೆ ಆದೆ ಅಂತ. ಇಲ್ಲ, ಹಾಗಾಗುದಿಲ್ಲ. ಆಗುದಿಲ್ಲ. ಈಗ ವ್ಯಕ್ತಿಗತವಾದ ಶೈಲಿಯ ಮೇಲೆ, ಒಬ್ಬನ ಅಭಿವ್ಯಕ್ತಿಯ ಮೇಲೆ ನೀನು ಆಕ್ರಮಣ ಮಾಡ್ತಿಂತ ಅಂತವರಿಗೆ ಕೇಳಿದ ಪ್ರಶ್ನೆ ದೂರು ಕೇಳಿಯೇ ಬ್ರಹ್ಮಲೋಕಕ್ಕೆ ಈಶ್ವರನ ಪ್ರವೇಶವೇ ನಿನ್ನನ್ನು ಪ್ರಶ್ನಿಸುವುದಕ್ಕಾಗಿ. ಅಲ್ಲ, ನಿನ್ನನ್ನು ನಾನು ಪ್ರಶ್ನಿಸುವಾಗ ನೀನು ಒಂದು ತಪ್ಪಿತಸ್ಥ ಅಂತ ಒಪ್ಪಿಕೊಳ್ಬೇಕು. ಇಲ್ಲದೆ ಇದ್ರೆ ನಾ ಸರಿ ಮಾಡಿದ್ದೇನೆ ಅನ್ನೋದನ್ನು ಸಿದ್ಧಾಂತ ಮಾಡಬೇಕು. ಅಧಿಕಾರಿಯಾದವನು ಪ್ರಶ್ನಿಸಿದರೆ ಮಾತ್ರ ಅಧೀನನಾಗಿ ಉತ್ತರಿಸಬೇಕಾದದ್ದು. ಅನಧಿಕಾರಿಯಾದವನೊಬ್ಬನು ಪ್ರಶ್ನಿಸುವಾಗ ಅದರಲ್ಲಿ ಔದ್ದಟ್ಯ ಕಂಡ್ರೆ ಮಗಳನ್ನು ಹೇಗೆ ಮದುವೆ ಆದೆ ಸಿದ್ಧಾಂತ ಮಾಡು. ನೀನು ಮಗಳನ್ನು ಹೇಗೆ ಮದುವೆ ಆದೆ? ಕ್ರತುಮುಖದಿಂದ ಪಡೆದವಳು ಮಗಳಲ್ಲ ಎಂಬ ಸಿದ್ಧಾಂತದಿಂದ. ಹೇಗೆ ಮಗಳಲ್ಲ? ಹೇಗೆ ಮಗಳಲ್ಲ? ಅಲ್ಲ, ಕ್ರತುಮುಖದಿಂದ ಪಡೆದವಳು ಮಗಳಲ್ಲ. ಕ್ರತುಮುಖದಿಂದ ಪಡೆದವಳು ಹೇಗೆ ಮಗಳಾಗ್ತಾಳೆ? ಸಿದ್ಧಾಂತ ಮಾಡಿ. ಋತುಮುಖದಿಂದ ಸಂಕಲ್ಪ ನಿನ್ನದ್ದು, ಯಜಮಾನ ನೀನದಕ್ಕೆ. ಒಂದು ವಿಷಯವನ್ನು ನಾವು ಆರೋಪಿಸುವಾಗ ಅದಕ್ಕೆ ಹೊಣೆಗಾರರು ನಾವಾಗ್ತೇವೆ. ಹೇಳ್ತಾ ಇರುವುದು ಈಗ ಅವಳನ್ನು ಕರೆಯುವಲ್ಲಿ ಮಗಳು ಅಂತ ಕರೆದೆ, ಅವಳಿಗೆ ನಾಮಕರಣ ಮಾಡುವಲ್ಲಿ ಮಗಳು ಅಂತ ಒಪ್ಪಿದೆ, ಅವಳಿಗೆ ವಿದ್ಯಾಧಿಪೀಠವನ್ನು ಕಟ್ಟುವಲ್ಲಿ ಅಪ್ಪ ಅಂತ ಒಪ್ಪಿಕೊಂಡೆ. ಮತ್ತೆ ಹೇಗೆ ಹೆಂಡತಿ ಆಗ್ತಾಳೆ ಅವಳು? ಯಾವ ಶಾಸ್ತ್ರಾಪಚಾರವೂ ಆಗುವುದಿಲ್ಲ. ಹೆಸರಿಡುವುದಕ್ಕೆ ಅನಾಮಧೇಯಳಾದ ಅನಾಥಳಾದ ಒಬ್ಬಳನ್ನು ಕರಗ್ರಹಣ ಮಾಡುವವನು ಹೆಸರಿಟ್ಟು ಕರಗ್ರಹಣ ಮಾಡ್ತಾನೆ. ಅವನಿಗೆ ಏನಾಗ್ತದೆ? ಈಗ ಅನಾಥಳು ಅಲ್ಲ, ವಿಷಯಾಂತರ ಮಾಡಬೇಡ. ಇಲ್ಲ, ಅವಳು ಅನಾಥಳ ಅಂತ ಹೇಳಿದ ಉದಾಹರಣೆ ಹೇಳಿದ್ದು. ಆ ಉದಾಹರಣೆಯಲ್ಲಿರುವವಳ ಅನಾಥಳು. ಪಡೆದಾದ ಬಳಿಕ ಅವಳನ್ನು ನೀನು ನಡೆಯಿಸಿಕೊಂಡ ಬಗೆ ಹೇಗೆ, ಮತ್ತೆ ಈಗ ಸಂಬಂಧದಲ್ಲಿ ಇಟ್ಟುಕೊಂಡ ಬಗೆ ಹೇಗೆ, ಅದು ಬೇಕಾದ್ರೆ ಕೇಳ್ತಾ ಇರುವ ಆದಿಮಾಯಾ ಸ್ವರೂಪಿಣಿಯಾದವಳು ತ್ರಿಮೂರ್ತಿಗಳ ಒಳಗೆ ಶಕ್ತ್ಯಾತ್ಮಕಿಯಾಗಿ ನೆಲೆಗೊಳ್ಳುವುದಕ್ಕೆ ಅವರವರ ಸತಿಯರ ಸ್ಥಾನದಲ್ಲಿದ್ದುಕೊಂಡು ಅವರವರಿಗೆ ಅವರು ಸಚೇತನರಾಗಿ ಲೋಕಸ್ಪಂದಿಗಳಾಗಿರುವಂತೆ ಮಾಡ್ತಾಳೆ. ಇದನ್ನು ನಾವು ಅಂಗೀಕರಿಸಿದ್ರೆ ನಿನ್ನ ಸತಿಯೊಳಗಿರುವುದು ನಿನ್ನ ಅಮ್ಮನಾಗಿರುತ್ತಾ ಅವಳನ್ನು ಸತಿ ಅಂತ
ಕಂಡು ವ್ಯವಹರಿಸುವುದಕ್ಕೆ ನಿನಗೆ ತೊಡಕಿಲ್ಲ ಅಂತಾದರೆ ಅವಳದ್ದೇ ಅನುಗ್ರಹ ವಿಶೇಷದಿಂದ ಯಜ್ಞ ಸ್ವರೂಪದಲ್ಲಿ ನಾನು ಪಡೆದಂತಹ ಅವಳನ್ನು ಆಗಲಿಲ್ಲ ಅವಳನ್ನು ಮಗಳಾಗಿ ತಪ್ಪಾಗಿ ಪರಿಭಾವಿಸಿದೆ. ಕ್ರತುಮುಖದಿಂದ ಪಡೆದವಳು ಮಗಳಲ್ಲ ಅಂತ ಅರಿವಿಗೆ ಬಂದ ಕಾಲದಲ್ಲಿ ಕರಗ್ರಹಣ ಮಾಡಿ ಸತ್ಯಾಗಿ ಮಾಡಿಕೊಂಡೆ. ಅಪ್ಪನನ್ನೇ ಮದುವೆ ಆಗುತ್ತೇನೆ ಅಂತ ಹೋಗಿ ತಪ್ಪಾಗಿ ತಾನು ಅಪ್ಪನನ್ನು ಕಾಣಬೇಕಾಯಿತು. ನನ್ನ ಸಂಕಲ್ಪ ಅಲ್ಲಿಗಲ್ಲ. ಅಥವಾ ಅಪ್ಪನೇ ತಿದ್ದುತ್ತಾನೆ, ನೀ ಮದುವೆ ಆಗಬೇಕಾದ್ರೆ ನನ್ನ ಮಗನನ್ನು, ಅಪ್ಪನನ್ನೇ ಕಾಮಿಸಿ ಹೋದವಳು ಮಗನನ್ನು ಮದುವೆ ಆದರೆ ಅದರಲ್ಲಿ ಮಾನಸಿಕ ವ್ಯಭಿಚಾರ ಬರ್ತದ? ಬರುವುದಿಲ್ಲ. ಈಗ ಆದದ್ದು ಲೋಕದಲ್ಲಿ ಸಹಜವಾಗುಂಟು, ಅನೇಕರಲ್ಲಿ ಆದದ್ದುಂಟು. ಆದ್ದರಿಂದ ಅಸ್ಥಾನದಲ್ಲಿ ಅಭಾವವನ್ನು ಕಂಡು ಆಮೇಲೆ ಅದನ್ನು ತಿದ್ದಿಕೊಂಡು ಅದನ್ನು ನೇರ್ಪುಗೊಳಿಸುವುದು ಸಮುಚಿತವಾದಂತಹ ವ್ಯವಹಾರವಾದದ್ದರಿಂದ ಅವಳನ್ನು ತಪ್ಪಾಗಿ ಪರಿಭಾವಿಸಿದ ನಾನು. ಈಗ ಕ್ರತುಮುಖದಿಂದ ಪಡೆದವಳು ಸುಕುಮಾರಿಯಲ್ಲ, ಸತಿಯಾಗುವುದಕ್ಕೆ ಸರ್ವದಾ ಅರ್ಹಳು ಎಂಬುದರಿಂದ ಕರಗ್ರಹಣ ಮಾಡಿದ್ದೇನೆ. ಬ್ರಹ್ಮನಾಗಿ ವೇದ ವಿಧಾತನಾದ ನನಗೆ ವಾಣಿಗೆ ಅಧಿಷ್ಠಾತ್ರಿಯಾದಂತಹ ದೇವಿಯನ್ನು ಸತಿಯಾಗಿ ಹೊಂದುವುದು ರೂಪಕವಾಗಿ ಮಾತ್ರ ಅಲ್ಲ, ತಾತ್ವಿಕವಾಗಿ ವೈದಿಕವಾಗಿ ವೇದ ಸಮ್ಮತದಿಂದ ಬ್ರಹ್ಮನಿಗೆ ವಾಣಿ ಸತಿಯಾಗುವುದು ಸರಿಯಾದದ್ದರಿಂದ ಪಡೆದದ್ದು ಹೊಂದಿದ್ದು ಅವಳನ್ನು ನಾನು ವಿನಿಯೋಗಿಸಿಕೊಳ್ತಾ ಇರುವುದು ಸರ್ವಾತ್ಮನ ಸರಿಯಾದದ್ದೇ ಇದೆ. ಆ ಕಾರಣದಿಂದ ಅದನ್ನು ನೀನು ಆಕ್ಷೇಪಿಸಿ ಅದನ್ನು ಮಾನಿಸುವುದಕ್ಕಾಗುವುದಿಲ್ಲ. ಎಂತದಾಗುವುದು? ಅದನ್ನೇ ಹೇಳಿದ್ದು. ನಿನ್ನ ಸಮರ್ಥನೆ ಆಯ್ತಾ ಅಂತ ಕೇಳಿದ್ದು. ನೀ ಕೇಳಿದ ಪ್ರಶ್ನೆ ಇಲ್ಲಿಗೆ ನಿಂತದ್ರಿಂದ ಇಷ್ಟ ಆಯ್ತು. ಆದಿಮಾಯಾ ಸ್ವರೂಪೆ ಪಾರ್ವತಿ ಅಂತ ಒಂದು ವಾದ. ಪ್ರಪಂಚದಲ್ಲಿ ಎಲ್ಲ ಜೀವರಲ್ಲಿಯೂ ಭಗವತ್ತತ್ವ ನೆಲೆಯಾಗಿರ್ತದೆ, ಎಲ್ಲದರಲ್ಲಿಯೂ ಇರ್ತದೆ. ಈಗ ನನ್ನ ಮಡದಿಯಾದಂತಹ ಪಾರ್ವತಿ ದೇಹ ಸಂಬಂಧವಾಗಿ ಪರ್ವತರಾಜನ ಮಗಳು. ಅವಳ ಹುಟ್ಟಿಗೆ ಒಬ್ಬ ಕಾರಣ, ಅವಳನ್ನು ಪ್ರಸವಿಸಿದವಳು ಪ್ರತ್ಯೇಕವಾಗಿದ್ದಾಳೆ. ನಾರಾಯಣನ ಹೆಂಡತಿಯಾದಂತಹ ಲಕ್ಷ್ಮಿಯೇ ಇದ್ದರೂ ಲಕ್ಷ್ಮಿ ಕಡಲ ಗರ್ಭದಿಂದ ಬಂದವಳು. ಆ ಹುಟ್ಟಿನಲ್ಲಿ ನಮ್ಮ ಸಂಕಲ್ಪ ಇಲ್ಲ, ಈಶ್ವರ ಸಂಕಲ್ಪಿಸಿ ಪಡೆದಿರುವವಳದಲ್ಲ ಪಾರ್ವತಿ, ನಾರಾಯಣನ ಸಂಕಲ್ಪದಿಂದ ಹುಟ್ಟಿದವಳಲ್ಲ ಲಕ್ಷ್ಮಿ. ಹಾಗಾದರೆ ಪ್ರತ್ಯೇಕವಾಗಿ ಹುಟ್ಟಿದಂತಹ ಹೆಣ್ಣನ್ನು ನಾವು ಮದುವೆಯಾದ ಹಾಗೆ ನಿನಗೂ ಆಗಬಹುದಿತ್ತಲ್ಲ. ನೀನೇ ಸಂಕಲ್ಪಿಸಿ ಪಡೆದಿರುವಂತಹ ಮಗಳನ್ನು ನೀನು ಮದುವೆ ಆದದ್ರಲ್ಲಿ ತಪ್ಪು ಅಂತ ಹೇಳಿದ್ದು ಏನು ಅಪರಾಧ? ನೀನು ಒಂದಲ್ಲ, ನೀನು ಆದ್ಯಾಶಕ್ತಿ ತಡಿ. 1000 ಪ್ರಶ್ನೆ ಕೇಳಿದ್ರು ಒಂದು ವಾಕ್ಯದ ಉತ್ತರ ಸಾಕಾಗ್ತದೆ. ಹೇಗೆ? ಯಜ್ಞದಿಂದ ಫಲವಾಗಿ ಪಡೆದದ್ದು ಅನುಭವ ಯೋಗ್ಯ ಹೌದಾದರೆ ನಾ ಸರಸ್ವತಿಯನ್ನು ಮದುವೆ ಆದದ್ದು ಸರಿ. ಯಜ್ಞದಿಂದ ಪಡೆದದ್ದು ಹೇಗೆ ಎನ್ನುವುದು ಮುಖ್ಯ. ಹೇಗೆ ಪಡೆದರು? ಯಜ್ಞದಿಂದ ಪಡೆದದ್ದು ಫಲವಾಗಿ ಅನುಭವ ಯೋಗ್ಯ ಹೌದಾದರೆ ಸರಸ್ವತಿಗೆ ಬ್ರಹ್ಮ ಪತಿಯಾದದ್ದನ್ನು ತಡೆಯುವುದಕ್ಕೆ ವೇದವಾಂಗ್ಮಯದಲ್ಲಿ ವಿಶಾರದರಾದ ಯಾರಿಗೂ ಅಧಿಕಾರ ಬರುವುದಿಲ್ಲ. ನೆನಪಿಟ್ಟುಕೋ. ಯಾರಿಗೂ ಶಿಕ್ಷಿಸುವುದಕ್ಕಾಗಿಯೇ ಬಂದವ ನಿನ್ನನ್ನು ವಂಚಿಸಿ ಮಾತಾಡಿದೆ ಅಂತಾದ್ರೆ ವಂಚನೆಗೆ ಒಳಗೋಗುವ ನಾನಲ್ಲ. ಮಾಡುವುದೆಲ್ಲ ಮಾಡಿ ತಪ್ಪನ್ನು ಸಮರ್ಥಿಸುತ್ತಾ ಇರುವೆಯ. ಪಡೆದದ್ದು ಸಂಕಲ್ಪದಿಂದ ಮಗಳು ಅಂತ, ಈಗ ಹೆಂಡತಿ ಇದ್ದ ಕಾಮಬೋಧೆಯಿಂದ ಇಟ್ಟುಕೊಂಡದ್ದನ್ನು ಶಿಕ್ಷಿಸುವುದಕ್ಕೆ ಬಂದವ ಯಾರು? ಇಲ್ಲಿ ಬ್ರಹ್ಮ ಕುಳಿತದ್ದು. ಹೌದು, ಬೀದಿ ಹೋಕಲ್ಲ. ಆದ್ದರಿಂದಲೇ ನನಗೆ ಗೊತ್ತುಂಟು, ನಿನಗೆ ಅಧಿಕಾರ. ಬೀದಿ ಹೋಕರ ಹಾಗೆ ವ್ಯವಹಾರ ಮಾಡಬೇಡ. ಅಲ್ಲ, ಅದು ಇರ್ಲಿ. ನೀನು ಬಂದದ್ದು ಶಬರರ ವ್ಯವಹಾರ ಮಾಡ್ತಾ. ಹೌದು, ಆದ್ದರಿಂದಲೇ ಕಿರಾತ ಆದಿಕಿರಾತ ಜೀವರನ್ನು ಬೇಟೆಯಾಡುವವನೇ ನಾನು. ವಿಧಾತ ವಿಧಿಯಾಗೆ ಅಂತ ಹೇಳುವವ ನಾನು. ಕಿರಾತನಿಗೂ ವಿಧಿ ಹೇಳಲಿಕ್ಕೆ ನಾನೇ. ಆದ್ದರಿಂದಲೇ ನನ್ನ ಮನೆ ಅಂಗಳಕ್ಕೆ ಬಂದಾಗ ನಮಸ್ಕಾರ ಮಾಡಿದ್ದು, ಪೂಜಿಸಿದ್ದು ಆತಿಥೇಯ ಧರ್ಮದಿಂದ. ಬಂದವನು ಶತ್ರುವಾದರೂ ಮಾನಿಸಬೇಕೆಂಬುದರಿಂದ ತಿರಸ್ಕರಿಸಿದ್ದೇನೆ. ಅಲ್ಲಿ ತಿರಸ್ಕರಿಸಿದಲ್ಲಿಗೆ ನಾನು ನಮಸ್ಕಾರ ಬಿಟ್ಟಿದ್ದೇನೆ. ಮತ್ತೆ ಪುನಃ ನಮಸ್ಕಾರ ಇಲ್ವಲ್ಲ. ಅದು ಒಮ್ಮೆ ಪಡೆಯುವ ಯೋಗ್ಯತೆ ಇಲ್ಲ, ಹಣೆ ಬರ ಇಲ್ಲ ಅಂತ ಆದ್ಮೇಲೆ ನಾವೇನು ಮಾಡುದು? ಆದ್ದರಿಂದ ನಿನಗೆ ಕೊಡ್ಲಿಕ್ಕೆ ನನಗೆ ಅರ್ಹತೆ ಇಲ್ಲ. ನಿನಗೆ ಬರ್ದ ನಿನ್ನಿಂದ ಪಡ್ಕೊಳ್ಳುವಂತಹ ಸಣ್ಣ ಜನ ನಾನು. ನಿನಗೆ ಬರ್ದದ್ದು ನಾನಲ್ವಾದ್ರಿಂದ ಅದೇನು ಅಂತ ಗೊತ್ತಾದಲ್ಲಿಗೆ ಬಿಟ್ಟು ಅದು ಬಿಡು. ಅದು ಬರದವರು ಏನು ನಿರ್ಣಯಿಸಿದ್ದಾರೋ ಹಾಗೆ ಆಗಲಿ. ಆದರೆ ಲೋಕವಿಧಿಯನ್ನು ವಿಧಾನ ಮಾಡುವ ವಿಧಾತನ ಮನೆಯಂಗಳಕ್ಕೆ ಬಂದು ಸತ್ಯಲೋಕದಲ್ಲಿ ನಾನು ಹರ ಹರ ಅಂತ ಹೇಳಿದ್ರೆ ಬ್ರಹ್ಮ ಸಣ್ಣದಾಗುವುದಿಲ್ಲ, ಅದು ದೊಡ್ಡದೇ. ನಿನ್ನನ್ನು ಶಿಕ್ಷಿಸ್ತೇನೆ ನಾನು. ಏನ್ ಮಾಡ್ತೀಯ? ನಿನಗೆ ಅಧಿಕಾರವೇ ಇಲ್ಲ. ಉಂಟು, ಲಯಕರ್ತರು ನಾನು. ನೀನು ಲಯಕರ್ತರಾದ್ರೆ ನಾನು ಸೃಷ್ಟಿಕರ್ತರಲ್ವಾ? ಯಾವುದನ್ನು ಲಯ ಮಾಡುದು? ನೋಡು,
ನೀನು ಹಣೆಯ ದಿಕ್ಕಿನ ಒಡೆಯನಾದಂತಹ ಪರಶಿವ ನೆನಪಿಟ್ಟುಕೋ. ಆಗಲಿ, ಅದಕ್ಕೇನೀಗ? ಲಯದ ಅಧಿಕಾರಿ ಈ ನಂದಿ ವಾಹನನಿದ್ದೇನೆ, ಸುಮ್ಮನೆ ಅಲ್ಲ. ನಾನು ಹಂಸದಲ್ಲೇ ಹೋಗುದು, ಅದು ಧರ್ಮಕ್ಕಲ್ಲ. ಹೌದಾ? ಧರ್ಮಕ್ಕಲ್ಲ ಅಂದ್ರೆ ನಿನ್ನ ಅರ್ಥದಲ್ಲಿ ವ್ರತ ಅಲ್ಲ ಎಂಬ ಅರ್ಥದಲ್ಲಿ ಧಾರ್ಮಿಕವಾಗಿ ಹೋಗುದು, ಧಾರ್ಮಿಕವಾಗಿ ಹೋಗುದು, ಅದೇ ಧರ್ಮ ಅಂತ ಹೋಗುದು. ಅದು ವ್ರತ, ಮೌಲ್ಯ ಇಲ್ಲದ ವ್ಯವಹಾರ ಅಲ್ಲ ಅಂತ ಹೇಳಿದ್ದಾರೆ. ಹೌದಾ? ನಂದಿ ವಾಹನನಿಗೆ ಹಂಸ ವಾಹನನಾಗಿ ನಾನಿದ್ದೇನೆ. ಹೌದಾ? ಆದ್ರಿಂದಲೂ ಆ ನೆಲೆಯಲ್ಲೂ ಪ್ರಶ್ನೆ. ಈ ಲೋಕದಲ್ಲಿ ಅತ್ಯುನ್ನತವಾದಂತಹ ಸ್ಥಾನಮಾನವನ್ನು ಗಳಿಸಿದಂತಹ ಗುಹನೋ ಗಣಪನೋ ಮೊದಲಾದಂತಹ ನಂದನರಿಗೆ ನಾನಪ್ಪ ಅಲ್ಲ. ನೀನು ಏನು ಅಂತ ಗೊತ್ತಾಗಬೇಕಾದ್ರೆ ಜ್ಞಾನ ಪ್ರಸಾರ ಆಗಬೇಡ. ಹೌದು. ಆ ಜ್ಞಾನ ಪ್ರಸಾರ ಮಾಡುವ ನಾರದಾದಿಗಳನ್ನು ನಾನು ಪಿತೃಸ್ಥಾನದಲ್ಲಿ ನಿಂತು ಅವರ ಹುಟ್ಟಿಗೆ ಬೆಳವಣಿಗೆಗೆ ಕಾರಣನಾದವರು ಸನಕಾದಿಗಳನ್ನು ನಿಯೋಜಿಸಿದವರು ಮಾತ್ರ ಅಲ್ಲ, ಈ ಲೋಕದಲ್ಲಿರುವ ಬ್ರಾಹ್ಮ ಸಂತತಿಗಳ ಅಪ್ಪನ ಸ್ಥಾನದಲ್ಲಿರುವ. ಹೌದಾ? ನಿನ್ನಿಂದ ನಾನು ಯಾವ ಕಾಲಕ್ಕೂ ದಡ್ಡವ ಎನ್ನುವುದಕ್ಕೆ ಪಂಚಮುಖನಾದಂತಹ ನಾನೇ ಸಾಕ್ಷಿ. 5 ಮುಖಗಳನ್ನು ತಲೆದು ಬೆಳೆದನು ಶಿವನ ಎದುರಿನ ಪಂಚಮುಖನಾಗಿ. ಸದ್ಯೋಜಾತ ವಾಮದೇವಾದಿ ಪಂಚಮುಖಗಳನ್ನು ಹೊಂದಿದ ನೀನು ಪಂಚಮುಖಿಯಾದದ್ದರಿಂದಲೇ ಪ್ರಶ್ನಿಸುವುದಕ್ಕೆ ದಂಡಿಸುವುದಕ್ಕಾಗ ಅಂತ ಹೇಳ್ತೀಯ. ಸೃಷ್ಟಿ ಮಾಡುವವನು ನಾನು. ನನಗೆ ಬೇಕಾದ ಸತಿಯನ್ನು ನಾ ಸಂಕಲ್ಪ ಮಾಡಿ ಯಜ್ಞದಿಂದ ಹೊಂದುವುದಕ್ಕಾಗಿದೆ ಅಂತಾದರೆ ಮಾಡಿದ ಕರ್ಮವೆಂಬ ತಪಸ್ಸಿನ ಫಲವಾಗಿ ಅದನ್ನು ವಿನಿಯೋಗಿಸಿ ಇದೋ ಪಂಚಮುಖನ ಮುಖಗಳು ಪಂಚವೂ ಕೂಡ ಬೆವರೊಸರುವಂತೆ ಹೊಸದಾದಂತಹ 5ನೇ ತಲೆಯನ್ನು ಶಿರವನು ಕರದಿ ಚಿವುಟುತ್ತ ಕೆಡಗದಿರನೆವುದು. ಪಂಚಮುಖನಾದಂತಹ ನನ್ನ ವಿಶಿಷ್ಟ ಯೋಗ್ಯತೆಯನ್ನು ಅರ್ಥ ಮಾಡಿ ಕೃತ್ರಿಮವಾಗಿ ಕೃತಕವಾಗಿ ನಾಲ್ಮಗನಾದಂತಹ ನೀನು ಪ್ರತ್ಯೇಕವಾಗಿ ಒಂದು ಮುಖವನ್ನು ಹೆಚ್ಚಾಗಿ ಸೃಷ್ಟಿಸಿದೆಯೋ, ಮೇಲೆ ಬಂದಿರುವ ಹೊಸತಾದಂತಹ ನಿನ್ನ ತಲೆಯನ್ನು ನನ್ನ ಕೈಗಳಿಂದ ಚಿವುಟದೇ ಇದ್ರೆ ನಾನು ಎಂದ ಶಿರವು ನೀನು ಚಿವುಟಿದರೆ ಭರದಿಂದ ನಿನ್ನ ಕರವು ಕಚ್ಚಿ ರಕ್ತವನ್ನೆಲ್ಲ ಉನ್ನತ ಸೌಭಾಗ್ಯಗೊಳಿಸಿ ಭಿಕ್ಷಾ ಪಾತ್ರೆಯ ಪಿಡಿಸುತ್ತಲಿ ಕರಡಲಿ. ಚಿವುಟಿದ್ಯಲ್ವಾ? ಚಿವುಟಿದ ಮೇಲೆ ಆ ತಲೆಯಲ್ಲಿರ್ತದೆ ಗೊತ್ತುಂಟ? ನನ್ನ ಕೈಯಲ್ಲಿದ್ದು ತೆಗೆದು ಬಿಸಾಡಿಯನು. ನೀನಲ್ಲ, ಮತ್ತೆ 100 ಮಂದಿ ರುದ್ರರೊಟ್ಟಾದರೂ ಕೂಡ ಚಿವುಟಿದ ಕೈಯಿಂದ ಅಂಗುಲ ಕದಲುವುದಕ್ಕಿಲ್ಲ. ರುದ್ರ ಶಕ್ತಿಗೆ ಅಂಗುಲ ಕದಲಿಸುವುದಕ್ಕಾಗುವುದಿಲ್ಲ. ಚುಟುವುದಕ್ಕಾಗ್ತದೆ. ತಡಿ, ಆಗ್ಲಿಲ್ಲ. ಮತ್ತೆ ಅದೇನೇನು ಮಾಡ್ತದೆ ಅಂತ ನನ್ನ ತಲೆ, ಆದ್ರಿಂದ ನಾನೇ ಹೇಳಬೇಕು. ನಿನ್ನಲ್ಲಿದ್ದ ಸಾರ ಸ್ರೋತವನ್ನು ಅದು ಹೀರಿ ಹಿಂಡಿ ಹಿಪ್ಪೆಯಾಗಿಸ್ತದೆ. ನಿನ್ನ ಸರ್ವ ಸೌಭಾಗ್ಯಗಳು ಕೈಲಾಸದಷ್ಟು ಉನ್ನತದಲ್ಲಿದ್ದದ್ದು ಎಲ್ಲವೂ ಸೂರೆ ಹೋಗಿ ದಿಕ್ಕುಗಳನ್ನು ಬಿಟ್ಟರೆ ಬೇರೆ ನಿನಗೆ ಅಂಬರ ಇಲ್ಲ ಎಂಬ ಸ್ಥಿತಿಯನ್ನು ತಂದುಕೊಡ್ತದೆ. ಮಾತ್ರ ಅಲ್ಲ, ಹಸಿವಿನಿಂದ ಕಂಗೊಟ್ಟು ನಿನ್ನಲ್ಲಿದ್ದದ್ದನ್ನು ಹೀರಿದ ಮೇಲೆ ಅದಕ್ಕೆ ಬೇಕಾದದ್ದು ಸಿಗುವುದಿಲ್ಲ ಎಂಬ ಕಾರಣಕ್ಕೆ ನಿನ್ನ ಕೈಯಲ್ಲಿ ಲೋಕಕ್ಕೆ ಅನುಗ್ರಹ ಮಾಡುವ ಅಭಯವರದ ಹಸ್ತನಾದಂತಹ ನೀನು ಭಿಕ್ಷಾ ಪಾತ್ರೆ ಹಿಡಿದು ಭವಾನ್ ಭಿಕ್ಷಾ ದದಾತು ಭವತಿ ಭಿಕ್ಷಾಂದೇಹಿ ಹೀಗೆ ಬೇಡುವಂತೆ ಮಾಡ್ತದೆ. ಇಷ್ಟಾದ ಮೇಲೆ ಇನ್ನೊಂದು ಹೇಳ್ತೇನೆ. ಏನು? ಇದು ನಿನಗೆ ಚಿವುಟಿದ್ದರಿಂದ ಬರಬಹುದಾದದ್ದು. ಪಂಚಮುಖನಾದದ್ದರಿಂದ ಪ್ರಶ್ನಿಸುವ ಅರ್ಹತೆ ಬರ್ತದೆ ಎಂಬುದಕ್ಕೆ ಅದನ್ನು ನಿರಾಕರಿಸುವುದಕ್ಕೆ ನಾನು ಸೃಷ್ಟಿಸಿದ್ದು. ನನಗದ ಅಪೇಕ್ಷಿತ ಅಂತಲ್ಲ, ಈ ಸಂದರ್ಭಕ್ಕೆ ಅಪೇಕ್ಷಿತ ಅಂತ. ಅದನ್ನು ನೀನು ಚಿವುಟಿದೆ ಅಂತಾದ್ರೆ ಈ ದುರವಸ್ಥೆ. ಇಷ್ಟಾಗಿಯೂ ಲೋಕದ ಯಾವ ನಿಯಾಮಕ ತತ್ವವು ಬ್ರಹ್ಮವಾಣಿಯರ ದಾಂಪತ್ಯವನ್ನು ಛೇದಿಸುವುದಕ್ಕಾಗುವುದಿಲ್ಲ ಎಂಬ ಸಿದ್ಧಾಂತದಲ್ಲಿ ದೃಢವಾಗಿ ವಿಧಾತ ನಿಂತಿರುವಾಗ ಇದನ್ನು ನೀನು ಅಲುಗಾಡಿಸಿದರೆ ಕೈಲಾಸಕ್ಕೆ ಬಂದು ನಾನು ಭಿಕ್ಷೆ ಬೇಡಿಕೊಟ್ಟು ನಿನ್ನ ಹೊಟ್ಟೆ ಹೊರೆದೇನು. ಅದು ಹೊರತಾಗಿ ನನ್ನ ದಾಂಪತ್ಯ ಊರ್ಜಿತವಾಯಿತು ಅಂತಾದರೆ ಅಸಾಧುವಾದ ಈಶ್ವರನ ಆಕ್ಷೇಪ ಅಸ್ಥಾನದಲ್ಲಿ ಅನುಚಿತವಾದ ವಿಧಾನದಲ್ಲಿ ಆದದ್ದಕ್ಕೆ ಅವನು ಭಿಕ್ಷೆ ಬೇಡಿದ್ದು ಶಿಕ್ಷೆಯಾಯಿತು ಅಂತ ಲೋಕದಲ್ಲಿ ಸಿದ್ಧಾಂತವಾಗುತ್ತದೆ. ಬೇಕಾದ್ದು ನೀನು ನಿನ್ನ ತಲೆಯನ್ನು ಉಳಿಸಿಕೊಳ್ಳುವುದಕ್ಕಾಗುವುದಿಲ್ವಲ್ಲ. ನೀನು ಸೃಷ್ಟಿ ಮಾಡಿದ್ದು ನನ್ನ ಕೈಗೆ ಬರ್ತದೆ ಅಂತ ನೀನು ಒಪ್ಪಿದಾಗಾಯ್ತಲ್ಲ. ನಾನೊಂದು ಹೇಳಿ,
ನನಗೆ ಇದು ನೀನು ಬೇಕಾದ ಸಾಧ್ಯ ಆದ್ರೆ ನನಗೆ- ಮಾಡು. ನನಗೆ- ನನ್ನ ತಲೆಯಿಂದ ನಿನಗೆ ಚಿವುಟುವುದಕ್ಕಾಗುವುದಿಲ್ಲ ಅಂತ ಹೇಳು. ಇದು ನಿನಗಾಗಿ ಸೃಷ್ಟಿಸಿದ ಹೋದ ತಲೆ. ಮೇಲೆ ಅದು ಮಾಡ್ತೇನೆ ಇದು ಮಾಡ್ತೇನೆ ಬಿಡು. ಇದು ಯಾರಿಗೆ ಸೃಷ್ಟಿಸಿದ ತಲೆ? ನನಗೆ ಬೇಕಾದ್ರೆ ನೀನು ಬರುವುದಕ್ಕೆ ಮೊದಲು ನಿನಗಾಗಿ ಸೃಷ್ಟಿಸಿದ- ಅಲ್ವೇ ಅಲ್ಲ. ನಾನು 5 ತಲೆಯನ್ನು ತೋರಿಸಿದಾಗ ಆ, ನೀನು 5 ತಲೆಯವಂತ ತೋರಿಸಿ 5 ತಲೆಯವನ ಮದ ಅಡಗಿಸಿ ಆ. ನೀ ದಂಡಿಸುವುದಕ್ಕಲ್ಲ ಅಂತ ತೋರಿಸುವುದಕ್ಕೆ ಸೃಷ್ಟಿಸಿದ ತಲೆ. ಆ. ಅದನ್ನು ನೀ ಚಿವುಟಿದ್ರೆ ಆಗುವುದು ನನ್ನ ಉದ್ದೇಶವೇ. ಈಗ ನಾವು ಏನೋ ನಮ್ಮ ವಿರೋಧಿಗಳನ್ನು ಹೊಡೆಯುವಾಗಲೂ ನಮ್ಮ ಕೈಗೊಂದು ರೀತಿ ನೋವಾಗ್ತದೆ. ಆದ್ರೆ ನೋವಾಗ್ತದೆ ಅಂತ ಹೊಡೆಯದಿರುವುದಿಲ್ಲ. ನೋವು ಸಹಿಸಿ ಆದರೂ ದಂಡನಾರ್ಹನಿಗೆ ದಂಡನೆ ಆಗ್ತದೆ ಎಂಬುದರಿಂದ ಹೊಡೆಯುತ್ತೇವೆ. ಹಾಗೆಯೇ ಇದರ ವಿಪರಿಣಾಮವನ್ನು ನಾನು ಅನುಭವಿಸಿ ಆದರೂ ನಿನ್ನ ಮದ ಇಳಿಸುವುದಕ್ಕೆ ಮಾಡಿದ ಸೃಷ್ಟಿಯನ್ನು ನೀನೇ ಕಿತ್ತು ಆ ದಂಡನೆ ನಾನು ಅನುಭವಿಸ್ತೇನೆ ಅಂತ ಹೇಳ್ತೀಯ. ನಿನ್ನ ಕರ್ಮ ಅನುಭವಿಸು. ಲೋಕದಲ್ಲಿ ಏನೇ ಆದ್ರೂ ನಿನ್ನನ್ನು ಮಗಳ ಗಂಡ ಎನ್ನುವಂತಹ ಒಂದು ಅಪವಾದದ ನುಡಿ ಜನಮಾನಸದಿಂದ ಯಾವ ಕಾಲಕ್ಕೂ ದೂರ ಆಗ್ಲಿಕ್ಕಿಲ್ಲ. ಬ್ರಹ್ಮನದ್ದು ಪುತ್ರಿಕಾ ವಿವಾಹವೇ ಹೌದು ಅಂತಾದರೂ ಪುತ್ರಿಕಾ ನಾನೀಗ ಅಲ್ಲ ಅಂತ ಸ್ಥಾಪಿಸಿದ್ದು ಇದು ಯಜ್ಞಮುಖದಿಂದ ಪಡೆದದ್ದು. ಪುತ್ರಿಕಾ ವಿವಾಹವೇ ಹೌದು ಅಂತಾದರೂ ಕೂಡ ತೇಷಾಂ ತೇಜೋ ವಿಶೇಷೇಣ ಪ್ರತ್ಯವಾಯೋನ ವಿದ್ಯತೆ ಎಂಬುದನ್ನು ಸಿದ್ಧಾಂತವಾಗಿಸುವುದಕ್ಕಾಗುತ್ತದೆ ಅಂತ ಅರಿತು ಕೈ ಹಿಡಿದದ್ದು. ಇಲ್ಲಿರುವ ತೇಜೋ ವಿಶೇಷದಿಂದ ಇದರ ಬಾಧೆ ಒಂದಿನಿತು ಬ್ರಹ್ಮನಿಗೆ ಬಾರದಂತೆ ನನ್ನನ್ನು ನಾನು ರಕ್ಷಿಸಿಕೊಳ್ಳುವುದಕ್ಕೆ ಗೊತ್ತಿದ್ದದರಿಂದಲೇ ಕೈ ಹಿಡಿದದ್ದು. ಆದ್ದರಿಂದ ಈಗ ನೀನಿಗೆ ಹೇಳುವವರು ಏನು ಹೇಳ್ತಾರೆ, ನಿನ್ನನ್ನೇನೇನು ಹೇಳುವುದಿಲ್ಲ, ಬುದ್ಧಿ ಬಡ್ಕ ಅಂತ ಹೇಳುವುದಿಲ್ಲ. ಹೇಳುವವನನ್ನು ನಿನಗೆ ಪರಶುವನಾದ ತಡೀಲಿಕ್ಕಾಗಿಲ್ಲ. ಆದ್ದರಿಂದ ಗಳಹುವ ಬಾಯಿಗೆ ಮದ್ದಿಲ್ಲ, ಅದು ಗಳಹುತ್ತಾ ಇರಲಿ. ಆದ್ರೆ ಸತ್ವೋದ್ರೇಕದಿಂದ ಮಾಡಿದ ಕೃತ್ಯವನ್ನು ಅಲ್ಲಾಡಿಸುವುದಕ್ಕೆ ಯಾವ ಸತ್ವಶಾಲಿಗೂ ಆಗುವುದಿಲ್ಲ. ಹಾಗಾದ್ರೆ ಒಂದು ಪರೀಕ್ಷೆ ಮಾಡಿಯೇ ಬಿಡೋಣ. ಏನು ಮಾಡ್ತಿ? ಒಂದು ಸಾಧುತ್ವದಿಂದ ಬಿಡ್ಲಿಕ್ಕೂ ಬಿಡ್ತಿದ್ದೇನೋ ಏನೋ. ಆದ್ರೆ ನೀನು ಇಷ್ಟೆಲ್ಲ ಹೇಳಿದ ಮೇಲೆ ನಿನ್ನ ತಲೆ ಮುಚ್ಚಿ ಹುಟ್ಟುವುದೇ. ಕನ್ನಗಾದರಣ ಚಿವುಟಲು ಸತ್ವದ ಕಚ್ಚಿ ರಕ್ತವಗೀರಿ ಆ ಕ್ಷಣವೀ ಕಾಣೆನೋ ಯಾರಿಗೆ ದೂರುವೆನು ಕಷ್ಟವ ಪರಿಗಾರ ಕೈಬರ ಕಾಣೆನೋ ಸಾರದಾದನ ಚಿರವು ಕರವ ಕಚ್ಚಿ ಕೀರಿತು ರಕ್ತವೆಲ್ಲವೋ ಕರವ ಕಚ್ಚಿ 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 ಗೀರಿತು ರಕ್ತವೆಲ್ಲ ರಕ್ತವೆಲ್ಲ ಯಾರಿಗೆ ಹೇಳಿ ಈ ದುರವಸ್ಥೆಯನ್ನು? ಯಾರಲ್ಲಿ ಹೇಳಿ? ಅಯ್ಯೋ ವಿಧಿಯೇ, ಈ ತೆರನಾಗಿ ಮಾಡಿಬಿಟ್ಟೆಯಲ್ಲ. ಕಡಿತದಿಂದ
ಕ್ಷೀಣಕಾಯನಾಗ್ತಾ ಇದ್ದೇನೆ ನಾನು. ಬ್ರಹ್ಮರ ಕಪಾಲವೇ, ಅಯ್ಯೋ! ನುಡಿದ ಭಾಷೆಯ ತೆರದಿ ಬ್ರಹ್ಮ ಕಪಾಲ ಪಿಡಿದುದೆನ್ನಯ ಕರದಿ ಕೊಡು ಕೊಡು ಎಂದು ಕಾಡುವುದು ಕೊಡು 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 ಎಂದು ಕಾಡುವುದು ಎಷ್ಟಿತ್ತರೂ ಬಿಡದಿಲ್ಲ ಕರವನಿದು ಎಷ್ಟಿತ್ತರೂ ಬಿಡದಿಲ್ಲ ಕರವನಿದು ಕೊಡು 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 ಕೊಡುಗೆಂದು ಬೇಡುವುದು ಕಾಡುವುದು ನುಡಿದ ಭಾಷೆಯ ತೆರದಿ ಕಪಾಲವೇ, ಅಯ್ಯೋ! ಧಮನಿಗಳಲ್ಲಿ ಹರಿಯುತ್ತಿರುವಂತಹ ರಕ್ತವನ್ನು ಕಚ್ಚಿ ಹೀರಿ ಎಳೆಯುತ್ತಾ ಇದೆ. ಹೇಳಿದ್ದ ಬೇಡ, ಬಿಡುವುದಿಲ್ಲ, ನಿನ್ನನ್ನು ಬಿಡಲಾರೆ. ಕಚ್ಚಿ ಕಾಡುವುದು ಮಾತ್ರ ಅಲ್ಲ, ದಿಗಂಬರವನ್ನಾಗಿಸ್ತೇನೆ, ದಿಕ್ಕು ದಿಕ್ಕು ಚಲಿಸುವ ಹಾಗೆ ಮಾಡ್ತೇನೆ, ನನ್ನ ಕಪಾಲದ ಪ್ರಭಾವ ಏನು ಎನ್ನುವುದನ್ನು ತೋರಿಸ್ತೇನೆ ಅಂತ ಹಾಡಿದ ಮಾತನ್ನು ನಡೆಸಿಯೇ ಬಿಟ್ಟ. ಬಟ್ಟೆ ಎಲ್ಲವೂ ಬರಿದಾಗಿದೆ. ನನ್ನ ಜೀವನದ ಬಟ್ಟೆ ಏನು, ಬಟ್ಟೆ ಏನು, ಯಾರು ಇಲ್ಲ. ನೀಗಿದೆ ಸೌಭಾಗ್ಯ ಹೀಗಿದೆ ದಿಗಂಬರನಾಗಿ ಜಗವ ನೀಗಿದೆ ಸೌಭಾಗ್ಯವ ದಿಗಂಬರನಾಗಿ ತ್ರೈ ಜಗವ ಅಕಪಾಯಿ ಸಾಗಿ ಭಿಕ್ಷೆಯ ಬೇಡುವೆ ಭಿಕ್ಷಾಂಬೇಗಿ ಸಾಗಿ ಭಿಕ್ಷೆಯ ಬೇಡುವೆ ಸಾಗಿ ಭಿಕ್ಷೆಯ ಬೇಡುವೆ ಬ್ರಹ್ಮ ಕಪಾಲಕ್ಕಾಗಿ ತಿರುಕನಾಗುವೆ ಬ್ರಹ್ಮ ಕಪಾಲಕ್ಕಾಗಿ ತಿರುಕನಾಗೋ ನೀಗಿದ ಸೌಭಾಗ್ಯವ ದಿಗಂಬರನಾಗಿನ ಸೌಭಾಗ್ಯವ ನೀಗಿದೆ 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 ಅಗಟಗಟ ಯಾರು ಇಲ್ಲ. ಅನ್ನಪೂರ್ಣೇಶ್ವರಿ ಸಾಕ್ಷಾತ್ ನನ್ನ ಮನೆಯವಳು ಅನ್ನಪೂರ್ಣೇಶ್ವರಿ. ಹೊಟ್ಟೆಗೆ ಹಿಟ್ಟಿಲ್ಲದೆ ಕಂಗಾಲಾಗಿ ಹೋಗಿದ್ದೇನೆ. ಬಾರೆ, ಎಲ್ಲಿದ್ದಿ ನನ್ನ ಪಾರ್ವತಿ? ಇಲ್ಲ, ನನ್ನನ್ನು ಕಂಡು ಕನಿಕರವನ್ನು ವ್ಯಕ್ತಪಡಿಸುವುದು ಬಿಟ್ಟು ಮುಖ ತಿರುಗಿಸಿ ಕೈಲಾಸದತ್ತ ಎದ್ದು ನಡೆದಿದ್ದಾಳೆ. ನನ್ನ ಮಗನಾದಂತಹ ಗಣೇಶ ತಿರುಗಿಯೂ ನೋಡ್ತಾ ಇಲ್ಲ. ಗುಹಾ ಎಲ್ಲರೂ ನನ್ನನ್ನು ಬಿಟ್ಟು ಹೋದರು. ಸೌಭಾಗ್ಯಗಳನ್ನೆಲ್ಲ ಹೊಂದಿದ್ದೆ. ತಂಪನ್ನು ಕೊಡುವ ಚಂದ್ರ ತಲೆಯಲ್ಲಿ ನಾರಾಜಿಸುತ್ತಿದ್ದ. ಅವನು ಇಳಿದು ಎತ್ತಲೋ ನಡೆದು ಬಿಟ್ಟ. ನನಗೆ ಆಸರೆಯ ಉಸಿರಾಗಿ ನನ್ನ ಗಂಟಲ ಪಸೆಯನ್ನು ನಿವಾರಿಸುವುದಕ್ಕೆ ನನ್ನ ತಲೆಯಲ್ಲಿ ಹರಿಯುತ್ತಿರುವಂತಹ ಗಂಗೆ ಇದ್ದಾಳೆ ಅಂತ ನಾನೆಣಿಸಿದ್ರೆ ಅವಳು ಮಾಯವಾಗಿ ಹೋಗಿದ್ದಾಳೆ. ಮಡದಿ ಬಾರಳು ಮಂಚ ಬಾರದು ಕಲಶ ಕನ್ನಡಿ ಸೇರದು, ಯಾರಿಗೆ ಯಾರೂ ಇಲ್ಲ. ಒಬ್ಬ ಸೋತ ಕಾಲದಲ್ಲಿ ಅವನಿಗೆ ಅವನೇ ಬಿಟ್ಟರೆ ಮತ್ತೊಬ್ಬರಿಲ್ಲ. ಬ್ರಹ್ಮನ ಕಪಾಲ ಕಚ್ಚಿ ಕಾಡುತ್ತಾ ಇದೆ, ಸಹಿಸುವುದಕ್ಕೆ ಸಾಧ್ಯವಾಗುತ್ತಾ ಇಲ್ಲ. ಕಡೆಗವ ಹೇಳಿದ ಮಾತು, ನಿನ್ನನ್ನು ಭಿಕ್ಷೆ ಬೇಡಿಸ್ತೇನೆ, ನಿನ್ನನ್ನು ಭಿಕ್ಷೆ ಬೇಡಿಸ್ತೇನೆ ಅಂತ ಹೇಳಿದ್ದ. ಏನು ಮಾಡಲಿ, ನನಗಾಗಿ ಅಲ್ಲ, ಬ್ರಹ್ಮನ ಕಪಾಲಕ್ಕಾಗಿ ಪರಮೇಶ್ವರನೇ ಭಿಕ್ಷೆ ಬೇಡಬೇಕು ಅಂತ ಬರೆದಿದ್ರೆ
ಅದನ್ನು ತಪ್ಪಿಸುವುದಕ್ಕೆ ಯಾರಿಂದ ಸಾಧ್ಯ? ಭಿಕ್ಷೆಗಾಗಿ ಬರ್ತಿದ್ದಾನೆ, ಈ ಕಪಾಲದ ಹೊಟ್ಟೆ ತುಂಬಿಸುವುದಕ್ಕಾಗಿ. ಇದು ನನ್ನ ಭಿಕ್ಷಾ ಪಾತ್ರೆಗೆ ಏನಾದ್ರೂ ಹಾಕಿ ನನ್ನನ್ನು ಕಚ್ಚಿ ಕಾಡುತ್ತಿರುವಂತಹ ಈ ಕಪಾಲಕ್ಕೆ ಯಾವಾಗ ತೃಪ್ತಿ ಆಗ್ತದೋ ಗೊತ್ತಿಲ್ಲ ನನಗೆ. ಭಿಕ್ಷಾಂದೇಹಿ, 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 ಭಿಕ್ಷಾಂದೇಹಿ. ಕೃತ್ತಿವಾಸನು ಶಿರ ಕಿತ್ತರೆ ಕಮಲಜ ನೆತ್ತರ ಒರಸುತ ಕರದಿ ಗರ್ತ ಪಾತವನ್ಯಾಕಿ ಗೈದೆನು ಅಕಟಕಟಾಗ ಅಕಟಕಟ ಅಕಟ ಯಾರಿರುವನು ನಾನು ಆಡುವಂತಹ ಮಾತನ್ನು ನೀವೆಲ್ಲ ಅವತರಿಸಬೇಕು. ಈ ಯಕ್ಷಿಣ ಬಗ್ಗೆ ಹೇಳಿಕೊಳ್ಳುವುದಕ್ಕೆ ಅಭಿಮಾನ ಇದೆ, ಹೆಮ್ಮೆ ಇದೆ. ಯಾಕೆ ಹೇಳು? ಯಾಕೆ? ವರ್ತಮಾನ ಕಾಲದಲ್ಲಿ 3 ಲೋಕದಲ್ಲಿ ನನ್ನನ್ನು ಹೋಲುವವರು ಯಾರಾದ್ರೂ ಇದ್ದಾರಾ ಹೇಳು? ಯಾರು ಇಲ್ಲ. ರೂಪದಲ್ಲಿ ಯಾರು? ಯಕ್ಷಿಣಿ. ವಿದ್ಯೆಯಲ್ಲಿ ಯಾರು? ಯಕ್ಷಿಣಿ. ಗುಣದಲ್ಲಿ ಯಾರು? ಯಕ್ಷಿಣಿ. ಅಹಂಕಾರದಲ್ಲಿ ಯಾರು? ಯಕ್ಷಿಣಿ. ತಪ್ಪಲ್ಲ. ಯಾಕೆ? ಎಲ್ಲರೂ ಹೇಳುವುದು ಅವಳಿಗೆ ಸ್ವಲ್ಪ ಅಹಂಕಾರ ಉಂಟು ಅಂತ. ಹೌದು. ಅಹಂಕಾರ ಇದ್ರೆ ಅಲಂಕಾರಕ್ಕೆ ನಮ್ಮಲ್ಲಿ ಇದ್ರೆ ನಾವು ಅಹಂಕಾರ ಪಡುವುದಕ್ಕೆ ಏನು? ಹೌದು. ಸಮುದ್ರಕ್ಕೆ ಸಮುದ್ರ ಸರಿ, ಭೂಮಿಗೆ ಭೂಮಿ ಸರಿ, ಯಕ್ಷಿಣಿಗೆ ಯಕ್ಷಿಣಿ ಸರಿ. ನಿನಗೆ ಸರಿಯೇ ಇಲ್ಲ. ಸರಿ ಸಮಾನರು ಯಾರು ಇಲ್ಲ ಅಂತ. ಹೌದು. ರೂಪ ಇದ್ರೆ ವಿದ್ಯೆ ಇರುವುದಿಲ್ಲ, ಇಲ್ಲ. ವಿದ್ಯೆ ಇದ್ರೆ ಗುಣ ಇರುವುದಿಲ್ಲ, ಗುಣ ಇರುವುದಿಲ್ಲ. ಎಲ್ಲ ಸರಿ ಇದ್ರೆ ತಲೆಯೇ ಸರಿ ಇರುವುದಿಲ್ಲ. ಕೆಲವೊಮ್ಮೆ ಗುಣ ಇರ್ತದೆ, ರೂಪ ಇರುವುದಿಲ್ಲ. ನಿನ್ನಲ್ಲಿ ರೂಪಕ್ಕೆ ಏನಾದ್ರೂ ಕೊರತೆ ಉಂಟಾ? ಎಲ್ಲವೂ ಇದೆ. ಇದು ಅಪರೂಪ. ಅಪರೂಪ. ಹೌದು. ಹೌದು. ನಿಮ್ಮನ್ನೆಲ್ಲ ಸೇರಿಸಿಕೊಂಡು ಇವತ್ತು ಒಂದು ಕಡೆಗೆ ಹೋಗಬೇಕೆನ್ನುವ ಹಾಗೆ ತೀರ್ಮಾನವನ್ನು ಮಾಡಿದ್ದೇನೆ. ಹೌದಾ? ಹೌದು ಹೌದು. ಇದು ಬೇಡುವೆನೋದು ಮನದಿರ ಅಂದನವನೇರುತ್ತ
ಉಂಡವನು ಒಡಗೊಳ್ದು ನಾರಿ ಉಂಡವ ಒಡಗೊಂಡು ಬೀದಿಯುಳ್ ಚಂದದಿಂದ ಚಂದದಿಂದ ಒಡಗೊಂಡು ಬೀದಿಯೊಳ್ ಚಂದದಿಂದ ನಾರಿ ವೃಂದವನ್ನೊಡಗೊಂಡು ಬೀದಿಯುಳ್ ಚಂದದಿಂದ ಆಸೆ ಆಗಿದೆ. ತಿರುಗಾಟ? ಹೌದು ಹೌದು. ಹೌದಾ? ತಿರುಗಾಟ ಎಲ್ಲಿಗೆ? ಅಲ್ಲ, ತಿರುಗಾಟಕ್ಕೆ ಹೋಗುವುದು ಹೌದು. ನಾನು ಬಯಸುವುದು ಒಂದು ಆರಾದ್ರೂ ಬೇಕು ಅಂತ. ಆರು ಇಲ್ಲ, ಸಿಗುವುದೇ ಇಲ್ಲ. ಒಂದು 3 ಸಿಕ್ಕಿದೆ ಇವತ್ತು. 3 ಬರುದು ಕಷ್ಟದಲ್ಲಿ ಮತ್ತೆ ಅಲ್ವಾ 6. ಆದ್ರೆ ಒಂದು ಏನು, ತಿರುಗಾಟಕ್ಕೆ ಇನ್ನು ಯಾವಾಗ್ಲೂ ಬೇಕೆ. ಹೌದಾ? ಬರುವುದಿಲ್ಲ ಅಂತ ಹೇಳಿಕ್ಕಿಲ್ಲ ಅಂತ. ಹೌದಾ? ಹೌದು ಹೌದು. ಕೆಲವರಲ್ಲಿ ಸಾಕಷ್ಟು ಇರ್ತದೆ. ಯಾರು ಬರುವುದಿಲ್ಲ ಅಂತ ಹೇಳ್ತಾರೆ ಅವರು ಪ್ರಥಮವಾಗಿರ್ತಾರೆ. ಹೌದು ಹೌದು. ನಿನ್ನ ಅನುಭವದು ಅದು ಏನೇ ಇರ್ಲಿ, ಏನು ಕೆಲವರಲ್ಲಿ ಎಷ್ಟು ಉಂಟು ಹಾಕಿಕೊಳ್ಳುವುದಿಲ್ಲ. ಇಲ್ಲ, ಎಲ್ಲಿಯಾದ್ರೂ ಗೊತ್ತಾದ್ರೆ ಸತ್ಯ ಹೇಳ್ತೇನೆ, ಇದ್ದವರು ಯಾರೂ ತೋರಿಸಿಕೊಳ್ಳುವುದಿಲ್ಲ, ಇಲ್ಲದವರೇ ತೋರಿಸುದು ಇನ್ನೊಬ್ಬರ ಹತ್ರ ಕೇಳಿಕೊಂಡು. ಇದುವರೆಗೆ ನಾವು ಮಾಡಿದ್ದದನ್ನೇ ಹೌದು ತೋರಿಸಿಕೊಟ್ಟವರೆಲ್ಲ ಇವತ್ತು ಹಾಗಲ್ಲ. ಮತ್ತೆ ನಮ್ಮಲ್ಲಿ ಎಷ್ಟು ಉಂಟು, ನಾವೇನು ಇದನ್ನು ತೋರಿಸಿಕೊಡ್ಬೇಕು. ನಮ್ಮ ಘನತೆ ಏನು, ನಮ್ಮ ಟಿವಿ ಹೇಗೆ, ಅದು ಬೇಕದ್ದು. ಇನ್ನೊಬ್ಬರು ಇವರಲ್ಲಿ ಇಷ್ಟು ಉಂಟಲ್ವಾ? ಯೋಚನೆ ಮಾಡಬೇಕು. ಹೌದು. ಅದಕ್ಕೆ ಬೇಕಾಗಿ ಚಿನ್ನದ ಅಂಗಣವನ್ನೇರಿ ಒಂದು ಸವಾರಿ ಮಾಡಿದ್ರೆ ಹೇಗೆ? ಸವಾರಿ ತಿರುಗಾಟ. ಎಲ್ಲರೂ ಬೀದಿಯಲ್ಲಿ ಇರುವವರು ಅರಮನೆಗೆ ಬರುವವರು ಬರುವುದು. ನೀನು ಈಗ ಅರಮನೆಯಲ್ಲಿ ಇದ್ದವಳು ಬೀದಿಗೆ ಹೋಗುದು ಅಂದ್ರೆ ನೋಡ್ಬೇಕು ಅಂತ. ಹಾಗೆ ನಾವಿದ್ದಲ್ಲಿಗೆ ಬರುವುದಕ್ಕೆ ಅವರಿಗೆ ಅವಕಾಶ. ನಮ್ಮಲ್ಲಿ ಇದ್ದದನ್ನು ಇನ್ನೊಬ್ಬರು ನೋಡ್ಬೇಕು. ಅದರಿಂದ ನಮಿಗೂ ಸಂತೋಷ, ಅದನ್ನು ನೋಡಿ ಅವರಿಗೂ ಸಂತೋಷ. ಸಂತೋಷ ಪಡುವವರು ಎಲ್ಲರೂ ಇರುವುದಿಲ್ಲ, ಕೆಲವರಿಗೆ ಮತ್ಸರವಾಗುವುದು. ಕೆಲವರೆಲ್ಲ ಸಂತೋಷದಲ್ಲಿ ಇವಳು ಯಾವಾಗ ಇಲ್ಲದ ಹೊತ್ತಿನಲ್ಲೇ ತಕೊಂಡು ಹೋಗುವಂತಿದ್ದಾರೆ. ಹಾಗೆ ಆಲೋಚನೆ ಮಾಡ್ಲಿಕ್ಕಿಲ್ಲ. ನಾನೊಬ್ಬನೇ ಹೋಗುದಲ್ಲ, ಸಖಿ ವ್ರಾತವನ್ನೆಲ್ಲ ಸೇರಿಸಿಕೊಂಡು ಒಂದು ತಿರುಗಾಟ ಮಾಡ್ಬೇಕು ಅಂತ ಆಲೋಚನೆ ಮಾಡಿದ್ದೇನೆ. ನಿಜವಾಗಿ ಹೇಳ್ತೇನೆ, ಶ್ರೀಮಂತರ ಜೊತೆಗೆ 4 ಮಂದಿ ಜೊತೆಯಾಗಿ ಇದ್ರೆ ಅವರಿಗೆ ಒಂದು ಭೂಷಣ. ಒಬ್ಬೊಬ್ರೆ ಹೋದ್ರೆ ಚಂದ ಕಾಣುವುದಿಲ್ಲ, ಹಿಂದೆ ಮುಂದೆ ಜನ ಬೇಕೆ ಅಂತೂ. ಆಗ ಒಂದು ಆನೆ ಬಲ ಇದ್ದ ಹಾಗಾಗುದು. ಹೌದು, ಇಲ್ಲರು ಏನೋ ಕಳ್ಕೊಂಡಾಗ ಅವರ ಮುಂದಿನಿಂದ ಕೂಡ ಇದ್ರು, ಹಿಂದಿನಿಂದ ಅವರಿಗೆ ಸ್ವಲ್ಪ ಕೊಟ್ಟರು ಆಗ್ತದೆ. ಆಯ್ತು, ತಡ ಮಾಡುವುದು ಯಾಕೆ? ಏನು ನೀನು ಬರ್ತೇನೆ, ನೀನು ಕರೆಯುವಾಗ ಬರುವುದಿಲ್ಲ ಅಂತ. ಮತ್ತೆ ಕೊನೆಯವರೆಗೆ ಹೀಗೆ ಇರಬೇಕು. ನೀನು ನೀನಿದ್ದಿ ಬೇಕಾಗುವಾಗಿರುವುದಿಲ್ಲ ಅಷ್ಟೇ. ನೀನು ನಾನು ಪ್ರಥಮ ಸಾಲಿನಲ್ಲಿ ನಾನೇ. ಆಯ್ತು, ಹೋಗೋಣ ಬನ್ನಿ. Ah
ಭಿಕ್ಷೆಯ ಮಡದಿ ಮಣಿ ಮಣಿ ಕೊಡು ಕೊಡು ಭಿಕ್ಷೆಯ ಕಡುಗಷ್ಟದಿ ಬಂದಿದೆ ನಾನು ಮಡದಿ ಮಣಿ ಕೊಡು 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 ಭಿಕ್ಷೆಯ ಕೊಡು ಕೊಡು ಭಿಕ್ಷೆಯ ಕೊಡು 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 ಮಡದಿ 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 ಮಣಿ 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 ನೀನು ಮಡಿ ಮಾಡಿದ್ರೆ ಸಾಯ್ತಿ. ಏನಾದ್ರೂ ಕೊಡು. ಹೊಟ್ಟೆಗಿಲ್ಲ ಹೊಟ್ಟೆಗಿಲ್ಲ ಬಟ್ಟೆಗಿಲ್ಲ ಕೊಡು ಕೊಡು. ಪದ ತಿರುಕನದಿ ನಡ ನಡ ಸುಮ್ಮನೆ ತಡೆವುದು ತರವೇ ಸತಿಯರನು ತಡವೇ ತರವೇ ತಿರುಕ ಅಯ್ಯ ತಿರುಕ ಪಟ ತಿರುಕನ್ನ ನಡ ನಡ ಸುಮ್ಮನೆ ಪಟ ತಿರುಕನ್ನ ನಡ ನಡ ಸುಮ್ಮನೆ ತಡೆವುದು ತರವೇ ಸತಿಯರನು ತಡೆವುದು ತರವೇ ಸತಿಯರನು ಈ ಸತಿಯರನು ನಮ್ಮಿ ಸತಿಯರನು ಬೆಡಗನು ತೋರಲು ಮಡದಿಯರೋಳು ನಾಗೆ ಬೆಡಗನು ತೋರಲು ಮಡದಿಯರೋಳು ಬಿಡದಿ ಚನ್ನನು ಕಿಸದಿರನು ಇಂಗ ಬಿಡದಿ ಚನ್ನನು ಕಿಸದಿರನು ನೂಕಿಸದಿರನು ಪದ ಪದ ತಿರುಕನೆ ನಡ ನಡ ಸುಮ್ಮನೆ ತಡೆವುದು ತರವೇ ಸತಿಯರನು ತರವೇ ತಡೆವುದು ತರವೇನು ನಿನ್ನ ಜನ್ಮಕ್ಕೆ ಬರ್ಲಿಕ್ಕಿಲ್ಲ. ಬರುವುದು ಬೇಡ ಬರುವುದು ಬೇಡ. ಏ ತಿರುಕ ಪಡ ಪಡ ತಿರುಕನೆ ನೋಡುವ ಆರಂಭ ಮಾಡಿದ ಹಾಗೆ ಸ್ವರ ತೆಗಿ. ಯಾರು ನೀನು ಹೇಳಿದ ಹಾಗೆ ಹೇಳುವುದಕ್ಕೆ ಜನ ಅಲ್ಲ. ಮೊದಲು ಗೊತ್ತಾಗಿದೆ ಕೇಳಿದಲ್ಲ. ಪ್ರಾರಂಭಿಸಬೇಡ ನೀನು. ಅರ್ಥ ಆಗಿದೆ. ಛೇ, ನಮ್ಮಂತಹ ಯೋಗ್ಯತಾವಂತರು ಈ ದಾರಿಯಲ್ಲಿ ಬರುವಂತಹ ಸಂದರ್ಭ ದಾರಿಗೆ ಅಡ್ಡ. ಅಯ್ಯೋ ದೇವ್ರ, ಅಯ್ಯೋ ವಾಸನೆ. ನಿನಗೆ ವಾಂತಿ ಬರ್ತದ? ಮತ್ತೆ ನೋಡುವಾಗ ವಾಂತಿ ಬಾರದೆ? ಏನಾದ್ರೂ ಹೆಚ್ಚು ಕಡಿಮೆ ಆಗ್ಲಿಲ್ಲ? ಹೆಚ್ಚು ಕಡಿಮೆ ಆಗುವುದಿಲ್ಲ, ಆಗುವುದಕ್ಕೆ ಬಿಡುವುದೂ ಇಲ್ಲ. ನಿನ್ನ ಈ ಸ್ವರೂಪ, ಈ ರೂಪ, ಸ್ನಾನ ಮಾಡ. ನಾನೇನು ಮಾಡಿದೆ? ಸ್ನಾನ ಮಾಡಿದ ಎಷ್ಟು ದಿವಸ ಆಯಿತು. ಬೂದಿಯ ಹೊಂಡೆಯಿಂದ ಎದ್ದುಕೊಂಡು ಬಂದ ಹಾಗೆ ಕಾಣ್ತಾ ಇದ್ದೆ. ತಿರುಕ ದಾರಿಯನ್ನು ಬಿಟ್ರೆ ಒಳ್ಳೆಯದು, ಇಲ್ಲದ್ರೆ ಕುತ್ತಿಗೆ ಕೈ ಹಾಕಿ ತಪ್ಪೇನು. ಬ್ರಹ್ಮ ಕಪಾಲವಿದೊಮ್ಮೆಗೆ ತಿಳಿಯುತ್ತ ಗಮ್ಮನೆಯಲ್ಲನು ಕಾಡುವುದು ಬೇಡುವುದು ಎಲ್ಲ ಕಾಡುವುದು ಬ್ರಹ್ಮ ಕಪಾಲವಿದೊಮ್ಮೆಗೆ ಪಿಡಿಯುತ್ತ ಗಮ್ಮನೆಯಲ್ಲನು ಕಾಡುವುದು ಕೊಡು ಬೇಡುವುದು ಎಲ್ಲ ಕಾಡುವುದು ಕೊಡು ಕೊಡು ಬೇಡುವುದು ಧರ್ಮ ಉಳ್ಳದರೆಯಾಳ್ಮಳೆನುತನ ಧರ್ಮ ಉಳ್ಳದರೆಯಾಳ್ಮಳೆನುತನ ಒಮ್ಮೆಗೆ ಬಂದಿಗೆ ನಿಂದು ಎನ್ನ ಕಾಡುವುದು ಕೊಡು ಬೇಡುವುದು ಧರ್ಮ ಕಪಾಲವಿದೊಮ್ಮೆಗೆ ಪಿಡಿಯುತ್ತ ಗಮ್ಮನೆಯಲ್ಲನು ಕಾಡುವುದು ಕೊಡು ಬೇಡುವುದು ಕಾಡುವುದು ಕೊಡು ಬೇಡುವುದು ಕೊಡು ಕೊಡು ಬೇಡುವುದು ಕೊಡಗಡೆಲ್ಲ ಬೇಡುವುದು ಕಾಡುವುದು. ಸಾಕು, ಸರಿ ನಿಲ್ಲಿಕ್ಕಾಗುವುದಿಲ್ಲ ಮತ್ತೆ. ನನಗೆ ನಿನ್ನನ್ನು ನೋಡುವಾಗ ಒಂದು ಉಲ್ಲಾಸ ಬಂದದ್ದು. ಅಯ್ಯೋ, ಅದೇ ಕಷ್ಟ ಆದದಲ್ವಾ? ಅಲ್ಲ, ಇಷ್ಟು ಜನ ಇದ್ರೆ ಎಲ್ರೂ ಕೊಟ್ರೆ ನನಗೆ ಎಷ್ಟಾಗಬಹುದು? ಒಂದು 4 ದಿನ ಆಚೆಗೆ ನಾನು ಹೋಗ್ಬೇಕು ಅಂತ. ನಾಚಿಕೆ ಮಾನ ಮರ್ಯಾದೆ ಇರದಂತಹ ಜಾತಿ ನೀನು. ಬ್ರಹ್ಮನ ಕಪಾಲ. ಯಾವ ಕಪಾಲ? ಬ್ರಹ್ಮ ಕಪಾಲ. ನಮ್ಮ ಕಪಾಲ. ಇಡೀ ಬ್ರಹ್ಮ ಕಪಾಲ ಹಿಡ್ಕೊಂಡು ತಿರುಗುವುದೇ ಬಂತು ನನಗೆ. ನಿದ್ದೆ ಇಲ್ಲ. ಅದರಲ್ಲಿಯೂ ಹೊಟ್ಟೆ ಹೊಟ್ಟೆ ಚುರುಗುಟ್ಟುತ್ತಾ ಉಂಟು. ಗೊತ್ತಾಯ್ತು ಗೊತ್ತಾಯ್ತು. ನಿನಗೆ
ಹೆಣ್ಣು ಹೆಣ್ಣು ಕರುಳು ಇಲ್ವೇನೆ? ಯಾಕೆ? ಪಾಪದವರನ್ನು ನೋಡಿದ್ರೆ ಕನಿಕರ. ಕಣ್ಣಲ್ಲಿ ರಕ್ತ ಇಲ್ವೇನೆ ನಿನಗೆ? ಕೇಳೋದಕ್ಕೆ ಸಂತೋಷ ಆಗ್ತದೆ. ಧರ್ಮ ಉಂಟು. ಇಲ್ಲಿ ಎಲ್ಲರೂ ಕೊಡ್ತಾರೆ, ಹೋದ್ರೆ ಕೇಳಿದ್ರೆ ಎಲ್ಲರೂ ಇಲ್ಲ ಅಂತ ಹೇಳುವುದಿಲ್ಲ ಅಂತ ನಾನು ಹೊರಟ್ರೆ ನೋಡು. ಸುಳ್ಳು ಹೇಳಿದ್ರಲ್ಲ, ಅದು ತಲುಪುವಲ್ಲಿಗೆ ತಲುಪುದಿಲ್ಲ, ಬೇರೆ ಎಲ್ಲಿಗಾದ್ರೂ ಹೋಗ್ತದೆ. ಅದರಲ್ಲಿ ಇದ್ದದ್ದು ದೊಡ್ಡ ದೊಡ್ಡದೆಲ್ಲ ಹೋಗಿದೆ. ಅವಳು ಆಲೋಚನೆ ಮಾಡ್ತಾಳೆ, ಇದಕ್ಕೆ ಕೈ ಹಾಕಲಿಕ್ಕೆ. ಅದನ್ನೇ ಕಾಯುವುದೀಗ. ಕೊಡು ನೀನಾದ್ರೂ ಕೊಡು ನೋಡು. ತಡಿಲಿಕ್ಕಾಗುದಿಲ್ಲ. ಹೌದಾ? ಕಚ್ಚುತ್ತಾ ಉಂಟು. ಅಯ್ಯೋ, ನಾನು ಬಹಳ ಕೊಟ್ಟಿದ್ದೀನಿ ಅಂತ. ಕೊಟ್ಟಿಗೆ ಪೂರ್ವದಳೆಷ್ಟೋ ಜನರಿಗೆ ಇಷ್ಟದಿ ಬೇಡಿದುದನ್ನೆಲ್ಲ ಜನರಿಗೆ ಇಷ್ಟದಿ ಬೇಡಿದುದನ್ನೆಲ್ಲ ತಟ್ಟನೆ ನೀ ನಡು ಬಟ್ಟಿಯು ಕಾಡಲು, ತಟ್ಟನೆ ನೀ ನಡು ಬಟ್ಟಿಯು ಕಾಡಲು ತೊಟ್ಟಬರನ್ನೊಳಗೆ ನಿಲ್ಲ. ಕೊಟ್ಟಿಗೆ ಪೂರ್ವದಳೆಷ್ಟೋ ಜನರಿಗೆ ದಾನ ಶಿಕ್ಷೆ ಕೊಡು. ನಾನು ಎಷ್ಟೋ ಮಂದಿ ಕೊಟ್ಟಿದ್ದೇನೆ. ಹೌದು, ಈ ಹಿಂದೆ ನೀನು ಸುಮಾರು ಜನರಿಗೆ ಕೊಟ್ಟಿದ್ಯಾ? ಕೊಡುಗೈ ನಾನು. ನೀನು ಕೊಡುಗಯ್ಯ? ಹೌದು. ನೀನು ಕೊಡುಗಯ್ಯ? ಕೊಡುಗೈ. ಯಾರಾದ್ರೂ ನಿನ್ನದು ಕೊಟ್ಟ ಕೈ ಅಂದ್ರೆ ಕೊಟ್ಟ ಕೈ. ಯಾರಾದ್ರೂ ದೇಹಿ ಅಂತ ಕೇಳಿದ್ರೆ ಇಲ್ಲ ಅಂತ ಹೇಳುವ ಸ್ವಭಾವವೇ ಇಲ್ಲ. ನೀನು ಕೊಡುಗೈ. ಹೌದು. ನನಗೆ ಕೊಡು ಕೈ. ಯಾರು ಕೈ ಹೊಳಿತು ಕೊಡುದು? ನನಗೆ ಕೈ ಕೊಡಬೇಡ. ಕೈ ಕೊಡುವುದಿಲ್ಲ. ಕೊಡು. ನಾವು ಲೆಕ್ಕವೇ ಇಡ್ಲಿಲ್ಲ ಕೊಟ್ಟವರಿಗೆ. ಹೌದಾ? ಎಷ್ಟು ಮಂದಿ ಪಡ್ಕೊಂಡಿದ್ದಾರೆ ಅವರು. ಈ ಲೆಕ್ಕ ಇಡದೆ ಕೊಡುವುದು ಯಾರು ಗೊತ್ತಾ? ಯಾರು? ಅವರು ಸ್ವಂತದ್ದಲ್ಲದೆ ಇದ್ದದ್ದನ್ನೇ ಕೊಡುವುದು. ನಮ್ಮ ಸ್ವಂತದ್ದಾದ್ರೆ ಶಾಸ್ತ್ರವೇ ಉಂಟು, ಹಳೆದು ಹೊಳೆಗಾದ್ರೂ ಹಾಕು ಅಂತ. ಸ್ವಂತ ಆದ್ರೆ ಹಾಗೆ. ಬಹುಶಃ ಯಾರೋ ನಿನ್ನಲ್ಲಿ ಗಂಟು ಇಟ್ಟು ಕೊಟ್ಟಿದ್ದಾರೆ ಕಾಣ್ತದೆ, ಅದನ್ನು ನೀನು ಲೆಕ್ಕ ಇಡದೆ ಕೊಡುವುದು. ಆದ್ರೆ ಒಂದು ಎಲ್ಲರಿಗೆ ಕೊಡುವುದಿಲ್ಲ ನಾನು. ನೀನು ಬರೆಯುವುದೇ ಇಲ್ವಾ? ಯಾರು? ಇಲ್ಲಪ್ಪ, ಬರೆಯುವುದು ಯಾಕೆ? ನನಗೆ ಎಷ್ಟು ಕೊಟ್ಟಿದ್ದಾಳೆ ಲೆಕ್ಕವೇ ಇಲ್ಲ. ತೊಂದರೆ ಇಲ್ಲ, ನಿನ್ನ ಒಟ್ಟಿಗೆ ಇದ್ದವರಿಗೆ ಅಲ್ವಾ? ಅಲ್ಲ, ಬರೆಯುವ ಕ್ರಮವೇ ಇಲ್ಲ. ಒಟ್ಟಿಗೆ ಇದ್ದವರಿಗೆ ಕೊಟ್ರೆ ಪ್ರಯೋಜನ ಆಗದೆ ಇದ್ರು ಉಪದ್ರ ಆದ್ರೂ ಮಾಡ್ಯಾರ. ಯಾರಿಗೆ ಹೇಳಿದ್ದು? ಅಲ್ಲ, ನಾನು ಉಪದ್ರ ಆಗೋರಿಗೆ ಕೊಡುವುದೇ ಇಲ್ಲ. ನನ್ನ ಮಸ್ತಕದಲ್ಲೇ ಇರುವುದು ಇಂಥವರಿಗೆ ಇಷ್ಟು ಕೊಟ್ಟು. ನೀನು ಪುಸ್ತಕದಲ್ಲಿ ಎಂತದ್ದು ಮಾಡುದಿಲ್ಲ? ಅದು ಬೇಕಲ್ಲ, ನಿನ್ನ ಮಸ್ತಕದಲ್ಲಿ ತುಂಬಿಕೊಳ್ಳುತ್ತದೆ. ಆಗಿದ್ರೆ ಅಷ್ಟು ಶಕ್ತಿ ನಿನ್ನ ಮಸ್ತಕದಲ್ಲೇ ಒಂದು ಜಾಗದಲ್ಲಿ ಇರ್ಲಿ, ನನಗೆ ಕೊಡು. ಅಲ್ಲ, ಕೊಡಬಹುದಿತ್ತು. ಆದ್ರೆ ಆದ್ರೆ ಏನು ಪ್ರಯೋಜನ ಪಡೆಯೋದು ನಾನು ಕೊಡುವುದಿಲ್ಲ ಅಂತ. ಏನಾದ್ರೂ ಉಪಕಾರ ಬೇಕು ಅಂತ. ಎಂತದ್ದು ಉಪಕಾರ? ಅಂದ್ರೆ ಕೊಡುವಂತಹ ನನಗೆ, ಪಡೆಯುವಂತಹ ನಿನಗೆ ಅದು ಉಪಕಾರಕ್ಕೆ ಬರಬೇಕು. ಎಂತ ಉಪಕಾರ? ಅಂದ್ರೆ ನನಗೊಂದು ರೀತಿಯ ಮನೋರಂಜನೆ ಬೇಕು ಅಂತ. ಮನೋರಂಜನೆ? ಇದನ್ನು ನೋಡಿದ್ರು ನಿನಗೆ ಮನೋರಂಜನೆ ಆಗುದಿಲ್ವಾ? ಹೀಗೆ ನಿಂತಿದ್ದೇನೆ ನಾನು ಹೀಗೆ ನಿಂತಿದ್ದೇನೆ. ನಿನಗೆ ಇದಕ್ಕಿಂತ ಮನೋರಂಜನೆ ಬೇರೆ ಬೇಕಾ? ಅಲ್ಲ, ಬೇಡ, ಹೇಳುವುದಿಲ್ಲ, ಬೇಡ, ಹೇಳಿಬಿಡು. ಬೇಡ, ಹೇಳಿಬಿಡು. ಅಲ್ಲ, ನಿನ್ನಲ್ಲಿ ಪ್ರತಿಯೊಬ್ಬರಲ್ಲಿ ನನ್ನನ್ನೊಂದು ಹೀಗೆ ಕಾಣುವಾಗ ನಿನಗೆ ಸಂತೋಷ ಆಗುದಿಲ್ವಾ? ನನಗೆ ಸಂತೋಷ ಆಗ್ತದೆ ಎನ್ನುವುದು ಬಿಟ್ಟು ಬಿಡು. ನಿನಗೆ ಸಂತೋಷ ಆಗುದಿಲ್ವಾ? ಅಲ್ಲ, ಹೇಳಿದ್ದು ನಾನು ಕೊಡು. ಅಲ್ಲ, ಇದೇ ಬೇಕು. ನಾನು ಹೇಗೂ ಇಳಿದಿದ್ದೇನೆ, ಕೊಡು. ನೀನು ಹೇಗೂ ಇಳಿದಿದ್ದಿ, ಇನ್ನು ಸ್ವಲ್ಪ ಕೆಳಗಿಳಿ ಸಾಕು. ಎಲ್ಲಿಗೆ? ಅಂದ್ರೆ ಪ್ರತಿಯೊಬ್ಬರಲ್ಲಿಯೂ ಪ್ರತಿಭೆ ಎನ್ನುವುದಿರ್ತದೆ. ಪ್ರತಿಭೆ ಒಂದು ರೀತಿ ಪ್ರತಿಭೆ. ನಮ್ಮದೆಲ್ಲ ಹೋಗಿದೆ. ಯಾವುದು? ನಮ್ಮ ಪ್ರತಿಭೆ ಇಲ್ಲ ಈಗ. ಅಲ್ಲ, ಒಬ್ಬರಲ್ಲಿ ಒಂದೊಂದು ರೀತಿಯ ಕಲೆ ಇರ್ತದೆ. ಕಲೆ ಸುಮಾರು ಉಂಟು ನನ್ನ ಮೈಯಲ್ಲಿ ಈಗ. ಅಯ್ಯೋ, ಹಾಗಲ್ಲ. ನಾನು ಎಷ್ಟು ಕಡೆಯಲ್ಲಿ ಬಿದ್ದು ಹೊರಳಿದ್ದೇನೆ ಅಂತ ನನಗೆ ಗೊತ್ತಿಲ್ಲ. ಪ್ರತಿಯೊಬ್ಬ ವ್ಯಕ್ತಿ ಬೆನ್ನಲ್ಲಿ ಉಂಟಾ? ಅಯ್ಯೋ ಬೇಡಪ್ಪ, ನೋಡುವುದೇ ಬೇಡ ಅದನ್ನು. ಅಯ್ಯೋ ದೇವ್ರೆ,
ಕಲಾವಿದನಾಗಿರ್ತಾನೊಬ್ಬ, ಇನ್ನಲ್ಲಿ ಯಾವ ಕಲೆ ಉಂಟು, ಇನ್ನಲ್ಲಿ ಯಾವ ಪ್ರತಿಭೆ ಉಂಟು, ಅದು ಪ್ರಕಟವಾದ್ರೆ ಸಂತೋಷ ಆದ್ರೆ ಮತ್ತೇನಾದ್ರೂ ಕೊಡ್ತೇನೆ ನಾನು. ಈಗ ನೀನು ಕೊಡ್ಬೇಕಾದ್ರೆ ನಾನು ಏನು ಮಾಡ್ಬೇಕು? ಅಲ್ಲ, ನನಗೆ ಈ ನಾಟ್ಯ ಗಾನ ಇದು ಬಹಳ ಪ್ರೀತಿ. ನಾಟ್ಯ 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 ನನ್ನ ಹತ್ತಿರ ಬರ್ಲಿಕ್ಕಿಲ್ಲ. ಗಾನ ನನಗೆ ಮೊದಲೇ ಗೊತ್ತಿಲ್ಲ. ಹಾಗಿದ್ರೆ ನಮ್ಮದು ಕೈ ಮುಂದೆ ಬರುವುದೇ ಇಲ್ಲ. ಅದು ಯಾಕೆ? ಅದು ಹಾಗೆ ಹೊಟ್ಟೆ ಪಾಡಿಗೆ ಅದು ಹಾಗೆಲ್ಲ ಉಂಟಾ? ಇದು ನಿನಗೆ ಅದು ಹೇಳದೇ ಇದ್ರೆ ನೀನು ನನ್ಗೆ ಆಗುದಿಲ್ಲ ಅಂತ ಏನೋ ಒಂದು ಸ್ವರ ಶ್ರುತಿಯಲ್ಲಿ ಶ್ರುತಿ ಬೇಡ, ಅದಲ್ಲಿರ್ಲಿ. ಇದೀಗ ನಾನು ಗಾನ ಹೇಳ್ಬೇಕಾ? ಗಾನ ನಮ್ಮದು ಯಕ್ಷಲೋಕ. ಯಕ್ಷಗಾಯನ ಬಹಳ ಪ್ರಸಿದ್ಧಿ ಭೂಲೋಕದಲ್ಲಿ. ನೀನು ಯಕ್ಷಿಣಿಯ? ನಾನು ಯಕ್ಷಿಣಿ ರೂಪಿಣಿ ಇದ್ದೇನೆ. ಏನೀಗ ರೂಪಿಣಿ? ರೂಪಿಣಿ ರೂಪಿಣಿ ನನ್ನ ಹೆಸರು. ಎಂತ ಉಸಿರು ಬಿಡ್ಲಿಕ್ಕೆ ಹೇಳಿದಲ್ಲ, ನಾನು ಹಾಡ್ಲಿಕ್ಕೆ ಹೇಳಿದ್ದು. ಚಿಕ್ಕ ಪ್ರಾಯದ ಬಾಲೆ ಚದುರೆ ದೋಮ್ ಪಿಟ ಸಾಕು ಅಷ್ಟೇ ಬರೋದು. ಕರ್ಮ ಅವನಿಂದ. ನನಗೆ ಮತ್ತೆಂತದ್ದು? ಅಲ್ಲಿ ಚದುರೆ ಹೇಳುವಾಗ ಒಂದು ಎಮ್ಮೆ ಎದ್ದು ಹೋಯ್ತು. ನಾನು ನಿನ್ನನ್ನು ಹೇಳಿದ್ದು ಇದು ಚಂದ್ರ. ಸರಿ ಇಲ್ಲ, ಬೇರೆ ಹಾಡು. ಬೇರೆ 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 ಅಂತದ್ದು. ಮುದದಿಂದ ನಿನ್ನ ಕೊಂಡಾಡುವೆನು, ಇಲ್ಲಿಗೆ ಮುಕ್ತಾಯ ಮಾಡುವುದು ಒಳ್ಳೆಯದು. ಕರೆದಳು ಪರಶು ಪಶಾಂಕ. ಎಷ್ಟು ಮಂದಿ ಅಭಿಮಾನಿಗಳಿದ್ದಾರೆ. ಒಂದು ಕಾರ್ಯಕ್ರಮ ಮಾಡುವ, ವಿಶೇಷ ಆಕರ್ಷಣೆ. ಹೆಚ್ಚು ಕೊಡುವ, ನೀನು ಕೇಳಿದ್ದಕ್ಕಿಂತ ಅವರು ನನ್ನ ಅಭಿಮಾನಿಗಳಲ್ಲ, ನನ್ನ ಮಾನ ತೆಗೆಯುವವರು. ಅಭಿಮಾನಿಗಳಾದ್ರೆ ಅವನಿಗೇ ಲಾಭ, ತಟ್ಟೆ ತುಂಬುವುದು. ಕೊಡು 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 ಕೊಡು. ನಾನು ಮೂರು ಹೇಳಿದೆ ಸಾಕು. ನಾನು 4 ಕೊಡ್ತೇನೆ, 3 ಅಲ್ಲ. 4 ಕೊಡ್ತೇನೆ ನಿಮ್ಗೆ. 3 ಅಲ್ವಾ ಅನ್ನೋದು? 4 ಕೊಡ್ತೀನಿ. ಇನ್ನೆಂತದ್ದು ಹೇಳುದು? ಕರೆದಳು ಆಯ್ತಲ್ಲ, ಇನ್ನೆಂತದ್ದು ಹೇಳುದು? ಅವಳು ಹೇಳಿದಲ್ವಾ ಮುಕ್ತಾಯ ಮಾಡ್ಲಿ. ನೀನು ಸಾಹಿತ್ಯ ಪೂರ್ತಿ ಹಾಡಬೇಕು. ನನಗೆ ಬರುದಿಲ್ಲ. ಬರೋದ್ರೆ ಬೇಡ, ಕೊಡುವುದಿಲ್ಲ ನಾನು. ಪೂರ್ತಿ ಹಾಡು. ಒಂದಿಷ್ಟು ವರ್ಷ ತಿರುಗಾಟ ಮಾಡಿದ್ದು ಹಾಡ್ಲಿಕ್ಕೆ ಬರುದಿಲ್ವಾ? ಯಾರು? ಅದಲ್ಲ ನಮ್ಮ ಬೇಡುವವರು ಸಂಘ. ಬೇಕಿತ್ತ ನಿಮಗೆ? ಅಲ್ಲ, ಅವ್ರು ಹಾಡ್ತಾರಂತೆ, ಕೊಡ್ಬೇಕಂತಂದ್ರೆ ಕೊಡುವ, ಮತ್ತೆ ಕೊಡುವ. ಅರ್ಧ ಪಾಲು ಕೊಟ್ಟು ಉಂಟು. ಆಡಿದ ಆದಿಶಿವ, ಆಡಿದ ನಾಟ್ಯವನಾದಿಶಿವ, ಆಡಿದ ನಾಟ್ಯವನಾದಿಶಿವ, ಆದಿಶಿವ ಕೊಂಡಾಡಿ ಮುಗಿಯದ ಲಯ ವಿಭವ, ಕೊಂಡಾಡಿ ಮುಗಿಯದ ಲಯ ವಿಭವ, ಲಯ ವಿಭವ, ಲಯ ವಿಭವ. ತಕದಿಮ್ಮಿ ತಕ ಜಣ್ಣು ತಕದಿಮ್ಮಿ ತಕ ಜಣ್ಣು ತಕಿಟ ತಕಿಟ ದಿನ ತಗ ಜಗಡ ತಗದೈದೈ ದಿನದ ತೋಂಗ ತನದ ತೋಂಗ ದಿನದ ತೋಂಗ ತಗ ತಗದ ತೋಂಗ ತೈ ತತ್ತ ತಕದಿಮ್ಮಿ ತಕ ಜಣ್ಣು ತಕದಿಮ್ಮಿ ತಕ ಜಣ್ಣು ತಕದಿಮ್ಮಿ ತಕ ಜಣ್ಣು ತೈ 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 Tatonga, 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 digo, 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 digo. Takata, dinda, dinda, takata, dinda, takata, dinda. Takata, dinda, takata, dinda, takata, dinda. Arida naateva naadi jiva, kondaadi mugiyada laya vibhava, laya vibhava, laya, laya, laya vibhava.
ಸರಿಯಾಗಿ ಬೆವರು ಹೋಯಿತು. ನನ್ನ ಬದುಕಿನಲ್ಲಿ ಅಲ್ಲ ನೀನು ಮಣ್ಣು ಹದ ಮಾಡುದಾ ಅಲ್ಲ ಕುದುರೆ ಸವಾರಿ ಮಾಡುದು? ನಾನು ಇದೊಂದು ಮುಂದೆ ಇಷ್ಟು ಮಾಡಿ ಅದು ಕೈ ಒಳ್ಳೇದಾಗಿದೆ. ಹೀಗೆ ಮೇಲೆ ಹೋಗುದಿಲ್ವಾ? ಅದು ಇಷ್ಟೇ, ಅಷ್ಟೇ. ಅದಕ್ಕಿಂತ ಮೇಲೆ ಹೋಗುದಿಲ್ಲ. ಅದು ಯಾರದ್ದು ಶಾಪವೋ ಗೊತ್ತಿಲ್ಲ, ಇನ್ನು ಎಷ್ಟೊತ್ತು ಹೋಗ್ತದೋ ಗೊತ್ತಿಲ್ಲ. ಅದು ಮನಸ್ಸು ಮಾಡಿದ್ರೆ ಹೋಗ್ತದೆ, ಅಲ್ಲೇ ನಿಲ್ಲುವುದಿಲ್ಲ. ಇಲ್ಲ, ಹೋಗುದಿಲ್ಲ ಬಿಟ್ರೆ ಕೆಳಗೆ ಒಮ್ಮೆಲೆ, ಕೆಳಗೆ ಬೀಳ್ತದೆ. ಚತುರ. ಇದು ಕೊಡು ಕೊಡು, ನನ್ನಲ್ಲಿ ಇಷ್ಟು ಮಾಡಿಸಿ ನೀ ಕೊಡದೇ ಇದ್ರೆ ನೀನು ರೌರವ ನರಕದಲ್ಲಿ ಕ್ರಿಮಿ ಆಗ್ತಿ. ಯಾರು ಕ್ರಿಮಿ ಆಗುದು? ಮತ್ತು ಕೊಡು, ದುಡಿಸಿ ನನ್ನಂತ ಬಡವರನ್ನು ಕೊಡದೇ ಉಳಿಬಾರ್ದು. ನೀನು ಹೇಳುದೆ ಕೊಡುದಾ? ಕೊಡು ಕೊಡೆ ಕೊಡೆ ಕೊಡೆ. ನಾನೇ ಹೇಳ್ಬೇಕು. ಆದ್ರೆ ಒಂದು ನಾನು ಕೊಡ್ತೇನೆ, ನೀನು ಕಣ್ಣು ಮುಚ್ಚಬೇಕು. ಕಣ್ಣು ಮುಚ್ಚಿದ ಮೇಲೆ ನನಗೆ ಯಾಕೆ ನೀನು ಕೊಡುದು? ಅಂದ್ರೆ ನಾನು ಸತ್ತ ಮೇಲೆ, ಯಾರು? ನಾನು ಸತ್ತ ಮೇಲೆ ಕಣ್ಣು ಮುಚ್ಚಿದ ಸಾಯ್ದು ಉಂಟು. ಅಯ್ಯೋ ದೇವ್ರು, ಯಾಕೆ ಅಪಶಕು? ನೀನು ಸ್ವಲ್ಪ ಸಮಯ ಬದುಕಬೇಕು, ಸ್ವಲ್ಪ ಸಮಯ ಬದುಕಬೇಕು ನೀವು. ಬದುಕಬೇಕು. ಹೌದು. ನಿಮ್ಮ ಹೆಸರು ನಾನು ಬದುಕಬೇಕು. ಆಗಾಗ ಸಾಯ್ತಿರ್ಬೇಕಲ್ಲ. ಅಯ್ಯೋ ಹಾಗಲ್ಲ, ಯಾಕೆ ಸಾಯುವ ಮಾತು ಬೇಡ ಅಂತ. ಕಣ್ಣು ಮುಚ್ಚು ಅಂದ್ರೆ ಹಾಗಲ್ಲ, ನಾವು ಕೊಡುವುದು ಆಮೇಲೆ ಅದನ್ನು ನೋಡಿ ನಿನಗೆ ಹೃದಯಾಘಾತ ಆಗುವುದು. ಯಾಕೆ ಸುಮ್ಮನೆ? ನೀವು ಕೊಟ್ಟದ್ದು ನೋಡಿದ್ರೆ ಹೃದಯ ಆಘಾತ ಅಂದ್ರೆ ಅಷ್ಟು ಕೊಡ್ತೇವೆ ಅಂತ. ಯಾಕೆ ಹಾಗಾಗುವುದು? ಇದರಲ್ಲಿ ಹಿಡಿದಿತ್ತ? ನಮ್ಮದೊಂದು ಜೀವ ಯಾಕೆ ಹೋಗುದು? ಇದರಲ್ಲಿ ಹಿಡಿದಿತ್ತ? ಯಾವುದು? ಇದರಲ್ಲಿ ನೀವು ಕೊಡುದು ಹಿಡಿಲಿಕ್ಕಿಲ್ವಾ ಅಂತ. ಹೌದಾ? ನೀವು ನೋಡೋಣ. ಬೇರೆ ತಕೊಂಡು ನಾವು ಬನ್ನಿ. ಸ್ವಲ್ಪ ಸ್ವಲ್ಪ ಕೊಡ್ತೇವೆ. ಬೇರೆ ತಕೊಂಡು ಬನ್ನಿ. ಬೇರೆ ಬೇಡ. ಯಾವುದು ಬೇರೆ ಬೇರೆ ಗೊತ್ತ? ಸ್ವಲ್ಪ ಕೊಡ್ತೇವೆ ನಾವು. ಕಣ್ಣು ಮುಚ್ಚಬೇಕು. ಹೇಗೆ? ಕಣ್ಣು ಮುಚ್ಚ. ನೋಡು ಒಳ್ಳೆ ಹೇಗೆ ಕಾಣ್ತದೆ ಅದು? ಮದುವೆ ಅದು ಅಭ್ಯಾಸ ಬಿಡುವುದಕ್ಕಾಗುದಿಲ್ಲಲ್ವಾ? ಸರಿ, ಎರಡು ಕಣ್ಣು ಮುಚ್ಚಬೇಕು ನೀವು. ಇಲ್ಲಿ ಬಾ, ಈ ಬಾಬಾ. ಓಯ್ ತಿರ್ಕ. ಅವರೆಲ್ಲ ಇದ್ದಾರೆ, ಸಂಘದವರೆಲ್ಲ ಇದ್ದಾರೆ. ಕೊಡ್ತೇವೆ. ನೀನು ಯಾವಾಗಲೂ ಹೇಳ್ಬೇಡ, ನನಗೆ ಬದುಕಬೇಕು ಅವರೊಟ್ಟಿಗೆ. ಕಣ್ಣು ಮುಚ್ಚು, ಕಣ್ಣು ಮುಚ್ಚು, ಕಣ್ಣು ಮುಚ್ಚು. ಬೇಡ, ಕೊಡುದು ಬೇಡ. ಆ, ಎರಡು ಕಣ್ಣು ಮುಚ್ಚು. ಅದು ಒಂದು ಕೈಯನ್ನು ನೀನು, ಒಂದು ಕಣ್ಣನ್ನು ನೀನು ಮುಚ್ಚು. ನನಗೆ ಅದು ಎರಡನ್ನು ಒಟ್ಟಿಗೆ ಮುಚ್ಚಲಿಕ್ಕೆ ಬರೋದಿಲ್ಲ. ಎರಡು ಕಣ್ಣು ಮುಚ್ಚು ಅಂತ. ನೀನು ಹಿಡ್ಕೊಳ್ಳೆ. ಒಂದು ಕಣ್ಣು, ಇಟ್ಕೊಳ್ಳೆ. ಕಣ್ಣು ಮುಚ್ಚು. ಒಂದು ಕಣ್ಣನ್ನು. ಕಣ್ಣು ಮುಚ್ಚ. ರೆಕ್ಕೆ ಮುಚ್ಚು ನೀನು. ಹೋಗು ಸುಮ್ಮನೆ. ಬೇಡ ಬೇಡ ಬೇಡ. ನಾನು ಪ್ರಯತ್ನ ಮಾಡ್ತೇನೆ. ಇನ್ನು ಪ್ರಯತ್ನ ಮಾಡಿದ್ರೆ ಏನು ಮಾಡ್ತೀವಿ? ವ್ಯವಸ್ಥೆ ಮಾಡಿ. ಬೇಗ 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 ಬೇಗ. ಆಯ್ತು ಆಯ್ತು. ಅಯ್ಯೋ ಇಷ್ಟು ಬೇಡವಾ ಇವತ್ತು? ಇರ್ಲಿ, ಸ್ವಲ್ಪ ಹೆಚ್ಚೇ ಕೊಡು. ಹಣ್ಣು ಬಿಡ್ಬೇಕಾ? ಕಡಿಮೆ ಆಗೋದು ಬೇಡ. ಈ ತರದ ಕರುವಿನೊಳಗೆ ಹರನನ್ನು ಹಾನಗೊಳಿಸಿದೆಯ ಮುಂದೆ ಕಡುದುರುಳ ರಾವಣನ ಪುರವರದಿ ಬಾಗಿಲನ್ನು ಕಾಯ್ದಿರುತ್ತದೆ ವೃತ್ತಿಯಿಂದ. ಸಜ್ಜನೆ ನೀನು ಅಂತ ಹೇಳಿ ನಾನು ನಿನ್ನನ್ನು ಕೇಳಿದೆ ಅಂತಾದ್ರೆ ನೀನು ಮಾಡಿದಂತಹ ದುರ್ಬುದ್ಧಿ, ನಿನ್ನದ್ದಾದಂತಹ ದುಷ್ಕೃತ್ಯ, ಈ ತೆರನಾಗಿ ನನ್ನ ಭಿಕ್ಷಾಪಾತ್ರೆಗೆ ಮಣ್ಣೆರಚುವ ಕಲ್ಲೆರಚುವಂತಹ ದುರ್ಬುದ್ಧಿ ಕಡಿಮೆ ಆಯ್ತಾ? ಕಡಿಮೆ ಅಲ್ಲ, ಇನ್ನೂ ಬೇಕಾ? ನೀನು ಮಾಡಿದ್ದು ಹೆಚ್ಚಿಗೆ ಆಯಿತು. ನಿನಗೆ ಸರಿಯಾದಂತಹ ಶಾಸ್ತಿ ಆಗಲೇಬೇಕು. ಏನಾಗ್ತದ? ನೀನು ಭೂಲೋಕದಲ್ಲಿ ಕೆಟ್ಟ ರಕ್ಕಸಿಯಾಗಿ ಹೋಗು. ಪೊರೆಯಬೇಕಿಲ್ಲನು ಮರೆತಪರಾಧವ ಮರೆಗೊಂಡೆ ನಿಲ್ದಿಲ್ಲಿ ನಿನ್ನಯ ಪಾದ ಪೊರೆಯಬೇಕೆಲ್ಲನು ಮರೆತಪರಾಧವ ಮರೆಗೊಂಡೆ ನಿಲ್ದಿಲ್ಲಿ ನಿನ್ನಯ ಪಾದ ಪರಶಿವನೆಂಬ ನೆಲೆಯ ನರಿಗದೆಗೆ ಸಿರಿಮದದಲಿಗೆ ತಪರಾಧ ಗೈದೆಗೆ ಅಪರಾಧ ಗೈದೆ ಹೊರೆಯಬೇಕೆಲ್ಲನು ಮರೆತಪರಾಧವ ಮರೆಗೊಳ್ಳಿ ನಿಲ್ದಿಲಿ ನಿನ್ನಯ ಪಾದಗ ಇಲ್ಲ ಇಲ್ಲ, ಬರಸಿಡಿಲೆ ಬಡಿದಂತಹ ಅನುಭವವಾಯಿತು.
ಇದರ ಬದಲಾಗಿ ನನ್ನ ಪ್ರಾಣ ಪಕ್ಷಿ ಹಾರಿ ಹೋಗುತ್ತಾ ಇದ್ರೆ ಎಷ್ಟೋ ಸಂತೋಷವಾಗುತ್ತಾ ಇತ್ತು. ಪರಮಾತ್ಮ, ನೀನೇ ಪರಶಿವ ಎನ್ನುವಂತಹ ಸತ್ಯವನ್ನು ಅರಿಯದೆ ಸಿರಿಯ ಮದದಿಂದ ಅಹಂಕಾರದಿಂದ ಕಟುವಾಗಿ ವ್ಯವಹರಿಸಿದೆ. ನಾನು ತಿಳಿದು ಮಾಡುವುದು ಅಪರಾಧ, ತಿಳಿಯದೆ ಮಾಡುವುದು ಪ್ರಮಾದ. ನಾನು ತಿಳಿಯದೆ ಮಾಡಿದಂತಹ ಈ ತಪ್ಪಿಗೆ ಇಂತಹ ಘೋರ ಶಿಕ್ಷೆಯೇ ಇಲ್ಲ. ಕರ ಜೋಡಿಸಿ ಬೇಡಿಕೊಳ್ಳುತ್ತೇನೆ, ನನ್ನ ಈ ಶಾಪಕ್ಕೆ ವಿಮೋಚನೆಯನ್ನು ಕೊಡಬೇಕಿರುವ ಹಾಗೆ ಕೇಳಿಕೊಳ್ಳುತ್ತೇನೆ ದೇವತೆ, ಕೇಳಿಕೊಳ್ಳುತ್ತಾ ಇದ್ದೇನೆ. ಅಹಂಕಾರದಿಂದ ಕಾರ್ಯಭಾರವನ್ನು ಅರ್ಥವಹಿಸದೆ ಅವಿವೇಕಿನಿಯಾಗಿ ವರ್ತಿಸಿದಂತಹ ನಿನಗೆ ಶಾಸ್ತ್ರರೂಪವಾದಂತಹ ಶಾಪವನ್ನು ನಾವು ವಿಧಿಸಿದೆ. ಗುಬ್ಬಿಯ ಮೇಲೆ ಬ್ರಹ್ಮಾಸ್ತ್ರ ಸರಿಯೇ ಹೇಳಿ. ಶಾಪದಂತೆ ನಡೆಯುತ್ತದೆ. ಲಂಕಾ ಪಟ್ಟಣದಲ್ಲಿ ರಾವಣನ ದಾಸಿಯಾಗಿ ಲಂಕೆಯನ್ನು ಕಾಯುವಂತಹ ಲಂಕಾ ಲಕ್ಷ್ಮಿಯ ಹಾಗೆ ಲಂಕಿಣಿ ಎನ್ನುವಂತಹ ಹೆಸರಿನಲ್ಲಿ ನೀನು ಮೇರೆ ನನ್ನ ಅಂಶ ಸಂಭೂತನೇ ಮುಂದೊಂದು ದಿನ ಹನುಮಂತ ಎನ್ನುವಂತಹ ಹೆಸರಲ್ಲಿ ಲಂಕಾ ಪ್ರವೇಶ ಮಾಡ್ತಾರೆ. ಸರಿ, ಅವರದ್ದಾದಂತಹ ಘಾತಕ್ಕೆ ನಿನ್ನ ಶಾಪದ ವಿಮೋಚನೆಯಾಗಲಿ, ಯಥಾಲೋಕವನ್ನು ಸೇರು, ಹೋಗು, ದೌತ್ಯವನ್ನು ಬಿಡು. ಜಯ 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 ಮಂದಿಗಳನ್ನು ಕಾಣುವುದಕ್ಕಿದೆ. ಇದೇ ದಾರಿಯಲ್ಲಿ ಮುಂದುವರಿಯುತ್ತೇವೆ. ತೊಳ್ತೀಯಾ? ಶಿಕ್ಷೆ ಅದು ಮರ್ತೋಯ್ತು. ಬಂದೆ ನೀರು 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 ನೋಡಿ. ತೊಳೆದೆ ಸ್ವಾಮಿ. ಕುಡಿಬೇಕಾ? ಕಾಲು ತೊಳೆದ ನೀರು ಕುಡಿ. ಸೆರಗಿನಲ್ಲಿ ಒರಸು. ಸೆರಗಿ ಹಾಕ್ಲಿಲ್ಲ ಕಾಣ್ತದೆ ಇವತ್ತು. ಸಿಕ್ಕಿದ್ದರಲ್ಲಿ ಒರಸು. ಸ್ವಾಮಿ, ಹೇಳು, ಪತಿ ಎಂದರೆ ಏನು? ಪತಿ ಅಂದ್ರೆ ಪರದೈವ, ಪತಿಯ ವಾಕ್ಯ ವೇದ ವಾಕ್ಯ. ಆದ್ದರಿಂದಲೇ ನಿನ್ನನ್ನು ಕರೆದೆ. ಹೌದು. ಓ ಕುವಯಲ ತಾಂಬಕಿ, ಕಮಲಾಯ ತಾಂಬಕಿ ಕುಮುದೇ ನೀಲಾಲಿಸೋ. ಕಮಲಯ ತಾಂಬಕಿ ಕುಮುದೇ ನೀಲಾಲಿಸೋ. ಮಮತೆಯೊಳಿಗನು ಬಾಲೆ ರಮಣೀಯ ಘನ ಕೃತು ವಿಂಗೆಂದು ಪನಿಪನ. ರಮಣೀಯ ಘನ ಕೃತು ವಿಂಗೆಂದು ಪನಿಪನ. ಗಮಿದಂದು ಕರೆದನಲ್ಲೇ ಕರೆದನು. ಕಮಲಾಯ ತಾಂಬಕಿ ಕುಮುದೇ ನೀಲಾಲಿಸೋ. ಮಮತೆಯೊಳಿದನು ಬಾಲೆ ಅವಸರವಾಗಿ ನಿನ್ನನ್ನು ಕರೆಯುವುದಕ್ಕೆ ಕಾರಣವೇನು ಗೊತ್ತೇ? ಒಳಗಿದ್ದವಳು ಓಡಿಕೊಂಡು ನಾನು ಬಂದವಳು ನೋಡಿ. ಆಳೊಬ್ಬ ಇಲ್ಲಿಗೆ ಬಂದ. ಯಾರು ಸ್ವಾಮಿ? ಪಾತಾಳ ಲೋಕದಿಂದ ಪಣಿಪತಿ ಕಳುಹಿಸಿದಂತಹ ಆಳು ನನ್ನ ಕೃತವೊಂದನ್ನು ಮಾಡ್ತಾನಂತೆ. ಮಹೋಗ್ರ ಮುನಿಗಳ ಆಗಮನವಾಗ್ಲಿಲ್ಲ ಅಂತ ಆದ್ರೆ ಯಾಗ ಪರಿಪೂರ್ಣವಾಗುವುದಿಲ್ಲ. ಆದ್ದರಿಂದ ಬರಲೇಬೇಕು. ಹೀಗೆ ಬೇಡಿಕೊಂಡಾಗ ಲೋಕ ಕಲ್ಯಾಣಾರ್ಥವಾಗಿ ಜೀವನವನ್ನು ಸಾಗಿಸುವಂತಹ ನಾವುಗಳು ಯಾವತ್ತೂ ನಮ್ಮ ಜೀವನವನ್ನು ಲೋಕಕ್ಕಾಗಿ ಮುಡಿಪಾಗಬೇಕು ಅನ್ನುವ ಕಾರಣಕ್ಕಾಗಿ ಹೊರಡುವವನಿದ್ದೇನೆ. ಸ್ವಾಮಿ, ಏನು ಒಳ್ಳೆಯ ಮಾತು ಹೇಳಿ. ಎಲೆ
ಮುನಿ ಜನವಂದಿತ ಪಣಿರಾಜನಿತು ನಿನ್ನ ಪಣಿರಾಜ ಇನಿತು ನಿನ್ನ ಪಣಿರಾಜನಿತು ನಿನ್ನ ಗಣಕ್ರತುವಿಂಗೆಂದು ಕರೆದ ಮೇಲ್ಪೋಪುದು ಗಣಕ್ರತುವಿಂಗೆಂದು ಕರೆದ ಮೇಲ್ಪೋಪುದು ಸನುಮತ ಬೆಲೆ ಮೊಗನ ಮೊಗನನೇ ಎನಲೆಲ್ಲೆಲ್ಲೆ ಕಾಂತ ಮುನಿ ಜನವದೀತ ಪಣಿರಾಜನೀತು ನಿನ್ನ ರಮಣ ಗೋವಲ್ಲಭ, ಕಾನನವಾಸವನ್ನು ನಾವು ಮಾಡ್ತಾ ಇದ್ದೇವೆ. ಕಾನನದಲ್ಲಿದ್ದರೂ ನಾಡಿನ ಸೌಖ್ಯವೇ ನಮ್ಮ ಪ್ರಧಾನ ಲಕ್ಷ್ಯವಾಗಿದೆ. ಎಷ್ಟೋ ಮುನಿಪರಿದ್ದಾರೆ. ಒಬ್ಬೊಬ್ಬರ ಹೆಸರು ಹೇಳುವುದಕ್ಕೆ ಹೋದ್ರೆ ಅವರೆಲ್ಲರೂ ಯೋಗ್ಯತಾವಂತರು ಅಂತ ಗುರುತಿಸಿಕೊಳ್ತಾರೆ. ಆದ್ರೆ ನಿಮ್ಮ ಮುಂಭಾಗದಲ್ಲಿ ನಿಂತಾಗ ಅವರೆಲ್ಲ ನಿಕೃಷ್ಟರಂತಲೇ ನನಗೆ ಅನ್ನಿಸುವುದು ಸ್ವಾಮಿ. ಘನತಪಾದನ ಹೌದು ಎಂಬ ಹೆಸರನ್ನು ಪಡೆದವ ನಾನು. ಹೌದು, ಮುನಿಗಳಿಗೆ ಎಲ್ಲಾ ನರರು ವಂದಿಸ್ತಾರೆ. ಹಾಗೆಂದು ನಿಮಗೆ ಹಾಗಲ್ಲ ನೋಡಿ, ಮುನಿಗಳೆಲ್ಲವರೂ ನಿಮಗೆ ವಂದಿಸ್ತಾರೆ. ಮತ್ತೆ ಮುನಿ ಜನ ವಂದಿತರು ನೀವು. ಹೆಚ್ಚು ಹೇಳಬೇಕು, ನಿಮ್ಮ ಹೆಸರಿನಲ್ಲಿಯೇ ಎಷ್ಟೊಂದು ವಿಶೇಷ ಉಂಟು. ಮೊನ್ನೆ ಅಲ್ಲಿ ಕಾಣುವಂತಹ ನದಿಯನ್ನು ದಾಟಬೇಕು ಅಂತ ನಾನು ಹೋದದ್ದು. ಆ ನದಿ ದಾಟಬೇಕು ಅಂತ ಆಲೋಚನೆ ಮಾಡುವಾಗ ತುಂಬಿ ಹರಿಯುತ್ತಾ ಇತ್ತು. ನಾನು ಆವಾಗ ಒಂದೇ ಮಾತು ಹೇಳಿದ್ದು, ಬಂದದ್ದು ಮಹೋಗ್ರಣ ಸತಿ. ಹೌದು, ನೀರೇ ಆಚೆ ಈಚೆ ಹೇಳ್ತೇನೆ. ವಿಭಾಗವಾಯಿತೆ. ಹೌದು, ನನ್ನ ಹೆಸರು ಹೇಳಿದ್ರೆ ಎಲ್ಲೆಲ್ಲಿ ವಿಭಾಗವಾಗಿ ಹೋದೀತು ಗೊತ್ತಾ? ಹೌದು ಸ್ವಾಮಿ, ಪ್ರಪಂಚವೇ ವಿಭಾಗವಾಗಿ ಹೋದೀತು. ಅಷ್ಟು ಶಕ್ತಿ ಇದೆ ನನಗೆ. ಹೌದು, ಇತ್ತೀಚೆಗೆ ಮೊನ್ನೆ ಒಂದು ಹಸಿವು ತಡೀಲಿಕ್ಕೆ ನನಗೆ ಆಗ್ತಾ ಇರ್ಲಿಲ್ಲ. ಏನು ಮಾಡೋಣ ಏನು ತಿನ್ನೋಣ ಅಂತ ಆಲೋಚನೆ ಮಾಡುವಾಗ ತಿನ್ನುವುದು ಯಾಕೆ, ನಿಮ್ಮ ಹೆಸರುಂಟಲ್ಲ, ನಿಮ್ಮ ಹೆಸರು ಹೇಳಿದ್ದೇ ತಡ, ಹಸಿವೇ ನೀಗಿ ಹೋಯಿತು ಹೇಳ್ತೇನೆ. ಹೌದಾ? ಹೌದು ಹೌದು ಸ್ವಾಮಿ, ನನ್ನ ಹೆಸರಿನಲ್ಲಿ ಅಷ್ಟು ಮಹತ್ವ ಇದೆ ಅಂತ ನನಗೂ ಕೂಡ ಗೊತ್ತಿರ್ಲಿಲ್ಲ. ನೋಡಿ, ಅಷ್ಟೆಲ್ಲಾ ಮಹತ್ವಕ್ಕೆ ಇರುವ ಹೆಸರು ಹೊತ್ತಂತಹ ನೀವುಗಳು ಮನೆಯಲ್ಲೇ ಕೂತ್ರೆ ಆಗ್ತದಾ? ಮನೆಯಿಂದ ಹೊರಗೆ ಹೋಗ್ಬೇಕಾಗ್ತದೆ. ಆಗುವ ಕಾರ್ಯಕ್ಕೆ ನಾವು ಹೋಗ್ಲೇಬೇಕಲ್ಲ. ಮತ್ತೆ ಕೆಲವರೆಲ್ಲ ಕಾರ್ಯಕ್ರಮಕ್ಕೆ ಹೇಳದಿದ್ರು ಹೋಗುವುದಿಲ್ವಾ? ಹೌದು, ನೀವು ಹೇಳಿ ಹೋಗುವವರು. ನಿಮ್ಮನ್ನು ಕರೆದವ ಮಹಾಯಾಗ ಮಾಡ್ತಾನೆ ಅಂತ ಆದ್ರೆ ನೀವು ಹೋಗಬಹುದು. ಆದ್ರೆ ನಾನು ಒಬ್ಬಳಿರ್ಬೇಕಲ್ಲ ಅಂತ. ಮತ್ತೇನು, ಒಬ್ಬಳೆ, ನಾನಿಲ್ಲದಿರುವಾಗ ನೀನು ಒಬ್ಬಳೆ. ಹೌದು, ಆದ್ರೂ ಒಂದು ಗಂಡನನ್ನು ಬಿಟ್ಟು ಹೇಗಿರುವುದು ಅಂತ ಅಷ್ಟೇ ತಲೆಬಿಸಿ, ಬೇರೆ ಎಂತದಿಲ್ಲ. ಕ್ಷಣಕಾಲವೂ ನನ್ನನ್ನು ಬಿಟ್ಟಿದ್ದವಳು ನೀನಲ್ಲ. ಹೌದು, ಅಗಲುವಿಕೆಯ ನೋವನ್ನು ಸಹಿಸಿಕೊಳ್ಳುವ ಶಕ್ತಿ ಇಲ್ಲದ ನಿನ್ನ ಮನಸ್ಸಿಗೆ ವೇದನೆಯಾಗ್ತದೆ. ಎಷ್ಟು 3 ದಿನದಲ್ಲಿ ನಾನು ಬರ್ತೇನೆ ಕಣೆ, 3 ದಿನದಲ್ಲಿ ಬರ್ತೇನೆ ಸ್ವಾಮಿ. ನನಗೆ 3 ಅಂತ ಹೇಳುವಾಗ 100 ದಿನ ಅಂತಲೇ ಕೇಳುವುದು. ಈ 3 ಅಂತ ಹೇಳಿದ್ರು 3 ಆಗುವುದಿಲ್ಲ. ಇವತ್ತೀಗ ನಾನು ಹೋಗ್ತೇನೋ, ಹೋಗುವುದು. ನನ್ನನ್ನು ನೀನು ನೋಡ್ತೀಯೋ? ನೋಡ್ತೇನೆ. ನಾಳೆ 1 ದಿನ ಕಾರ್ಯಕ್ರಮ ಉಂಟು. ನಾಡಿದ್ದು ಪುನಃ ಬರ್ತೇನೋ? ಇವತ್ತು ನೋಡ್ತಿ, ನಾಡಿದ್ದು ನೋಡ್ತಿ. ಅಂದ್ರೆ ನೋಡದೇ ಇರುವುದು ಯಾವಾಗ? ನಾಳೆ 1 ದಿನ ಕಾರ್ಯಕ್ರಮದಲ್ಲಿ ಮಾತ್ರ. ಆ 1 ದಿನವನ್ನು ಸಹಿಸಿಕೊಳ್ಳುವುದಕ್ಕಾಗುವುದಿಲ್ವಾ? ಒಂದು ಕೆಲಸ ಮಾಡು, ಮಾನಿನಿಯರನ್ನೆಲ್ಲ ಕರೆದು ಪತಿವ್ರತ ಧರ್ಮದ ಬಗ್ಗೆ ಅವರಿಗೆ ಬೋಧನೆಯನ್ನು ಮಾಡು. ಹೌದು ಸ್ವಾಮಿ, ಈಗ ಹುಡುಗಿಯರೆಲ್ಲ ಹಾಳಾಗ್ತಾ ಇದ್ದಾರೆ. ಗಂಡ ಅಂದ್ರೆ ಏನು ಅಂತ ಗೊತ್ತಿಲ್ಲ, ಗಂಡನಿಗೆ ಹೇಗೆ ಸೇವೆ ಮಾಡಬೇಕು ಅಂತ ಗೊತ್ತಿಲ್ಲ. ಅವರನ್ನೆಲ್ಲ ಸರಿ ಮಾಡ್ತೇನೆ. ಎಲ್ಲರಿಗೂ ಬೋಧನೆಯನ್ನು ಮಾಡು, ನನ್ನನ್ನು ಸಂತೋಷದಲ್ಲಿ ಕಳುಹಿಸಿಕೊಡು. ಆಯ್ತಾ? ಹೋಗಿ ಬರ್ತೇನೆ. ಹೋಗಿ ಬನ್ನಿ ಸ್ವಾಮಿ. ಇನ್ನು 1 ದಿವಸ ಅಂತ ಹೇಳಿ 5-6 ದಿವಸ ಕಳಿಬೇಡಿ. ಖಂಡಿತ ಇಲ್ಲ. ಇನ್ನು ನಾಳೆ 1 ದಿನ ನಾನು ಕಾಣಲಿಕ್ಕೆ ಸಿಗುವುದಿಲ್ಲ. ಆ ನಾಳಿನ ಕಾಲು ಈಗಲೇ ಹಿಡಿ. ನಾಳೆ ಹಿಡಿಲಿಕ್ಕಿಲ್ಲ, ಇವತ್ತು ಹಿಡಿ. ಇದು ನಾಳೆ ಇವತ್ತಿನದ್ದು.
ಇವತ್ತಿನದ್ದು ಹಿಡಿದೆ. ನಾಡ್ದು ನಾನು ಬರುವಾಗ ಆಯಾಸದಲ್ಲಿ ಬರ್ತೇನೆ, ನಾಡ್ದಿನದ್ದು ಹಿಡಿ. ಅದು ಹಿಡಿದೆ. ಕೇಳ್ತಾರೆ ಅಂತ ನಿಮಗೆ ಗೊತ್ತಿಲ್ಲ. ಗಂಡ ಹೆಂಡತಿ ಅಂದ್ರೆ ಹೀಗಿರ್ಬೇಕು, ಮತ್ತೆ ಗಂಡ ಹೇಳಿದ ಹಾಗೆ ಇರ್ಬೇಕು, ಹೆಂಡತಿ ಕೇಳಬೇಕು. ಗೊತ್ತಾಯ್ತಲ್ಲ? ಮತ್ತೆ? ಹೋಗಿ ಬರ್ತೇನೆ ನಾನು. ಸ್ವಾಮಿ ಹೋಗಿ ಬನ್ನಿ. ಜಾಗ್ರತೆ. ಇನ್ನು ಪರಿಸರದಲ್ಲಿ ಯಾರನ್ನು ಬರ್ಲಿಕ್ಕೂ ಬಿಡಬೇಡ. ಇಲ್ಲ ಇಲ್ಲ, ನಾವಿಲ್ಲ ಅಂತ ಗೊತ್ತಾದ್ರೆ ಇದ್ದದ್ದನ್ನು ಹೊತ್ತುಕೊಂಡು ಹೋದ. ಜಾಗ್ರತೆ, ಆಯ್ತಾ? ಇವರೊಂದು ಹೋಗಿ ಆಯ್ತು. ನನಗಿನ್ನು ಅವರ ಧ್ಯಾನ ಬಿಟ್ಟರೆ ಬೇರೆ ಎಂತದ್ದು ಸರಿ ಇಲ್ಲ. ಸರಿ ಸರಿ. ಅವರು ಯಾವಾಗ ಬರ್ತಾರೆ ಅಂತ ಕಾಯ್ತಾ ಇರ್ತೇನೆ. ಮುನಿಪಸಾದಯಿಸುತ್ತ ಘನಶೀಘ್ರದಲ್ಲಿ ಬರಲು ದಿನಯನಿದಿರಾಗಿ ಮುನಿಯನ್ನು ಕಾಣುತ್ತಾಗ ಧನ್ಯನಾದ ಮುನಿವರೇಣ್ಯನೇ ತವ ಪದಾಬ್ಜವನ್ನು ಕಂಡು ಪುಣ್ಯ ಚರಿತನೇ ಮುನ್ನಗೈದ ಪಾಪವದು ನಿರ್ನಾಮವಾಯಿತು ಎಲ್ಲ ಪೂರ್ವ ಪುಣ್ಯ ಫಲದ ಮಗಿಮೆಯಿಂದ ಇನ್ನು ದೊರಕಿತಿ ಪದಾರ್ಥ ಧನ್ಯನಾದ ಮುನಿವರೇಣ್ಯನೇ. ಧನ್ಯನಾದ ಮುನಿವರೇಣ್ಯನೇ, ಧನ್ಯನಾದೆ. ನೀನು ಧನ್ಯನಾದೆ, ಹೌದು. ನಾನೆಷ್ಟು ಸಂಕಟ ಅನುಭವಿಸ್ತಾ ಇದ್ದೇನೆ. ತವ ಪಾದ ದರ್ಶನದಿಂದ ಪಾವನನಾದೆ ನಾನು. ಕೊಡಿ 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 ಕೊಡಿ. ಸುಲಭವಲ್ಲ ಎಲ್ಲ ದರ್ಶನ, ಸುಲಭವಲ್ಲ ಎಲ್ಲ ದರ್ಶನ. ಸಾಮಾನ್ಯರಿಂಗೆ ಸಾಮಾನ್ಯರಿಂಗೆ ಸಿಲುಕುವೆನೇನ ಘನ ತಪೋದನ. ಬಲ ವಿರೋಧಿ ಮುಖ್ಯರೆಲ್ಲೂ ತಿಳಿಯರೆಲ್ಲ ಮಗಿಮೆಯಲ್ಲೂ ಎಲ್ಲವ ನಿನ್ನ ಪೂರ್ವ ಪುಣ್ಯ ಬಲದೊಳಿನಿತು ಬಂದೆ ನಾನು. ಸುಲಭವಲ್ಲ ಎಲ್ಲ ದರ್ಶನ, ಎಲ್ಲ ದರ್ಶನ. ತಿರುಗನೆ ಕೊಡಿ 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 ಕೊಡಿ. ದಾರಿ ಮಧ್ಯದಲ್ಲಿ ನೀನು ನನಗೆ ಕಾಣ ಸಿಕ್ಕಿದೆ. ಅರ್ಥಾತ್ ನನ್ನ ದರ್ಶನ ನಿನಗಾಯಿತು. ಯಾವ ದರ್ಶನ? ಸುಲಭವಲ್ಲ ಎನ್ನ ದರ್ಶನ. ಹೌದು, ನೀವು ಸುಲಭದಲ್ಲೆಲ್ಲ ಯಾರಿಗೂ ಸಿಕ್ಕುವವರಲ್ಲ. ಬಾಹ್ಯ ಪ್ರಪಂಚದಲ್ಲಿ ಕಾಣುವಂತಹ ಈ ಬಾಹ್ಯದ ರೂಪವಲ್ಲ, ನನ್ನೊಳಗಿನಂತದ್ದಾದಂತಹ ಆ ಶಕ್ತಿ ಏನು ಅನ್ನುವುದನ್ನು ತಿಳಿದುಕೊಳ್ಳುವುದಕ್ಕೆ ಎಲ್ಲರಿಗೂ ಸಾಧ್ಯವಿಲ್ಲ. ನಿಮ್ಮಲ್ಲಿ ಎಷ್ಟುಂಟು ಏನುಂಟು ಅಂತ ಯಾರಿಗೂ ಗೊತ್ತಾಗ್ತಿಲ್ಲ. ನಾನು ಹೀಗೆಲ್ಲ ಬರುವವನ ಕೇಳಲಿಲ್ವಾ ನೀನು? ಕೇಳಲಿಲ್ವಾ? ಯಾವುದರಲ್ಲಿ ಬರುವವ? ಇನ್ಯಾವುದರಲ್ಲೋ ಬರುವವನು. ಹೌದು ಅಂತಹ ನಾನು ದಾರಿಯಲ್ಲಿ ಬಂದಿದ್ದೇನೆ. ಹೌದು. ನನ್ನ ದರ್ಶನ ಭಾಗ್ಯ ನಿನಗಾಗಿದೆ. ಬಲವಿರೋಧಿ ಮುಖ್ಯರಿಗೂ ನನ್ನ ದರ್ಶನ ಸಿಗ್ಲಿಲ್ಲ. ಆಗುದಿಲ್ಲ. ಅಂತಲ್ಲಿ ನನಗೆ ಆಯ್ತು ದರ್ಶನ. ನಿಮ್ಮ ದಾರಿಬೇಡ, ದಾರಿಬೇಡ. ಸ್ವಾಮಿ ವಾಸನೆ ಬರ್ತೀನಿ. ಏನಾಯ್ತು? ಕೊಡಿ. ಏನಿದು? ಹರ ಬ್ರಹ್ಮನ ಕಪಾಲ ಕಚ್ಚಿ ಕಾಡುತ್ತಾ ಉಂಟು. ಹರಿದು ನನ್ನನ್ನು ತಿನ್ನುವುದಕ್ಕೆ ಮುಂದಾಗ್ತಾ ಉಂಟು. ಸಾಧ್ಯವಾಗ್ತಾ ಇಲ್ಲ. ಏನಾದ್ರೂ ಕೊಡಿ ಸ್ವಾಮಿ. ಅವಸರದ ಕಾರ್ಯವಿದೆ ನನಗೆ. ನನಗೆ ಅವಸರದ ಕಾರ್ಯ ಇದೆ. ನಾನು ಹೊರಟದ್ದೆಲ್ಲಿಗೆ ಗೊತ್ತಾ? ಪಾತಾಳ ಲೋಕಕ್ಕೆ. ಮಣಿರಾಜ ಯಾಗವನ್ನು ಮಾಡ್ತಾನೆ, ನಾನೇ ಹೋಗಬೇಕು ಯಾಗಕ್ಕೆ. ನೀವು ಎಲ್ಲಿಗೆ ಹೋದದ್ದು? ಎಲ್ಲಿಗೆ ಹೋದದ್ದಲ್ಲ, ಹೋಗೋದು ನಾನು ಯಾಗಕ್ಕೆ. ಹೋಗುದಾ? ಪಾತಾಳಕ್ಕೆ ಹೋಗ್ತಾ ಇದ್ದೇನೆ. ನೀವು ಈಗ ಮನೆಯಿಂದ ಹೊರಟದ್ದ? ಮನೆಯಿಂದ ಹೊರಟ ಪಾತಾಳಕ್ಕೆ ಹೋಗುದಾ? ಪಾತಾಳಕ್ಕೆ ಹೋಗೋದು. ಮನೆಗೆ ಪೋಪ ದಾರಿ ಯಾವುದು? ಮನೆಗೆ ಪೋಪ ದಾರಿ ಯಾವುದು? ಮುನಿವರೇಣ್ಯ ವಿನಯದಿಂದ ಎನಗೆ ಪೇಳುವುದು. ಮುನಿವರೇಣ್ಯ ವಿನಯದಿಂದ ಎನಗೆ ಪೇಳುವುದು. ಪೇಳುವುದು ದಾರಿ ಯಾವುದು? ಸಮಮತದಲ್ಲಿ ಹೋಗಿ ನಿಲ್ಲ ವನಿತೆಯೊಡನೆ ಭಿಕ್ಷೆ ಬೇಡಿ. ಸನುಮತದಲ್ಲಿ ಹೋಗಿ ನಿಲ್ಲ ವನಿತೆಯೊಡನೆ ಭಿಕ್ಷೆ ಬೇಡಿ. ವನಜ ಪವಕ ಪಾಲ ಬಿದನು ಕ್ಷಣದಿ ತೆತ್ತಿಗೊಳಿಪೆಜಿ. ಮನೆಗೆ ಪೋಪ ದಾರಿ ಯಾವುದು? ಸ್ವಾಮಿ ಸ್ವಾಮಿ ಏನು? ನೀವೀಗ ಪಾತಾಳಕ್ಕ? ಪಾತಾಳಕ್ಕೆ ಹೋಗೋದು. ಎಷ್ಟು ದಿನ ಆದೀತು ಬರ್ಲಿಕ್ಕೆ? 3 ದಿನ ಕಳೆದು ಬರ್ತೇನೆ. ಅಯ್ಯೋ 3 ದಿನ 3 ದಿನ 3 ದಿನ 3 ದಿನ ನಾನು ಸತ್ತೋದೇನು? ಯಾಕೆ? ನೀವೊಂದು ಕೆಲಸ ಮಾಡಿ. ನಿಮ್ಮ ಮನೆಗೆ ಹೋಗೋ ದಾರಿ ಯಾವುದು? ನನ್ನ ಮನೆಗೆ. ನಿಮ್ಮ ಮನೆಯಲ್ಲಿ ನಿಮ್ಮ ಹೆಂಡತಿ ಇಲ್ವಾ? ಇದ್ದಾಳೆ. ಅವರಲ್ಲಿ ಕೇಳಿದ್ರೆ ಏನಾದ್ರು ಕೊಡ್ಲಿಕ್ಕಿಲ್ವಾ? ನಿನಗ ನೀವು ಕಳಿಸಿದ್ದು ಅಂತ ಹೇಳಿದ್ರೆ ನನಗೆ ಏನಾದ್ರು ಸಿಕ್ಲಿಕ್ಕಿಲ್ವಾ? ನನ್ನ ಮನೆಗೆ ಹೌದು. ನೀನು ಹೋಗೋದು. ಹೌದು. ನನ್ನ ಹೆಂಡತಿಯಲ್ಲಿ ಹೌದು. ನೀನು ಕೇಳುವುದು. ನೀವಿಲ್ಲ. ಮರುಳಲ ಎಲ್ಲರಸಿ ಕುಮುದೆಯು ವರಪತಿವ್ರತೆ ಪರಪುರುಷರನ್ನು ಪರಿಕಿಪಳೆ ಕಣ್ಣೆತ್ತಿ ನಿನ್ನ ಉಳಿದು ಪರಶಿವನೇ ಬರಲು ಕಣ್ತೆರೆದು ನೋಡಲು ಬರಿದೆ ದಣಿಯುವುದೇಕೆ
ಹಾಗೆ ಭಾವಿಸಿದೆ ನಾನು. ಆ. ನೀನು ತಿರುಪೆಯ ತಿರುಕ ಮಾತ್ರ ಅಲ್ಲ, ಮತ್ತೆ ಮರುಳ ನೀನು, ಇಲ್ಲ ಕುಚ್ಚ ನೀನು. ಅಲ್ಲ. ಇಲ್ಲ ಅಂತಾದ್ರೆ ಉಂಟಾ? ಹಾ. ನಿಮ್ಮ ಮನೆಗೆ ಪಾಪ ದಾರಿ ಯಾವುದು ಯಾವುದು? ಒಂದು ವೇಳೆ ದಾರಿಯನ್ನು ತೋರಿಸಿದ್ರು ನೀನು ಮನೆಗೆ ಹೋದ್ರೆ ಏನಾದ್ರೂ ಲಾಭ ಆಗ್ತದೆ ಅಂತ ಭಾವಿಸಿದ್ಯಾ? ಅಮ್ಮ, ಅಮ್ಮ, ಅಮ್ಮ. ಸಿಕ್ಕಿತ ಭಿಕ್ಷೆ? ಅಮ್ಮ, ನಿಮ್ಮ ಹೆಂಡತಿ ಹೆಸರಿಗೆ ಕುಮುದೆ. ಕುಮುದೆ ಕುಮುದೆ ಸಾಮಾನ್ಯಳ ಕುಮುದೆ. ಗಣಪತಿ ವ್ರತ, ಮಹಾಪತಿವ್ರತೆ. ಮಹಾಪತಿವ್ರತೆ. ಅಂತಹ ಪತಿವ್ರತೆಯೇ ಪರ ಪುರುಷನನ್ನು ಕಣ್ಣೆತ್ತಿ ನೋಡುವುದಿಲ್ಲ. ಆ, ನೀನು ಬಿಡು, ಪ್ರತ್ಯಕ್ಷ ಪರಶಿವನೇ ಬಂದರೂ ಕೂಡ ನನ್ನ ಮಡದಿ ಕಣ್ಣೆತ್ತಿ ನೋಡುವವಳಲ್ಲ. ಆದ್ದರಿಂದ ಇವತ್ತು ನಿನಗೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಮನೆ ದಾರಿ ತಿಳಿಸುವುದಿಲ್ಲ. ನೀವೆಲ್ಲ ಯೋಗ್ಯತಾವಂತರು ಅಂತ ಹೇಳಿ ದಾರಿಯಲ್ಲಿ ಸಿಕ್ಕಿ ನಾನು ನಿಮ್ಮನ್ನು ತಡೆದು ಕೇಳಿದೆ ಅಂತಾದ್ರೆ ಕೊಡುವ. ನಿಮ್ಮಂತವರೆಲ್ಲ ಈಗ ನಮ್ಮಂತವರನ್ನು ಕೊಡ್ತೇನೆ, ಕೇವಲ ಕೊಡ್ತೇನೆ, ಮೋಸ ಮಾಡುದಾ? ಕೊಡ್ತೇನೆ. ಕೊಡಿ ಕೊಡಿ. ಯಾವಾಗ? ಯಾವಾಗ? ಇಲ್ಲೇ ನೀನು ನಿಲ್ಲಬೇಕು. ಇಲ್ಲೇ ನಿಲ್ಬೇಕು. ನಾಡಿದ್ದು ನಾನು ಪಾತಾಳದಿಂದ ಬರ್ತೇನೋ, ಬರ್ತೀರಿ? ಬರುವಾಗ ಇದೇ ದಾರಿಯಲ್ಲಿ ಬಂದ್ರೆ ನೀನು ಇಲ್ಲೇ ನನಗೆ ಸಿಕ್ಕಿದ್ರೆ ಬರುವಾಗ ನಾನೇನನ್ನಾದ್ರೂ ತಂದ್ರೆ ತಂದದ್ದು ನಿನಗೆ ಕೊಡಬೇಕು ಅಂತ ನನಗೆ ಮನಸ್ಸಾದ್ರೆ ಆಗ ಕೊಟ್ರೆ ನೀನು ಪಡ್ಕೊಳ್ಬಹುದು. ಆಯ್ತಾ? ಇದು ಆದ್ರೆ ಹೋದ್ರೆ ಅಜ್ಜಿಗೊಂದು ಪಟ್ಟೆ ಸೀರೆ ಅಂತ ಹೇಳಿದ ಹಾಗೆ ಮತ್ತೆ ನಾನು ಇಲ್ಲೇ ಇರ್ಬೇಕು, ನೀವು ಹೋಗ್ತೀರಿ. ಅಲ್ಲಿ ನಿಮಗೆ ಏನಾದ್ರೂ ಸಿಕ್ಕದಿದ್ರೆ ನನಗೇನಿಲ್ಲ. ನನಗೆ ಸಿಗದಲ್ಲಿಗೆ ನಾನು ಹೋಗುವುದಿಲ್ಲ. ನನಗೆ ಇಷ್ಟೇ ನೀವು ಹೇಳಿದ್ರಿ ಸಿಕ್ಕಿದ್ರೆ ಅಂದ್ರೆ ಭರವಸೆಯಲ್ಲಿ ಹೇಳುವುದು. ಸಿಕ್ಕಿದ್ರೆ ನಿಮಗೆ ಕೊಡುವುದಕ್ಕೆ ಮನಸ್ಸಾಗದೇ ಇದ್ರೆ ಅಲ್ಲಿ ಕೊಡುವ ಅಭ್ಯಾಸ ಉಂಟು. ದಾರಿಯಲ್ಲಿ ತುಂಬಾ ಜನ ಕೇಳ್ತಾರಲ್ಲ, ಹಾಗೆ ಕೊಡ್ತಾ ಬರುವಾಗ ಉಳಿದ್ರೆ ಒಂದು ಕೆಲಸ ಮಾಡಿ ಸ್ವಾಮಿ, ನೀವು ಹೋಗಿ ನೀವು 3 ದಿವಸ ಕಳೆದು ಬರುವಾಗ ನಾನು ಇರ್ತೇನೋ ಇಲ್ವೋ ಅಂತ ನನಗೆ ಗೊತ್ತಿಲ್ಲ. ನಿಮ್ಮನ್ನು ನಿನಗೆ ಪಡೆಯುವ ಯೋಗ ಇದ್ರೆ ಹಾಗಿದ್ರೆ ಒಂದು ಹೇಳಿಬಿಡಿ, ನಿಮ್ಮ ಮನೆಗೆ ಹೋಗುವ ದಾರಿ ಯಾವುದು ಅಂತ ಒಂದು ಹೇಳಿ. ಇಲ್ಲ, ನನ್ನ ಮನೆಗೆ ಹೋಗೋದು ಅಂತ ನಾನು ಹೇಳಲಿಕ್ಕಿಲ್ಲ. ಅದು ನನ್ನ ಮನೆ ಅಲ್ಲ, ಗೊತ್ತಾಯ್ತಾ? ಆ ದೊಡ್ಡ ಮನೆ ಅದು ನಿಮ್ಮ ಮನೆ ಅಲ್ಲ. ನನ್ನ ಮನೆ ಅಲ್ಲ, ಅದು ನಿಮ್ಮ ಮನೆ ಅಲ್ಲ. ಇನ್ನು ನನ್ನ ಮನೆ ಅಂತ ಯಾಕೆ ಕೇಳಿದ್ದು ಗೊತ್ತುಂಟಾ? ಎಲ್ಲಿಯಾದ್ರೂ ತಪ್ಪಿ ನಾನು ನಿಮ್ಮ ಮನೆಗೆ ಹೋಗುದು, ನಿಮ್ಮ ಹೆಂಡತಿ ಪರಮ ಪತಿವ್ರತೆ ನನಗೆ ಕೊಡದೇ ಇರುವುದು, ನಾನು ಸುಮ್ಮನೆ ಕಾಲು ಸವೆಸಿ ಅಲ್ಲಿವರೆಗೆ ಹೋಗಿ ಸುಮ್ಮನೆ ಧರ್ಮಕ್ಕೆ ಬರಬೇಡುವ ಅಲ್ವಾ? ಅದಕ್ಕೆ ನಿಮ್ಮ ಮನೆಗೆ ತಪ್ಪಿಯೂ ನಾವು ಹೋಗಕೂಡದು ಅಂತ ಹೇಳಿ ನಿಮ್ಮ ಮನೆಯ ದಾರಿ ಯಾವುದು ಅಂತ ನಾ ಕೇಳುದು. ಎಲ್ಲಿಗಾದ್ರೂ ಹೋಗು, ಆ ದೊಡ್ಡ ಮನೆ ಇದೆ ಅಲ್ಲ, ಅದು ನನ್ನದಲ್ಲ, ಅಲ್ಲಿಗೆ ಹೋಗಬೇಡ. ಆಯ್ತಾ? ಅದು ನಿಮ್ಮದಲ್ಲ, ನನ್ನದಲ್ಲ. ಆದ್ರೂ ನೀನು ಯಾಕೆ ಹೋಗಬಾರ್ದು. ನಾನು ಲೋಕಕ್ಕೆ ಹೇಳುವವ ಅಲ್ಲ, ನಿಮ್ಮ ಮನೆಗೆ ನಾವು ಹೋಗುದಿಲ್ಲ. ಮತ್ತೆ ಆ ದೊಡ್ಡ ಮನೆ ನಿಮ್ಮದಲ್ಲದೆ ಇದ್ರೆ ನಾನು ಯಾಕೆ ಹೋಗಬಾರ್ದು? ಯಾಕೆ ಗೊತ್ತೋ? ಎಷ್ಟಿಷ್ಟು ಎತ್ತರ ಉಂಟು, ಕಚ್ಚುವುದು 2 ಬಾಗಿಲಲ್ಲಿ. ಅವರು ಇವರು ಅಂತ ನೋಡುವುದಿಲ್ಲ. ಕೆಲವು ಸಲ ನಾನೇ ಹೋದಾಗ ನನ್ನ ಮೈ ಮೇಲೆ ಹಾರ್ತದೆ. ಎಂತ ಹೌದು, ನಿಮ್ಮ ಸ್ವಂತವ ಬೇರೆ? ಸ್ವಂತದಲ್ಲಿ ಅದು ಹುಡ್ತದ? ಅಲ್ಲ, ನೀವೇ ಸಾಕಿದ್ದ ನಿಮ್ಮ ಮನೆಯದ್ದೆಯಾ? ಸಾಕಿದ್ರು ಅಂದ್ರೆ ಮಧ್ಯಾಹ್ನದ ಹೊತ್ತಿಗೆ ಹಗ್ಗ ಬಿಚ್ಚಿ ಬಿಡುವುದು. ಅದನ್ನು ಯಾರ ಮನೆಯಲ್ಲಾದ್ರೂ ಬೇಯಿಸಿ ಇರ್ತದೆ, ತಿಂದುಕೊಂಡು ಬರ್ತದೆ, ಪುನಃ ಕಟ್ಟಿ ಹಾಕುದು. ಹಾಗೆ ನಿಮಗೆ ಕಚ್ಚಲಿಕ್ಕೆ ಬರುದು. ಆಯ್ತಾ? ಇದೆಂತದು? ಒಟ್ಟಿಗೆ ಆಯ್ತಾ? ಇಷ್ಟ ಸಿಕ್ಕಿದ್ದ ಇನ್ನಾದ್ರೂ ಅದನ್ನು ಬಿಟ್ಟು ಕೊಡು ಮಾರಾಯ, ನಾನಾದ್ರೂ ಮಾಡ್ತೇನೆ. ಆಯ್ತಾ? ಬೇಡುವವರಲ್ಲಿ ಬೇಡುವವರಿಗೆ ಪೆಟ್ಟಲ್ಲದೆ ಬೇರೆ ಹೋಗುವ. ನೋಡೋಣ. ನಿನ್ನೆಯದ್ದು ಪಾಠ ಆಗಿದೆ, ಇವತ್ತಿನ ಪಾಠ ನಾನು ಆರಂಭ ಮಾಡಬೇಕು. ಹೇಗೆ ಗೊತ್ತೋ? ನೀವು ಕೇಳಬೇಕು. ಕೇಳ್ದಿರೇ ತರುಣಿ ಜನ್ಮದೇ ಜನಿಸಿಯಗಿ, ತರುಣಿ ಜನ್ಮದಿ ಜನಿಸಿ ಧರ್ಮವನರಿತು ತಾನಾಚರಿಸದವಳು ಬಾಳ್ದಿರಲದೇಕೆ, ತಾನು ಆಚರಿಸದವಳು ಬಾಳ್ದು ಇರಲಿನ್ಯಾಕೆ. ನಿತ್ಯದ ಹಾಗೆ ಪತಿವ್ರತೆಯ ಪಾಠವನ್ನು ನಾನು ಮಾಡುವವಳು. ಬಹು ವರ್ಷದಿಂದ ಕೇಳ್ತಾ ಇದ್ದೀರಿ. ಹೇಗೆ ಎಲ್ಲರೂ ಬಂದಿದ್ದಾರಾ? ಹೌದು, ನಾನು ಅದೇ ಕಾಣುವುದು. ಮುಖ್ಯವಾಗಿರ್ಬೇಕಾದವರೇ ಕಾಣುವುದಿಲ್ಲ. ಎಲ್ಲಿ ಹೋಗಿದ್ದಾರೆ? ಬರಬೇಕಿತ್ತಲ್ಲ.
ನಿನಗೆ ಒಂದು ಹೊತ್ತು ಗೊತ್ತು ಸಮಯ ಸಂದರ್ಭ ಯಾವುದಿಲ್ವಾ? ಎಲ್ಲ ಇದೆ, ಒಟ್ಟು ಬರ್ಲಿಕ್ಕೆ ಆಗ್ತದ? ನಾನಿನ್ನು ಪಾಠ ಆರಂಭ ಮಾಡ್ತೇನೆ ಅಂತ ಹೇಳಿ ಆರಂಭ ಮಾಡುವಾಗ ನೀವು ಕಾಣುವುದು. ಅಲ್ಲ, ನಾನು ಬಾರದೆ ನೀನು ಪ್ರಾರಂಭ ಮಾಡುದಿಲ್ಲ ಅಂತ ನನಗೆ ಗೊತ್ತು. ನೀನಿಲ್ಲದೆ ಪ್ರಾರಂಭ ಮಾಡಿದ್ರು ಸುಖ ಇಲ್ಲ. ಬೇಗ ಬಂದ್ರೆ ಬೇಗ ಬರ್ಲಿಕ್ಕೆ ಆಗ್ತದ? ಯಾಕೆ ಆಗುವುದಿಲ್ಲ? ಮನೆಯಲ್ಲಿ ಯಜಮಾನ್ರು ಮತ್ತೆ ಯಜಮಾನ್ರು? ಹೌದು. ನೀನು ಮೊದಲು ನಿನ್ನ ಯಜಮಾನ್ರನ್ನು ಕಾಣುವಾಗ ಕಣ್ಣು ಕೆಂಪಗೆ ಮಾಡ್ತಾ ಇದ್ದಿ. ಈಗ ಹಾಗಲ್ಲ. ಈಗ ಅವರಿಗೂ ನನಗೂ ಪ್ರೀತಿ ಹೆಚ್ಚಾಗಿ ನನ್ನನ್ನು ಬಿಟ್ಟು ಅವರಿರುವುದಿಲ್ಲ, ಅವರನ್ನು ಬಿಟ್ಟು ನಾನಿರುವುದಿಲ್ಲ. ನೋಡಿದ್ಯಾ, ನನ್ನ ಪಾಠ ಹೇಳಿದ್ರೆ ಹಾಗೆ. ನೋಡು, ಮುದುಕಿ ಆದ್ರೆ ಅವಳು ಬದಲಾಗಿದ್ದಾಳೆ. ನಾನು ಇಲ್ಲಿಗೆ ಬರಬೇಕು ಅಂತ ಹೊರಡ್ತಾ ಇದ್ದೆ. ಅಷ್ಟೊತ್ತಿಗೆ ಅವರು ಕೇಳಿದ್ರು, ದೂರ ಹೊರಟದ್ದು, ನಾನು ಹೀಗೆ ಅಂತ ಹೇಳಿದ್ರು. ಹೌದಾ, ಆಯ್ತು, ನೀನು ಹೋಗುದು ಹೋಗು, ಒಂದು ಬಿಸಿ ಬಿಸಿ ಪಾನಕ ಮಾಡಿಕೊಡು ಅಂತ ಹೇಳಿದ್ರು. ಪಾನಕ? ಹೌದು. ನೀನು ಹೊರಡುವಾಗ? ಹೌದು. ನೀನು ಆದೀತು ಅಂತ ಹೇಳಿದ್ಯಾ? ಅತಿ ದೇವರಲ್ವಾ, ನೋಡು, ಕೆಳದಾಗ್ತದ? ಇಲ್ಲಪ್ಪ. ಹಾಗೆ ಅವರಿಗೆ ಪಾನಕ ಮಾಡಿ ಕೊಟ್ಟು ಅವರನ್ನು ಕೆಲಸಕ್ಕೆ ಕಳುಹಿಸಿ ನಾವಿಲ್ಲಿಗೆ ಬಂದದ್ದು. ಓ ದೇವರೇ, ಮತ್ತೆ ಏನು ಬದಲಾವಣೆ ನಿನ್ನದ್ದು. ಹೌದೌದು. ನೀನು ಹೀಗೆ ಬದಲಾವಣೆ ಆಗ್ತಾ ಇದ್ರೆ ನಿನ್ನನ್ನು ಮುಟ್ಲಿಕ್ಕೂ ಇಲ್ಲ ಯಾರು. ನನ್ನನ್ನು ಮುಟ್ಟುವ ವಿಷಯ ಬಿಡು, ಈಗಲೇ ಮುಟ್ಟುವುದಿಲ್ಲ. ಎಷ್ಟು ಮಕ್ಕಳು? ಮಕ್ಕಳು ಆಗಲಿಲ್ಲ. ಹಾಗಾದ್ರೆ ಮುಟ್ಟದಿದ್ದ ತೊಂದರೆ ಇಲ್ಲ. ಆರಂಭ ಮಾಡು. ನೋಡು, ಪತಿಯೇ ಪರದೈವ, ಪತಿಯಲ್ಲದೆ ಅನ್ಯರನ್ನು ಪೂಜಿಸಕೂಡದು, ಪತಿಗಿಂತ ಮೇಲ್ಮೈ ಎನಿಸಿದಂತಹ ದೇವರು ಯಾರೂ ಇಲ್ಲ. ಈಗ ಪತಿವ್ರತೆಯಾಗಿರ್ಬೇಕು ಅಂತ ಆದ್ರೆ ಕೆಲವಾರು ಅರ್ಹತೆಗಳುಂಟು. ಈಗ ನೀನು ಹೇಳು, ನಾವು ಕೂತ್ಕೊಂಡು ಕೇಳ್ತೇವೆ. ನೀನು ಹೇಳುವಾಗ ಕೂತ್ಕೊಂಡ್ರೆ ಒಂದು ಈಗ ಈ ಪತಿವ್ರತೆ ಅಂತ ಅನ್ನಿಸಬೇಕಾದ್ರೆ ಪ್ರಧಾನವಾಗಿ ನಮಗೆ ಒಬ್ಬ ಗಂಡ ಅಂತ ಬೇಕು. ಗಂಡ ನೀನು ಪತಿವ್ರತೆ ಆಗುದಿಲ್ಲ, ಮದುವೆ ಆಗುದಿಲ್ಲ. ನಾನೀಗ ಪತಿವ್ರತೆ ಆಗಿದ್ದೀನಿ. ನಾನು ಕೊಟ್ಟಂತಹ ವಿಷಯವೇ ನಿನ್ನಲ್ಲಿ ಅಷ್ಟು. ಈಗ ಪತಿವ್ರತೆಯರ ಪ್ರಭಾವ ಎಷ್ಟು ಗೊತ್ತುಂಟ? ಹೇಗೆ? ನಾನು ಹೇಳಬೇಕಾ? ಹೇಳು. ಮೇರೆ ದಪ್ಪದೆ ಶರದಿ ನಿಲ್ಲುವುದು, ಸೂರ್ಯ ಚಂದ್ರರು ಉದಿಸಿ ಮೆರೆಯುವುದು. ದಪ್ಪದೆ ಶರದಿ ನಿಂದುದು, ಸೂರ್ಯ ಚಂದ್ರರು ಉದಿಸಿ ಮೆರೆಯುವುದು. ನಾರಿಯರ ಸದ್ಧರ್ಮದಿಂದ ವಿಚಾರಿಸಲಿಕ್ಕೆ, ನಾರಿಯರ ಸದ್ಧರ್ಮದಿಂದ ವಿಚಾರಿಸಲಿಕ್ಕೆ, ಸರಸಿ ಜಾಚಿಯರೆಲ್ಲ ಕೇಳ್ದಿರೇ ನೋಡಿದ್ಯಾ, ಪ್ರಪಂಚ ಸರ್ವವನ್ನೊಮ್ಮೆ ಗಮನಿಸಿದೆ ಅಂತಾದ್ರೆ ಕೆಲವಾರು ವಿಚಾರಗಳು ಇಂದೂ ಕೂಡ ಹಾಗೆ ಉಳ್ಕೊಂಡಿದೆ. ಹೇಗೆ? ನನ್ನಂತಹ ಪತಿವ್ರತೆಯಾದವಳು ಇದ್ದ ಕಾರಣ. ಹೌದಪ್ಪ. ನೋಡು, ಈಗ ಭೂಮಿಗಿಂತ ಹೆಚ್ಚು ಭಾಗ ಇರುವುದೇನು? ಸಾಗರ, ಶರದಿ. ಹಾಗಾದ್ರೆ ಅಷ್ಟೊಂದು ನೀರು ಉಂಟು. ಎಲ್ಲಿಯಾದ್ರೂ ಆ ನೀರು ಮೇಲ್ಮೈ ಬಂದು ಈ ಭೂಮಿಯನ್ನೇ ನುಂಗಬಾರ್ದ? ನುಂಗಬಹುದು. ನುಂಗ್ಲಿಲ್ಲ. ಯಾಕೆ? ನನ್ನಂತಹ ಪತಿವ್ರತೆ ಇದ್ದ ಕಾರಣ. ಮತ್ತೆ ಸಮುದ್ರದ ನೀರು ಪತಿವ್ರತೆ ಇದ್ದ ಕಾರಣ, ನನ್ನಂತವಳು ಇದ್ದ ಕಾರಣ. ಅರ್ಥ ಮಾಡಿಕೊಂಡೆ. ಹೌದು. ಈಗ ಅದು ಬಿಡೋಣ. ಈಗ ಮೂಡಣದಲ್ಲೇ ಸೂರ್ಯಚಂದ್ರರು ಮೂಡಬೇಕು ಯಾಕೆ? ಪಡುವಣದಲ್ಲೇ ಮುಳುಗಬೇಕು ಯಾಕೆ? ಅವರಿಗೆ ನಿಂತಲ್ಲೇ ನಿಲ್ಲಿಕ್ಕಾಗುವುದಿಲ್ವೋ? ಯಾಕೆ ಹಾಗಾಗುತ್ತದೆ? ತತ್ತಲು ಹಗಲು ಇದ್ದದ್ದೆಲ್ಲ ಆಗುವುದು ಹೇಗೆ? ನನ್ನಂತ ಪತಿವ್ರತೆ ಇದ್ದ ಹಾಗೆ ಅಲ್ವಾ? ಇದ್ದ ಕಾರಣ ಅಲ್ವಾ? ಹಗಲು ಸೂರ್ಯ ಬರುವುದು ಯಾಕೆ? ಇದು ಇದ್ದ ಕಾರಣ.
ಪತಿವ್ರತೆ ಇದ್ದ ಕಾರಣ ರಾತ್ರಿ ಚಂದ್ರ ಬರುದು ಯಾಕೆ ಇಂಥ ಪತಿವ್ರತೆ ಇದ್ದ ಕಾರಣ ನನ್ನಂತ ಉಳಿದ ಕಾರಣ ರವಿಚಂದ್ರ ಇರುವುದೇ ಇದಕ್ಕೆ. ಮತ್ತೆ ನಾನು ಇಲ್ಲ ಅಂತಾದ್ರೆ ರವಿಚಂದ್ರನು ಇರಲಿಲ್ಲ. ಮತ್ತೆ ನನ್ನ ಪತಿವ್ರತ ಧರ್ಮ ಅಷ್ಟು ಮೇಲ್ಮೈಯನ್ನು ಸಾಧಿಸಿದೆ. ಅದಲ್ಲ, ಆಕಾಶ ನೋಡಂತೆ ಅದು ಎಷ್ಟು ವಿಶಾಲವಾಗಿ ಉಂಟು. ಹೌದು, ಅದಕ್ಕೆ ಯಾರಾದ್ರೂ ಊರುಗಳು ಕೊಟ್ಟಿದ್ದಾರಾ? ಅಲ್ಲದೆ ಇದ್ರೆ ಆಕಾಶ ನೆಲಕ್ಕೆ ಬಿದ್ದಿದ? ಆಕಾಶ ಬೀಳ್ತಿದ್ರೆ ನಾವು ಉಳಿತಿದ್ದೇವಾ? ನೋಡು, ಆಕಾಶ ಅನ್ನುವುದಷ್ಟು ಮೇಲೆಯಲ್ಲಿ ಹಾಗೆಯೇ ನಿಂತಿದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಬೇರೇನು ಇಲ್ಲ. ನನ್ನಂತ ಪತಿವ್ರತೆ ಇದ್ದ ಹಾಗೆ ಅಲ್ಲ ಕಾರಣ ಅಲ್ವಾ? ಮೇಲೆ ಇದ್ದದ್ದು ಯಾಕೆ? ಇಂಥ ಪತಿವ್ರತೆ ಇದ್ದ ಕಾರಣ. ಮತ್ತೆ ಅಲ್ಲ ಇದು ಇವಳಿಗೊಂದು ಸಂಶಯ ಬಿಡುವುದೇ ಇಲ್ಲ. ಹೌದು, ಈಗ ನೋಡು, ಈಗ ಎಲ್ಲಿಯಾದ್ರೂ ಕುಂಬಳಕಾಯಿ ಅನ್ನುವುದು ಬಳ್ಳಿಯಲ್ಲೇ ಆಗುತ್ತದೆ, ಮರದಲ್ಲಿ ಆಗ್ತದಾ? ಎಲ್ಲಿಯಾದ್ರೂ ಮರದಲ್ಲಿ ಆಗ್ತಿದ್ರೆ ನೀವು ಉಳಿತಾ ಇದೆಯಾ? ನಿನ್ನ ತಲೆ ಯಾವಾಗ್ಲೇ ಹೋಳಾಗುತ್ತಾ ಇರ್ಲಿಲ್ವಾ? ಯಾಕೆ ಹಾಗಾಗುತ್ತಾ ಉಂಟು? ಲೋಕದ ವ್ಯವಸ್ಥೆ ನನ್ನಂತಹ ಪತಿವ್ರತೆ ಇದ್ದ ಕಾರಣ ಹಾಗಾಗುತ್ತಾ ಉಂಟು. ಕುಂಬಳಕಾಯಿ ಬಳ್ಳಿ ಇಟ್ಟನು, ಆಕಾಶ ಮೇಲೆ ಇಟ್ಟನು. ಇಂಥ ಪತಿವ್ರತೆ ಇದ್ದ ಕಾರಣ. ಇಟ್ಟನು ಅಲ್ಲ, ಇಟ್ಟಳು ಯಾರು? ಕೂದಿನಿಯಂತಹ ಪತಿವ್ರತೆ ಇದ್ದ ಕಾರಣ. ಹೌದಾ? ಈಗ ಹೌದು, ನಿನಗೇನಾದ್ರೂ ಪ್ರಭಾವ ಗೊತ್ತಾಗಿದೆ ಪತಿವ್ರತೆಯದ್ದು? ಮೊನ್ನೆ ಒಂದು ದಿವಸ ಏನಾಯ್ತು ಗೊತ್ತಿಲ್ಲ. ಅವರು ಹೊರಡುವಾಗ ನೀ ಇವತ್ತು ಮಾಡಿದ ಹಾಗೆ ಒಂದು ಪಾನಕ ಮಾಡಿ ಕೊಟ್ಟೆ. ಪಾನಕ ಸ್ವಲ್ಪ ಸಕ್ಕರೆ ಹೆಚ್ಚು ಬಿದ್ದಿತ್ತು. ಪಾನಕಕ್ಕೆ ಭಯಂಕರ ಸಿಹಿ. ಇದೇನೇ ಇಷ್ಟು ಸಿಹಿ ಅಂತ ಕೇಳಿದ್ರು. ನಾನು ಹೇಳಿದೆ ಸಕ್ಕರೆ ಸ್ವಲ್ಪ ಜಾಸ್ತಿ ಆಗಿದೆ. ಓಹೋ, ಸಕ್ಕರೆ ಇಷ್ಟು ಸಿಹಿ ಆದದ್ದು ಯಾಕೆ? ನಿನ್ನಂತ ಪತಿವ್ರತೆ ಇದ್ದ ಕಾರಣ. ನಿನ್ನನ್ನು ಆಯ್ತಾ? ಒಂದು 2 ವಾರದ ಹಿಂದೆ ಪದಾರ್ಥಕ್ಕೆ 4 ಮೆಣಸು ಹೆಚ್ಚಿಗೆ ಬಿತ್ತು. ನಿನಗೆ ಕಣ್ಣು ತಪ್ಪಿ ಕೈ ತಪ್ಪಿ ಎಲ್ಲ ಅಂತದ್ದೇ ಕಣ್ಣು ತಪ್ಪಿದ್ದಲ್ಲ, ಕೈ ತಪ್ಪಿ 4 ಮೆಣಸು ಹೆಚ್ಚಿಗೆ ಬಿತ್ತು. ಭಯಂಕರ ಖಾರ ಇತ್ತು. ಅಪ್ಪ, ಇದೇನೆ ಇಷ್ಟು ಖಾರ? 4 ಮೆಣಸು ಹೆಚ್ಚಿಗೆ ಬಿದ್ದಿದೆ. ಹೌದಾ? ಈ ಮೆಣಸು ಇಷ್ಟು ಖಾರ ಆಗುವುದಕ್ಕೆ ಕಾರಣ ಏನು? ನಿನ್ನಂತ ಪತಿವ್ರತೆ ಇದ್ದ ಕಾರಣ. ನೋಡು, ನನ್ನನ್ನು ಹೇಳಿದ್ದು, ನಿನ್ನನ್ನಲ್ಲ. ಮತ್ತೆ ಊಟ ಮಾಡುವಾಗ ಉಪ್ಪಿನಕಾಯಿ ಬಡಿಸಿದ್ದೆ. ಉಪ್ಪು ಭಯಂಕರ ಉಪ್ಪಿನಕಾಯಲ್ಲಿ ನಕ್ಕಿದು. ಉಪ್ಪು ಜಾಸ್ತಿ ಉಂಟು. ಎಂತದಿದು? ಉಪ್ಪು ಹೆಚ್ಚು ಇರಬೇಕು ಅಂತ. ಹಾಗಾದ್ರೆ ಉಪ್ಪು ಇಷ್ಟು ಉಪ್ಪಾಗಬೇಕಾದ್ರೆ ಕಾರಣ ಏನು? ನಿನ್ನಂತ ಪತಿವ್ರತೆ ಇದ್ದ ಕಾರಣ. ಆವಾಗ ನನಗೆ ಗೊತ್ತಾಯ್ತು ನಾನು ಕೂಡ ಪತಿವ್ರತೆ. ಅಲ್ಲ, ನಿನ್ನ ಹುಳಿ ಹೆಚ್ಚಾದದ್ದು ಏನು? ಹುಳಿ ಹೆಚ್ಚಾಗಿದೆ. ಎಲ್ಲಿ ಹುಳಿ ಯಾಕೆ ಹೆಚ್ಚಾಯ್ತು? ಯಾಕೆ? ನನ್ನಂತ ಪತಿವ್ರತೆ ಇದ್ದ ಕಾರಣ ಅಂತ ಅವರು ಹೇಳಿದ್ರು. ನೋಡಿದ್ಯಾ? ಯಾರು ಹೇಳಿದ್ರು? ನನ್ನ ಯಜಮಾನರು. ಹೌದು, ಲೋಕದಲ್ಲೊಂದು ಮಾತಿಲ್ವಾ? ಅರ್ಚಕಸ್ಯ ಪ್ರಭಾವೇನ ಶಿಲಾಭವತಿ ಶಂಕರ. ಅದೇನು ನನಗೆ ಗೊತ್ತಾಗುದಿಲ್ಲ. ನಾನು ನಿನಗೆ ಹೇಳಿಕೊಟ್ಟ ಕಾರಣ ನೀನು ಇಷ್ಟು ಬೆಳೆದಿದ್ದಿ. ನೀನು ಎಷ್ಟು ವರ್ಷ ಆಯ್ತು ಹೀಗೇ ಇದ್ದಿ, ಎಷ್ಟು ಸುಧಾರಣೆ ಆಗಿದ್ದಿ. ಹೀಗೆ ಅಂತ್ಯದವರೆಗೂ ಹೀಗೆ, ಇದಕ್ಕಿಂತ ಮುಂದೆ ಹೋಗ್ಲಿಕ್ಕಿಲ್ಲ. ಆದ್ರೂ ನನ್ನ ಪಾಠದಿಂದ ಒಳ್ಳೆ ಸುಧಾರಣೆ ಆಗಿದೆ. ಹೌದೌದು, ಆಯ್ತು. ಪತಿವ್ರತೆಯರ ಧರ್ಮ ಹೀಗೆ. ಪತಿ ಹೇಳುವುದಕ್ಕೆ ಮೊದಲು ಹೇಳ್ಬೇಕು, ಪತಿ ಊಟ ಮಾಡುವುದರ ನಂತರ ಊಟ ಮಾಡಬೇಕು, ಇಂಥದ್ದೆಲ್ಲ ಮಾಡ್ತಾ ಇರಬೇಕು. ಗಂಡ ಮಲಗಿದ ಮೇಲೆ ಮಲಗಬೇಕು, ಗಂಡ ಮಲಗಿದ ಮೇಲೆ ಮಲಗಬೇಕು. ಹೌದು, ಗಂಡ ಎದ್ದ ಮೇಲೆ ಇವಳು. ನೀನು ಎಲ್ಲ ಹಾಳು ಮಾಡ್ತಿ. ಗಂಡ ಮಲಗಿದ ಮೇಲೆ ಮಲಗಬೇಕು, ಗಂಡ ಏಳುವುದಕ್ಕೆ ಮುಂಚೆ ಹೇಳ್ಬೇಕು. ನೋಡು ನೋಡಮ್ಮ ನೀ ಅಮ್ಮ, ನೋಡು ನೋಡಮ್ಮ ನೀ ನೀಡು ಭಿಕ್ಷೆಯನೆಂದು, ನೀಡು ಭಿಕ್ಷೆಯನೆಂದು ಬೇಡುವ ತಿರುಗ ನೋರುವ ಅಮ್ಮ. ನೋಡು ನೋಡಮ್ಮ ನೀ ನೀಡು ಭಿಕ್ಷೆಯನೆಂದು ಬೇಡುವ ತಿರುಕನೋರ್ವ ಓರ್ವ, ಬೇಡುತ್ತ ತಿರುಕನೋರ್ವ
ಪಾಠ ನಿನ್ನೆ ಆಗಿದೆ, ಹೌದು ಮೊನ್ನೆ ಆಗಿದೆ, ಹೌದು. ಇವತ್ತು ಆಯ್ತು. ಇವತ್ತೊಂದು ವಿಶೇಷ. ಭವತಿ ಎಂತದು ವಿಶೇಷ? ದೇಹಿ. ಎಂತದ್ದು? ಕಿವಿ ಕೇಳ್ತೀಯಾ? ನನಗೆ ಕೇಳ್ತದೆ. ಭವಾನ್ ಭಿಕ್ಷಾಂ ದದಾತು. ಭಾರತಿ ಭಿಕ್ಷಾ ಭಾವತು. ಎಂತದ್ದು? ಈ ದಾರಿಯಲ್ಲಿ ಎಲ್ಲ ಯಾರ್ಯಾರು ಇರ್ತಾರೆ ಅದನ್ನೆಲ್ಲ ಯಾಕೆ ನೀನು ಕಿವಿಗೆ ಹಾಕಿಕೊಳ್ಳುದು? ಇದು ಎಲ್ಲರ ಹಾಗಲ್ಲ. ನೋಡಮ್ಮ, ಎಂತ ಚೆಲುವ ಗೊತ್ತುಂಟ. ಆಹಾ ಆಹಾ ಆಹಾ, ಅವನ ಕಣ್ಣು, ಅವನ ಮೂಗು, ಅವನ ಮೀಸೆ, ಅವನ ಅಂಗ ಸೌಷ್ಠವ ಎಂತದಮ್ಮ. ಅಯ್ಯೋ ದೇವಾ, ನಾನು ಇತ್ತೀಚಿನ ವರ್ಷದಿಂದ ಮಾಡಿದ ಎಲ್ಲ ಪಾಠವನ್ನು ನೀರಿನಲ್ಲಿ ಬಿಟ್ಟೆ. ಅಲ್ಲ, ನೀರಿನಲ್ಲಿ ಬಿಡ್ಲಿಲ್ಲ ಉಂಟು. ಆದ್ರೆ ಆ ಚೆಲುವನನ್ನು ಕಣ್ಣಿದ್ದವರು ನೋಡ್ಲೇ. ಮರುಳೆ ಮಾರಿನಿ ಪರಪುರುಷರ ಕಣ್ಣೆತ್ತಿ ಪರಿಕಿಸುವವಳೆ ನಾನು. ಪರಮ ಬದಿವ್ರತ ತಿರುಕ ನಿಂತಿರಲಿ ಶಂಕರನೇ ಐದಿರಲಿ ವೀಕ್ಷಿಸೇನು. ಇರ್ತಾ ಇಲ್ವಾ? ನನ್ನ ಆಶ್ರಮಕ್ಕೆ ಕರೆಸಿ ಪಾಠ ಮಾಡಿದ್ದು ಎಲ್ಲ ಹಾಳಾಗಿ ಅವಳನ್ನು ಹಾಳು ಮಾಡ್ತೀನಿ ನೀನು. ಬಂದ ಪರಪುರುಷರನ್ನು ನೋಡಬಾರ್ದು ಅಂತ ಹೇಳಿಲ್ವಾ? ಅವಳನ್ನು ಹಾಳು ಮಾಡ್ಲಿಕ್ಕೆ ಉಂಟ. ಅವಳು ಇಲ್ಲಿಗೆ ಬರುವಾಗಲೇ ಹಾಳಾಗಲಿಲ್ಲ. ಎಂತದ್ದು? ನೀನು ಅವಳನ್ನು ಹಾಳು ಮಾಡಿದ್ದು. ಪರಪುರುಷನನ್ನು ನೋಡಕೂಡದು ಅಂತ ನಾನು ಹೇಳಲಿಲ್ವಾ? ಇದು ಪರಪುರುಷರಲ್ಲ, ಇದು ಹೊಸ ಪುರುಷ. ನೋಡು, ಕೈಲಾಸದಿಂದ ಶಂಕರನೇ ಬರ್ಲಿ, ನಾನು ಕಣ್ಣೆತ್ತಿ ನೋಡುವುದಿಲ್ಲ. ವನಜಾಕ್ಷಿಯಲ್ದವ ತ್ರಿನಯ ನೀಕ್ಷಿಸುತ್ತಾಯೇ ಹನನಗೊಳಿಪೆ ಮದವಿನುತಲೆ ತಳೆದನು ಘನ ಮೋಹನಾಕೃತಿಯ ಇವಳ ಮನಸ್ಸಿನಲ್ಲಿ ಆವರಿಸಿದಂತಹ ಕಲ್ಮಶವನ್ನು ದೂರೀಕರಿಸಬೇಕು ಅಂತಾದ್ರೆ ಇವಳ ಚಿತ್ತವನ್ನು ನಾನು ಆಕರ್ಷಿಸಲೇಬೇಕು. ಅದಕ್ಕಾಗಿ ಘನ ಮೋಹಕವಾದಂತಹ ರೂಪವನ್ನು ತಳೆದು ನಿಲ್ತೇನೆ. ಇಲ್ಲವನು ಮುಂದಿನಲ್ಲಿ ನಿಂದಿಗ ನೀವ ಭಿಕ್ಷುಕನೋ. ಭಿಕ್ಷುಕನೋ ಮಗಿಯುಳ್ವ ಸಂತನೋ ಸ್ಮರಣೋ ಜಯಂತನೋ. ಮಗಿಯುಳ್ವ ಸಂತನೋ ಸ್ಮರಣೋ ಜಯಂತನೋ. ಬಗುರೂಪವಂತನಾಗಿಗನೋ ನೋಡಿದರಿನ್ನೋ. ಮುಂದಿನಲ್ಲಿ ನಿಂದಿಗ ನೀವ ಭಿಕ್ಷುಕನೋ. ಅರರೇ ನನ್ನನ್ನು ನಾನೇ ಮರೆಯುತ್ತಾ ಇದ್ದೇನೆ. ಎಂತಹ ಸುಂದರ ರೂಪ, ವಿಶಾಲವಾದ ಎದೆ, ಆ ಮುಖ, ಆ ಕಣ್ಣುಗಳು. ಬಹುಶಃ ಸ್ವರ್ಗಲೋಕದಿಂದ ಸುರಪನ ಸುತನಾದ ಜಯಂತನೇ ಇಳಿದು ಬಂದು ಭಿಕ್ಷುಕ ರೂಪವನ್ನಾಂತರೋ ಹೇಗೆ? ಸಾಧ್ಯವೇ ಇಲ್ಲ. ಅಷ್ಟು ಐಶ್ವರ್ಯಗಳುಂಟವನಿಗೆ. ಅವ ಭಿಕ್ಷುಕನಾಗಿ ಬರುವುದಕ್ಕುಂಟೆ. ಬೇಡ, ಹರಿಸೂನುವಾದಂತಹ ಮನ್ಮಥನೇ ಬಂದನೋ. ಮನ್ಮಥ ಬರ್ತಾ ಇದ್ರೆ ರತಿ ಒಟ್ಟಿಗೆ ಇರಬೇಕಿತ್ತಲ್ಲ. ಭಿಕ್ಷುಕನಾಗಿದ್ದಾನೆ.
ಇಂತಹ ಸೌಂದರ್ಯವನ್ನು ಹೊಂದಿದ ಸರಿ. ಇವರನ್ನು ಕಾಣುವಾಗ ನನ್ನ ಮನಸ್ಸು ಏನಾದ್ರೂ ಕೊಡು, ಭಿಕ್ಷೆ. ಏನಾದ್ರೂ ಕೊಡು. ಏ ಸಖಿ, ಇಲ್ಲಿ ಬಾರೆ, ಇಲ್ಲಿ ಬಾ. ನೋಡಬಾರ್ದು. ಏನು ಸತ್ಯ ಹೇಳ್ತೀಯ ನೀನು? ಒಮ್ಮೊಮ್ಮೆ ಹೇಳುವ ಸತ್ಯ ಉಂಟಲ್ಲ, ಅದನ್ನು ಯಾರಿಂದಲೂ ಹೇಳುವುದಕ್ಕೆ ಸಾಧ್ಯ ಇಲ್ಲ, ಅಂತಹ ಸತ್ಯ ಹೇಳ್ತೀನಿ ನೀನು. ಏನು ಸೌಂದರ್ಯ, ಏನು ಸುರದ್ರೂಪತೆ. ಎಂತದ್ದು? ಈ ಕ್ಷಣಕ್ಕಿಂತ ಮೊದಲು ಏನು ಹೇಳಿದ್ರಿ ನೀನು? ಪರಪುರುಷನನ್ನು ನಾವು ಪರಪುರುಷರನ್ನು ನೋಡಬಾರ್ದು, ನಾವು ಪತಿವ್ರತೆಯರು ಹಾಗೆ ಹೀಗೆ ಹೇಳಿ ಎಂತವನು ವಸಂತನು ವಸಂತ ಜಯಂತನು ಜಯಂತನು ವಸಂತ ಮಾರನು. ನೀನು ನೀನು ನಮಗೆ ಪಾಠ ಇಲ್ಲ ಅದು ಹಾಗಲ್ಲ. ಅದು ನೋಡು, ಹೇಳುವವರು ನೋಡಬಹುದು, ಕೇಳುವವರು ನೋಡಬಾರದು. ನೋಡಬಾರ್ದು. ಭವತಿ ಭಿಕ್ಷಾಂ ದೇಹಿ. ಭಿಕ್ಷೆ. ನೀನು ನಮಗೆ ಪಾಠ ಮಾಡೋದಲ್ಲ. ಹೌದು, ನೀನು ಕುಮ್ಮುದಿನಿ ಅಲ್ವಾ? ಹೌದು. ನೀನು ಕುಮ್ಮುದಿನಿ ಅಲ್ಲ, ಮತ್ತೆ ನೀನು ಕುಮ್ಮೇದಿನಿ. ನೀನು ಪತಿವ್ರತ, ನೀನು ಪತಿವ್ರತೆ. ನಿನ್ನ ಇನ್ನಿಷ್ಟು ಸುಧಾರಿಸಿದ್ಯಾರು? ನಾನು. ನಿನ್ನ ಕರ್ಮ ಸುಧಾರಿಸಿದ್ದು. ಮತ್ತೆ ಆಗ ಹೇಳಿದ್ದೆ ಮೆಣಸು ಖಾರ ಆದದ್ದು ಹೇಗೆ? ನಿನ್ನ ಮೆಣಸು ಕಾಲವೇ, ಸಕ್ಕರೆ ಸಿಹಿಯಾದ ಆಕಾಶ ಮೇಲೆ ಮೇಲೆ, ಭೂಮಿ ಕೆಳಗೆ. ನನ್ನಿಂದ ಅದು. ನಿನ್ನಿಂದ, ನಿನ್ನ ಕರ್ಮದಿಂದ ಏ, ಮಾರಿ ಹಿಡಿದವ. ಸಖಿ, ಇವಳಿಂದ ಪಾಠ ಕಲಿತ್ರೆ ನಾವೆಲ್ಲ ಚಂಚಲಾಕ್ಷಿ, ಚಂಚಲಾಕ್ಷಿ, ನೀವು ಇವತ್ತು ಹೋಗಿ. ನೀನು ಚಂಚಲಾಕ್ಷಿ ಅಂತ ಕರಿಬೇಡ, ಬರೀ ಕಂಚಲಾಕ್ಷಿ ಅಂತ ಕರಿ. ನಾಳೆ ಬನ್ನಿ, ನಾಳೆ ಬನ್ನಿ. ಮಹಾ ಕುಮೇದಿನಿ ನೀನು. ನಾಳೆ ಪಾಠ ಉಂಟು ಅಂತ. ಪಾಠ ಪಾಠ ಇಟ್ಕೊಂಡು ನೀನು. ಏ ಅಜ್ಜಿ, ಎಂತದು? ಅಜ್ಜಿ, ಅಕ್ಕಿ ಮಾಜಿ ಸುಂದರಿ. ಪಾಠ ಕೆಲವು ಭವತಿ ಭಿಕ್ಷಾಂ ದೇಹಿ. ಭವತಿ ಭಿಕ್ಷಾಂ ನೀ ಕಚ್ಚಿದ್ರೆ ಮತ್ತೆ ಮದ್ದಿಲ್ಲ. ನಿನಗೆ ಕಚ್ಚುತ್ತೇನೆ. ಭಿಕ್ಷೆ ಕೇಳುವುದೇ ಏನಾದ್ರೂ ನೀನು. ಕೊಡು, ಏನಾದ್ರೂ ಕೊಡು. ಏನೇನನ್ನು ಕೊಡುವುದಕ್ಕಿಲ್ಲ. ಮತ್ತೆ ಆಶ್ರಮದಲ್ಲಿದ್ದ ವಸ್ತುಗಳು ಸಾಕಾಗುವುದಿಲ್ಲ. ಮತ್ತೆ? ನಿನ್ನ ಈ ಸುಂದರ ರೂಪಕ್ಕೆ ಇದು ನನ್ನನ್ನೇ ನಿನಗೆ ಭಿಕ್ಷೆಯಾಗಿ ಅರ್ಪಿಸ್ತಾ ಅಯ್ಯಯ್ಯೋ. ಇದ್ದೇನೆ. ನಾನೇ ನಿನ್ನ ಒಳಗೆ ಇದ್ದೇನೆ. ನಾ ಹೋಗ್ತೇನೆ, ನಾ ಹೋಗ್ತೇನೆ ಇಲ್ಲಿಂದ. ನೀ ಹೋದ್ರು ಎಲ್ಲಿ ಹೋದ್ರು ನಾನು ನಿನ್ನ ಹಿಂದೆ ಬರುವುದೇ ಬರುವುದೇ. ಬರುವುದೇ? ಹೋಗ್ತೇನೆ ನಾನು, ಹೋಗ್ತೇನೆ. ಬಳಿಕಲ ಮುನಿಪದನ್ನ ಎಲೆಮರೆಗಾಗಿಯೇ ನಲವಿಂದಲ್ಲಿಗೆ ನಡೆತರಲು. ಹೊರದಾರಿಯವರೆಗೆ ತಂಬಿಗೆಯಲ್ಲಿ ನೀರು ತಂದು 3 ದಿವಸ ಆಯ್ತು, ಕಾಲು ತೊಳೆಯದೆ. ಆಗಿದೆ ಅಲ್ವಾ ಮೊನ್ನೆ? ಮುಂದೆ ಹೋಗುವಾಗ ತೊಳೆದದ್ದಲ್ವಾ? ಹೌದು, ಕಾಯೋದು ನಾವು. ಇವತ್ತಿದ್ದಾಗಿರ್ಬೋದು. ಬಹುಶಃ ಹೀಗಿರಬಹುದು. ಹೆಂಗಸರನ್ನೆಲ್ಲ ಒಟ್ಟು ಮಾಡಿಕೊಂಡು ಏನಾದ್ರೂ ಹಾಳು ಹರಟೆ ಮಾಡ್ತಾ ಇರ್ಬೋದು. ಮಾತನಾಡುದು ಬೇರೆಯವರ ವಿಷಯ, ಅವರವರ ವಿಷಯ ಮಾತನಾಡುವುದಿಲ್ಲ ಅವರು. ಯಾಕೆ ಯೋಚಿಸುವುದು? ಮತ್ತೆ ನಮ್ಮಲ್ಲೆಲ್ಲ ನಮ್ಮಂತಹ ಘನತಪೋಧನರಲ್ಲಿ ದಿವ್ಯ ದೃಷ್ಟಿ ಇರುವುದು ಯಾಕೆ? ನೋಡ್ತಾನೆ ದೃಷ್ಟಿಯಳು ನನ್ನ ಮಡದಿಯನ್ನು ಅಪಹರಿಸಿದನೆ, ಬಿಡುವನೆ. ಮಹತ್ತರವಾದಂತಹ ಯಾಗವನ್ನನ್ನು ಮಾಡಿ ಅಮೋಘವಾದಂತಹ ಭೀಕರವಾದಂತಹ ಗಜಾಸುರ ವ್ಯಾಘ್ರಾಸುರರನ್ನು ಸೃಷ್ಟಿ
ಪವಿತ್ರವಾದಂತಹ ಪಾದಗಳಿಗೆ ವಂದಿಸಿಕೊಂಡಿದ್ದೇವೆ ತಂದೆ. ಹಿಂದೆ ನಮ್ಮ ಸೃಷ್ಟಿ ಆಯ್ತು, ಯಾಕಾಯ್ತು, ಏನಾಗಬೇಕು ಅಪ್ಪಣೆ ಆಗಲಿ. ನನ್ನ ಮಡದಿಯನ್ನು ಅಪಹರಿಸಿದ್ದಾನೆ. ಅಂತವನಿಗೆ ಶಿಕ್ಷೆ ನೀಡುವುದಕ್ಕಾಗಿ ನಿಮ್ಮಿರುವರನ್ನು ಸೃಷ್ಟಿಸಿದ್ದೇನೆ. ಹರ 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 ನಮ್ಮ ತಾಯಿಯನ್ನು ಎಳೆದುಕೊಂಡು ಹೋಗ್ತಾ ಇದೆಯಾ? ಯಾಕೆ ಯಾಕೆ ಯಾಕೆ? ಶಿಕ್ಷಣ ನಮ್ಮ ತಾಯಿಯನ್ನು ಎಳೆಕೊಂಡು ಹೋಗುವುದಕ್ಕೆ ಬಿಡುವುದಲ್ಲ, ನಿನ್ನನ್ನು ದಂಡಿಸಿಯಾದರೂ ಪ್ರತಿಭಟಿಸ್ತೇವೆ. ಸಾಮಾನ್ಯನೆಂಬುದಾಗಿ ಭಾವಿಸಿಕೊಂಡೆಯ ಯೋಗ ಶಕ್ತಿಯಿಂದ ಇದೋ ಹಾವನ್ನು ಸೃಷ್ಟಿಸಿದ್ದೇನೆ. ಇದೋ ಕಾರಣಕ್ಕಾಗಿ ಮಹಾನ್ಯನಾದ ಬೇಡ. ಇದೋ ತ್ರಿಶೂಲ. ಮುನಿವರನ ಮದವಿಳಿಯಲ ಕ್ಷಣ ತೃಣಯನೆಂಬುದನರಿತು ತಪ್ಪಾಯ್ತಿನುತ ಚರಣದೊಳಿರಗಿ ಭಕ್ತಿಯಲಿ ಮಣಿಗೆ ಮನುಮಥಾಂತಕ ದುಷ್ಟ ಶಿಕ್ಷಕ ಚಿನುಮಯಾತ್ಮಕ ಶರಣ ಶರಣದಿರಲು ಪುರಗರ ಆ
ನೀನು ಯಾರು, ನಿನ್ನ ಯೋಗ್ಯತೆ ಏನು ಎಂಬುದನ್ನು ಅರಿಯದೆ ಸಾಮಾನ್ಯ ತಿರುಪೆಯ ತಿರುಕನೆಂಬುದಾಗಿ ಭಾವಿಸಿ ನಿನ್ನನ್ನು ದಂಡಿಸುವುದಕ್ಕಾಗಿ ಬಂದೆ. ಈಗ ಅರ್ಥವಾಯಿತು, ನೀನು ಲೋಕಕ್ಕೆ ದೃಷ್ಟಿಯನ್ನು ನೀಡುವವ. ನನ್ನ ಕತ್ತಲೆಯ ಕಣ್ಣನ್ನು ದೂರೀಕರಿಸಿ ಬೆಳಕನ್ನಿತ್ತೆ ಪ್ರಭು. ಶರಣು ಶರಣು ಶರಣು. ಮಹೋಗ್ರಮನಿಪನೇ, ಓ ಬುದ್ಧಿ ಎನ್ನುವುದು ನಮ್ಮ ಸ್ವಾಧೀನದಲ್ಲಿರಬೇಕು. ಹ, ನಮ್ಮನ್ನು ನಾವು ತಿಳಿದಲ್ಲಿಗೆ ಲೋಕವನ್ನು ನಾವು ಗೆದ್ದ ಹಾಗೆ. ಹೌದು. ನೀನು ಎಷ್ಟೋ ಕಲಿತಿದ್ದಿ, ಆದರೆ ನಿನಗೆ ಪ್ರಯೋಜನಕ್ಕೆ ಬರುವಂತಹ ವಿದ್ಯೆಗಳು ಯಾವುದೂ ಇರಲಿಲ್ಲ. ಯಥಾರ್ಥ ಜ್ಞಾನವಾದಾಗ ತಾನು ಯಾವುದಕ್ಕೆ ಮಣಿಯಬೇಕು ಎನ್ನುವಂತಹ ಸದ್ಬುದ್ಧಿ ಬಂತಲ್ಲ. ಪಾತಿವ್ರತ್ಯ ಎನ್ನುವುದು ಪರಪುರುಷರನ್ನು ಕಣ್ಣೆತ್ತಿ ನೋಡಕೂಡದು ಅಂತಲ್ಲ, ಪರಪುರುಷರನ್ನು ಕಾಮದ ದೃಷ್ಟಿಯಿಂದ ಕಣ್ಣೆತ್ತಿ ನೋಡಕೂಡದು. ಒಬ್ಬಾಕೆ ಹೆಂಗಸು ಮತ್ತೊಬ್ಬ ಗಂಡಿನಲ್ಲಿ ಮಾತಾಡಿದ್ರೆ ವ್ಯಭಿಚಾರಿ ಆಗ್ತಾಳೆಯೇ? ಅದಿಲ್ಲವಲ್ಲ. ಅದನ್ನು ನೀನು ಮನಗಾಣಲಿಲ್ಲ. ಅರಿಷಡ್ವರ್ಗಗಳನ್ನು ತ್ಯಜಿಸಿ ಋಷಿಯಾದ ನೀನು ಸಂಯಮಿಯಾಗಿ ಬದುಕುವುದು ಬಿಟ್ಟು ಕೇವಲ ಅಹಂಕಾರದಿಂದ ನಿನ್ನ ಲೋಕದಲ್ಲೇ ನೀನು ವಿಹರಿಸುತ್ತಿದ್ದೆ. ಈಗಲಾದರೂ ಜ್ಞಾನೋದಯವಾಯ್ತಲ್ಲ. ನಿನ್ನ ಕೃಪಾ ದೃಷ್ಟಿಯಿಂದ ಸೃಷ್ಟಿಯಾದಂತಹ ಗಜಾಸುರನನ್ನು ಸೀಳಿದ್ದೇನೆ, ಅದರ ಚರ್ಮವನ್ನು ಧರಿಸಿದ್ದೇನೆ. ವ್ಯಾಘ್ರಾಸುರನನ್ನು ಕೊಂದಿದ್ದೇನೆ, ಅದರ ಚರ್ಮವನ್ನು ಧರಿಸಿದ್ದೇನೆ. ಹದ ತಪ್ಪಿದಂತಹ ಮದ ಗಜದಲ್ಲಿತ್ತು, ಅದನ್ನು ಸೀಳಿಯಾಗಿದೆ. ಉಗ್ರವಾದಂತಹ ವ್ಯಾಘ್ರ ಬಂದಾಗ ಅದನ್ನು ಸೀಳಿದ್ದೇನೆ. ಹಾವನ್ನು ಧರಿಸಿದ್ದೇನೆ, ಶೂಲವನ್ನು ಧರಿಸಿದ್ದೇನೆ. ಇನ್ನಾದರೂ ಲೋಕಕ್ಕೆ ಸದ್ಬುದ್ಧಿಯವನಾಗಿ ನಿನ್ನಿಂದ ಮಂಗಳ ಕಾರ್ಯಗಳು ನಡೆಯುವ ಹಾಗೆ ಆಗಲಿ. ಎಷ್ಟು ಕಟ್ಟರು ತೃಪ್ತಿ ಗುಟ್ಟದಿ ಪರಿಯದ ಕಟ್ಟ ಗುಳಿಪುದಿ ಕಪಾಲ ಬಟ್ಟೆ ಬೇರಿಲ್ಲ ಕಟ್ಟನೆ ಪೂಗುತ್ತ ವಿಷ್ಣು ಪಾದದಿ ಕಷ್ಟವಿಲ್ಲ ವಿಷ್ಣು ಪಾದವೇ ಗತಿಯು ಬ್ರಹ್ಮನ ಕಪಾಲ ಕಚ್ಚಿ ಕಾಡುತ್ತಾ ಇದೆ. ಇದರಿಂದ ಪರಿಹಾರವೇ ನನಗಿಲ್ಲವೇ? ಎಷ್ಟು ಕೊಟ್ಟರೂ ಸಾಲದು ಅಂತ ಹೇಳುವ ಇದಕ್ಕೆ ತೃಪ್ತಿಯನ್ನು ಕೊಡಬೇಕು ಅಂತಾದ್ರೆ ಶರದಿಗರ್ಭನಾದ ವ್ಯಾಳ ಶಯನನಾದಂತಹ ಪರಮಾತ್ಮನಲ್ಲದೆ ಮತ್ತೊಬ್ಬನಲ್ಲ. ಸರಿ. ವೈಕುಂಠದ ಕಡೆಗೆ ಸಾರ್ತೇನೆ. ಏನಿದೇನು ಬಾವ ಶರಣ ಸಂಜೀವನಿ ನಿನದಿದು ಗುಡದಿದ್ದಾಗ ಚೋಣಿಯನ್ನೆಲ್ಲ ಸಂತರಿಸುತ್ತ ನಡೆದದು ಏನು ಗಿಂತಿನಿ ನುಡಿದಾಗ ಏನಿದೇನು ಬಾವ. ವೈಕುಂಠದಲ್ಲಿ ನಾನು ಲಕ್ಷ್ಮಿ ಜೊತೆಯಾಗಿ ಮಾತಾಡ್ತಿರುವಂತಹ ಸಂದರ್ಭದಲ್ಲಿ ಲಕ್ಷ್ಮಿ ಜಯ 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 ವೈಕುಂಠ ಈಗ ವೈಕುಂಠವಾಸ. ಅಯ್ಯೋ ಲಕ್ಷ್ಮಿಯೇ ನನ್ನನ್ನು ತೋರಿಸಲು ಯಾರೋ ಭಿಕ್ಷುಕರೊಬ್ಬ ಬರ್ತಾ ಇದ್ದಾನೆ ಅಂತೇಳಿ. ಹಾಗಾದ್ರೆ ನೇರವಾಗಿ ಭಿಕ್ಷುಕರೊಬ್ಬ ವೈಕುಂಠಕ್ಕೆ ಬರೋದಕ್ಕೆ ಯಾರು ಅಂತ ನೋಡೋಣ ಅಂತೇಳಿ ಬಂದ್ರೆ ಭಾವನು ನೆಂಟನು ನೀನಲ್ಲವೇ? ಈ ಸ್ಥಿತಿಯು ನಿನಗೆ ಯಾಕೆ ಬಂತು? ಏನಾಗಿದೆ? ಹೇಗಿದ್ದವ ನೀನು? ಹೇಗಾಗಿ ಹೋದೆ ಭಾವ? ಹರಿಯೇ ಎಲ್ಲೊಡನ್ಯಾಕಿ ಪರಿಯ ನಾಟಕ ಮಾತು ಈ ಪರಿಯ ನಾಟಕ ಮಾತು ಅರಿಯದಿಪ್ಪವನೇ ನೀನು ಬರದೊಡಿ ಕಷ್ಟವ ಪರಿಗಣಿಸಿನು ಸೆರೆಗೊಟ್ಟಿ ಬೀಡುವಿನು ಹರಿಯೇ. ಲೋಕನಿಯಾಕನೇ, ಪ್ರತಿಯೊಂದು ತಂತ್ರಗಳಿಗೂ ಸಮಾಪನನಾದ ನೀನು ತಿಳಿದು ತಿಳಿಯದಂತೆ ವರ್ತಿಸುತ್ತಿರುವೆಯಾ? ಹೌದೇ? ಬ್ರಹ್ಮನ ಕಪಾಲ ಕಚ್ಚಿಕಾಡುತ್ತಿರುವಂತಹ ವಿಚಾರ ನೀನೇನು ಅರಿಯದವನಲ್ಲ ಪ್ರಭುವೇ. ಈ ಗೊಂದಲದ ಗೂಡಾಗಿರುವ, ಕಟ್ಟದ ಕೂಟವಾಗಿರುವ, ನಷ್ಟದ ಆಗರವಾಗಿರುವ ನನ್ನನ್ನು ಉದ್ಧರಿಸುವುದಕ್ಕೆ ನೀವಿಟ್ಟರೆ ಯಾರಿದ್ದಾರೆ ಬಾವಾ? ನೋಡು. ಎಂದು ಮರುಗುವ ಶಂಕರನ ಸಾನದದಿಯು ಕಲ್ಕಿಸುವ ಸಿರಿವರ ಬದುಕಿದವನಿದು ವಿಧಿಶರ ಕಿಂದನಾಗ ಪರಶಿವನೇ, ನೀನು ಏನೋ ಮಾಡ್ಲಿಕ್ಕೆ ಹೋಗಿ ಏನೋ ಸ್ಥಿತಿಯನ್ನು ಅನುಭವಿಸ್ತಾ ಇದ್ದೀ.
ಅಮ್ಮ ನಮಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ. ಅದನ್ನು ದುರುಪಯೋಗಪಡಿಸಿಕೊಳ್ಳಿಕ್ಕೆ ನೀನು ಪ್ರಯತ್ನ ಪಟ್ಟಾಗ ಅಧಿಕಾರ ಕೊಟ್ಟವರಿಗೆ ಸಿಟ್ಟು ಬರ್ತದೆ ಎನ್ನುವುದು ನಿನ್ನ ಗಮನಕ್ಕೆ ಬಾರದೆ ಹೋಯ್ತಲ್ವೇ? ನೋಡು ಹೇಗಿದ್ದ ಶಿವ ಹೇಗಾಗಿ ಹೋದ. ಯೋಚನೆ ಮಾಡಬೇಕಾದ ಅಗತ್ಯ ಇಲ್ಲ. ಪ್ರಸಂಗದ ಕೊನೆಗಾದ್ರೂ ನನ್ನ ನೆನಪಾಯ್ತಲ್ಲ ನಿಮಗೆ. ಈಗಲಾದ್ರೂ ಬರುವ ಒಂದು ಅವಕಾಶವನ್ನು ಮಾಡಿಕೊಟ್ಟಿಲ್ಲ. ನೀನು ಯಾವಾಗ ಬಂದ್ರು ನೀನು ಇದ್ದೀ ಎನ್ನುವುದು ನಮಗೆಲ್ಲ ಗೊತ್ತಲ್ಲ. ಹೌದೌದು, ಕೆಲವು ದಿವಸ ಇದ್ರೂ ನೀನು ಬರುವುದಿಲ್ಲ ಆಗ ಇಲ್ಲ ಅಂತ ಗೊತ್ತಾಗ್ತದೆ ಅಲ್ವಾ? ಏನು ಯೋಚನೆ ಮಾಡಿಬಿಡಿ. ಕೊನೆಗಾಗಲಿ ಪ್ರಾರಂಭಕ್ಕಾಗಲಿ ಬರುವುದು ಇಲ್ಲಿಗೆ ಅಲ್ವಾ? ಹೌದು, ಹೀಗೆ ಮಾತಾಡಿಯೇ ನಿನಗೆ ಈ ಶಿಕ್ಷೆ ಆದದ್ದು. ನೀನು ಮಾತಾಡುವುದನ್ನು ಕಮ್ಮಿ ಮಾಡಬೇಕು. ಏನೋ ಮಾತಾಡ್ಲಿಕ್ಕೆ ಹೋಗಿ ಏನೋ ಆಗಿ ಕೊನೆಗೆ ಅಡಕತ್ತಿರಿ ಸಿಕ್ಕಿ ಬಿಡುವಂತ ಸ್ಥಿತಿ ಬರ್ತದೆ, ನೆನಪಿಟ್ಟಿಗೋ. ಇಲ್ಲ, ಸಾಧಾರಣ ಇಲ್ಲಿ ಎಲ್ಲರಲ್ಲಿಯೂ ನಾ ಮಾತಾಡ್ತೇನೆ, ಆದ್ರೆ ಇವ ಒಬ್ಬ ನನ್ನನ್ನು ಹೀಗೆ ಮಾಡಿ. ಅದೇ ನಾನು ಹೇಳಿದ್ದು, ನೀನು ಹೀಗೆ ನಾವು ಎಲ್ಲರ ಹತ್ರ ಮಾತಾಡಿದಾಗ ಬ್ರಹ್ಮನ ಹತ್ರ ಮಾತಾಡ್ಲಿಕ್ಕೆ ಹೋದ್ರೆ ಅವನು ಮಾತಾಡ್ಲಿಕ್ಕಾಗೆ ಇರುವ ಬ್ರಹ್ಮನ ಅಪ್ಪ ನೀನು, ನಿನ್ನಲ್ಲಿ ಮಾತಾಡ್ತೇನೆ ನಾನು. ಹೌದು, ನನ್ನಲ್ಲಿ ಹೇಗಾದ್ರೂ ಒಂದು ಬೇಕಿಗೆ ಸಿಲುಕಿಸಬಹುದು ಎನ್ನುವುದುಂಟಲ್ವೇ? ಇತ್ತಬಾ ಬ್ರಹ್ಮನ ಕಪಾಲವೇ ಕೃತಿವಾಚನ ಪಿಡಿದೆ ಯಾತಕೆ ಇತ್ತು ಸರ್ವರನು ಪೊರೆಯುವ ಕರ್ತ ನಾನು. ಇತ್ತ ಭಾಗ ಕಪಾಲವೇ ಬ್ರಹ್ಮನ ಕಪಾಲವೇ. ಅದೆಷ್ಟೋ ಸಮಯದಿಂದ ಅವನ ಕೈಯನ್ನು ಅಂಟಿಕೊಂಡು ದೇಹದಲ್ಲಿರುವ ರಕ್ತವನ್ನೆಲ್ಲ ಹೀರಿ ಅವನನ್ನು ಈ ಸ್ಥಿತಿಗೆ ನೀನು ಮುಟ್ಟಿಸಿದ್ದಿ. ಅದರಲ್ಲಿ ಇನ್ನೇನೂ ಪ್ರಯೋಜನ ಇಲ್ಲ. ಅದರಲ್ಲಿ ಒಂದು ವೇಳೆ ರಕ್ತ ಇದ್ರೂ ಅದು ಏನೂ ಪ್ರಯೋಜನ ಇಲ್ಲ, ಯಾವ ರುಚಿ ಇಲ್ಲ. ನಿನಗೆ ಬೇಕಾದ ರಕ್ತವು, ರುಚಿಕರವಾದಂಥ ಆಹಾರವು ನನ್ನ ದೇಹದಲ್ಲಿದೆ. ಆದ್ದರಿಂದ ಬಾ 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 ಏನ್ ಗೈದೆ ಮೋಸಗೈದೆ ಎನ್ನುತ್ತ ನೀಚಾದ ಮನೆ ವಂಚಕ ಎನ್ನುತ್ತ ಜರೆಯಲು ನೀನು ಕರೆಯುವಾಗ ಹೌದು ಅಂತ ಹೇಳಿ ನನ್ನ ಕೈಯನ್ನು ಬಿಟ್ಟು ನಿನ್ನ ಕೈಗೆ ಹಾರಿತು. ಹೌದು, ನೀನು ಕೈ ತೋರಿಸಿದ್ದು ಮಾತ್ರ. ಅದು ಹಾರುವಾಗ ನೀ ಕೈ ಬಿಟ್ಟಿದ್ದೇನೆ. ನೆಲವನ್ನು ಕಚ್ಚಿ ಏನೋ ಒದರುತ್ತಾ ಉಂಟು. ನನಗೆ ಮೋಸ ಮಾಡಿದೆ ನನಗೇನು ಇನ್ನು ಗತಿ ಅಂತ ಹೇಳ್ತಾ ಉಂಟು. ಎಲ್ಲ ರುಂಡವೇ, ಯೋಚನೆ ಮಾಡಬೇಕಾದ ಅಗತ್ಯ ಇಲ್ಲ. ನಾನು ನಿನಗೇನು ಮೋಸವನ್ನು ಮಾಡಲಿಲ್ಲ. ನಿನಗೆ ರಕ್ತದಾಹ ಇನ್ನೂ ಮುಗಿಯಲಿಲ್ಲ ಇರುವುದಕ್ಕೂ ನನಗೆ ಗೊತ್ತಾಗಿದೆ. ನಿನಗೆ ಬೇಕಾದ ರಕ್ತ ಮುಂದೆ ಭೂಲೋಕದಲ್ಲಿ ಕುರುಕ್ಷೇತ್ರದಲ್ಲಿ ಅದೆಷ್ಟೋ ರಾಜ ಮಹಾರಾಜರು ಯುದ್ಧ ಮಾಡಿ ಅವರ ರಕ್ತದ ಕೋಡಿಯೇ ಹರಿತದೆ. ಹಾಗಾಗಿ ನಿನಗೆ ಬೇಕಾದ ರಕ್ತವನ್ನು ಅಲ್ಲಿ ನೀನು ಕುಡಿಬಹುದು. ಅಲ್ಲಿವರೆಗೆ ಕುರುಕ್ಷೇತ್ರದ ಬಯಲಿನಲ್ಲಿ ಯಾರೇ ಆಗಲಿ ಒಬ್ಬ ತಪ್ಪು ಮಾಡಿದ ಅಂತ ಇದ್ರೆ ಆ ಶಿಕ್ಷೆಯನ್ನು ಅವ ಅನುಭವಿಸಿಯೇ ಸಿದ್ಧ. ಬೇಕು. ಮಗಳನ್ನು ಮದುವೆಯಾದ ಎನ್ನುವ ನೆಲೆಯಲ್ಲಿ ತಲೆ ಕಳ್ಕೊಂಡ ಬ್ರಹ್ಮ ಅವ ತಪ್ಪು ಮಾಡಿದ್ರು ಅವನನ್ನು ಕೇಳುವುದಕ್ಕೆ ಹೋದಿ ಬ್ರಹ್ಮಹತ್ಯಾ ದೋಷಕ್ಕೆ ಒಳಗಾದ ಪರಶಿವ ಹೀಗೆ ಭಿಕ್ಷಾಟನೆಯನ್ನು ಮಾಡಿದ. ಇದು ಕೇವಲ ಪ್ರಪಂಚಕ್ಕೊಂದು ರೂಪಕ. ಅದೇ ಇದನ್ನೇ ಯಾರೂ ಮುಂದುವರಿಸಕೂಡದು. ನದೇವ ಚರಿತಂ ಚರೇತ್. ಭಗವಂತನಾಡುವುದು ಲೀಲಾಮಯವಾದಂತಹ ನಾಟಕ. ಒಂದು ರೂಪಕವಾಗಿ ಹರ ಕಪಾಲದಿಂದ ಪೀಡಿತನಾಗಿ ಬೇಡಿದ್ದಿರಬಹುದು, ಅಥವಾ ಹರನ ಹಿಡಿತವಾದಂತಹ ಉಗುರಿನಿಂದ ಬ್ರಹ್ಮನ ತಲೆ ಹೋಗಿರಬಹುದು. ಇದು ಕೇವಲ ಪ್ರಾಪಂಚಿಕರಿಗೆ ಜಾಗೃತಿಯನ್ನು ಮೂಡಿಸುವುದಕ್ಕೆ ಹೊರತು ಅದು ಯಾರಿಗೂ ಅನುಸರಣೆ ಯೋಗ್ಯವಲ್ಲ ಹೇಳುತ್ತಾ, ನಮ್ಮ ಕೂಟದಲ್ಲಿ ಏನಾದರೂ ತಪ್ಪು ಮಾಡಿದ್ರೆ ಅದು ನಾವೇ ಸುಧಾರಿಸಬೇಕು ವಿನಃ ಅವರ ಮೇಲೆ ದಬ್ಬಾಳಿಕೆ ಪ್ರಯೋಗ ಮಾಡಬಾರದು ಎನ್ನುವುದು ನಿನ್ನ ಗಮನಕ್ಕೆ ಬಂತಲ್ವ. ಹಾಗಾಗಿ ಪುಣ್ಯಪ್ರದವಂತ ಈ ಕಥವನ್ನು ಇಲ್ಲ ಇಲ್ಲಿಗೆ ನಿಲ್ಲಿಸುವುದಕ್ಕಾಗಿ ಈ ಕಥೆಯನ್ನು ಹೌದು ಬ್ರಹ್ಮ ಕಪಾಲ ಮುಂದುವರಿಲಿಕ್ಕಿಲ್ಲ. ಒಂದೆರಡು ದಿವಸ ನಿನ್ನ ಮನೆಯಲ್ಲಿ ಇರಬೇಕು. ನನ್ನ ತಂಗಿಯ ಕೈಯಿಂದ ಆತಿಥ್ಯವನ್ನು ಪಡೆಯಬೇಕು ಅಂತ ಇದ್ದೇನೆ. ಹೊಟ್ಟೆಗಿಲ್ಲದೆ ಇಷ್ಟು ವರ್ಷ ತಿರುಗಾಡಿದ್ಯಲ್ಲ, ಬಾ ಕೊಡ್ತೇನೆ.